ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಬ್ರಹ್ಮಸ್ಥಾನಸರೋಜಮಧ್ಯವಿಲಸಚ್ಛೀತಾಂ ಶತುಲ್ಯಪ್ರಭಂ ಸ್ಫೂರ್ಜತ್ಸೂರ್ಯತನಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾಕಾಂತಯ ಸಂಶ್ಲಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः. पीताम्बरं करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि. जगद्रणाङ्गणे यस्य स्मरणं जयकारणं पार्थसारथये तस्मै श्रीकृष्णब्रह्मणे नमः. ಸಕಲ ದೇವತಾತ್ಮಕನಾದ ಶ್ರೀಕೃಷ್ಣ ಸ್ವಾಮಿಯನ್ನು ಹೃದಯಪೂರ್ವಕವಾಗಿ ಅಭಿನಮಿಸುತ್ತಾ ಮೊನ್ನೆಯಿಂದ ಇಂದಿನವರೆಗೆ ನಿರಂತರವಾಗಿ ಸಪ್ತಾಹ ಕಥಾಶ್ರವಣದ ಮೂಲಕ ನಮ್ಮನ್ನು ನಾವು ಅರಿತುಕೊಳ್ಳುವುದಕ್ಕೆ ನಿತ್ಯೋತ್ಸುಕರಾಗಿ ಸಮಾಗಮಿಸಿ ಕೃಷ್ಣನಿಗೆ ಹತ್ತಿರವಾದಂತಹ ಎಲ್ಲ ಬಂಧುವರ್ಗಕ್ಕೆ ವಿಶೇಷವಾದಂತಹ ಆದರದಿಂದ ನಮಿಸುತ್ತಾ 7ನೇ ದಿನದ ಕಥಾಭಾಗಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ತಾಪತ್ರಯಗಳನ್ನು ನಿವಾರಣೆ ಮಾಡಬೇಕು, ತನ್ಮೂಲಕವಾಗಿ ಗುಣತ್ರಯಗಳನ್ನು ದಾಟಬೇಕು ಅನ್ನುವಂತಹ ಮಹದುದ್ದೇಶ
ಒಬ್ಬ ಜೀವನದ್ದು. ಅದಕ್ಕೆ ಬೇಕಾಗಿಯೇ ದೈವಾನುಗ್ರಹವಶಾತ್ ಮನುಷ್ಯ ಜೀವನ ಪ್ರಾಪ್ತವಾಗ್ತದೆ. ನಾನಾ ಪ್ರಕಾರದ ಜೀವರಾಶಿಗಳನ್ನು ಸೃಷ್ಟಿಸಿದಂತಹ ಭಗವಂತ ಬೇಸರಗೊಂಡನಂತೆ ಒಂದು ಕಾಲಕ್ಕೆ. ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯ ಆತ್ಮಶಕ್ತಿಯ ವೃಕ್ಷಾನ್ ಸರೀಸೃಪ ಪಶೂನ್ ಖಗ ದಂಶ ಮತ್ಸ್ಯಾನ್ ತೈಸ್ತೈರತುಷ್ಟ ಹೃದಯ. ಸಮಸ್ತ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ವೃಕ್ಷಗಳನ್ನು, ಸರೀಸೃಪಗಳನ್ನು, ಕೀಟಗಳನ್ನು, ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳನ್ನು, ನೀರಿನಲ್ಲಿ ಸಂಚರಿಸುವಂತಹ ಜಲಚರ ಪ್ರಾಣಿಗಳನ್ನು ಎಲ್ಲ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದಲ್ಲಿಗೆ ಬೇಸರ ಆಯಿತು. ತೈಸ್ತೈರತುಷ್ಟ ಹೃದಯ, ಸಮಾಧಾನ ಆಗಲಿಲ್ಲ. ಯಾಕೆ ಸಮಾಧಾನ ಆಗಲಿಲ್ಲ ಅಂತ ಮತ್ತೆ ಚಿಂತಿಸುವುದಕ್ಕೆ ತೊಡಗಿದ್ನಂತೆ. ಆವಾಗ ಅವನ ಮನಸ್ಸಿಗೊಂದು ಗೋಚರಾದ್ದು, ನಾ ವೃಕ್ಷಗಳನ್ನು ಸೃಷ್ಟಿಸಿರ್ಬೋದು, ಕ್ರಿಮಿಕೀಟಗಳನ್ನು, ಸರೀಸೃಪಗಳನ್ನು, ಖಗಚರ ಜಲಚರ ಜೀವಿಗಳನ್ನು ಸೃಷ್ಟಿಸಿರ್ಬೋದು. ಆದರೆ ಇವು ಯಾವುದೂ ಕೂಡ ನನ್ನನ್ನು ಹುಡುಕಿಕೊಂಡು ಬರಲಾರರು ಅಲ್ಲ. ಒಂದು ಹಲಸಿನ ಮರ ಉಂಟು, ಅದು ದೇವರನ್ನು ಹುಡುಕಿಕೊಂಡು ಹೋಗ್ತದ? ನಾವೇ ಅಲ್ವಾ ಈ ಸಲ ಹಲಸಿನ ಹಣ್ಣು ಆಗಿದೆ ಅಂತ ನೋಡುವುದು ಹೋಗಿ ಅದರಲ್ಲಿ. ಕ್ರಿಮಿಕೀಟಗಳು ಇತ್ಯಾದಿ ಇತ್ಯಾದಿ ಯಾವುದೂ ಕೂಡ ಭಗವಂತನನ್ನು ಅನುಸರಿಸಿಕೊಂಡು ಅನ್ವೇಷಣೆ ಮಾಡಿಕೊಂಡು ಹೋಗುವುದಿಲ್ಲ. ಇದನ್ನು ಅರ್ಥೈಸಿದಂತಹ ಭಗವಂತನಿಗೆ ಒಂದು ಆಲೋಚನೆ ಹೊಳೆಯಿತು. ನಾ ಸೃಷ್ಟಿ ಮಾಡಿದ್ದು ಸಾರ್ಥಕವಾಗಬೇಕು. ಸಾರ್ಥಕವಾಗುವಂತಹ ಬಗೆ ಹೇಗೆ? ನನ್ನಿಂದ ಸೃಜಿಸಲ್ಪಟ್ಟದ್ದು ಮತ್ತೆ ನನ್ನನ್ನು ಹುಡುಕಿಕೊಂಡು ಬರಬೇಕು. ನನ್ನನ್ನು ಸೃಷ್ಟಿಸಿದವರು ಯಾರು ಅಂತ ಹುಡುಕಿಕೊಂಡು ಹೋಗಬೇಕು ಅಂತ ಸಂಕಲ್ಪಿಸಿ ಪುರುಷಂ ವಿಧಾಯ ಬ್ರಹ್ಮಾವಲೋಕಧಿಷಣಂ ನಮ್ಮನ್ನು ಸೃಷ್ಟಿ ಮಾಡಿದ. ಪುರುಷಂ ವಿಧಾಯ ನಮ್ಮನ್ನು ಸೃಷ್ಟಿ ಮಾಡಿದ. ಹೇಗೆ ಅಂತ ಕೇಳಿದರೆ, ಇತರ ಪ್ರಾಣಿಗಳಂತೆ ಅಲ್ಲ ನಮ್ಮ ಸೃಷ್ಟಿ. ನಮ್ಮದರಲ್ಲಿ ಏನೋ ಒಂದು ವೈಶಿಷ್ಟ್ಯ ಉಂಟು. ಅದು ಏನು ಅಂತ ಕೇಳಿದರೆ, ಬ್ರಹ್ಮಾವಲೋಕ ಧಿಷಣೆಯಂತೆ. ಧಿಷಣ ಅಂತಂದರೆ ಬುದ್ಧಿಶಕ್ತಿ. ಹೇಗಿರುವ ಬುದ್ಧಿಶಕ್ತಿ? ಬ್ರಹ್ಮಾವಲೋಕ, ನೋಡುವ ಬುದ್ಧಿಶಕ್ತಿ. ನೋಡುವ ಬುದ್ಧಿಶಕ್ತಿ. ಯಾವುದರನ್ನು ನೋಡುವ ಬುದ್ಧಿಶಕ್ತಿ? ಬ್ರಹ್ಮ, ಭಗವಂತನನ್ನು ನೋಡುವಂತಹ ಬುದ್ಧಿಶಕ್ತಿ. ಅಂದರೆ ಭಗವಂತನನ್ನು ನೋಡುವಂತಹ ಬುದ್ಧಿಶಕ್ತಿಯನ್ನು ನಮ್ಮಲ್ಲಿ ನಿಕ್ಷೇಪಗೊಳಿಸಿ ನಮ್ಮನ್ನು ಸೃಷ್ಟಿ ಮಾಡಿದ. ಅದು ಯಾವುದು ಭಗವಂತನನ್ನು ನೋಡುವಂತಹ ಬುದ್ಧಿಶಕ್ತಿ? ಎಲ್ಲರಿಗೂ ನೋಡಲಿಕ್ಕೆ ಬರುವುದಿಲ್ಲಲ್ಲ. ಅದು ಕಾಣುವ ಬುದ್ಧಿಶಕ್ತಿ. ಕಾಣುವ ಬುದ್ಧಿಶಕ್ತಿ. ಋಷಿಗಳೆಲ್ಲರೂ ಕೂಡ ಕಂಡದ್ದಲ್ಲ, ನೋಡಿದ್ದಲ್ಲ. ಹಾಗಾಗಿ ಋಷಿಗಳು ಕಂಡದ್ದನ್ನು ಕಾಣಿಕೆ ಅಂತ ಕರೆದರು. ಕಾಣಿಕೆ. ನಾವೊಂದು ಹುಂಡಿಗೆ ಕಾಣಿಕೆ ಹಾಕ್ತೇವೆ. ಎಂಥದ್ದದು?
ದೇವರನ್ನು ಕಂಡು ಹಾಕುವುದಕ್ಕೆ ಕಾಣಿಕೆ ಅಂತ ಹೆಸರು. ಅದರದ್ದೇ ಇನ್ನೊಂದು ರೂಪ ಕಾಣಿಕೆ. ಕಾಣಿಕೆ ಇಲ್ಲದಿದ್ದರೆ ಆ ಶಬ್ದಕ್ಕೆ ಏನರ್ಥ? ಕಂಡು ಹಾಕುವುದು, ಅವನನ್ನು ಕಾಣುತ್ತಾ ಹಾಕುವುದು. ಏನು ಹಾಕುವುದು? ನನ್ನಲ್ಲಿರುವಂತಹ ಸಂಪತ್ತು, ಅದುವೇ ಕಾಣಿಕೆ. ಅಂಥದ್ದನ್ನು ನಮ್ಮಲ್ಲಿಟ್ಟು ಅದು ಯಾವ ಸ್ವರೂಪದಲ್ಲಿದೆ ಅಂತ ಕೇಳಿದರೆ, ಆ ಭಗವಂತನನ್ನು ನೋಡುವಂತಹ ಬುದ್ಧಿಶಕ್ತಿ 3 ರೂಪದಲ್ಲಿದೆ. ಶ್ರದ್ಧಾ, ಮೇಧ, ಪ್ರಜ್ಞಾ. ಇದು ನಮಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಈ 3 ಶಕ್ತಿಯ ವಿನಿಯೋಗ ಜಾಗೃತಿಯಾಗುವುದು ಯಾವಾಗ ಅಂತ ಕೇಳಿದರೆ ಉಪನಯನದಲ್ಲಿ. ಯಾರು ಹೇಳ್ತಾರೆ ಇವತ್ತು? ಯಾವನಿಗೂ ಗೊತ್ತಿಲ್ಲ. ಕಾಮಚಾರ, ಕಾಮವಾದ, ಕಾಮಭಕ್ಷಣ, ದೋಷ ಪರಿಹಾರ ದ್ವಾರ ಅಲ್ವಾ? ಶ್ರದ್ಧಾ, ಮೇಧ, ಪ್ರಜ್ಞಾ ಸಿದ್ಧ್ಯರ್ಥಂ. ಇದರ ಅರ್ಥ ಒಬ್ಬನಿಗಾದರೂ ಗೊತ್ತುಂಟ? ಇದರಲ್ಲಿರುವ ಅಂತರಂಗ ಒಬ್ಬನಿಗಾದರೂ ಗೊತ್ತುಂಟ? ಏನಿಲ್ಲ. ಪುರೋಹಿತರ ಹತ್ರ ಗಾಯತ್ರಿ ಜಪ 250 250 250 250 ಮುಗಿಯಿತು. ಅವರಿಗೊಂದು 200 ರೂಪಾಯಿ ಕೊಟ್ಟಲ್ಲಿಗೆ. ಹುಟ್ಟಿಸಿದವನಿಗೆ ಗೊತ್ತೇ ಇಲ್ಲ ಅದರ ಸಂಗತಿ ಎಂಥದ್ದು ಅಂತ. ಇದು ನಮ್ಮ ಘೋರ ದುರಂತ. ಹಾಗಾಗಿ ನಾವು ಪತಿತರಾಗುವುದು ಪದೇ ಪದೇ. ಈ 3 ಜಾಗೃತಗೊಳಿಸುವುದೇ ಆ ಕಾಲದಲ್ಲಿ. ಅದಕ್ಕೆ ಬೇಕಾಗಿ ಉಪನಯನ, ದೇವರ ಹತ್ರ ಕರ್ಕೊಂಡು ಹೋಗುವುದು. ದೇವರು ಯಾರು ಅಂತ ತೋರಿಸಿಕೊಡುವುದು ಅಪ್ಪನ ಕೆಲಸ. ಅದು ಪುರೋಹಿತರ ಕೆಲಸ ಅಲ್ಲ, ಅಪ್ಪನ ಕೆಲಸ. ದೇವರ ಹತ್ರ ಕರ್ಕೊಂಡು ಹೋಗುವುದು, ಇದನ್ನು ಜಾಗೃತಗೊಳಿಸಿ. ನೋಡಿ, ಈ ಮಾತಿಗೂ ಈಗ ಹೇಳಿದ ಮಾತಿಗೆ ಎಷ್ಟು ಅನುಯೋಜ್ಯವಾಗಿ ಉಂಟು ನೋಡಿ. ಬ್ರಹ್ಮಾವಲೋಕ ಧಿಷಣೆ ಜಾಗೃತ ಆಗುವುದು ಉಪನಯನದಲ್ಲಿ. ಚಲ್ತಾ ಹೇ. ಹಾಗಾಗಿ ಮರುದಿವಸ ನಾವು ಮತ್ತೆ ದೇವರಾಣೆ ಜಪ ಮಾಡಲಿಕ್ಕಿಲ್ಲ. ಈ ಅಪ್ಪನಿಗೆ ಹೇಳಿಕೊಡ್ಲಿಕ್ಕೂ ಬರುವುದಿಲ್ಲ, ಮತ್ತೆ ಎಲ್ಲಿಯಾದರೂ ಒಂದು ಕಡೆ ಕರ್ಕೊಂಡು ಹೋಗುವುದಲ್ಲ. ಇದು ಘೋರ ದುರಂತ. ಇಂಥದ್ದನ್ನು ಯಾಕೆ ಘೋರ ದುರಂತ ಅಂತ ಹೇಳ್ತಾ ಇದ್ದೇವೆ ಅಂತಂದರೆ, ಇಂಥದ್ದನ್ನು ಸೃಷ್ಟಿ ಮಾಡಿದಲ್ಲಿಗೆ ಮುದಮಾಪ ದೇವರಿಗೆ ಸಂತೋಷ ಆಯಿತು. ನಮ್ಮ ಸೃಷ್ಟಿಯಲ್ಲಿ ದೇವರ ಸಂತೋಷ ಉಂಟು, ನೆನಪಿಟ್ಟುಕೊಳ್ಳಿ. ಆ ಸಂತೋಷವನ್ನು ನಾವು ಕಾಪಿಡಬೇಕಾದ್ದು ಆದ್ಯ ಕರ್ತವ್ಯ, ಹುಟ್ಟಿದ ಕಾರಣ. ಅದು ಹೇಗೆ ಅಂತ ಕೇಳಿದರೆ, ಹುಡುಗಾಟವನ್ನು ಬಿಟ್ಟು ಹುಡುಕಾಟಕ್ಕೆ ತೊಡಗಬೇಕು. ಹುಡುಗಾಟ ಬಿಡುವುದಕ್ಕೆ ಕಾಮಚಾರ, ಕಾಮವಾದ, ಕಾಮಭಕ್ಷಣ, ದೋಷ ಪರಿಹಾರ ಮಾಡುವಂತಹ ಪ್ರಕ್ರಿಯೆ ಉಪನಯನ. ಅಂದರೆ ಹುಡುಗಾಟವನ್ನು ಬಿಡುವುದಕ್ಕೆ ಇರುವುದು ಉಪನಯನ. ಅಲ್ಲಿಂದ ಮುಂದೆ ಹುಡುಕಾಟಕ್ಕೆ ತೊಡಗುವುದಕ್ಕೆ ಇರುವುದೇ ಯಜ್ಞೋಪವೀತ. ಆಯುರು ಯಜ್ಞೇನ ಕಲ್ಪತಾಂ. ತನ್ನ ಎಲ್ಲ ಸಮಗ್ರ ಜೀವನವೇ ಅದು ಯಜ್ಞವಾಗಬೇಕು ಅಂತ. ಯಜ್ಞನಾರಾಯಣನ ಅನ್ವೇಷಣೆಯಲ್ಲಿ ತೊಡಗಿದಾಗ ಜೀವನವೇ ಯಜ್ಞವಾಗ್ತದೆ. ಇವರೆಲ್ಲ ಮಾಡಿದ್ದು ಹಾಗೆ ತಾನೆ. ಯಜ್ಞನಾರಾಯಣನ ಅನ್ವೇಷಣೆಯಲ್ಲಿ ತೊಡಗಿದ ಕಾಲಕ್ಕೆ ಸಾಕ್ಷಾತ್ ಯಜ್ಞಸ್ವರೂಪಿಯಾಗಿಯೇ ನಮಗೆ ಕಾಣುವುದಕ್ಕೆ ತೊಡಗ್ತಾನೆ. ಆ ಸಂತೋಷವನ್ನು ನಾವು ರಕ್ಷಿಸಬೇಕು. ಅದನ್ನು ರಕ್ಷಿಸುವಂತಹ ಬಗೆ ಹೇಗೆ ಅಂತ ಕೇಳಿದರೆ, ಮತ್ತೆ 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 ಹುಡುಕಾಟ. ಗರ್ಭದಿಂದಲೇ ಹುಡುಕಾಟಕ್ಕೆ ತೊಡಗಿದ್ದಾನೆ ಪರೀಕ್ಷಿತ. ಎಲ್ಲಿದ್ದಾನವ ಅಂತ. ಯಾವಾಗ ಗರ್ಭಿಣಿಯರು ಹುಡುಕಾಟಕ್ಕೆ ತೊಡಗುತ್ತಾರೆ, ಅವರ ಹುಡುಕಾಟ ಅದು ಗರ್ಭದಲ್ಲಿರುವಂತಹ ಮಗುವಿನ ಹುಡುಗಾಟಕ್ಕೆ ತಡೆಯನ್ನು ಕೊಡ್ತದೆ. ಗರ್ಭಿಣಿಯ ಹುಡುಕಾಟ ಯಾವಾಗ ಗರ್ಭದಲ್ಲಿರುವಂತಹ ಗರ್ಭಸ್ಥವಾದಂತಹ ಮಗುವಿಗೆ ಹುಡುಕಾಟಕ್ಕೆ ಶಕ್ತಿಯನ್ನು ಕೊಡ್ತದೆ, ಆವಾಗ ಅವ ತೊಡಗ್ತಾನೆ, ಎಲ್ಲಿದ್ದಾನವ ಅಂತ. ಹುಡುಕಾಟಕ್ಕೆ ತೊಡಗಿದಾಗ ಮಾತ್ರ ಹುಡುಕಿಸುವವರು, ಹುಡುಕಿ ಕೊಡುವವರಲ್ಲ,
ಹುಡುಕಿ ಕೊಡುವವರು ಸಿಗ್ತಾರೆ. ಹುಡುಕಿ ಕೊಡುವವರು ಸಿಕ್ಕುವಲ್ಲಿಯವರೆಗೆ ತಾನು ಸಾಗಬೇಕು ಧ್ರುವನಂತೆ. ಸಾಗಿದವಾಗ ಮಾತ್ರ ಬಾಗುವುದಕ್ಕೆ ಬರ್ತದೆ. ಯಾವಾಗ ಬೀಗಿ ನಾವು ನಡಿತೇವೆ ಆವಾಗ ಬಗ್ಗಿಸುವುದಕ್ಕೆ ತೊಡಗ್ತಾನೆ ಭಗವಂತ. ಪರೀಕ್ಷಿತನಲ್ಲಿ ನಾವು ಕಾಣುವುದು ಅದುವೇ, ಏನು? ನಿರಂತರವಾದಂತಹ ಬಾಗುವಿಕೆ. ಅದು ಏನು ವಿನೀತ ಭಾವ. ಆ ವಿನೀತ ಭಾವಕ್ಕೆ ಬಂದಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಇಂದಿನವರೆಗೆ ಕೇಳುತ್ತಾ 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 ಇದ್ದಾನೆ ಭಗವಂತನ ನಾನಾ ಪ್ರಕಾರದ ಲೀಲಾವೈಭವಗಳನ್ನು. ಮಹಾಯೋಗಿಗಳೆನಿಸಿದಂತಹ ಅವಧೂತ ಸಾರ್ವಭೌಮರಾದಂತಹ ಶುಕ ಮಹರ್ಷಿಗಳು ಅವನ ಎಲ್ಲ ಜಿಜ್ಞಾಸೆಗಳನ್ನು ತಣಿಸಿದ್ದಾರೆ. ಮತ್ತೆ ಕುತೂಹಲ, ತಣಿಸಿದಷ್ಟು ಕುತೂಹಲ, ತಣಿಸಿದಷ್ಟು ಮತ್ತೆ ದಾಹ. ಯಾವ ದಾಹ? ಸಂಸಾರದ ದಾಹವನ್ನು ನಿಲ್ಲಿಸಬೇಕು. ಸಾಂಸಾರಿಕವಾದಂತಹ ದಾಹ ಪರಿಸಮಾಪ್ತಿಯಾಗಬೇಕು. ಅದಕ್ಕೋಸ್ಕರ ಕೃಷ್ಣ ವಿಷಯಕವಾದಂತಹ ದಾಹ ಅಧಿಕವಾಗ್ತಾ ಹೋಗ್ತದೆ ದಿನ ಹೋದಾಗೆ. ಅವನ ಒಂದೊಂದೇ ದಾಹವನ್ನು, ಸಾಂಸಾರಿಕವಾದ ದಾಹವನ್ನು ತಣಿಸುತ್ತಾ ಕೃಷ್ಣ ವಿಷಯಕವಾದಂತಹ ದಾಹವನ್ನು ಏರಿಸ್ತಾ ಹೋಗ್ತಾರೆ. ಭಗವಂತನ ಸಮಗ್ರ ಅವತಾರಗಳನ್ನು ಹೇಳುತ್ತಾ ತಮ್ಮ ಹೃದಯವಾಸಿಯಾದಂತಹ ಕೃಷ್ಣನ ಚರಿತ್ರೆಯನ್ನು ನಿರಂತರವಾಗಿ ಹೇಳಿದರು. ಪರೀಕ್ಷಿತನಿಗೆ ಮತ್ತೆ ಹೃದಯದಲ್ಲಿ ಹುಟ್ಟಿದ್ದೇ ಹಾಗೆ ನನ್ನವರ ರಕ್ಷಣೆಗೆ ಒಳಗಾದ, ತನ್ನನ್ನು ತಾನು ಸಮರ್ಪಿಸಿದಂತಹ ನನ್ನ ಅಜ್ಜಂದಿರನ್ನು ನಿರಂತರವಾಗಿ ಕಾಪಾಡುತ್ತಾ ಬಂದಂತಹ ಕೌರವ ಸೈನ್ಯ ಹೇಳುವಂತಹ ಸಾಗರವನ್ನು ದಾಟಿಸುವುದರ ಮೂಲಕವಾಗಿ ಕೈವರ್ತಕನಾಗಿ ಮೆರೆದಂತಹ ಕೇಶವನ ಕಥೆ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ತರ ಶಲ್ಯ ಗ್ರಾಹವತಿ ಕೃಪೇಣ ವಹದಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ. ಅಂತಹ ರಣನದಿ ಎನಿಸಿದಂತಹ ಕೌರವ ಸೈನ್ಯವನ್ನೇ ದಾಟಿಸಿದವನು ಯಾರು? ಖಲು ಪಾಂಡವೈ ರಣನದಿ ಕೈವರ್ತಕ ಕೇಶವ. ಆ ಕೈವರ್ತಕನೆನಿಸಿದಂತಹ ನಾವಿಕನೆನಿಸಿದಂತಹ ಕೃಷ್ಣನ ಕಥೆಯನ್ನು ಹೇಳುತ್ತಾ ಕೊನೆಯ ಭಾಗಕ್ಕೆ ಬಂದಿದ್ದಾರೆ. ಕೃಷ್ಣನ ದುಷ್ಟ ನಿಗ್ರಹ, ಶಿಷ್ಟ ಸಂಗ್ರಹ, ದುಷ್ಟ ಶಿಕ್ಷಣ, ಶಿಷ್ಟರ ರಕ್ಷಣ ಹೇಳುವಂತಹ ಮಹತ್ತಮವಾದಂತಹ ಲೋಕಸಂಗ್ರಹ. ಅವನದ್ದೇ ಶಬ್ದ ಅದು, ಲೋಕಸಂಗ್ರಹ. ಲೋಕಸಂಗ್ರಹವೆಂಬಂತಹ ಮಹತ್ತಮವಾದಂತಹ ಕಾರ್ಯವನ್ನು ಮಾಡಿದ್ದಾನೆ. ಲೋಕದಲ್ಲೆಲ್ಲ ಧರ್ಮ ಸ್ಥಾಪಿತವಾಗಿದೆ. ಆದರೂ ಕೂಡ ಇನ್ನೊಂದಷ್ಟು ಕೆಲಸಗಳು ಅವಶಿಷ್ಟವಾಗಿವೆ. ಅದನ್ನು ಮುಗಿಸದೆ ಹೋಗ್ಲಿಕ್ಕಾಗ್ತದ ಅಂತ ಹೇಳಿ ದೀಪ ಸದಾ ಬೆಳಗ್ತಾ ಇರಬೇಕು. ದೀಪ ಬೆಳಕನ್ನು ಕೊಡಬೇಕು. ಅದರಲ್ಲಿರುವಂತಹ ಕರಿಯನ್ನು ತೆಗೆಯುವುದು ನಮ್ಮ ಕೆಲಸ. ಆ ಕರಿಯನ್ನು ತೆಗೆದಾಗ ಮಾತ್ರ ಹರಿ ಕಾಣ್ತಾನಲ್ವ. ಅವನ ಕೈವಶದಲ್ಲಿರುವವರೇ ಧರ್ಮಾಚರಣೆಯನ್ನು ಬಿಟ್ಟಿದ್ದಾರೆ. ಅದು ಹೀಗೆ ಮುಂದುವರಿದರೆ ಲೋಕದಲ್ಲಿ ಉತ್ಪಾತಗಳುಂಟಾಗ್ತವೆ. ನಾ ಮಾಡಿದಂತಹ ಧರ್ಮ ಕಾರ್ಯದ ಮಹತ್ತಮವಾದಂತಹ ಕರ್ತವ್ಯಕ್ಕೆ ಅರ್ಥ ಇರುವುದಿಲ್ಲ. ಅದಕ್ಕೋಸ್ಕರ ಅವರನ್ನೂ ನಾನು ನಾಶಗೊಳಿಸಬೇಕಾಗ್ತದೆ. ಕುಟುಂಬದವರಾದರೆ ಏನಾಯಿತು, ನಮ್ಮ ನಡೆಯಲ್ಲಿದ್ದರೆ ಸರಿ, ಇಲ್ಲದಿದ್ದರೆ ಕಿತ್ತು ಬಿಸಾಡಬೇಕು ಅಂತ ಸಂಕಲ್ಪಿಸಿ ಅವರಲ್ಲೆಲ್ಲ
ಅಧರ್ಮದ ಪ್ರೇರಣೆಯನ್ನು ಕೊಟ್ಟಿದ್ದಾನೆ ಭಗವಂತ. ಅಧರ್ಮನೂ ಭಗವಂತನೇ ಅಲ್ಲ. ಪೀಠಪೂಜೆ ಮಾಡುವಾಗ ನಾವು ಹೇಳ್ತೇವೆ ಧರ್ಮಾಯ ನಮಃ ಅಧರ್ಮಾಯ ನಮಃ. ಅಧರ್ಮನೂ ಅವನೇ, ಅಜ್ಞಾನನೂ ಅವನೇ. ಹಾಗಾಗಿ ತನ್ನದ್ದೇ ಅಂಶವಾದಂತಹ ಅಧರ್ಮವನ್ನು ಈ ಯಾದವರಲ್ಲಿ ಸೇರಿಸಿದ್ದಾನೆ, ಆವೇಶಗೊಳಿಸಿದ್ದಾನೆ. ಈ ಬ್ರಾಹ್ಮಣರಿಗೆ ಅವರೆದುರು ಹೋಗಿ ನಿಲ್ಲುವಂತಹ ಪ್ರೇರಣೆಯನ್ನು ಕೊಟ್ಟಿದ್ದಾನೆ. ಆ ಕಾಲಕ್ಕೆ ಏನೇನೋ ಆಯಿತು. ನಿನ್ನೆ ದಿವಸ ಕೇಳಿದೆವು ನಾವು, ಶಾಪಗ್ರಸ್ತರಾಗಿದ್ದಾರೆ ಯಾದವರು. ಎಲ್ಲರೂ ಕೂಡ ಆತಂಕಿತರಾಗಿದ್ದಾರೆ ಈ ಕಾಲಕ್ಕೆ. ಇನ್ನೇನು ಮಾಡುವುದು? ಬ್ರಾಹ್ಮಣಾರ್ಚನೆಯನ್ನೇ ಮಾಡಬೇಕಷ್ಟೇ. ಕಾಲದ ಗತಿಯ ಅರಿವಾಯಿತು ವಸುದೇವ ದೇವಕಿಯರಿಗೆ. ಆ ಕಾಲಕ್ಕೆ ನಾರದರು, ಸನಕಾದಿಗಳು ಎಲ್ಲರೂ ಕೂಡ ಬಂದು ಭಾಗವತ ತತ್ವವನ್ನು ಉಪದೇಶ ಮಾಡುವುದರ ಮೂಲಕವಾಗಿ ಅವರಲ್ಲಿದ್ದಂತಹ ಸಾಂಸಾರಿಕ ಬಂಧವನ್ನು ಕಳಚಿದರು. ಕೃಷ್ಣನೂ ಉಪದೇಶ ಮಾಡಿದ. ಅವರೆಲ್ಲರೂ ಕೂಡ ತಮ್ಮ ದೇಹಭಾವವನ್ನು ಕಳ್ಕೊಂಡ್ರು. ಇನ್ನು ಒಳಗಡೆ ಇರುವಂತಹ ಅಂತರ್ಯಾಮಿಯನ್ನೇ ನೋಡುವುದು, ಅದರತ್ತ ಸಾಗುವುದು ಅಂತ ಹೇಳಿಕೊಂಡು ಅವರು ಸ್ಥಿತಪ್ರಜ್ಞರಾಗಿದ್ದಾರೆ, ನಿರ್ಲಿಪ್ತರಾಗಿದ್ದಾರೆ, ತ್ರಿಗುಣಾತೀತರಾಗಿದ್ದಾರೆ. ಆ ಕಾಲಕ್ಕೆ ಭೂಲೋಕದಲ್ಲಿರುವಂತಹ ಭಗವಂತನನ್ನು ನೋಡಬೇಕು ಅಂತ ಮೇಲಿನ ಲೋಕದವರಿಗೆ ಅನಿಸಿತಂತೆ. ಯಾಕೆ? ಅಲ್ಲಿ ಅಂಥದ್ದೆಲ್ಲ ಲೀಲೆ ಮಾಡುವುದಿಲ್ಲ. ಇದು ಲೀಲಾಭೂಮಿ. ಯಾವುದು? ಭೂಲೋಕ ಲೀಲಾಭೂಮಿ. ಹಾಗಾಗಿ ಭಗವಂತನ ಅವತಾರ ಆಗುವುದು ಭೂಲೋಕದಲ್ಲಿಯೇ ವಿಶೇಷವಾಗಿ. ಯಾಕೆ? ಅವನ ಲೀಲೆಯನ್ನು ಕಂಡು ಆನಂದಿಸುವವರು ಭೂಲೋಕದಲ್ಲಿರುವುದು, ಅದನ್ನು ಮತ್ತೆ ಮೇಲಿನ ಲೋಕದವರು ಕಂಡು ಬೆರಗಾಗುವುದು. ಹಾಗಾಗಿ ಆಗಾಗ ನಾರದರೆಲ್ಲ ಬರ್ತಾ ಇದ್ದದ್ದು ಅವನೇ. ಆ ನಾರದರಿಗೆ ಸಮಾಧಾನ ಆಗುವುದಿಲ್ಲ, ಕೃಷ್ಣನ ಈ ಲೀಲೆಯನ್ನು ಪದೇ ಪದೇ ನೋಡಬೇಕು ಭೂಲೋಕದಲ್ಲಿ ಅಂತ ಮತ್ತೆ ಮತ್ತೆ ಬರುವುದು. ಬ್ರಹ್ಮನು ಹಾಗೆ ಒಂದು ಸಲ ಪರೀಕ್ಷೆ ಮಾಡಿದ, ಮತ್ತೊಂದು ಸಲ ನಿರೀಕ್ಷೆ ಮಾಡಿದ, ಎರಡರಲ್ಲೂ ಗೆದ್ದ. ಇದು ನಡೀತಾ ಇತ್ತು. ಅಂದು ಪರೀಕ್ಷೆ ಮಾಡಿದಂತಹ ಬ್ರಹ್ಮದೇವ ಈಗ ನಿರೀಕ್ಷೆ ಮಾಡುತ್ತಾ ಬಂದ ದ್ವಾರಕೆಗೆ. ಅವ ಮಾತ್ರ ಅಲ್ಲ, ಅವನೊಟ್ಟಿಗೆ ಎಲ್ಲರೂ ಕೂಡ ಕೈಲಾಸವಾಸಿಯಾದಂತಹ ಮಹೇಶ್ವರ, ಋಷಿಮುನಿಗಳು, ಪಿತೃಗಳು, ಪ್ರಜಾಪತಿಗಳು, ಇತರ ದೇವತಾ ಸ್ತೋಮ ಎಲ್ಲವೂ ಕೂಡ ದ್ವಾರಕಾಮುಪಜಗ್ಮುಹು. ಯಾಕೆ? ಸರ್ವೇ ಕೃಷ್ಣ ದಿದೃಕ್ಷವ. ಕೃಷ್ಣನನ್ನು ನೋಡಬೇಕು, ಕೃಷ್ಣನನ್ನು ನೋಡಬೇಕು. ಎಂತಹ ಕೃಷ್ಣವ? ವಪುಷಾ ಏನ ಭಗವಾನ್ ನರಲೋಕ ಮನೋರಮ. ಅವ ಅವತರಿಸಿದ ಅಂದಿನಿಂದ ಇಂದಿನವರೆಗೆ ಅದೆಷ್ಟು ಅವತಾರ ಕಾರ್ಯಗಳನ್ನು ಮಾಡಿದ ಮಾತ್ರ ಅಲ್ಲ, ಅವನದ್ದಾದಂತಹ ಆ ವಿಸ್ಮಯಗೊಳ್ಳುವಂತಹ ಆ ದೇಹದ ವರ್ಣನೆ, ದೇಹದ ಆಕರ್ಷಣೆ, ಅದನ್ನೆಲ್ಲ ನೋಡಬೇಕು ಅಂತ ಇವರಿಗೆ ಆಸಕ್ತಿ, ತುಡಿತ ಅಧಿಕ ಆಯ್ತನ. ಎಲ್ಲರೂ ಕೂಡ ಬಂದಿದ್ದಾರೆ ದ್ವಾರಕೆಗೆ. ಎಲ್ಲ ನೋಡ್ತಾ ಇದ್ದಾರೆ. ಭಗವಂತನ ಅದ್ಭುತವಾದಂತಹ ವೈಕುಂಠ ಲೋಕವೇ ದ್ವಾರಕೆ. ಆ ದ್ವಾರಕೆಯಲ್ಲಿ ಬಂದು ಪರಿಪರಿಯಾಗಿ ಆ ಕೃಷ್ಣನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಸ್ತುತಿ ಮಾಡಿದಲ್ಲಿಗೆ ಭಗವಂತ ಒಲಿತಾನೆ ಅನ್ನುವ ಗುಟ್ಟು ದೇವತೆಗಳಿಗೆ ಗೊತ್ತು. ಇತ್ಯಭಿಷ್ಟೂಯ ವಿಬುಧೈಹಿ. ಎಲ್ಲರೂ ಕೂಡ ಅಂಬರ ಪಥದಲ್ಲಿ ನಿಂತಿದ್ದಾರೆ. ಸ್ತುತಿ ಮಾಡಿ ಕೈಗಳೆರಡನ್ನು ಜೋಡಿಸಿ ಎಲ್ಲ ದೇವತೆಗಳ ಪರವಾಗಿ ಬ್ರಹ್ಮ ಮಾತಾಡ್ತಾನೆ. ಭೂಮೇರ್ಭಾರಾವತಾರಾಯ ಪುರಾ ವಿಜ್ಞಾಪಿತಃ ಪ್ರಭೋ. ಎಂಥ ಗಾಂಭೀರ್ಯದಿಂದ ಕೂಡಿದಂತಹ ಮಾತು ನೋಡಿ ಬ್ರಹ್ಮನದ್ದು. ತ್ವಂ ಅಸ್ಮಾಭಿಃ
ಅಶೇಷಾತ್ಮನ್ ತತ್ತಥೈವೋಪಪಾದಿತಂ. ಸ್ವಾಮಿ, ಅಂದು 125 ವರ್ಷಗಳ ಹಿಂದೆ ಭೂದೇವಿಗೆ ಬಂದಂತಹ ಆಪತ್ತನ್ನು ಪರಿಗ್ರಹಿಸಿ ಅವಳು ಗೋರೂಪವನ್ನು ಧರಿಸಿ ನಮ್ಮೆಲ್ಲರ ನೇತೃತ್ವದಲ್ಲಿ ನಿನ್ನಲ್ಲಿಗೆ ಬಂದಂತಹ ಒಂದು ಕಾಲ ಇತ್ತು. ಆ ಕಾಲದಲ್ಲಿ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನವರಾಗಿ ನಿನ್ನನ್ನು ಸ್ತುತಿ ಮಾಡಿದೆವು. ಭೂಲೋಕದಲ್ಲಿ ಭೂಮಿ ಭಾರವಾಗಿದೆ, ಆ ಭಾರವನ್ನಿಳುಹಬೇಕು ಅಂತ ನಾವೆಲ್ಲ ಕೇಳಿಕೊಂಡಂತಹ ಕಾಲಕ್ಕೆ ನಮ್ಮ ಕೇಳಿಕೆಯನ್ನು ಮನ್ನಿಸಿ ಅದನ್ನು ಹಾಗೇ ನೆರವೇರಿಸಿಕೊಟ್ಟಿದ್ದಿ ಸ್ವಾಮಿ. ಧರ್ಮಶ್ಚ ಸ್ಥಾಪಿತ ಸತ್ಸು, ಎಲ್ಲೆಲ್ಲಿ ಸಜ್ಜನರೆಲ್ಲ ಇದ್ದಾರೆ ಅಲ್ಲೆಲ್ಲ ಧರ್ಮಸ್ಥಾಪನೆಯ ಮೂಲಕವಾಗಿ ಅವರಲ್ಲಿ ಒಳ್ಳೆಯ ಸ್ಥಿತಿಯನ್ನು ನೀನು ತಂದು ಅನುಗ್ರಹಿಸಿದ್ದಿ. ಯಾರು ಸತ್ಯಸಂಧರಿದ್ದಾರೆ ಅವರು ಸತ್ಯವನ್ನು ಬಿಡದ ಹಾಗೆ ಸತ್ಯಸ್ವರೂಪಿಯಾಗಿಯೇ ಅವರ ಹೃದಯದಲ್ಲಿ ಹೊಕ್ಕಿಬಿಟ್ಟಿನಿ. ನಿನ್ನದ್ದಾದಂತಹ ಲೋಕಸಂಗ್ರಹ ಈ ಕೀರ್ತಿ ಏನುಂಟು, ಲೋಕೋದ್ಧಾರಕವಾದ ಲೋಕಕಲ್ಯಾಣಕರವಾದಂತಹ ಯಾವ ಕೀರ್ತಿ ಉಂಟು ಅದು 14 ಲೋಕಗಳಲ್ಲಿಯೂ ಕೂಡ ವಿಸ್ತರಿಸಿದೆ. ಅದೆಂತಹ ಅನುತ್ತಮವಾದಂತಹ ರೂಪ. ನಿನ್ನ ರೂಪವನ್ನು ಪದೇ 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 ನೋಡುತ್ತಾ 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 ಮೈ ಮರಿಬೇಕು, ಮೈಯನ್ನೂ ಮರಿಬೇಕು ಅಂತ ಅನಿಸ್ತದೆ. ಅಂತಹ ರೂಪ ಅತ್ಯದ್ಭುತವಾದಂತಹ ಲೋಕಕಾರ್ಯವನ್ನು ಮಾಡಿ, ಆ ಮಾಡಿದಂತಹ ಲೋಕಕಾರ್ಯವನ್ನು ಎಲ್ಲರೂ ಕೂಡ ನಿನ್ನ ಭಕ್ತರು ಪದೇ 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 ಗುಣಗಾನ ಮಾಡುತ್ತಾ ಕೊಂಡಾಡುತ್ತಾ ಕುಣಿಯುತ್ತಾ ಇರ್ತಾರೆ. ಶೃಣ್ವಂತಃ ಕೀರ್ತಯಂತಶ್ಚ, ಕೀರ್ತನೆಯನ್ನು ಮಾಡುವುದರ ಮೂಲಕವಾಗಿ ಗುಣಗಾನ ಮಾಡುವುದರ ಮೂಲಕವಾಗಿ ಸಾಂಸಾರಿಕವಾದಂತಹ ಸಮುದ್ರವನ್ನು ತರಿಷ್ಯಂತಿ ದಾಟ್ತಾರೆ. ಸಂಸಾರ ಶರಧಿಯನ್ನು ದಾಟಬೇಕು ಅಂತಾದರೆ ಕೃಷ್ಣ ಗುಣಗಾನ ಆಗಬೇಕು. ಸಂಸಾರದಲ್ಲಿ ನಿರಂತರವಾಗಿ ಬರುವಂತಹ ಯಾವ ದುಃಖ ಪರಂಪರೆಗಳಿವೆ ಅದರಿಂದ ನಾವು ತಪ್ಪಿಸಿಕೊಳ್ಳಬೇಕು ಅಂತಾದರೆ ಲೋಕಕಲ್ಮಷಹರನಾದಂತಹ ಕೃಷ್ಣನನ್ನು ಅಪ್ಪಿಕೊಳ್ಳಬೇಕು. ಅದನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ನಮ್ಮ ಕಣ್ಣೆದುರಿಗೆ ಗೋಚರವಾಗ್ತಾ ಇದೆ. ಸ್ವಾಮಿ, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಯೋಗ್ಯವಾದ ರೀತಿಯಲ್ಲಿ ಮನ್ನಿಸಿ ಅನುಗ್ರಹಿಸಿ ಇಂದಿಗೆ ಅವತರಿಸಿ 125 ವರ್ಷಗಳ ಮೇಲೂ ಸಂದವು. ನಮ್ಮ ಗಮನಕ್ಕೆ ಪ್ರಾಯಶಃ ಇನ್ನೇನೂ ನಿನ್ನ ಲೋಕ ಕಾರ್ಯ ಉಳಿದಿಲ್ಲ ಅಂತ ಅನಿಸ್ತದೆ. ಹೇಗೂ ಈಗಷ್ಟೇ ಉಚ್ಛೃಂಖಲಾ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಒಡ್ಡಿಸಿಕೊಂಡಂತಹ ಯಾದವರು ವಿಪ್ರಶಾಪಕ್ಕೆ ಒಳಗಾಗಿ ವಿಪ್ರಶಾಪ ಅಗ್ನಿ ಅವರನ್ನು ಉರಿಸ್ತಾ 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 ಇದೆ. ಅದು ಉರಿದು ಹೋಗ್ತಾ ಇದೆ. ವಿಪ್ರಶಾಪೇನ ನಷ್ಟಪ್ರಾಯಂ, ಅದು ಹೋಯ್ತದೆ, ಇನ್ನು ಸರಿಯಾಗಲಿಕ್ಕಿಲ್ಲ. ಕೃಷ್ಣ, ಮತ್ತೆ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಿನ್ನದ್ದಾದಂತಹ ಸ್ವಧಾಮಕ್ಕೆ ನೀನು ಬರಬೇಕು, ನಿನ್ನದ್ದಾದಂತಹ ಶಾಂತಿಧಾಮಕ್ಕೆ ನೀ ಬರಬೇಕು. ಅಲ್ಲಿ ಬಂದು ನಮ್ಮನ್ನು ಶಾಂತರನ್ನಾಗಿಸಬೇಕು, ಲೋಕಪಾಲಕರನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆ ಮಾಡಿದ ಬ್ರಹ್ಮ. ಕೃಷ್ಣ ಹೇಳ್ತಾನೆ, ನೀವು ಹೇಳಿದ್ದೆಲ್ಲ ನನಗೆ ಗೊತ್ತಾಗಿದೆ, ಅವಧಾರಿತ ಮೇತನ್ಮೆ ಎಲ್ಲ ಗೊತ್ತಾಗಿದೆ. ಎಲ್ಲ ನೀವು ಹೇಳಿದಂತಹ ಪ್ರಾರ್ಥನೆಯನ್ನು ಮನ್ನಿಸಿ ಎಲ್ಲವನ್ನೂ ಮಾಡಿ ಮುಗಿಸಿ ಆಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ಯಾದವ ಕುಲವೆಲ್ಲ ದಗ್ಧವಾಗಿ ಹೋಗ್ತದೆ. ಆಮೇಲೆ ಬರ್ತೇನೆ ನಾನು. ಒಂದು ವೇಳೆ ಅದನ್ನು ಮಾಡದೇ ಬಂದರೆ ಯದ್ಯಸಂಹೃತ್ಯ ದೃಪ್ತಾನಾಂ, ಆವಾಗ ಮತ್ತೆ ಅಧರ್ಮವೆಂಬಂತಹ ಅಲೆ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಹೋಗ್ತದೆ.
ಮತ್ತೆ ಅವರನ್ನು ನಿಯಂತ್ರಿಸುವುದು ಕಷ್ಟ. ಈಗಷ್ಟೇ ಉರಿಯುವುದಕ್ಕೆ ಶುರುವಾಗಿದೆ ವೇಣುವೃಕ್ಷದ ಸಂಘ. ಹಾಗಾಗಿ ಅದು ಪೂರ್ತಿ ಆದ ಮೇಲೆ ಯಾಸ್ಯಾಮಿ ಭವನಂ, ಬರ್ತೇನೆ ಅಲ್ಲಿಗೆ. ಸರಿ, ಇವರೆಲ್ಲ ಆ ಭಗವಂತನಿಗೆ ಪ್ರದಕ್ಷಿಣೆ ಬಂದರೂ ತಮ್ಮ ತಮ್ಮ ಲೋಕಕ್ಕೆ ಹೊರಟು ಹೋದರು. ಆ ದೇವತೆಗಳು ಹೊರಟು ಹೋದ ತತ್ಕ್ಷಣದಲ್ಲಿಯೇ ದ್ವಾರಕೆಯಲ್ಲಿ ಒಂದೊಂದು ಉತ್ಪಾತಗಳು ಏಳುವುದಕ್ಕೆ ಪ್ರಾರಂಭಿಸಿದವು. ಕೃಷ್ಣ ನೋಡ್ತಾ ಇದ್ದಾನೆ ಹಸನ್ಮುಖಿಯಾಗಿ. ಅವನಿಗೆ ಯಾವುದೇ ಅದರಲ್ಲಿ ಅಂಟುವಿಕೆ ಇಲ್ಲ, ತಲೆ ಬಿಸಿ ಇಲ್ಲ. ಹೇಳ್ತಾನೆ ಅಲ್ಲಿದ್ದಂತಹ ಯಾದವರಲ್ಲಿ, ಯಾದವರೇ ನೋಡಿ, ಉತ್ಪಾತ ಮತ್ತೆ ಮತ್ತೆ ಏರಿ ಬರ್ತಾ ಉಂಟು ನಮ್ಮ ಮೇಲೆ. ಇದು ಆ ಬ್ರಾಹ್ಮಣ ಶಾಪದ ಫಲ, ದುಷ್ಪರಿಣಾಮ. ಆದ ಕಾರಣ ನಾವಿಲ್ಲಿನ್ನು ವಾಸ ಮಾಡಬಾರದು. ನವಸ್ತವ್ಯಂ ಇಹ, ನೇರವಾಗಿ ಪ್ರಭಾಸ ಕ್ಷೇತ್ರಕ್ಕೆ ಸಾಗಬೇಕು. ಪ್ರಭಾಸ ಕ್ಷೇತ್ರದಲ್ಲಿ ಸಾಗಿ ಯಾವ ಮಹಾ ಪುಣ್ಯವನ್ನು ಕೊಡುವಂತಹ ಕ್ಷೇತ್ರ ಅದು. ಅಂತಹ ಪುಣ್ಯಪ್ರದವಾದಂತಹ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಸ್ನಾನಾದಿಗಳನ್ನು ಪೂರೈಸಿ ಬ್ರಾಹ್ಮಣ ಶಾಪವನ್ನು ನಿವೃತ್ತಿ ಮಾಡುವುದಕ್ಕೆ ಆಗ್ತದೋ ಅಂತ ಯತ್ನಿಸಬೇಕು. ಬ್ರಾಹ್ಮಣ ಸೇವೆಯನ್ನು ಮಾಡಬೇಕು. ಬ್ರಾಹ್ಮಣಾರ್ಚನೆಯನ್ನು ಮಾಡುವುದರ ಮೂಲಕವಾಗಿ, ಪಿತೃಗಳನ್ನು ಸಂತೈಸುವುದರ ಮೂಲಕವಾಗಿ, ದೇವತೆಗಳನ್ನು ಪೂಜಿಸುವುದರ ಮೂಲಕವಾಗಿ ಬ್ರಾಹ್ಮಣ ಶಾಪದಿಂದ ನಾವು ಹೊರಗಡೆ ಬರುವುದಕ್ಕಾಗ್ತದೋ ಅಂತ ಯತ್ನಿಸಿರಿ. ಹೋಗಿ ಎಲ್ಲ ರಥಾದಿಗಳನ್ನು ಹಿಡ್ಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಸಾಗಿದರು. ತನ್ನಿರೀಕ್ಷ್ಯ ಎಲ್ಲೋ ಮೂಲೆಯಲ್ಲಿ ಕೃಷ್ಣನ ಅತ್ಯಂತ ಆಪ್ತನಾದಂತಹ, ಬೃಹಸ್ಪತಿ ಶಿಷ್ಯನಾದಂತಹ ಉದ್ಧವ ನೋಡ್ತಾ ಇದ್ದಾನೆ. ದೇವತೆಗಳು ಬಂದು ಪ್ರಾರ್ಥಿಸಿ ಹೋದದ್ದು ಅವನ ಕಣ್ಣಿಗೆ ಬಿದ್ದಿದೆ. ದ್ವಾರಕೆಯಲ್ಲಿ ಪದೇ ಪದೇ ನಾನಾ ಪ್ರಕಾರದ ವಿಪತ್ಪರಂಪರೆಗಳೇ ಬಂದು ಎರಗುವುದನ್ನು ಕಣ್ಣಾರೆ ನೋಡ್ತಾ ಇದ್ದಾನೆ. ಅದನ್ನು ಕಂಡು ಭಗವಂತ ಕೊಟ್ಟಂತಹ ಸಂದೇಶವೂ ಆ ಉದ್ಧವನ ಕಿವಿಗೆ ಬಿದ್ದಿದೆ. ಅಲ್ಲಿಂದ ನೇರವಾಗಿ ಓಡೋಡಿ ಬರ್ತಾನೆ. ವಿವಿಕ್ತ ಉಪಸಂಗಮ್ಯ ಬಂದು ಕೃಷ್ಣನನ್ನು ಸೇರಿದ್ದಾನೆ. ಪುಣ್ಯಾತ್ಮ ಬಂದವನೇ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ್ದಾನೆ. ಕೃಷ್ಣನ ಶ್ರೀಪಾದವನ್ನು ಗಟ್ಟಿ ಹಿಡ್ಕೊಂಡಿದ್ದಾನೆ. ಹಿಡ್ಕೊಂಡು ಹೇಳ್ತಾನೆ, ದೇವದೇವೇಶ ಯೋಗೇಶ ಪುಣ್ಯಶ್ರವಣ ಕೀರ್ತನ ಸಂಹೃತ್ಯೈತತ್ಕುಲಂ ನೂನಂ ಲೋಕಂ ಸಂತ್ಯಕ್ಷತೆ ಭವಾನ್ ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರ. ಕೃಷ್ಣ, ಸಮಗ್ರವಾದಂತಹ ಈ ಯಾದವ ಕುಲವನ್ನು ಪರಿಪೂರ್ಣವಾಗಿ ಉರಿಸಿ ಈ ಲೋಕವನ್ನೇ ನೀ ಬಿಡುತ್ತಾ ಇದ್ದೀ ಅನ್ನುವುದು ನನ್ನ ಅಂತರ್ದೃಷ್ಟಿಗೆ ಗೊತ್ತಾಗಿದೆ. ಕೃಷ್ಣ, ಬಂದಂತಹ ವಿಪ್ರಶಾಪವನ್ನು ನಿವಾರಣೆ ಮಾಡುವುದಕ್ಕೆ ನೀನಲ್ಲದೆ ಬೇರೆ ಯಾರು ಪ್ರಪಂಚದಲ್ಲಿ ಸಮರ್ಥರಿದ್ದಾರೆ? ಆದರೂ ಕೂಡ ನೀನದನ್ನು ಮಾಡುವುದಕ್ಕೆ ಮನ ಮಾಡುವುದಿಲ್ಲ ಅಂತ ಆದರೆ ಇದಕ್ಕೆ ನಾನು ಹೇಗೆ ಅರ್ಥೈಸಿಕೊಳ್ಳಬೇಕು? ಕೃಷ್ಣ, ಈ ಭೂಲೋಕವನ್ನು ಬಿಟ್ಟು ಹೋಗ್ತೀಯಾ? ಕೃಷ್ಣ, ನಾಹಂತವಾಂಘ್ರಿಕಮಲಂ ಕ್ಷಣಾರ್ಧಮಪಿ ಕೇಶವ. ಸ್ವಾಮಿ, ನಿನ್ನ ಶ್ರೀಪಾದವನ್ನು ಒಂದು ಘಳಿಗೆ ಬಿಟ್ಟಿರುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ. ನಾಹಂತವಾಂಘ್ರಿಕಮಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇ ನಾಥ. ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗು ದೇವ.
ಸ್ವಧಾಮನಯ ಮಾಮಪಿ. ಎಂಥ ಮುಗ್ಧ ಭಾವ ನೋಡಿ ಉದ್ಧವನಲ್ಲಿ. ನನ್ನನ್ನೂ ಕರ್ಕೊಂಡು ಹೋಗಲ್ಲಿಗೆ, ನಿನ್ನನ್ನು ಬಿಟ್ಟಿರುವುದಕ್ಕೆ ಒಂದು ಕ್ಷಣ ನಾನು ಅಸಮರ್ಥನಾಗಿದ್ದೇನೆ. ನಿನ್ನ ಜೊತೆಗಿನ ಬಾಂಧವ್ಯ ಏನು ಕೃಷ್ಣ? ಅದು ನೀ ಅವತರಿಸಿದ ಅಂದಿನಿಂದ ಈ ಕ್ಷಣದವರೆಗೆ ನಿನ್ನನ್ನು ಬಿಟ್ಟ ಉದ್ಧವನ ಇವ. ಅದೇನ ಅವತಾರದ ಲೀಲೆಗಳು, ಅದನ್ನೆಲ್ಲ ನೋಡುತ್ತಾ 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 ನಾವೆಲ್ಲ ಆನಂದಿಸಿದವರು ಕೃಷ್ಣ ನಿನ್ನ ಈ ವಿಚಿತ್ರವನ್ನು. ಮಲಗುವಾಗ ನಿನ್ನ ಜೊತೆಗೆ, ಆಡುವಾಗ ನಿನ್ನ ಜೊತೆಗೆ, ಕೂಡುವಾಗ ನಿನ್ನ ಜೊತೆಗೆ, ಊಟೋಪಹಾರಗಳನ್ನು ಮಾಡುವಾಗ ನಿನ್ನ ಜೊತೆಗೆ, ಪ್ರತಿಯೊಂದು ನಿನ್ನದೇ ಜೀವ ಆಗಿರುವಂತಹ ನನ್ನನ್ನು ಕಥಂ ತ್ವಾಂ, ನೀನು ಹೇಗೆ ಬಿಟ್ಟೋಗುತ್ತೆ ಕೃಷ್ಣ? ವಯಂ ಭಕ್ತಾಃ ಕಥಂ ತ್ಯಜೇಮಹಿ, ನಮ್ಮಂಥವರು ನಿನ್ನನ್ನು ಬಿಟ್ಟು ಹೋಗುವುದು ಯಾವ ಕ್ರಮದಲ್ಲಿ? ಬರುವುದಿಲ್ಲ, ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ನೆನಪಾಗ್ತದೆ, ನೀನು ತಿಂದು ಉಳಿದಂತಹ ಆಹಾರ ನಮಗೆ ಪ್ರಸಾದ ಆಯಿತು, ಅದನ್ನು ನಾವು ತಿಂದದ್ದು ಈಗ ಮತ್ತೆ 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 ಕಣ್ಣೆದುರು ಕಟ್ಟಿ ಬರ್ತಾ ಉಂಟು. ಬಿಡಬೇಡ, ನಾನು ಬರ್ತೇನೆ ನಿನ್ನ ಜೊತೆಗೆ. ಏವಂ ವಿಜ್ಞಾಪಿತೋ ರಾಜನ್, ಕೃಷ್ಣನಿಗೆ ಅನಿಸಿತವಾಗ ಇವ ಬಹಳವಾಗಿ ನನ್ನನ್ನು ಹಚ್ಚಿಕೊಂಡಿದ್ದಾನೆ, ಪರಿಸ್ಥಿತಿ ಅನಿವಾರ್ಯ, ನಾ ಹೋಗದೆ ಗತ್ಯಂತರವಿಲ್ಲ. ಹಾಗೆಂತ ಇವನಿಗೊಂದು ಸದ್ಗತಿಯನ್ನು ಅನುಗ್ರಹಿಸದೆ ಉಪಾಯವಿಲ್ಲ. ಉದ್ಧವ ಬಾ ಬಾ, ಊರಲ್ಲಿ ಮೆಲ್ಲವೆಲ್ಲ ಬರ್ತಾನೆ. ಹೇಳ್ತಾನೆ ಭಗವಂತ, ನೋಡಪ್ಪ, ಸಮಗ್ರ ಯಾದವ ಕುಲ ಈಗ ವಿಪ್ರಶಾಪದಿಂದ ದಗ್ಧವಾಗ್ತಾ ಉಂಟು, ಅದನ್ನು ತಡೆಯುವುದಕ್ಕೆ ನಾ ಯಾರು? ಆದ ಕಾರಣ ಇದು ಸಂಕಲ್ಪ, ದೈವ ಸಂಕಲ್ಪವೇ ಹಾಗೆ ಪರಿಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಇಂದಿನಿಂದ 7ನೇ ದಿವಸಕ್ಕಾಗುವಾಗ ಸಮಗ್ರವಾದ ದ್ವಾರಕೆಯನ್ನು ಸಮುದ್ರ ನುಂಗಿಬಿಡ್ತದೆ. ಆಮೇಲೆ ನಾನಿಲ್ಲಿಂದ ಹೊರಡ್ತೇನೆ. ನನ್ನಿಂದ ತ್ಯಜಿಸಲ್ಪಟ್ಟಂತಹ ಈ ಭೂಲೋಕದಲ್ಲಿ ತ್ಯಜಿಸಿದ ತತ್ಕ್ಷಣದಲ್ಲಿಯೇ ಕಲಿಯುಗದ ಆರಂಭವಾಗ್ತದೆ. ನೀನಿಲ್ಲಿರಬಾರದು, ನ ವಸ್ತವ್ಯಂ ತ್ವಯ, ನಾನಿರದಂತಹ ಭೂಮಿಯಲ್ಲಿ ನೀ ಇರಬಾರದು. ವನಚರನಾಗಿ ಮತ್ತೆ ನನ್ನನ್ನೇ ಆಲೋಚನೆ ಮಾಡುತ್ತಾ, ಚಿಂತನೆ ಮಾಡುತ್ತಾ ಮುಂದೆ ಸಾಗಬೇಕು. ಎಲ್ಲವನ್ನು ನೀನು ಬಿಟ್ಟು ಮುಂದೆ ಸಾಗಬೇಕು. ಮಯ್ಯಾವೇಶ್ಯ ಮನಃ ಸಮ್ಯಕ್, ನನ್ನಲ್ಲಿ ನಿನ್ನನ್ನು ಸೇರಿಸಿಕೋ, ನಿನ್ನಲ್ಲಿ ನನ್ನನ್ನು ಸೇರಿಸಿಕೋ. ಸಮದೃಷ್ಟಿಯಿಂದ ಸಂಚರಿಸ್ತಾ ಇರು ಈ ಭೂಮಂಡಲದಲ್ಲಿ. ಅಂದಿನಿಂದ ಇಂದಿನವರೆಗೆ ನನ್ನನ್ನು ನೀನು ಯಾವ ರೀತಿಯಲ್ಲಿ ಕಂಡಿದ್ಯೋ, ಮನಸ ವಾಚ ಚಕ್ಷುರ್ಭ್ಯಾಂ ಶ್ರವಣಾದಿಭಿ, ಅದನ್ನು ಮನಸ್ಸಿನಲ್ಲಿ ಧರಿಸಿಕೋ. ಅದೇ ನಿನ್ನ ಕಣ್ಣಿನಿಂದ ಯಾವುದೆಲ್ಲ ಈಗ ಕಾಣ್ತಾ ಇದೆ, ಇದೆಲ್ಲವೂ ಕೂಡ ನಶ್ವರ ಅಂತ ತಿಳಿದುಕೋ. ಆ ನಶ್ವರ ಅಂತ ತಿಳಿಬೇಕು ಅಂತಂದ್ರೆ ಅಷ್ಟು ಸುಲಭ ಇದೆಯಾ? ಅದಕ್ಕೋಸ್ಕರ ಕೃಷ್ಣನಿಗೆ ಅನಿಸಿತು, ಜನನ ಮರಣದ ಖಚಿತತೆಯನ್ನು ಕೃಷ್ಣನಿಗೆ ಹೇಳಬೇಕು ಅಂತ ಅನಿಸಿತು. ಯಾರಿಗೆ? ಉದ್ಧವನಿಗೆ. ಜನನ ಮರಣ ಅನ್ನುವಂಥದ್ದು ಖಚಿತ ಜೀವನಿಗೆ, ಅದನ್ನು ಉದ್ಧವನಿಗೆ ಹೇಳಬೇಕು. ಸಾಂಸಾರಿಕವಾದಂತಹ ಭೀತಿ, ಸಾಂಸಾರಿಕವಾದಂತಹ ಕ್ಲೇಶಗಳು, ಅದನ್ನು ಉದ್ಧವನಿಗೆ ನಾ ಸಾರಬೇಕು. ಇದು ಯಾವುದೂ ಕೂಡ ಯೋಗ್ಯವಾದ್ದಲ್ಲ. ಯಾಕೆ?
ಇದನ್ನು ಯಾವುದನ್ನೂ ಕೂಡ ಕಟ್ಟಿಕೊಂಡು ಯಾವ ಸಾಧನೆಯನ್ನು ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಾಂಸಾರಿಕವಾದಂತಹ ತಿರಸ್ಕಾರ ಭಾವ ಬರುವ ಹಾಗೆ ಇವನಲ್ಲಿ ನಾನು ಯಾವುದೋ ಒಂದನ್ನು ಆವಾಹಿಸಬೇಕು ಅಂತ ಹೇಳಿ ಅವನನ್ನು ಮತ್ತೂ ಹತ್ತಿರ ಕರೆದು ಹೇಳ್ತಾನೆ ಕೃಷ್ಣ, ನೋಡಪ್ಪ, ಸಾವು ಎಂಬುದು ಖಚಿತ, ಆದ ಕಾರಣವೇ ಜನ್ಮ ಅನ್ನುವುದು ಖಚಿತ. ಹಾಗೆಂತ ಜನನ ಮರಣದ ಸುಳಿಯಲ್ಲಿರುವಂತಹ ಈ ಸಂಸಾರವೆಂಬುದು ಅಷ್ಟೇ ಅನಿಶ್ಚಿತತೆಯಿಂದ ಕೂಡಿದ್ದು. ನಿಶ್ಚಿತವಾದಂತಹ ತತ್ವವನ್ನು ನೀ ಅರಿಯುವುದಕ್ಕೆ ಮನ ಮಾಡಬೇಕು. ಅದನ್ನು ಹೇಳ್ತೇನೆ, ಉಪದೇಶ ಮಾಡ್ತೇನೆ. ಒಂದೆಡೆಯಲ್ಲಿ ಅರ್ಜುನನ ವಿಷಾದ, ಅದಕ್ಕೋಸ್ಕರ ಗೀತೆ ಆಯಿತು, ಭಗವದ್ಗೀತೆ. ಇಲ್ಲೂ ಹಾಗೆ ಉದ್ಧವನಿಗೆ ಬಂದಂತಹ ಸಾಂಸಾರಿಕವಾದಂತಹ ಕ್ಲೇಶಗಳಿಂದ ತಾನು ಆಗಬೇಕು, ತಾನು ಅತ್ಯಂತ ಪರಿಶುದ್ಧನಾಗಬೇಕು ಅನ್ನುವಂತಹ ಭಾವದಿಂದ ಕೃಷ್ಣನನ್ನು ಸಮೀಪಿಸಿದ್ದಾನೆ. ಆವಾಗ ಭಗವದ್ಗೀತೆ, ಅದೂ ಭಗವದ್ಗೀತೆ, ಇದೂ ಭಗವದ್ಗೀತೆ. ಅಲ್ಲಿಯ ಕರ್ತೃ ಕೃಷ್ಣ, ಇಲ್ಲಿಯ ಕರ್ತೃ ಕೃಷ್ಣ. ಅಲ್ಲಿಯ ಗುರು ಕೃಷ್ಣ, ಇಲ್ಲಿಯ ಗುರು ಕೃಷ್ಣ. ಅಲ್ಲಿಯ ಶಿಷ್ಯ ಅರ್ಜುನ, ಇಲ್ಲಿಯ ಶಿಷ್ಯ ಉದ್ಧವ. ಅಲ್ಲಿಯ ಭಾವ ಬೇರೆ, ಇಲ್ಲಿಯ ಭಾವ ಬೇರೆ. ಹಾಗೆಂತ ಕೃಷ್ಣನ ಉಪದೇಶದ ದಾರಿ ಒಂದೇ ರೀತಿಯದ್ದು, ತಾತ್ಪರ್ಯದಲ್ಲಿ ಒಂದೇ, ಶ್ಲೋಕಗಳು ಬೇರೆ ಇರ್ಬೋದು, ಅದರದ್ದಾದಂತಹ ಸ್ವಾರಸ್ಯ ಬೇರೆ, ಅದೂ ಭವೌಷಧಿ. ಇದರದ್ದಾದ ಸ್ವಾರಸ್ಯ ಬೇರೆ, ಇದೂ ಭವೌಷಧಿ. ಅದು ಅರ್ಜುನನಲ್ಲಿ ಕರ್ತವ್ಯವನ್ನು ಒತ್ತಿ ಹೇಳಿತು, ಇದು ಉದ್ಧವನಲ್ಲಿ ನಿನ್ನದ್ದಾದಂತಹ ಸಾಂಸಾರಿಕವಾದಂತಹ ಜೀವನದಿಂದ ನೀನು ನಿವೃತ್ತನಾಗು ಅಂತ ಹೇಳಿತು. ಅದು ಪ್ರವೃತ್ತಿಯನ್ನು ಉಪದೇಶ ಮಾಡಿತು, ಇದು ನಿವೃತ್ತಿಯನ್ನು ಉಪದೇಶ ಮಾಡಿತು. ಇಷ್ಟು ವ್ಯತ್ಯಾಸಗಳನ್ನು ಈಗ ಮೇಲ್ನೋಟಕ್ಕೆ ನಾವು ಹೇಳುವುದಕ್ಕೆ ಸಾಧ್ಯ. ಪ್ರಣಿಪತ್ಯಾಹ ತತ್ವಜಿಜ್ಞಾಸು, ಅಲ್ಲಿ ಅರ್ಜುನನದ್ದಾದಂತಹ ಭಾವ ಏನು? ಅವ ಆರ್ತನಾಗಿದ್ದ. ಇಲ್ಲಿ ಉದ್ಧವ ಜಿಜ್ಞಾಸುವಾಗಿದ್ದ. ಭಗವಂತನನ್ನು 4 ಪೂಜಿಸ್ತಾರಂತೆ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಭಗವದ್ಗೀತೆ ಗೊತ್ತಿರುವವರಿಗೆ ಆ ಶ್ಲೋಕ ನೆನಪಾಗ್ಬೋದು. ಭಗವಂತನನ್ನು 4 ಪೂಜಿಸ್ತಾರೆ. ಆರ್ತರಾದವರು, ಜಿಜ್ಞಾಸುಗಳಾದವರು, ತಿಳಿಯುವುದಕ್ಕೆ ಆಸೆ ಇರುವವರು, ಸಂಪತ್ತನ್ನು ಬಯಸುವವರು ಅರ್ಥಾರ್ಥಿ. ಮತ್ತೊಬ್ಬರು ಜ್ಞಾನಿಗಳು. ಜ್ಞಾನಿಗಳು ಬಯಸ್ತಾರೆ. ಆದರೆ ಅದರಲ್ಲಿ ನನಗೆ ಅತ್ಯಂತ ಹತ್ತಿರದವನು ಯಾರು ಅಂತ ಕೇಳಿದರೆ ತೇಷಾಂ ಜ್ಞಾನಿ ನಿತ್ಯಯುಕ್ತ. ಜ್ಞಾನಿಗಳೇ ನನಗೆ ಹತ್ತಿರ. ಹಾಗೆಂತ ಅವರು ದೂರ ಅಂತ ಹೇಳುವ ಅರ್ಥ ಅಲ್ಲ. ಆರ್ತರಾದವರನ್ನೂ ನಾನು ರಕ್ಷಣೆ ಕೊಟ್ಟು ಬೇಕಾದ್ದನ್ನು ಕೊಟ್ಟಿದ್ದೇನೆ. ಜಿಜ್ಞಾಸುಗಳಿಗೂ ಕೂಡ ಅವರ ದಾಹವನ್ನು ತಣಿಸಿದ್ದೇನೆ. ಅರ್ಥಾರ್ಥಿಗಳಿಗೆ ಬೇಕಾದ್ದನ್ನು ಕೊಟ್ಟಿದ್ದೇನೆ. ಆದರೆ ಜ್ಞಾನಿ ಆತ್ಮೈವ ಮೇ ಮತಂ, ಜ್ಞಾನಿಯೇ ನನ್ನ ಆತ್ಮ. ಈ ಉದ್ಧವನಿಗೆ ಒಂದೊಂದೇ ಭಾಗವತ ಧರ್ಮವನ್ನು ಉಪದೇಶ ಮಾಡ್ತಾನೆ ಕೃಷ್ಣ. ಸಮಗ್ರವಾದಂತಹ ಭಾಗವತ, ಅದರಲ್ಲಿ ಪ್ರಾರಂಭದಲ್ಲಿ ಅವಧೂತ ಗೀತೆ. ಒಬ್ಬ ಅವಧೂತನಾದವನು ದತ್ತಾತ್ರೇಯ, ಅವ ಯದುರಾಜನಿಗೆ ಉಪದೇಶ ಮಾಡಿದಂತಹ ಒಂದು ವಿಶಿಷ್ಟತಮವಾದಂತಹ ಉಪದೇಶ. ಆ ಉಪದೇಶದಲ್ಲಿ ಏನು ಅಂತ ಕೇಳಿದರೆ, ನಮ್ಮನ್ನು ನಾವು ಅಂಟಿಕೊಳ್ಳದ ಹಾಗೆ ರೂಪಿಸಿಕೊಳ್ಳುವುದು ಹೇಗೆ ಅನ್ನೋದು ಒಂದು ಬಹುದೊಡ್ಡದಾದಂತಹ ಔಷಧಿ. ಅದರಲ್ಲಿ ಆ ದತ್ತಾತ್ರೇಯ ರೂಪದಲ್ಲಿರುವಂತಹ ಬ್ರಾಹ್ಮಣ
ತನ್ನ ಜೀವನದಲ್ಲಿ ಏನೇನು ಕಲಿತ ಅನ್ನುವುದನ್ನು ಯದುರಾಜನಿಗೆ ಉಪದೇಶ ಮಾಡ್ತಾನೆ. ಅದನ್ನು ನಮ್ಮ ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಆ ದತ್ತಾತ್ರೇಯ ರೂಪದಲ್ಲಿರುವಂತಹ ಬ್ರಾಹ್ಮಣ ಗುರುಗಳ ಕೈಯಲ್ಲಿ ಕಲಿಯುವುದಕ್ಕಿಂತ ಹೆಚ್ಚು ಗುರುತ್ವವನ್ನು ಹೊಂದಿದವರ ಕೈಯಲ್ಲಿ ಕಲಿತದ್ದೇ ಅಧಿಕ. ಪ್ರಕೃತಿಯಲ್ಲಿರುವಂತಹ 24 ವಸ್ತುಗಳಲ್ಲಿ ಅವ ಗುರುತ್ವವನ್ನು ಕಂಡ. ಆ 24 ವಸ್ತುಗಳು ಅದು ಅವನಿಗೆ 24 ತತ್ವಗಳಾಗಿ ರೂಪುಗೊಂಡಿತು, ಜೀವನದ ತತ್ವಗಳು. ಏನಂತೆ? ಪೃಥಿವೀ ವಾಯುರಾಕಾಶ ಮಾಪೋಗ್ನಿಶ್ಚಂದ್ರಮ ರವಿ ಕಪೋತೋ ಅಜಗರಃ ಸಿಂಧು ಪತಂಗೋ ಮಧುಕೃತ್ ಗಜಃ ಮಧುಃ ಹರಿಣೋ ಮೀನಃ ಪಿಂಗಲ ಕುರರಃ ಅರ್ಭಕಃ ಕುಮಾರಿ ಶರಕೃತ್ ಸರ್ಪ ಊರ್ಣನಾಭಿಸ್ಸುಪೇಶಕೃತ್ ಏತೇ ಮೇ ಗುರವಃ ಚತುರ್ವಿಂಶತಿರಾಶ್ರಿತಾಃ. ಇವರೆಲ್ಲ ನನ್ನ ಗುರುಗಳಾಗಿದ್ದಾರೆ. ಇವರಲ್ಲೆಲ್ಲ ಯಾಕೆ ಗುರುಗಳು ಅಂತ ಕೇಳಿದರೆ, ಅವರಲ್ಲಿ ಎಂಥದ್ದೊಂದು ಕಲಿತ, ಒಂದಕ್ಷರ ಕಲಿಸಿದವನು ಗುರುವಲ್ವ. ಹಾಂ, ಏತೇ ಮೇ ಗುರವಃ. ಇವರೆಲ್ಲ ನನ್ನ ಗುರುಗಳು. ಯಾರೆಲ್ಲ? ಭೂಮಿ, ಹಾಗೆ ವಾಯು, ಆಕಾಶ, ಜಲ, ಅಗ್ನಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಪತಂಗ, ದುಂಬಿ ಅಥವಾ ಜೇನುನೊಣ, ದುಂಬಿ ಅಥವಾ ಜೇನುನೊಣ, ಹಾಗೆ ಆನೆ ಮಾತ್ರ ಅಲ್ಲ, ಮಧುಹ ಹರಿಣಃ, ಜೇನು ತೆಗೆಯುವವನು ಮಧುಹ ಅಂದರೆ ಅವನಿಂದ ಎಂಥದೋ ಒಂದು ಕಲ್ತಾವ ದತ್ತಾತ್ರೇಯ. ಹರಿಣಃ ಜಿಂಕೆ, ಮೀನಃ ಮೀನು, ಅದರಲ್ಲಿ ಎಂಥದೋ ಒಂದುಂಟು. ಪಿಂಗಲ ಎಂಬಂತಹ ವೇಶ್ಯೆ, ಹಾಗೆ ಇನ್ನೊಂದು ಕುರರ ಅಂತ ಹೇಳುವ ಜಾತಿಯ ಪಕ್ಷಿ, ಸಣ್ಣ ಮಗು, ಬಾಲಾದಪಿ ಗ್ರಹೀತವ್ಯಂ. ಸಣ್ಣ ಮಕ್ಕಳಿಂದ ಕಲೀಲಿಕ್ಕಿರ್ತದೆ ನಮಗೆ ಮಗು. ಕುಮಾರಿ, ಕುಮಾರಿ ಮದುವೆ ಪ್ರಾಯಕ್ಕೆ ಬಂದಂತಹ ಒಬ್ಬಳು ಕನ್ಯೆ. ಹಾಗೆ ಶರಕೃತ್, ಬಾಣವನ್ನು ತಯಾರು ಮಾಡುವವನು ಶರಕೃತ್. ಸರ್ಪ, ಸರ್ಪ ಹಾವು. ಹಾಗೆ ಊರ್ಣನಾಭಿ, ಜೇಡರ ಹುಳು, ನಾವು ಜೇಡ ಅಂತ ಹೇಳ್ತೇವೆ, ಜೇಡ. ಸುಪೇಶಕೃತ್, ಒಂದು ಭೃಂಗ ಕೀಟ, ಅದು ಬಂದು ಹೀಗೆ ಬೀಳ್ತದಲ್ಲ. ಏತೇಮೇ ಗುರವೋ ಮಹ್ಯಂ, ಇವರೆಲ್ಲ ನನಗೆ ಗುರುಗಳು, ಇವರಲ್ಲೆಲ್ಲ ಒಂದೊಂದನ್ನು ಕಲ್ತಿದ್ದೇನೆ ಅನ್ನುವುದನ್ನು ವಿವರಿಸುವುದಕ್ಕೆ ಒಂದು ಸಪ್ತಾಹ ಬೇಕು ಅಂತ ನಮಗೆ ಸಾಮಾನ್ಯತಃ ಅರ್ಥ ಆಗ್ಬೋದು. ಈ ಒಂದೊಂದು ವಸ್ತುಗಳಿಂದ ನಾವು ಏನೇನು ಕಲಿಬೇಕು ಅನ್ನುವಂಥದ್ದು, ಅದನ್ನು ಬಹಳ ಸುಂದರವಾಗಿ ವ್ಯಾಸರು ಹೇಳ್ತಾರೆ. ಅದನ್ನು ಅವಧೂತೋಪಾಖ್ಯಾನ ಅಂತ ಕರೀತಾರೆ ಭಾಗವತ ಸಂಪ್ರದಾಯದಲ್ಲಿ. ಅವಧೂತ ಗೀತೆ ಅಂತನೂ ಉಂಟು. ಇದನ್ನೆಲ್ಲ ಹೇಳ್ತಾನೆ. ಯಾಕೆ? ಈಗೆಲ್ಲ ಉದ್ಧವನಿಂದ ಎಲ್ಲ ಅನಿಶ್ಚಿತತೆಯನ್ನು ಖಚಿತಪಡಿಸಬೇಕು. ಅನಿಶ್ಚಿತತೆಯ ಖಚಿತತೆ ಆಗಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಉಪದೇಶ ಮಾಡ್ತಾನೆ. ತದನಂತರ ಅನೇಕ ಜಿಜ್ಞಾಸೆಗಳವನಲ್ಲಿ ಹುಟ್ಟಿಕೊಳ್ತದೆ. ಆ ಜಿಜ್ಞಾಸೆಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಕೊನೆಗೆ ಹೇಳ್ತಾನೆ ಕೃಷ್ಣ, ನೋಡಪ್ಪ, ಇಂಥದ್ದೆಲ್ಲ ನೀನು ಅರಿತುಕೊಂಡು ಭಕ್ತ್ಯಾತು ಅನನ್ಯಯ, ಅನನ್ಯವಾದಂತಹ ಭಕ್ತಿಗೆ ಮಾತ್ರ ನಾನು ಸಿಗುವುದು. ಅದಕ್ಕೋಸ್ಕರ ಅನನ್ಯ ಭಕ್ತಿಯಿಂದ ನನ್ನನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಕಾಣುತ್ತಾ ಇರು. ಮಯಿ ಭಕ್ತಿಂ ಪರಾಂಕುರುವನ್ನೇ, ನನ್ನಲ್ಲಿ ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾ ಹೋಗ್ತಾರೆ, ಕಾಣ್ತಾ ಹೋಗ್ತಾರೆ, ಅವರಿಗೆ ಇದ್ದಂತಹ ಕರ್ಮಬಂಧವೂ ಕೂಡ ಬಿಡಿಸಲ್ಪಡ್ತದೆ, ಕರ್ಮ ಲೇಪವೂ ಕೂಡ ಆಗುವುದಿಲ್ಲ. ನಿರಂತರವಾದಂತಹ ಭಾಗವತದ ಅನುಸಂಧಾನದಿಂದ ಬಂದಂತಹ ತಲೆಬಿಸಿಯೂ ದೂರವಾಗ್ತದೆ,
ಮತ್ತು ಯಾವುದೂ ಕೂಡ ಬಿಸಿಯಾದಂತಹ ಅನುಭವ ಜೀವನದಲ್ಲಿ ಬರುವುದಿಲ್ಲ. ನಿರಂತರವಾಗಿ ಕೃಷ್ಣ ಚಿಂತನೆ ಆಗಬೇಕು ಅಂತಾದರೆ ದಾರಿ ಒಂದೇ, ಭಾಗವತ ಮಾತ್ರ. ಅದಕ್ಕೋಸ್ಕರ ನಾರದರು ಹೇಳಿದರು ನೋಡಿ ಪ್ರಾರಂಭದಲ್ಲಿ, ಭಕ್ತಿಯ ಹತ್ತಿರ ಏನು ದುಃಖ ಬರ್ತಾ ಇದೆ, ದುಃಖಿಸ್ತಾ ಇದ್ದಾಳೆ ಭಕ್ತಿ. ಆವಾಗ ನಾರದರು ಹೇಳ್ತಾರೆ, ಶ್ರೀಕೃಷ್ಣ ಚರಣಾಂಭೋಜಂ ಸ್ಮರ ದುಃಖಂಗಮಿಷ್ಯತಿ ಅಂತ ಹೇಳಿಲ್ವ? ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿದರೂ ಭಾಗವತದಲ್ಲಿ ದೋಷ ಅಲ್ಲ ಅಂತ ಉಂಟು. ಪೌನರುಕ್ತಿ ಪುನರುಕ್ತಿ ಅನ್ನುವಂಥದ್ದು ದೋಷ ಅಲ್ಲ ಅಂತ. ಯಾಕೆ? ಜ್ಞಾಪನೆ. ಇದು ಪಾಠ ಮಾಡುವುದಲ್ಲ. ಸ್ಮಾರಯೇ ನತು ಶಿಕ್ಷಯೇ, ನೆನಪು ಮಾಡಿದ್ದಷ್ಟೇ ಅಂತ ಸೀತೆ ಹೇಳ್ತಾಳೆ ರಾಮಾಯಣದಲ್ಲಿ ರಾಮನಿಗೆ. ನಿಮಗೆ ನಾ ಪಾಠ ಮಾಡುವಷ್ಟು ದೊಡ್ಡ ಮಟ್ಟಕ್ಕೆ ಇರಲಿಲ್ಲ, ನಾನು ನೆನಪು ಮಾಡಿದ್ದು ಅಂತ. ಇವ ಕತ್ತಿ ಹಿಡ್ಕೊಂಡು ಹೊರಟ ರಾಕ್ಷಸರನ್ನೆಲ್ಲ ಕೊಲ್ಲಿಕ್ಕೆ. ಆವಾಗ ಸೀತೆ ಸ್ವಲ್ಪ ತಡೀರಿ ಅಂತ ಒಂದಷ್ಟು ತತ್ವಗಳನ್ನು ಹೇಳ್ತಾಳೆ. ಕೊನೆಗೆ ಅವಳು ಹೇಳೋದು ಸೀತೆ ರಾಮನಿಗೆ, ಸ್ಮಾರಯೇ ಅಷ್ಟೇ, ನೆನಪಿಸುವುದು ಮಾತ್ರ, ನತು ಶಿಕ್ಷೆಯೇ, ನೆನಪು ಮಾಡಿದ್ದಷ್ಟೇ, ಮತ್ತು ನೀವು ಬೇಕಾದಾಗ ಮಾಡಿ ಅಂತ. ಹಾಗೆ ಇದು ಮತ್ತೆ ಮತ್ತೆ ಸ್ಮರಣೆ ಮಾಡುವುದಕ್ಕೆ ಕೆಲವೊಂದು ಸಲ ಹೇಳಿದ್ದನ್ನು ಹೇಳಬೇಕಾಗ್ತದೆ, ಮರೆತು ಹೋಗೋದು ಜಾಸ್ತಿ ಅಲ್ವಾ. ಈವರೆಗೆ ನಾನು ಹೇಳಿದಂತಹ ಯಾವ ಭಾಗವತ ತತ್ವೋಪದೇಶ ಉಂಟು ಅದನ್ನು ಶ್ರದ್ಧೆಯ ನಿತ್ಯಂ ಅವ್ಯಗ್ರಹ, ಶ್ರದ್ಧೆಯಿಂದ ಅದನ್ನು ಕೇಳು. ಅದನ್ನು ಮತ್ತೆ ಶ್ರವಣ ಕೇಳಬೇಕು. ಕಲಿಯುವಿಕೆಯಲ್ಲಿ 3 ಹಂತ ಅಂತೆ. ಕಲಿಯುವಿಕೆಯಲ್ಲಿ 3 ಹಂತ ಉಂಟು. ಯಾವುದೆಲ್ಲ? ಶ್ರವಣ, ಮನನ, ನಿಧಿಧ್ಯಾಸನ. 3 ಸ್ಟೆಪ್ಪುಗಳು. ಇದಿಲ್ಲದೆ ಕೇಳಿದ್ದು ರಕ್ತಗತ ಆಗುವುದಿಲ್ಲ, ಓದಿದ್ದು ರಕ್ತಗತ ಆಗುವುದಿಲ್ಲ. ಮತ್ತೆ ಮತ್ತೆ ಆ ಒಂದು ಭಾವದಲ್ಲಿ ಅದನ್ನು ಮೆಲುಕು ಹಾಕ್ತಾ ಇರಬೇಕು. ಆ ಮೆಲುಕು ಹಾಕುವುದಕ್ಕೆ ಮನನ ಅಂತ ಹೆಸರು. ಮೆಲುಕು ಹಾಕಿದ್ದನ್ನು ಮತ್ತೆ ಸ್ಥಿರಗೊಳಿಸುವುದಕ್ಕೆ ನಿಧಿಧ್ಯಾಸನ ಅಂತ ಹೆಸರು. ಇದು ಕಲಿಕೆಯ 3 ಹಂತಗಳು. ಹಾಗೆ ಕಲಿಸುವ ಒಂದಷ್ಟು ಹಂತಗಳು ಉಂಟು, ಅದನ್ನು ಇನ್ನೊಂದು ದಿವಸ ಹೇಳುವ. ಉಪನಿಷತ್ ಬೇಸ್ಡ್ ಟೀಚಿಂಗ್ ಮೆಥಡಾಲಜಿ ಅಂತ ಕ್ರಮ ಉಂಟು. ಅದಕ್ಕೆ ಒಟ್ರಾಸಿ ಪಾಠ ಮಾಡುವುದು, ಹಂತ ಹಂತವಾಗಿ ಹೋಗುವಂತಹ ಕ್ರಮ. ಅದನ್ನು ನಾವು ಉಪನಿಷತ್ತುಗಳಲ್ಲಿ ನೋಡ್ತೇವೆ, ಭಾಗವತದಲ್ಲಿಯೂ ಹಾಗೆ. ಈ ಕೃಷ್ಣ ದೊಡ್ಡ ಶಿಕ್ಷಕ. ಕೃಷ್ಣ ದೊಡ್ಡ ಅಧ್ಯಾಪಕ. ಅಧ್ಯಾಪಕರಿಗೆ ಅಧ್ಯಾಪಕ, ಶಿಕ್ಷಕರಿಗೆ ಶಿಕ್ಷಕ, ಆಚಾರ್ಯರಿಗೆ ಆಚಾರ್ಯ, ಗುರುವಿಗೆ ಗುರು. ಹಾಗಾಗಿ ಅವನನ್ನು ಯತ್ರ ಯೋಗೇಶ್ವರ ಕೃಷ್ಣ ಅಂತ ಅವನನ್ನು ಹೇಳಿದರು, ಯೋಗಾಚಾರ್ಯ ಅಂತ ಹೇಳಿದರು, ಜಗದ್ಗುರು ಅಂತ ಹೇಳಿದರು. ಕೃಷ್ಣಂ ಒಂದೇ ಜಗದ್ಗುರು. ಹಾಗಾಗಿ ಆ ಗುರುವಿನ ಸ್ಮರಣೆ ಮಾಡುವ ಕಾಲಕ್ಕೆ ನಮಗೆ ಮೊದಲ ಸ್ಥಾನದಲ್ಲಿ ಬರುವುದೇ ಅವನೇ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡ ಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮಥಾಸ್ಯ ಪದ್ಮ ಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರ ಮನ್ಯಾನ್ ಅಸ್ಮದ್ಗುರೂನ್ ಸಂತತ ಮಾನತೋಸ್ಮಿ ಅಂತ. ಈ ಗುರು ಪರಂಪರೆಯಲ್ಲಿ ಬರುವುದು ಮೊದಲವ. ಸಂಧ್ಯಾವಂದನೆ ಮಾಡೋರಿಗೆ ಗೊತ್ತಾನೆ, ಯಾವತ್ತಾವತ್ ಪ್ರಣೋಮಿ ಅಂತ ಹೇಳುವ ಮೊದಲಿಗೆ ಇರುವುದೇ ಶ್ರೀಮನ್ನಾರಾಯಣ. ಅಲ್ಲಿಂದ ಪರಂಪರೆ. ಹಾಗಾಗಿ ಎಲ್ಲವೂ ಅವನೇ. ನಮ್ಮ ಜೀವನಕ್ಕೆ ಗುರುವೂ ಅವನೇ, ಆಚಾರ್ಯನೂ ಅವನೇ, ಶಿಕ್ಷಕನೂ ಅವನೇ, ತಾಯಿಯೂ ಅವನೇ, ತಂದೆಯೂ ಅವನೇ. ಆ ಭಾವದಲ್ಲಿ ಪ್ರತ್ಯಕ್ಷ ತಂದೆ ತಾಯಿಯರಲ್ಲಿ ನಾವು ಅವರನ್ನು ಕಾಣಬೇಕು. ಅದಕ್ಕೋಸ್ಕರ ಮಾತೃದೇವೋಭವ ಪಿತೃದೇವೋಭವ ಅಂತ ಬಂತು. ತಾಯಿಯಲ್ಲಿ ದೇವರನ್ನು ಕಾಣು, ತಂದೆಯಲ್ಲಿ ದೇವರನ್ನು ಕಾಣು, ಆಚಾರ್ಯನಲ್ಲಿ ದೇವರನ್ನು ಕಾಣು ಅಂತ. ಈ ಹಿನ್ನೆಲೆಯಲ್ಲಿ ಒಬ್ಬ ಗುರುವಾದವನು ಶಿಷ್ಯನಿಗೆ ಹೇಗೆ ಉಪದೇಶ ಮಾಡಬೇಕು, ತದ್ರೀತಿಯಲ್ಲಿ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಗೀತೆಯಲ್ಲಿಯೂ ಅದೇ ತಾನೆ, ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯ ಅಂತ ಹೇಳಿದ ಅರ್ಜುನ. ಆವಾಗ ಅವ ಗುರುವಾಗಲೇಬೇಕು ತಾನೆ. ಅವ ಗುರುತ್ವವನ್ನು ಕೃಷ್ಣನಲ್ಲಿ ಕಂಡ ಕಾರಣವೇ ಸಾಷ್ಟಾಂಗ ನಮಸ್ಕರಿಸಿದ್ದು, ಶಿಷ್ಯನಾಗಿದ್ದೇನೆ.
ಶಾಧಿ ಮಾಂ, ಶಾಸನ ಮಾಡಬೇಕಾದವ ಗುರು. ಹಾಗಾಗಿ ಕೇಳ್ತಾನೆ ಅರ್ಜುನ, ಶಾಧಿ ಮಾಂ ಪ್ರಪನ್ನಂ, ಶರಣಾಗಿದ್ದೇನೆ. ಇವ ಪರಿಪರಿಯಾಗಿ ಉದ್ಧವ ಕೃಷ್ಣನನ್ನು ಸೇವೆ ಮಾಡಿದ್ದರ ಫಲವಾಗಿ ಅವನಿಗೆ ಮಹತ್ತಮವಾದಂತಹ ಒಂದು ಧನ ಸಿಕ್ಕಿತು, ಸಂಪತ್ತು ಸಿಕ್ಕಿತು, ಮುಗಿಯಲಾರದಂತಹ ಸಂಪತ್ತು. ಅಂತಹ ಭಾಗವತ ತತ್ವೋಪದೇಶವನ್ನು ಮಾಡಿದಲ್ಲಿಗೆ ಅದು ಏನೋ ಒಂದು ಎಲ್ಲ ಸಾಂಸಾರಿಕವಾದಂತಹ ಭಾವಗಳು ಕೂಡ ಗಲಿತವಾದವು, ಬಿಟ್ಟು ಹೋದವು. ಸ ಏವ ಮಾದರ್ಶಿತ ಯೋಗ ಮಾರ್ಗ, ಕೃಷ್ಣ ತೋರಿಸಿದಂತಹ ಯೋಗ ಮಾರ್ಗ ಅವನಿಗೆ ಹೌದು, ನಾ ಇದರಲ್ಲಿ ಸಾಗಬೇಕು ಅಂತ ನಿಶ್ಚಯ ಆಯಿತು ಮನಸ್ಸಿಗೆ. ಬದ್ಧಾಂಜಲಿ, ಎರಡೂ ಕೈಗಳನ್ನು ಮತ್ತೆ ಗಟ್ಟಿ ಮಾಡಿದ್ದಾನೆ. ಯಾಕೆ? ಮತ್ತೆ ಎರಡಾದಂತಹ ಅನುಭವ ಆಗಬಾರ್ದಲ್ಲ. ಸೇರಿದಂತಹ ಕೈ ಗಟ್ಟಿಯಾಗಬೇಕು. ಯಾಕೆ? ಹೋಗುವ ದಾರಿ ಒಂದೇ ತಾನೆ, ಗಮ್ಯವಾದ ಸ್ಥಾನ ಒಂದೇ. ನಾನು ಕೃಷ್ಣನ ಈ ಉಪದಿಷ್ಟವಾದಂತಹ ದಾರಿಯಲ್ಲಿಯೇ ಸಾಗುವುದು ಅಂತ ಮತ್ತೆ ಯಾವತ್ತೂ ಎರಡಾಗಕೂಡದು ಅಂತ ಬದ್ಧಾಂಜಲಿ. ಅವ ಕೇಳಿಕೊಂಡದ್ದೇ ಹಾಗೆ, ಎರಡಿದ್ದದ್ದನ್ನು ಒಂದು ಮಾಡು ಅಂತ. ಬದ್ಧಾಂಜಲಿ ಪ್ರೀತ್ಯುಪರುದ್ಧ ಕಂಠ, ಮಾತು ಬರುವುದಿಲ್ಲ, ಕಂಠ ಗದ್ಗದಿತವಾಗಿದೆ. ಸುಮ್ಮನೆ ಕುಳಿತ, ಕಣ್ಣಿನಿಂದ ಧಾರಾಕಾರವಾಗಿ ಜಲಪಾತದ ಹಾಗೆ ಸುರಿತಾ ಉಂಟು ಕಣ್ಣೀರು. ಆ ಕಣ್ಣೀರು ಎಂತಹ ಕಣ್ಣೀರು ಅಂತ ಕೇಳಿದರೆ ಪರಿಮಳದ ಪನ್ನೀರದು. ವಿಷ್ಟಭ್ಯ ಚಿತ್ತಂ ಪ್ರಣಯಾವಘೂರ್ಣಂ ಧೈರ್ಯೇಣ, ಮತ್ತು ತನ್ನಲ್ಲಿ ಧೈರ್ಯವನ್ನು ತಂದುಕೊಂಡ, ಏನೋ ಒಂದು ಅವ್ಯಕ್ತವಾದ್ದನ್ನು ತನ್ನಲ್ಲಿ ಭಾವಿಸಿಕೊಂಡ. ಕೃತಾಂಜಲಿ ಪ್ರಾಹ ಯದುಪ್ರವೀರಂ. ಹೇಗಂತೆ? ಮತ್ತೆ ಬದ್ಧಾಂಜಲಿಯಾಗಿ ಕೃತಾಂಜಲಿಯಾಗಿ ಶ್ರೀಕೃಷ್ಣನ ಆ ದಿವ್ಯ ಚರಣಗಳನ್ನು ಹಿಡ್ಕೊಂಡು ತನ್ನ ತಲೆಯಿಂದ ಶ್ರೀಕೃಷ್ಣನ ಪಾದವನ್ನು ಸವರುತ್ತಾ ಮಾತಾಡ್ತಾನೆ ತಲೆ ಎತ್ತಿ. ಸ್ವಾಮಿ, ವಿದ್ರಾವಿತೋ ಮೋಹ ಮದಾಂಧಕಾರ, ನನ್ನಲ್ಲಿ ಈವರೆಗೆ ಇದ್ದಂತಹ ಯಾವ ಮೋಹ, ಸಾಂಸಾರಿಕವಾದಂತಹ ಮೋಹ, ಕೌಟುಂಬಿಕವಾದಂತಹ ಮೋಹ, ತತ್ಸಂಬದ್ಧವಾಗಿ ಬಂದಂತಹ ಮದಾದಿ ವಿಕಾರಗಳು ಎಲ್ಲವನ್ನೂ ನಾನು ಕಳ್ಕೊಂಡಿದ್ದೇನೆ. ನಿನ್ನದ್ದಾದಂತಹ ಈ ಭಾಗವತ ಉಪದೇಶ ಹೇಳುವಂತಹ ಖಡ್ಗದಿಂದ ಅದನ್ನೆಲ್ಲ ಪುಡಿ ಮಾಡಿಬಿಟ್ಟಿದ್ದೇನೆ. ವಿದ್ರಾವಿತ, ಯಾಕೆ? ಆಶ್ರಿತಸ್ತವ ಸನ್ನಿಧಾನಾತ್. ಕೃಷ್ಣ, ನಿನ್ನದ್ದಾದಂತಹ ದಿವ್ಯ ಸಾನ್ನಿಧ್ಯವೇ ನನಗಿಂತಹ ಒಂದು ಅನುಭವವನ್ನು ತರ್ತಾ ಇದೆ. ಸೂರ್ಯನ ಸಮೀಪದಲ್ಲಿ ಹಿಮ ಇದ್ದರೆ ನೀರಾಗದೆ ಉಳಿತದ, ಬೆಂಕಿ ಸಮೀಪದಲ್ಲಿ ಬೆಣ್ಣೆ ಇಟ್ಟರೆ ಅದು ನೀರಾಗದೇ ಇರ್ತದ. ತದ್ರೀತಿಯಲ್ಲಿ ನಿನ್ನದ್ದಾದಂತಹ ದಿವ್ಯ ಸಾನ್ನಿಧ್ಯದಿಂದ ನನ್ನ ಜೀವನದಲ್ಲಿ ಬಂದಂತಹ ಸಕಲ ದುರಿತಗಳೂ ಕೂಡ ನೀರಾಗಿ ಹೋಗ್ತಾ ಇವೆ. ಯಾವುದೇ ರೀತಿಯ ಬಾಂಧವ್ಯಗಳು ಕೂಡ ದೂರವಾಗ್ತಾ ಇವೆ. ಪ್ರತ್ಯರ್ಪಿತ ಮೇ ಭವತಾನುಕಂಪಿನ ಭೃತ್ಯಾಯ, ನಾನೊಬ್ಬ ಭೃತ್ಯನಾಗಿ ನಿನ್ನಲ್ಲಿ ಶರಣಾದ ಕಾಲಕ್ಕೆ ನನ್ನಲ್ಲಿ ಅತ್ಯಂತ ಸಂಪ್ರೀತನಾದಂತಹ ನೀನು ಎಲ್ಲವನ್ನು ಅನುಗ್ರಹಿಸಿದೆ ಸ್ವಾಮಿ. ನಿನ್ನದ್ದಾದಂತಹ ಈ ಸಾನ್ನಿಧ್ಯ ನನ್ನಲ್ಲಿ ಶರಣಾಗತಿಯನ್ನು ತಂದುಕೊಟ್ಟಿದೆ. ವೃಕ್ನಶ್ಚ ಮೇ ಸುದೃಢ ಸ್ನೇಹಪಾಶ, ಯಾವ ಯದುಗಳಲ್ಲಿದ್ದಂತಹ ಸ್ನೇಹಪಾಶ ಉಂಟು, ಅವರು ಇವರು ನನ್ನವರು ಅಂತ ಹೇಳಿ ಹೇಗೆ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಬಂದಿತ್ತೋ ಆ ರೀತಿಯದ್ದಾದಂತಹ ಬಾಂಧವ್ಯ ಅದು ನಿನ್ನ ಈ ಉಪದೇಶದಿಂದ ತುಂಡು 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 ತುಂಡಾಗಿ ಹೋಗಿದೆ. ಆದ ಕಾರಣ ಸ್ವಾಮಿ, ನಾ ಏನು ಮಾಡಬೇಕು ಮುಂದೆ? ಶಾಸನ ಮಾಡು. ಆದರೆ ಒಂದುಂಟು, ಹೇಳ್ತಾನೆ, ನಮೋಸ್ತುತೇ ಮಹಾಯೋಗಿನ್ ಪ್ರಪನ್ನ ಮನುಷಾಧಿಮಾಂ
ಯಥಾ ತ್ವಚ್ಚರಣಾಂಭೋಜೆ ರತಿಸ್ಯಾದನಪಾಯಿನಿ. ಕೃಷ್ಣ, ಮಹಾಯೋಗಿಗಳಿಗೂ ಯೋಗಿ ನೀನು. ನಿನ್ನಲ್ಲಿ ನಾನು ಶರಣಾಗಿದ್ದೇನೆ. ಶರಣಾದಂತಹ ನನ್ನನ್ನು ನೀನು ಶಾಸನೆ ಮಾಡಬೇಕು. ಆದರೆ ಒಂದಿನಿತು ನಿನ್ನ ಕುರಿತಾದಂತಹ ಭಕ್ತಿ ಅಲುಗಾಡದಂತೆ ಅನುಗ್ರಹಿಸು. ನಿನ್ನ ಶ್ರೀಪಾದದಲ್ಲಿ ನಿರಂತರವಾದಂತಹ ಅಚ್ಯುತವಾದಂತಹ ಭಕ್ತಿಯನ್ನು ಅನುಗ್ರಹಿಸು. ಮತ್ತೆ 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 ನಿನ್ನನ್ನೇ ನೆನೆಸುವಂತಹ ಭಾವವನ್ನು ನನ್ನಲ್ಲಿ ತುಂಬು ಕೃಷ್ಣ. ಅನಪಾಯಿನಿಯಾದಂತಹ, ಬಂದಿದೆ ಈಗ ಹೋಗದೇ ಇರುವಂತಹ ರತಿ ನಿನ್ನಲ್ಲಿ ಬರುವ ಹಾಗೆ ಒಂದು ಅನುಗ್ರಹ ಮಾಡು ಕೃಷ್ಣ. ಏನು ಮಾಡಬೇಕು ಹೇಳು. ಆವಾಗ ಭಗವಂತ ಹೇಳ್ತಾನೆ, ಉದ್ಧವ, ಅದು ಸಿದ್ಧಿಯಾಗಬೇಕು ಅಂತಾದರೆ ನೀ ಇಲ್ಲಿರಬಾರ್ದು. ಗಚ್ಚೋದ್ಧವ ಮಯಾದಿಷ್ಟಂ ಬದರಿಯಾಖ್ಯಂ ಮಮಾಶ್ರಮ. ಬದರಿಕಾಶ್ರಮಕ್ಕೆ ಸಾಗು, ಹೋಗು. ನನ್ನ ನಿತ್ಯ ಸಾನ್ನಿಧ್ಯ ಇರುವಂತಹ ಒಂದು ವಿಶೇಷ ಪುಣ್ಯಕ್ಷೇತ್ರ ಅದು. ಗಂಗಾ ನದಿ ತೀರದಲ್ಲಿ ಇರುವಂತಹ ಒಂದು ಮಹತ್ತಮವಾದಂತಹ ಕ್ಷೇತ್ರ. ಆ ಕ್ಷೇತ್ರಕ್ಕೆ ನೀ ಸಾಗಬೇಕು. ನನ್ನ ಪಾದದಿಂದ ಸೃಷ್ಟಿಯಾದಂತಹ ಗಂಗಾ ನದಿಯಲ್ಲಿ ಹರಿತಾ ಇದ್ದಾಳೆ ಗಂಗೆ. ಅಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಬಹಿರಂಗ ಅಂತರಂಗ ಶುದ್ಧಿಯನ್ನು ತಂದುಕೊಂಡು ಈಕ್ಷಯ ಅಲಕನಂದಾಯ, ಆ ಗಂಗಾ ನದಿಯನ್ನು ನಿರ್ಮುಕ್ತ ಭಾವದಿಂದ ಒಂದು ಸಲ ಗಮನಿಸು. ಗಂಗಾ ನದಿಯನ್ನು ಈಕ್ಷಯ ಅಲಕನಂದಾಯ. ಆವಾಗ ನಿನ್ನಲ್ಲಿದ್ದಂತಹ ಸಕಲ ಪಾಪಗಳೂ ಕೂಡ ನಿವೃತ್ತವಾಗ್ತವೆ. ನಾರುಮಡಿಯನ್ನುಡು. ಇತರ ಯಾವುದೇ ಬಟ್ಟೆಗಳನ್ನು ಧರಿಸಿದರೂ ಕೂಡ ಅದು ಮತ್ತೆ ಉಪದ್ರ ಕೊಡ್ತದೆ. ಮತ್ತೆ ಸಂಸಾರದಲ್ಲಿ ಸೇರಬೇಕು ಅಂತ ಭಾವ ಬರ್ತದೆ. ಯಾಕೆ ರಾಮ ನಾರುಮಡಿಯನ್ನುಟ್ಟ? ಈ 14 ವರ್ಷ ಸಾಂಸಾರಿಕವಾದಂತಹ ಸ್ಮರಣೆ ಆಗಬಾರದು. ಒಬ್ಬ ಯೋಗಿಯಾಗಿ ಸಾಗಬೇಕು, ಒಬ್ಬ ಮುನಿಯಾಗಿ ಸಾಗಬೇಕು, ಮುನಿವ್ರತದಲ್ಲಿ ಸಾಗಬೇಕು. ಅದಕ್ಕೋಸ್ಕರ ಮುನಿಯಂತಿರಬೇಕು. ಮುನಿಯ ಕೂಡದು. ಮುನಿಯಂತಿರುವಾಗ ಮುನಿಸಕೂಡದು. ಮುನಿಯಂತಿರುವಾಗ ಮುನಿಸದೇ ಇರುವ ಕಾಲಕ್ಕೆ ಎಲ್ಲರನ್ನು ಮನ್ನಿಸಬೇಕು ಅಂತ ಕಾಣ್ತದೆ. ಎಷ್ಟು ಜನರನ್ನು ಮನ್ನಿಸಿದ? ನಿನಗಿನ್ನೂ ಜೀವನ ಉಂಟು ರಾವಣ, ಸರಿಯಾಗು. ಕೇವಲ ಬಾಣಪ್ರಯೋಗದ ಮೂಲಕವಾಗಿ ಎಚ್ಚರಗೊಳಿಸಿದ ವಾಲಿಯನ್ನು ಕೊನೆಯ ಕಾಲಕ್ಕೆ ವಾಲಿಗೆ ಅರ್ಥ ಆಯಿತು, ನದೋಷಂ ರಾಘವೇ ದಧ್ಯವು. ಆ ರಾಘವನಲ್ಲಿ ಯಾವ ದೋಷವನ್ನು ಕಾಣಲಿಲ್ಲಲ್ಲ ದುಷ್ಟನಾದಂತಹ ವಾಲಿ. ಯಾಕೆ? ಅವ ಮತ್ತೆ ದುಷ್ಟನೇ ಆಗಲಿಲ್ಲ, ಶಿಷ್ಟನಾಗಿಯೇ ಹೋದ. ಮುನಿವ್ರತದಲ್ಲಿರುತ್ತಾ ಯಾವ ಕಾರಣಕ್ಕೂ ಮುನಿಯದೆ ಸರ್ವರನ್ನು ಮನ್ನಿಸುವಂತಹ ಆ ಭಾವ, ಅದು ರಾಮನಂತಹ ಅವಧೂತ ಚಕ್ರವರ್ತಿಗಳಿಗೆ ಮಾತ್ರ ಸಾಧ್ಯ. ತದ್ರೀತಿಯಲ್ಲಿ ಕೃಷ್ಣನೂ ಕೂಡ ಅವ ಎಲ್ಲೂ ಮುನಿದದ್ದಿಲ್ಲ, ನಾಟಕ. ಶಿಶುಪಾಲನ ವಿಷಯದಲ್ಲಿಯೂ ಮುನಿಲಿಲ್ಲ, ಯಾರ ವಿಷಯದಲ್ಲಿಯೂ ಮುನಿಯುವುದಕ್ಕೆ ಹೋಗಲಿಲ್ಲ, ಮನ್ನಿಸಿದ ಬೇಕಾದಷ್ಟು. ಇದೆಲ್ಲ ಹೀಗೆ. ಹಾಗಾಗಿ ನೀ ನಾರುಮಡಿಯನ್ನುಡು. ನಾರುಮಡಿಯನ್ನುಡು. ಯಾಕೆ? ನಿನ್ನ ಎಲ್ಲ ನರಗಳು ಮಡಿಯಾಗಲಿ. ನರಗಳು ಮಡಿಯಾಗದ ಕಾಲದಲ್ಲಿ ತಾನೆ ಸಂಸಾರದಲ್ಲಿ ದುಡಿಬೇಕು ಅಂತ ಕಾಣುವುದು. ನಿನ್ನ ನರಗಳು ಮಡಿಯಾಗಲಿ. ಅದನ್ನು ಸಿದ್ಧಿಸಿಕೊಡುವುದು ನಾರು ಮಡಿ. ಹಾಗಾಗಿ ವಲ್ಕಲಾನಿ ಉಡು, ಚರ್ಮಾಂಬರನಾಗು. ವ್ಯಾಘ್ರ ಚರ್ಮವೂ ಹಾಗೆ
ಗಜಚರ್ಮವೂ ಹಾಗೆ. ಎಲ್ಲವೂ ಕೂಡ ತನ್ನಲ್ಲಿರುವಂತಹ ಮುನಿಸನ್ನು ದೂರ ಮಾಡ್ತದೆ. ಹಾಗಾಗಿ ಮುನಿವ್ರತದಲ್ಲಿರುವವರು ಅಂಥದ್ದನ್ನೆಲ್ಲ ಉಡಬೇಕು, ಅವರು ಇಂಥದ್ದನ್ನೆಲ್ಲ ಉಟ್ಟರೆ ಆಗುವುದಿಲ್ಲ ಅಂತ. ಅದು ಮತ್ತೆ ಮತ್ತೆ ಪ್ರೇರಣೆ ಕೊಡ್ತದೆ ಇಳಿಯುವುದಕ್ಕೆ. ಇದೆಲ್ಲ ಮತ್ತೆ ಮತ್ತೆ ಪ್ರೇರೇಪಿಸ್ತದೆ ಏರುವುದಕ್ಕೆ. ಹಾಗಾಗಿ ಉದ್ಧವ ವಸಾನಃ ವಲ್ಕಲಾನ್ಯಂಗ ವನ್ಯಭುಕ್, ಏನು ಕಾಡಲ್ಲಿ ಸಿಗ್ತದೆ ಅದನ್ನು ಮಾತ್ರ ತಿನ್ನು, ಸುಖವಾಗಿರು, ನಿಸ್ಪೃಹನಾಗಿರು, ಯಾವ ಸುಖವನ್ನೂ ಬಯಸಬೇಡ. ಕಾಡಲ್ಲಿರುವುದನ್ನು ತಿನ್ನುತ್ತಾ ಇದ್ರೆ ಆತ್ಮಸುಖ. ಊರಲ್ಲಿದ್ರೆ ತಾನೆ ಕಾಡು ಬೇಕು ಅಂತ ಅನಿಸುವುದು. ಊರಲ್ಲಿ ಇದ್ದಾಗ ಮಾತ್ರ ಕಾಡಬೇಕು ಅಂತ, ಕಾಡಿನಲ್ಲಿದ್ದಾಗ ಕಾಡಬೇಕು ಅಂತ ಅನಿಸುವುದಿಲ್ಲ, ಬಿಡಬೇಕು ಅಂತ ಅನಿಸ್ತದೆ. ಹಾಗಾಗಿ ಸಾಂಸಾರಿಕವಾದಂತಹ ಜೀವನದಲ್ಲಿದ್ದರೆ ಕಾಡಬೇಕು ಕಾಡಬೇಕು ಕಾಡಬೇಕು, ಅದನ್ನು ಬಿಟ್ಟು ಬಿಡಬೇಕು 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 ಅಂತ ಹೇಳಿಕೊಂಡು ವನ್ಯಭುಕ್, ಗೆಡ್ಡೆಗೆಣಸು ಇತ್ಯಾದಿಗಳಲ್ಲಿಯೇ ಸಿಕ್ಕಿದ್ದರಲ್ಲಿ ತೃಪ್ತನಾಗಪ್ಪ ವನ್ಯಭುಕ್. ಆವಾಗ ಸುಖ ನಿಸ್ಪೃಹನಾಗ್ತಿ, ಯಾವುದು ಬೇಡ ಅಂತ ಅದರಲ್ಲಿಯೇ ಸುಖ, ಯಾವುದು ಬೇಡ ಅಂತ ಹೇಳುವುದರಲ್ಲಿಯೇ ಸುಖ. ಎಲ್ಲವನ್ನೂ ಸಹಿಸು, ತಿತಿಕ್ಷು ಸಹಿಸು. ಸಹಿಸಬೇಕು. ದ್ವಂದ್ವ ಮಾತ್ರಾಣ, ಏನೆಲ್ಲ ಗೊಂದಲಗಳುಂಟು, ಏನೆಲ್ಲ ನಿನಗೆ ತಡೆಗಳು ಅಡೆಗಳೆಲ್ಲ ಬರ್ತವೆ, ಅವನ್ನೆಲ್ಲ ಸಹಿಸು. ಮುಂದೆ ಸಾಗುವಾಗ ಬರುವುದೇ ಅದೇ ತಾನೇ. ಮುನಿವ್ರತ ಅಂತ ಹೇಳುವುದಕ್ಕೆ ಸುಲಭ, ಆದರೆ ಆ ವ್ರತದಲ್ಲಿರುವುದಕ್ಕೆ ಕಷ್ಟ. ಹಲವಾರು ಅಸಂಖ್ಯವಾದಂತಹ ಪ್ರತಿಬಂಧಕಗಳು, ದ್ವಂದ್ವಗಳು, ಮಾಡಬೇಕಾ ಬೇಡುವ ಅಂತ. ಯಾವುದನ್ನು ಹಿಡಿಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ತೊಡಬೇಕು, ಯಾವುದನ್ನು ಹಿಡ್ಕೊಳ್ಬೇಕು. ಇಂಥ ದ್ವಂದ್ವಗಳು ಅನೇಕ ಜೀವನದಲ್ಲಿ. ಹಾಗಾಗಿ ಆ ಎಲ್ಲ ದ್ವಂದ್ವಗಳನ್ನು ಸಹಿಸು. ಸಹನಾ ಸರ್ವ ದುಃಖಾನಾಂ, ಆಚಾರ್ಯರು ಶಂಕರಾಚಾರ್ಯರು ಎಲ್ಲ ದುಃಖಗಳನ್ನು ಸಹಿಸುವುದಕ್ಕೆ ತಿತಿಕ್ಷಾ, ಸಾ ತಿತಿಕ್ಷಾ ನಿಗದ್ಯತೆ. ಸಹನಾ ಸರ್ವ ದುಃಖಾನಾಂ, ಪ್ರತೀಕಾರ ಬುದ್ಧಿ ಇಲ್ಲದೆ ಎಲ್ಲ ದುಃಖಗಳನ್ನು ಸಹಿಸುವುದಕ್ಕೆ ತಿತಿಕ್ಷೆ ಅಂತ ಹೆಸರು. ಆ ತಿತಿಕ್ಷುವಾಗಿ ನೀರು ಸುಶೀಲನಾಗಿ ಎಲ್ಲ ಇಂದ್ರಿಯಗಳನ್ನು ಒಳಮುಖವನ್ನಾಗಿಸಿ ಶಾಂತನಾಗು, ಸಮಾಹಿತ ಬುದ್ಧಿಯವನಾಗು. ಮಾತ್ರ ಅಲ್ಲ, ಜ್ಞಾನ ವಿಜ್ಞಾನ ಸಂಯುತ. ಈವರೆಗೆ ನಾ ಹೇಳಿದಂತಹ ಯಾವೆಲ್ಲ ಉಪದೇಶಗಳುಂಟು, ಭಾಗವತ ತತ್ವೋಪದೇಶಗಳು, ಅದನ್ನೆಲ್ಲ ಮತ್ತೆ 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 ಮೆಲುಕು ಹಾಕುತ್ತಾ ಇರು. ಅಂಟಿದರೂ ಅಂಟದ ಹಾಗೆ, ಪದ್ಮಪತ್ರಮಿವಾಂಭಸ, ಕಮಲದ ದಳದಲ್ಲಿರುವಂತಹ ನೀರಿನ ಹಾಗೆ. ಅದಕ್ಕೆ ಅದು ಅಂಟಿಕೊಳ್ಳುವುದಿಲ್ಲ. ಕಮಲದ ದಳ ಒದ್ದೆಯಾದ ಇತಿಹಾಸ ಇಲ್ಲ. ತದ್ರೀತಿಯಲ್ಲಿ ವಿವಿಕ್ತ ಮನುಭಾವಯನ್ನೇ ಮೈಯಾವೇಶಿತವಾಕ್ ಚಿತ್ತ, ಹಾಗೆ ತಿರುಗಾಡುತ್ತಾ ನಿನ್ನ ಮಾತನ್ನು ನನ್ನಲ್ಲಿ ಸೇರಿಸಿಬಿಡು, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ಸೇರಿಸಿಬಿಡು. ಮೈಯಾವೇಶಿತ ವಾಕ್ ಚಿತ್ತ. ನಾವು ಮಾಡಬೇಕಾದದ್ದು, ನಾಡುವ ಮಾತಾದರೂ ಕೂಡ ಅದು ಕೃಷ್ಣನಿಗೇ ಸಮರ್ಪಿತವಾಗಬೇಕು. ನನ್ನ ಬುದ್ಧಿಯಾದರೂ ಕೂಡ ಅದು ಕೃಷ್ಣನಿಗೇ ಸಮರ್ಪಿತವಾಗಬೇಕು. ಮದ್ಧರ್ಮ ನಿರತೋ ಭವ. ನಾನು ಉಪದೇಶಿಸಿದಂತಹ ಯಾವ ಭಾಗವತ ಉಪದೇಶಗಳುಂಟು, ತತ್ವಗಳುಂಟು, ಗೀತೆಗಳುಂಟು, ಆ ಗೀತೆಗಳನ್ನೆಲ್ಲ ಮತ್ತೆ 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 ಮೆಲುಕು ಹಾಕುತ್ತಾ ಅದನ್ನು ಆಚರಣೆ ಮಾಡು. ಇದೆಲ್ಲ ಆಚರಣೆಗಿದ್ದದ್ದು. ಭಗವದ್ಗೀತೆ ಇರ್ಬೋದು, ಉದ್ಧವ ಗೀತೆ ಇರ್ಬೋದು, ಎಲ್ಲವೂ ಕೂಡ ಇವೆಲ್ಲ ಆಚರಣೆ ಯೋಗ್ಯವಾದ್ದು. ಇಷ್ಟು ಮಾಡಿದವಾಗ ಮೂರನ್ನು ದಾಟುತ್ತೀನಿ. ಅತಿವ್ರಜ್ಯ ಗತೀಸ್ತಿಸ್ರಃ. ಆ ಮೂರನ್ನು ದಾಟಿ ನಾಲ್ಕನೆಯದ್ದಕ್ಕೆ ಕಾಲಿಡುತ್ತೀನಿ. ನಾಲ್ಕನೆಯದ್ದಕ್ಕೆ ಕಾಲಿಟ್ಟಾಗ ಮತ್ತೆ 5 ಒಂಥರ ಒಗಟು.
ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಹೇಳುವಂತಹ 3 ಗುಣಗಳಿದ್ದರೆ ತಾನೇ ಇಷ್ಟೆಲ್ಲ ನೋವಾಗೋದು ಜೀವನದಲ್ಲಿ. ಆ ಗುಣಗಳೇ ಇಲ್ಲದೆ ಇರುವಂತಹ ಒಂದು ಸ್ಥಿತಿ, ಗುಣಾತೀತ ಸ್ಥಿತಿ, ನಿರ್ಗುಣ ಸ್ಥಿತಿ, ಸಗುಣಾತೀತನಾಗಿರುವುದು, ಅದುವೇ ಆ 3 ಗತಿಗಳು. ಅತಿವ್ರಜ್ಯ ಗತಿ ತಿಸ್ರಃ, ಆ 3 ಗತಿಯನ್ನು ದಾಟಬೇಕು ಅಂತ. ಈ ಗುಣಗಳಿಂದ ದಾಟಿ ನಿರ್ಗುಣಿಯಾಗಬೇಕು, 3 ದಾಟಬೇಕು. ಯಾವುದನ್ನು? ಧರ್ಮಾರ್ಥ ಕಾಮಗಳನ್ನು ದಾಟಬೇಕು. ದಾಟಿ 4ನೆಯದ್ದಕ್ಕೆ ಕ್ರಮಿಸಬೇಕು, ಮೋಕ್ಷ. ಮೋಕ್ಷಕ್ಕೆ ಕ್ರಮಿಸಿದವಾಗ ಮತ್ತೆ 5 ಉದೇ, ಮತ್ತೆ 5 ಉದೇ, 1 2 3 4 5, ಅದು ಆದೇಶ. 5 4ನೆಯದ್ದಕ್ಕೆ ಕಾಲಿಟ್ಟು ಮತ್ತೆ 5 ಸಾಗು ಅಂತ, ಮುಂದೆ ಹೋಗು ಅಂತ. ಅತಿವ್ರಜ್ಯ ಗತಿ ತಿಸ್ರಃ, ಆ 5 ಏನು? ಅದೇ ಮುಂದಿನ ಸಂದೇಶ. ಮಾಮೇಶ್ಯಸಿ, ನನ್ನನ್ನೇ ನೀ ಸೇರ್ತಿ. ಎಂಥ ಒಂದು ಅದ್ಭುತವಾದಂತಹ ದಿಗ್ದರ್ಶನ. ದಾರಿ ಸಿಕ್ಕುವುದಿಲ್ವೋ? ಬಹುದೊಡ್ಡದಾದಂತಹ ಭಾಗವತೀಯ ಗೂಗಲ್ ಮ್ಯಾಪ್. ಒಂದೊಂದು ಹಂತದಲ್ಲಿ ಎಲ್ಲೆಲ್ಲಿ ರೈಟ್, ಲೆಫ್ಟು, ಯೂಟರ್ನು, ಸ್ಲೈಟ್, ಲೈಟ್ ಏನೆಲ್ಲ ಉಂಟು ಅದೆಲ್ಲ ಹೇಳ್ತಾ ಹೋಗೋದು ನೋಡಿ. ಇದು ದಾರಿ, ಹೋಗುವ ದಾರಿಯನ್ನು ಹೇಳ್ತಾ ಇದ್ದಾನೆ. ಅರ್ಥ ಆಯಿತು ಉದ್ಧವನಿಗೆ. ಕೃಷ್ಣನಿಗೆ ಪ್ರದಕ್ಷಿಣೆ ಬಂದು ತನ್ನ ತಲೆಯನ್ನು ಶ್ರೀಕೃಷ್ಣನ ಪರಮಾದ್ಭುತವಾದಂತಹ ಯಾವ ಪಾದ ಅಂದೊಂದಿನ 14 ಲೋಕಗಳನ್ನೇ ಅಳೆಯುತ್ತಾ ಬಲಿಯಲ್ಲಿರುವಂತಹ ಸರ್ವ ಬಾಹ್ಯ ಭಾವವನ್ನು ಕಳೆಯಿತು, ಬ್ರಹ್ಮ ತೊಳೆದ ಕಾಲಕ್ಕೆ ಹೊಳೆಯಾಗಿ ಹರಿಯಿತು, ಅಂತಹ ಶ್ರೀಪಾದದಲ್ಲಿ ಇಡ್ತಾನೆ ಉದ್ಧವ. ಶ್ರೀಪಾದದಲ್ಲಿ ಇಡುತ್ತಾ ಇದ್ದ ಹಾಗೆ ಕಣ್ಣಿನಿಂದ ಧಾರಾಕಾರವಾಗಿ ಹರಿದಂತಹ ಆ ಪನ್ನೀರು ಶ್ರೀಕೃಷ್ಣನ ಪಾದಕ್ಕೆ ಅಭಿಷೇಚನೆಯನ್ನು ಮಾಡುತ್ತಾ ಅದನ್ನು ಮುಳುಗಿಸಿಬಿಟ್ಟಿತು. ಶಿರೋ ನಿಧಾಯ ಅಶ್ರು ಕಲಾಭಿರಾರ್ದ್ರಧೀಹಿ ನ್ಯಷಿಂಚತ್. ಅದ್ವಂದ್ವ ಪರಹ, ಅವನ ಕಣ್ಣಿನಿಂದ ಹರಿದಂತಹ ಯಾವ ಸಾಂಸಾರಿಕವಾದಂತಹ ನೀರೋ ಅದು ನೀರೆಯರನ್ನು ರಕ್ಷಿಸಿದಂತಹ ಕೃಷ್ಣನಲ್ಲಿ ಸೇರಿತು. ಹಾಗಾಗಿ ಅವನಲ್ಲಿದ್ದಂತಹ ಎಲ್ಲ ಬಾಹ್ಯಭಾವ, ಸಾಂಸಾರಿಕ ಭಾವ ಎಲ್ಲವೂ ಹರಿದು ಹೋಯಿತು. ಆದ ಕಾರಣ ಅದ್ವಂದ್ವ ಪರನಾದ. ನಾವೆಲ್ಲ ದ್ವಂದ್ವ ಪರರು. 4:45 ಹೋಗಬೇಕಾ ಬೇಡುವ ಅಂತ. ಯಾಕೆ? ಅದು ಮುಕ್ಕಾಲಲ್ವ, ಇಡೀ ಇಲ್ಲ ನೋಡಿ. ಈ ಧರ್ಮ 4 ಕಾಲನ್ನು ಕಳ್ಕೊಳ್ತದೆ ಒಂದು ಕಾಲದಲ್ಲಿ. ಈಗಳು ಹಾಗೆ 3 ಕಾಲನ್ನು ಕಳ್ಕೊಂಡಿದೆ, ಮುಕ್ಕಾಲು ಹೋಯಿತು, ಇನ್ನು 1ರಲ್ಲಿ ಕುಂಟುತ್ತಾ ಇರೋದು. ಅದು ಇಡೀ ಆದಾಗ ನಮಗೆ ಯಾವುದನ್ನು ಹಿಡಿಬೇಕು ಅಂತ ಅನಿಸ್ತದೆ, ನಿರ್ಣಯಕ್ಕೆ ಬರ್ತೇವೆ ನಾವು. ಇಲ್ಲಿ ಅದ್ವಂದ್ವ ಪರನಾಗಿದ್ದಾನೆ ಉದ್ಧವ. ಎಲ್ಲವನ್ನು ಸಮಭಾವದಲ್ಲಿ ಸಹಿಸಿಕೊಂಡು ಸ್ವೀಕಾರ ಮಾಡಿದ್ದಾನೆ. ಎದ್ದ, ಅಷ್ಟು ಮಾಡಿ ಎದ್ದ. ಎದ್ದು ಸಾಗು ಅಂತ ಅಂದ ಕೃಷ್ಣ. ಆದರೆ ಹೇಗೆ ಹೋಗುವುದು?
ಎಂಥಾದರೂ ಕೂಡ, ಎಂತಹ ಸಾಂಸಾರಿಕ ಭಾವವನ್ನು ಬಿಟ್ಟರೂ ಕೂಡ ಕೃಷ್ಣನನ್ನು ಬಿಡಬೇಕು ಅಂತ ಮನಸ್ಸು ಬರುವುದಿಲ್ಲ. ಸುದುಸ್ತ್ಯಜ, ಅಷ್ಟು ಸುಲಭದಲ್ಲಿ ಬಿಡಲಿಕ್ಕಾಗುವುದಿಲ್ಲ. ಒಂದು. ಇನ್ನೊಂದು ಸುದುಸ್ತ್ಯಜ ಅಂತ ಹೇಳುವುದಕ್ಕೆ ಅತ್ಯಂತ ಸ್ವಾರಸ್ಯಕರ ಅರ್ಥ, ಸಾಂಸಾರಿಕ ಭಾವವನ್ನು ಬೇಗ ಬಿಡಲಿಕ್ಕಾಗುವುದಿಲ್ಲ ಅಂತ ಅಲ್ವಾ? ಹಾವು ತನ್ನ ಪೊರೆಯನ್ನು ಬಿಡಿಸ್ತಾ ಮುಂದೆ ಹೋಗ್ತದೆ, ಅಷ್ಟು ಸುಲಭ ಇಲ್ಲ ಅಂತ ಈ ಪೊರೆಯನ್ನು ಬಿಡುವುದಕ್ಕೆ. ಪೊರೆಯನ್ನು ಬಿಟ್ಟು ಅದು ಹೊಸತನವನ್ನು ಆಂತುಕೊಳ್ಳುತ್ತದೆ. ಆದರೆ ಈ ಹಾವಿಗೆ ಅಷ್ಟು ಸುಲಭದಲ್ಲಿ ಪೊರೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಬರುವುದಿಲ್ಲ. ಯಾಕೆ? ಇದು ಸಾವಿಗೆ ಹೆದರುವ ದೇಹ ಅಲ್ವ ಇದು. ಸಾವಿಗೆ ಹೆದರುವ ಈ ಹಾವು ಅಷ್ಟು ಬೇಗ ಪೊರೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಮನ ಮಾಡುವುದಿಲ್ಲ. ಹಾಗಾಗಿ ಸುದುಸ್ತ್ಯಜ. ಯಾಕೆ? ಸ್ನೇಹ ವಿಯೋಗ ಕಾತರ. ಆದರೆ ಉದ್ಧವನಲ್ಲಿ ಕೃಷ್ಣನನ್ನು ಬಿಟ್ಟು ಹೋಗಬೇಕಲ್ವಾ ಹೇಳುವಂತಹ ಒಂದು ತುಡಿತ, ಒಂದು ಕಾತರ, ಒಂದು ವಿರಹ ವೇದನೆ ಅವನನ್ನು ಮತ್ತೆ 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 ಚುಚ್ಚುತ್ತಾ ಉಂಟು. ಸುತ್ತು ಬರ್ತಾನೆ ಇದ್ದಾನೆ. ಬಿಟ್ಟು ಬಿಡುವುದಕ್ಕೆ ಆಗುವುದಿಲ್ಲ, ಬಿಟ್ಟು ಸಾಗುವುದಕ್ಕೆ ಆಗುವುದಿಲ್ಲ. ನ ಶಕ್ನುವನ್ ತಂ ಪರಿಹಾತು. ಇದೇ ಕೃಷ್ಣ ಹೇಳುವಂತಹ ಆ ವಿದ್ಯುತ್ ಅವನಿಗೆ ಎಂಥದೋ ಒಂದು ಶಾಕ್ ಅನ್ನು ಕೊಟ್ಟಿದೆ. ಇದನ್ನು ಬಿಟ್ಟರೆ ಹೇಗೆ? ಆ ವಿದ್ಯುತ್ ಸಂಚಾರ ಅವನಲ್ಲಿ ಮತ್ತೆ 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 ಕೃಷ್ಣ ಪ್ರೀತಿಯನ್ನು ಅಧಿಕವಾಗಿಸ್ತಾ ಉಂಟು. ಆದರೆ ಏನು ಮಾಡುವುದು? ಹೀಗೆ ಮಾಡ್ತಾ ಇದ್ದಾನೆ. ಸಾಗು, ಭಗವದಾಜ್ಞೆ. ಪ್ರಪಂಚದಲ್ಲಿ ಭಗವದಾಜ್ಞೆಯನ್ನು ಮೀರಿದವರು ಈವರೆಗೂ ಕೂಡ ಉಳಿಲಿಲ್ಲ. ಅಂಥವರನ್ನು ಉಳಿಯಗೊಡುವುದಿಲ್ಲ ಭಗವಂತ. ಸಾಗು ಅಂತ ಆಜ್ಞೆ, ಸಾಗು ಅಂತ ಆಜ್ಞೆ ಆದಾಗ ನಾ ಯಾರು ಅವನ ಆಜ್ಞೆಯನ್ನು ಮೀರುವುದಕ್ಕೆ? ಕೃಚ್ಛ್ರಮ್ಯಯೌ. 10 ಹೆಜ್ಜೆ ಮುಂದೆ ಹೋದ. ಕಷ್ಟದಲ್ಲಿ ಮುಂದೆ ಹೋದಾಗ ಮತ್ತೆ ಅದೇ ಸ್ನೇಹ ಕಾತರತೆ ಅವನಲ್ಲಿ ಅಧಿಕವಾಯಿತು. ತಿರುಗಿ ನೋಡಿದ, ಅವನನ್ನು ಬಿಡುವುದಕ್ಕೆ ನಾ ಯಾರು ಅಂತ ಪುನಃ ಬಂದ. ಯಾಕೆ ಬಂದೆ? ಮುಂದೆ ಸಾಗು ಅಂತ ಆಜ್ಞೆ. ಮತ್ತೆ ಕಣ್ಣೀರು ಹಾಕಿದ. ಧಾರಾಕಾರವಾಗಿ ಸುರಿಯಿತು. ಪುನಃ ಮುಂದೆ ಸಾಗಿದ. ಮತ್ತೊಂದು 5 ಹೆಜ್ಜೆ ಮುನ್ನಡೆದ. ಇಲ್ಲ, ಬಿಡುವುದಕ್ಕಾಗುವುದಿಲ್ಲ. ಪುನಃ ಬರ್ತಾನೆ. ಬಂದು ಕಣ್ಣೀರು ಹಾಕೊಂಡು, ಸಾಧ್ಯ ಇಲ್ಲ ಕೃಷ್ಣ, ಮತ್ತೆ ನಾ ಹೇಳಿದ್ದನ್ನು ಮತ್ತೆ ಮೆಲುಕು ಹಾಕು, ಸಾಗು ಮುಂದೆ. ಮತ್ತೆ ಸುತ್ತು ಬಂದ ಕೃಷ್ಣನಿಗೆ. ಸುತ್ತು ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಇನ್ನೀಗ ಸಾಗದೆ ಗೊತ್ತೇ. ಹಾಗಾಗಿ ಮತ್ತೆ ನಮಸ್ಕರಿಸ್ತಾ ಕೇಳ್ತಾನೆ ಉದ್ಧವ, ಕೃಷ್ಣ ನೀನು ಸಾಗು 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 ಅಂತ ಹೇಳ್ತಾ ಇದ್ದಿ. ಸಾಗುವುದಕ್ಕೆ ನನ್ನಿಂದ ಬಹಳ ಕಷ್ಟ ಆಗ್ತಾ ಇದೆ. ಮತ್ತೆ ನಿನ್ನದ್ದಾದಂತಹ ಈ ದಿವ್ಯಮಯವಾದಂತಹ ಸ್ವರೂಪ, ಯಾವ ಸ್ವರೂಪವನ್ನು ಆರಾಧಿಸುತ್ತಾ ಆರಾಧಿಸುತ್ತಾ ಗೋಪಿಕೆಯರು ನಿನ್ನನ್ನೇ ಅವರ ಹೃದಯದಲ್ಲಿ ಧರಿಸಿಕೊಂಡು ನೀನಾದರೋ ಅಂತಹ ನಿನ್ನ ಸ್ವರೂಪ ನನ್ನ ಹೃದಯದಲ್ಲಿ ಸದಾ ಬರುವ ಹಾಗೆ ಒಂದು ತಲೆಯ ಮೇಲೆ ಕೈ ಇಡು ಕೃಷ್ಣ. ಅದು ಸಾಕಾಗುವುದಿಲ್ಲ. ಮತ್ತೊಂದು ವಿಜ್ಞಾಪನೆ ಸನ್ನಿಧಿಯಲ್ಲಿ ನಿನ್ನದ್ದಾದಂತಹ ಯಾವ ಶ್ರೀಪಾದುಕೆ ಉಂಟು, ಆ ಪಾದುಕೆಯನ್ನಾದರೂ ಕೊಟ್ಟು ಅನುಗ್ರಹಿಸ್ತೀಯ ಕೃಷ್ಣ. ಭಕ್ತ ಕೇಳಿದ್ದಕ್ಕೆ ಯಾವಾಗ ಇಲ್ಲ ಅಂತ ಅಂದಿದ್ದಾನೆ ದೇವರು. ಇಕೋ, ಇದೆಲ್ಲವೂ ಕೂಡ ನಿನ್ನದೇ. ನನ್ನ ಪಾದುಕೆಯನ್ನು ತಗೋ. ಆ ಪಾದುಕೆಯನ್ನು ಎತ್ತಿಕೊಂಡ ಕೈಯಲ್ಲಿ
ಎರಡು ಕಣ್ಣುಗಳಿಗೆ ಸವರಿಕೊಂಡ ಅದೇ ಆ ಅತ್ಯದ್ಭುತವಾದಂತಹ 125 ವರ್ಷಗಳ ಕಾಲ ತನ್ನ ಅವತಾರ ಲೀಲೆಗಳನ್ನು ತೋರಿಸಿದಂತಹ ಆ ಶ್ರೀಪಾದುಕೆ ಅದನ್ನು ಹಾಗೆ ತಲೆಯಲ್ಲಿ ಎತ್ತಿಕೊಂಡ. ಶ್ರೀಕೃಷ್ಣನ ದಿವ್ಯವಾದಂತಹ ಯಾವ ಶಕ್ತಿಗಳು ಆ ಪಾದುಕೆಯಲ್ಲಿದ್ದವೋ ಆ ಪಾದುಕೆಯಲ್ಲಿ ಸದಾ ಇರುವುದಲ್ಲದೆ ಅದರಲ್ಲಿರುವಂತಹ ಶಕ್ತಿಗಳೆಲ್ಲ ಅವನ ಶರೀರದ ಪ್ರತಿಯೊಂದು ನರನಾಡಿಗಳಲ್ಲಿಯೂ ಕೂಡ ವ್ಯಾಪ್ತವಾದವು. ರಕ್ತದ ಕಣಕಣದಲ್ಲಿಯೂ ಕೂಡ ಕೃಷ್ಣ ವಿದ್ಯುತ್ ಸಂಚರಿಸುವುದಕ್ಕೆ ಆರಂಭ ಆಯಿತು. ಅದನ್ನು ಹಿಡ್ಕೊಂಡು ಮತ್ತೆ ಶ್ರೀಕೃಷ್ಣನ ಸ್ಮರಣೆ ಮಾಡುತ್ತಾ 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 ನಡಿತಾನೆ 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 ನೇರವಾಗಿ ಹಾಗೇ ಸಾಗುತ್ತಾ 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 ಬದರಿಕಾಶ್ರಮಕ್ಕೆ ತಲುಪಿದ. ಅಲ್ಲಿ ಕೃಷ್ಣಾರಾಧನೆ ಮಾಡ್ತಾ ಇರುವಂತಹ ಕಾಲಕ್ಕೆ ಈ ವಿದುರ ಸಿಕ್ಕುವುದು. ಆದರೆ ಇದೇ ಕಾಲದಲ್ಲಿ ಮೈತ್ರೇಯರಿಗೆ ಕೃಷ್ಣ ಆಜ್ಞೆ ಮಾಡಿದ್ದಾನೆ. ಮೈತ್ರೇಯ ಪುಲ್ಲಿಂಗ ಅದು. ಮೈತ್ರೇಯರಿಗೆ ಆಜ್ಞೆ ಮಾಡಿದ್ದಾನೆ, ಮುಂದೊಂದು ದಿನ ವಿದುರ ಸಿಕ್ಕಿದಾಗ ನಾನೀಗ ಇಷ್ಟೊತ್ತು ಹೇಳಿದ ಈ ಭಾಗವತೋಪದೇಶವನ್ನು ನೀ ಕೊಡಬೇಕು ಅಂತ. ಹಾಗೆ ವಿದುರನಿಗೆ ಭಾಗವತೋಪದೇಶ ಕೊಟ್ಟವ ಮಹಾತ್ಮನೆನಿಸಿದಂತಹ ಮೈತ್ರೇಯ ಮುನಿಯವ ಆಚಾರ್ಯ. ಆ ಮೈತ್ರೇಯರ ಭಾಗವತೋಪದೇಶವನ್ನು ಅವ ತೆಕ್ಕೊಂಡು ಮತ್ತೆ ನಿರ್ಮುಕ್ತನಾದದ್ದು. ಇವ ಅಲ್ಲಿ ಸದಾ ಇವ ಹೇಳಿದಂತಹ ಕೃಷ್ಣನಂದಂತಹ ಆ ಮಾರ್ಗದಲ್ಲಿ ಸಂಚರಿಸ್ತಾ ಇರ್ತಾನೆ. ಕೃಷ್ಣ ಚಿಂತನೆಯಲ್ಲಿ ಪದೇ ಪದೇ ಕೃಷ್ಣ ಚಿಂತನೆ ಮಾಡ್ತಾ 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 ಮತ್ತೊಂದು ದಿನ ತಪಸ್ಸಮಾಸ್ಥಾಯ ಹರೇರಗಾದ್ಗತಿ ಕೃಷ್ಣನೇ ಆಗಿಬಿಡ್ತಾನೆ. ಇದು ಉದ್ಧವನ ಮಹಾಪ್ರಸ್ಥಾನದ ನಡೆ. ಅವ ಹೋದಲ್ಲಿಗೆ ದ್ವಾರಾವತಿಯಲ್ಲಿ ಭೀಕರವಾದಂತಹ ಬ್ರಹ್ಮ ಶಾಪದಿಂದ ದಗ್ಧವಾಗ್ತಾ ಇರುವಂತಹ ಆ ಒಂದು ಸನ್ನಿವೇಶಗಳು ಮಿತಿಮೀರುವುದಕ್ಕೆ ಶುರುವಾಯಿತು. ದಿವಿ ಭುವಿ ಅಂತರಿಕ್ಷೆ ಈ ಮೂರೂ ಲೋಕಗಳಲ್ಲಿಯೂ ಕೂಡ ಮಹೋತ್ಪಾತಗಳು ಉಂಟಾದವು. ಅದನ್ನೆಲ್ಲ ನೋಡ್ತಾ ಇದ್ದಾನೆ ಕೃಷ್ಣ. ಇನ್ನೇನು ಕೆಲವೇ ಕ್ಷಣ, ಆ ಕ್ಷಣದಲ್ಲಿ ಸರ್ವವೂ ಕೂಡ ನಿರ್ನಾಮವಾಗಿ ಬಿಡ್ತದೆ. ಯಾದವರೇ ಅವರು ಆವಾಗ ಹೋಗಿ ಪುನಃ ಬಂದಿದ್ದಾರೆ. ಏತೆ ಘೋರ ಮಹೋತ್ಪಾತಾ ದ್ವಾರ್ವತ್ಯಾಂ ಯಮಕೇತವಃ ಮುಹೂರ್ತಮಪಿ ನ ಸ್ಥೇಯಂ ಅತ್ರ ನೋ ಯದು ಪುಂಗವಾಹ. ಪದೇ ಪದೇ ನಾನಾ ಪ್ರಕಾರವಾದಂತಹ ಉತ್ಪಾತಗಳು ಉಂಟಾಗ್ತಾ ಇವೆ. ನೀವು ಯಾರೂ ಕೂಡ ಇಲ್ಲಿರಬಾರದು, ಮತ್ತೆ ಸಾಗಬೇಕು. ಬಾಲಕರು, ಸ್ತ್ರೀಯರು, ವೃದ್ಧರು ಎಲ್ಲರೂ ಕೂಡ ಶಂಖೋದ್ಧಾರ ಹೇಳುವಂತಹ ಕ್ಷೇತ್ರಕ್ಕೆ ಹೋಗಿ ಆ ಭಗವಂತನನ್ನು ಆರಾಧಿಸಿ. ಯಾರೆಲ್ಲ ಯುವಕರಿದ್ದಾರೆ ನೀವೆಲ್ಲ ಪ್ರಭಾಸಕ್ಕೆ ಹೋಗಬೇಕು. ಮತ್ತೆ ಈ ಬ್ರಾಹ್ಮಣ ಶಾಪವನ್ನು ನಿವಾರಣೆ ಮಾಡುವುದಕ್ಕಾಗ್ತದಾ ಅಂತ ಯತ್ನಿಸಬೇಕು. ಸಾಗಿ ಮುಂದೆ. ಇದು ದೈವ ಸಂಕಲ್ಪ. ಆ ದೈವ ಸಂಕಲ್ಪವನ್ನು ಮೀರುವುದಕ್ಕೆ ನಮಗಾಗುವುದಿಲ್ಲ. ಆದ ಕಾರಣ ನೀವೆಲ್ಲರೂ ಕೂಡ ಸಾಗಬೇಕು. ಇತಿ ಸರ್ವೇ ಸಮಾಕರ್ಣ್ಯ ಯದು ವೃದ್ಧಾ ಮಧುದ್ವಿಷಃ. ಹೋದರು, ಎಲ್ಲ ಹೋದರು. ಪ್ರಭಾಸ ಕ್ಷೇತ್ರಕ್ಕೆ ಸೇರಿದ್ದಾರೆ. ಹೆಂಗಸರೆಲ್ಲ ಹೋಗಿ ಶಂಖೋದ್ಧಾರ ಕ್ಷೇತ್ರಕ್ಕೆ ಸೇರಿದ್ದಾರೆ. ಅಲ್ಲಿ ಎಲ್ಲ ಸೇರಿಕೊಂಡು ಅತ್ಯಂತ ಭಕ್ತಿಯಿಂದ ಭಗವಂತನ ಆರಾಧನೆಯಲ್ಲಿ ತೊಡಗ್ತಾರೆ. ಬ್ರಾಹ್ಮಣರ ಆರಾಧನೆಯಲ್ಲಿ ತೊಡಗ್ತಾರೆ. ಪಿತೃಗಳ ಆರಾಧನೆಯಲ್ಲಿ ತೊಡಗ್ತಾರೆ. ಈ ಕೃಷ್ಣ ಮಾಯೆ ಎಲ್ಲಿ ಎಷ್ಟೊತ್ತಿಗೆ ಬಂದು ಅಪ್ಪಿಕೊಳ್ತದೆ ಅಂತ ಗೊತ್ತಾಗೋದಿಲ್ವಲ್ಲ.
ನಾವು ಕಂಗೆಡುವುದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಕೂಡ ನಾವು ಕೃಷ್ಣಮಾಯೆಯಲ್ಲಿಯೇ ಇದ್ದೇವೆ ಅನ್ನುವಂತಹ ಎಚ್ಚರಿಕೆ ನಮಗೆ ಬೇಕು, ಜಾಗೃತಿ ಬೇಕು. ಅವನದ್ದು ಅನುಗ್ರಹವೂ ಆದೀತು, ನಿಗ್ರಹವೂ ಆದೀತು. ಬಹಳ ಬಹಳ ಎಚ್ಚರಿಕೆ ಬೇಕು. ಅವ ಅಲ್ಲಿ ನಿಂತುಕೊಂಡು ನಗಾಡ್ತಾನೆ ನಮ್ಮ ಮೇಲೆ ಮಾಯೆಯನ್ನು ಬೀಸಿ ಅಂತ. ಆದರೆ ನಾವು ಜಾಗೃತ ಸ್ಥಿತಿಯಲ್ಲಿದ್ದಾಗ ಮಾತ್ರ ಜೀವನದಲ್ಲಿ ಭಯ ಇರುವುದಿಲ್ಲ. ಜೀವನದಲ್ಲಿ ಭಯ ಹೋಗುವುದು ಯಾವಾಗ? ಅಭಯ ಪ್ರತಿಷ್ಠೆಯಾದಾಗ ಮಾತ್ರ. ಅಭಯ ಪ್ರತಿಷ್ಠೆ ಉಪನಿಷತ್ತುಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ನಾವು ಅದನ್ನು ನೋಡ್ತೇವೆ. ಯಾವಾಗ ಎರಡಾಗಿ ಕಾಣ್ತೇವೆ ಆವಾಗ ಭಯ. ಯಾವಾಗ ಎರಡಾದ್ದನ್ನು ಒಂದಾಗಿ ನಾವು ಭಾವಿಸ್ತೇವೆ, ಸ್ವೀಕಾರ ಮಾಡ್ತೇವೆ, ಅಭಯ ಪ್ರತಿಷ್ಠೆ ಆವಾಗ ಸಿದ್ಧಿ. ಇದನ್ನು ಉಪನಿಷತ್ತುಗಳು ಪದೇ ಪದೇ ಸಾರಿ ಹೇಳ್ತಾ ಇವೆ. ಎಲ್ಲವನ್ನೂ ಕೃಷ್ಣಮಾಯೆ ಅಂತ ಭಾವಿಸಿಕೊಂಡು ಸಮಾನ ಭಾವದಿಂದ ಎಲ್ಲವನ್ನೂ ಕೂಡ ಯಾವುದೇ ರೀತಿಯ ದ್ವಂದ್ವಗಳನ್ನು ಸ್ವೀಕಾರ ಮಾಡದೆ ಹದವಾಗಿ ಸಾಗಬೇಕು. ಹದವಾಗಿ ಸಾಗಬೇಕು. ಯಾವಾಗ ಒಂದು ಹಂತ ನಾವು ಮೀರುವುದಕ್ಕೆ ಯತ್ನಿಸ್ತೇವೋ ಆವಾಗ ಅಲ್ಲಿಗೆ ಒಂದು ಪೆಟ್ಟು ಬೀಳುತ್ತದೆ ತಲೆಗೆ. ಹಾಗಾಗಿ ನಾವು ಜೀವನದಲ್ಲಿ ಮೀರುವುದಕ್ಕೆ ಹೋಗಬಾರದು, ಆದರೆ ದಾಟುವುದಕ್ಕೆ ಹೋಗ್ಬೋದು. ದಾಟುವುದಕ್ಕೆ ಸಾಗಬಹುದು, ಮೀರುವುದಕ್ಕಾಗುವುದಿಲ್ಲ. ಮೀರಬಾರದು, ದಾಟಬೇಕು. ಆದರೆ ದಾಟಬೇಕು ಅಂತ ಈ ಯಾದವರಿಗೆ ಅನಿಸಲಿಲ್ಲ. ಸಮುದ್ರ ಬದಿಯಲ್ಲಿದ್ದಾರೆ, ಅದನ್ನು ದಾಟಬೇಕು ಅಂತ ಅನಿಸಲಿಲ್ಲ. ಎಂಥ ಮೂರ್ಖರು ನೋಡಿ. ಹಾಗೆಂತ ಅದು ಕೃಷ್ಣಮಾಯೆ, ಅದು ಅವರಿಗೆ ಅದು ಎಚ್ಚರ ಆಗಲಿಲ್ಲ. ಹಾಗೆ ಅಲ್ವಾ, ಮಹಾಶಕ್ತಿಗಳ ಸುತ್ತಮುತ್ತ ಇರುವವರಿಗೆ ಆ ಶಕ್ತಿಯ ಪರಿಚಯ ಆಗುವುದಿಲ್ಲ. ಮಹಾಮೂರ್ಖರಾಗಿ ಬಿಡ್ತಾರೆ ಕೆಲವೊಂದು ಸರ್ತಿ. ಅದರ ಮಹತ್ವ, ಅದರ ಪೂಜ್ಯತೆ, ಅದರ ಅಲೌಕಿಕತೆ ಇದೆಲ್ಲ ಗೊತ್ತಾಗುವುದು ಅದಕ್ಕಿಂತ ಹೊರಗಿರುವವರಿಗೆ ಮಾತ್ರ ಅಲ್ವಾ. ಅದರ ಸುತ್ತಮುತ್ತ ಇರುವವರೆಲ್ಲರೂ ಕೂಡ ಬಾಹ್ಯವಾಗಿಯೇ ನೋಡುವುದು. ಆ ಮಹಾಶಕ್ತಿ ಅದು ಆತ್ಮಾರಾಮವಾಗಿದ್ದರೆ ಆ ಮಹಾಶಕ್ತಿಗಿಂತ ಹೊರಗಿರುವವರೆಲ್ಲ ಬಾಹ್ಯಾರಾಮರಾಗುವುದೇ ನಮ್ಮಂಥವರ ಆರಾಮವನ್ನು ಕೆಡಿಸುವುದಕ್ಕೆ. ಎಷ್ಟು ಅರ್ಥ ಆಗ್ತದೆ ಗೊತ್ತಿಲ್ಲ. ಅಂತೂ ನಮಗೆ ವಿರಾಮ ಇಲ್ಲ. ಹಾಗಿದ್ದಾಗ ರಾಮನನ್ನು ಒಂದು ಸಲ ನೋಡಬೇಕು ಅಂತ ಬಯಸಿದರೂ ಕೂಡ ಆಗುವುದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲವನ್ನೂ ಕೂಡ ಕೇವಲ ಭಾವದಿಂದ ನಾವು ಅರಿಬೇಕು, ದಾಟುವುದಕ್ಕೆ ಯತ್ನಶೀಲರಾಗಬೇಕು, ಆ ಶಕ್ತಿಯನ್ನು ಹೃದಯದಲ್ಲಿ ಧ್ಯಾನಿಸಬೇಕು, ಅರಿತಾ ಇರಬೇಕು. ಆವಾಗ ಸಹಜವಾಗಿಯೇ ಎದುರು ಬಂದು ನಿಲ್ತದೆ ಆ ಶಕ್ತಿ. ಧ್ರುವ 5 ತಿಂಗಳಿನಲ್ಲಿ ತನ್ನ ಹೃದಯದಲ್ಲಿ ಧ್ಯಾನಿಸಿದ ಆ ವಸ್ತು 5ನೇ ತಿಂಗಳು ಕಳೆದ ಕೂಡಲೇ ಎದುರು ಬಂದು ನಿಂತಿತದು. ಹಾಗೆ ಇವರಿಗೆ ಆ ಸಮುದ್ರ ಬದಿಯಲ್ಲಿದ್ದಾರೆ, ದಾಟಬೇಕು ಅಂತ ಅನಿಸ್ಲಿಲ್ಲಲ್ಲ. ಸಂಸಾರ ಶರಧಿ ಇದು ನೋಡಿ, ಗ್ರಹಚಾರ ಕೆಟ್ಟರೆ ಹಾಗೆ ಆಗುವುದು. ಸಮುದ್ರದ ಬದಿಯಲ್ಲಿಯೇ ಇದ್ದೇವೆ, ಸುಮಾರಷ್ಟು ಹತ್ತಿರ ಬಂದಿದ್ದೇವೆ, ಇನ್ನು ದಾಟಿದರೆ ಮಾತ್ರ ಆಯಿತು. ದಾಟಬೇಕು ಅಂತ ಅನಿಸ್ಲಿಲ್ಲ. ಪೂಜೆ ಎಲ್ಲ ಮಾಡುವುದು ಎಲ್ಲ ಹೌದು, ಭಯಂಕರವಾದ ಪೂಜೆ. ನಿಜವಾಗಿ ಮಾಡುವ ಪೂಜೆ ಅಭಯಂಕರವಾಗಿರಬೇಕು, ಆದರೆ ಭಯಂಕರ ಪೂಜೆ. ದಾಟಬೇಕು ಅಂತ ಅನಿಸ್ಲಿಲ್ಲ. ಪೂಜೆ ಆಗ್ತಾ 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 ಇದ್ದ ಹಾಗೆ ಅವರಲ್ಲಿ ಅದು ಯಾವುದೋ ಒಂದು ದುಷ್ಟ ಪ್ರವೃತ್ತಿ ಚಿಗುರು ಒಡೆಯುವುದಕ್ಕೆ ಶುರುವಾಯಿತು. ದುಷ್ಟ ಪ್ರವೃತ್ತಿ ಚಿಗುರು ಒಡೆದ ಹಾಗೆ ಬೇಡದಿದ್ದನ್ನು ಮಾಡಬೇಕು ಅಂತ ಅನಿಸಿತು. ಹಾಗಾಗಿ ಬೇಡದಿದ್ದನ್ನು ಮಾಡಬೇಕು ಅಂತಾದರೆ ಸುಲಭ ಉಪಾಯ ಉಂಟು. ಮದ್ಯಪಾನ ಮಾಡಬೇಕು.
ಮದ್ಯಪಾನ ಮಾಡಿದರೂ ಬೇಡದಿದ್ದ ಕೆಲಸ ಸುಲಭ ಆಗ್ತದೆ. ಇವರು ಆ ಯಾದವರು ಅಲ್ಲಿದ್ದವರೆಲ್ಲ ಸೇರಿಕೊಂಡು ಪೂಜೆ ಎಲ್ಲ ಆಯಿತು, ಪ್ರಸಾದ ತೆಕ್ಕೊಂಡ್ರು ಸಪಾದ ಭಕ್ಷ್ಯ. ಆದರೆ ಅವರಲ್ಲಿ ಉಂಟಾದಂತಹ ದುಷ್ಟ ಪ್ರವೃತ್ತಿ ಅವರನ್ನೇ ಭಕ್ಷಿಸುವುದಕ್ಕೆ ಶುರು ಮಾಡಿತು. ಮದ್ಯಪಾನ ಮಾಡಿತು. ಮೈರೇಯಕ ಅಂತ ಹೇಳುವ ಒಂದು ಹೊಸ ಮದ್ಯ, ಅದನ್ನು ಕುಡಿದರು. ಮದ್ಯಪಾನ ಮಾಡಿದರೆ ಮತ್ತೆ ಕೇಳಬೇಕಾ? ಮತ್ತೆ ಅವರ ಹತ್ರ ಅಂತೂ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ದಿಷ್ಟ ವಿಭ್ರಂಶಿತ ಧಿಯ. ದಿಷ್ಟ ಭಾಗ್ಯ ಒಡೆದು ಹೋಯಿತು. ದಿಷ್ಟ ಅಂದರೆ ಭಾಗ್ಯ. ಆ ಭಾಗ್ಯ ಒಡೆದು ಹೋದ ಕೂಡಲೇ ಮತ್ತೆ ಎಲ್ಲವೂ ಕೂಡ ಮುಟ್ಟಿದ್ದೆಲ್ಲ ಮಣ್ಣಾಗುವುದೇ. ಬಂದಂತಹ ದಿಷ್ಟವನ್ನು ನಾವು ಸ್ವೀಕಾರ ಮಾಡಬೇಕು. ಆ ದಿಷ್ಟವನ್ನು ಸಂಪಾದನೆ ಮಾಡಬೇಕು ಅಂತಾದರೆ ಕಷ್ಟವನ್ನು ಒಂದಷ್ಟು ಪಡಬೇಕು. ಆ ಕಷ್ಟ ಪಡುವುದಕ್ಕೆ ಇರುವಂತಹ ದಾರಿಯನ್ನು ಇಷ್ಟಪಡಬೇಕು. ಆದರೆ ಇವರ ಎಲ್ಲ ದಿಷ್ಟ ನೀರಾಯಿತು, ಬುದ್ಧಿ ಒಡೆದು ಹೋಯಿತು. ಮದ್ಯಪಾನದಲ್ಲಿ ಮತ್ತರಾಗಿದ್ದಾರೆ. ಯದ್ದ್ರವ್ಯೈ ಭ್ರಶ್ಯತೆ ಮತಿ. ಬುದ್ಧಿ ಒಡೆಯುವುದು ಯಾವಾಗ ಅಂತ ಕೇಳಿದರೆ ಆ ರೀತಿಯಲ್ಲಿ. ಕುಡಿದದ್ದಕ್ಕೆ ಲೆಕ್ಕ ಇಲ್ಲ. ಮಹಾಪಾನಾಭಿಮತ್ತಾನ. ಅದು ಯಾವ ಪಾನ? ಅದು ಭಾಗವತ ಪಾನ ಅಲ್ಲ, ಅದು ಮದ್ಯಪಾನ. ಮಾಧವಪಾನ ಆದರೂ ಆಗ್ತದೆ, ದಿಷ್ಟ ಹಾಗೇ ಉಳಿದುಕೊಳ್ತದೆ, ಬುದ್ಧಿ ಕೆಡುವುದಿಲ್ಲ. ಆದರೆ ಮದ್ಯಪಾನ ಆಯಿತು ಅಂತಾದರೆ ಎಲ್ಲವೂ ಕೂಡ ನೀರಾಗಿ ಹೋಗ್ತದೆ. ಮಹಾಪಾನಾಭಿಮತ್ತಾನಾಂ ವೀರಾಣಾಂ ದೃಪ್ತಚೇತಸ. ಎಲ್ಲ ಮಹಾಪರಾಕ್ರಮಿಗಳು. ಯಾದವರು ಅಂತಂದರೆ ಅಸಾಮಾನ್ಯರು. ಈವರೆಗೂ ಕೂಡ ಯಾರಿಗೂ ಬಗ್ಗಿದವರಲ್ಲ. ಅಂಥವರು ಮಹಾಪಾನಗಳನ್ನು ಮಾಡಿ ಬುದ್ಧಿ ಕೆಟ್ಟವರ ಹಾಗೆ ಉಚ್ಛೃಂಖಲ ಸ್ಥಿತಿಯಲ್ಲಿ ತಮ್ಮನ್ನು ತಾವು ಪ್ರಕಟಪಡಿಸ್ತಾ ಇದ್ದಾರೆ. ಕೃಷ್ಣ ಮಾಯಾ ವಿಮೂಢಾನ. ಕೃಷ್ಣನ ಸಂಕಲ್ಪ ಪ್ರಬಲವಾಗ್ತಾ ಇದೆ. ಪ್ರಬಲವಾದಂತಹ ಕೃಷ್ಣ ಸಂಕಲ್ಪ. ಆ ಸಂಕಲ್ಪದಿಂದಾಗಿ ಕೃಷ್ಣ ಮಾಯೆ ಅವರನ್ನೆಲ್ಲ ಆವರಿಸಿ ಬಿಟ್ಟಿದೆ. ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ, ತಪ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ಮಾಯೆಯಿಂದ ವಿಮೂಢರಾಗಿ ಬಿಟ್ಟಿದ್ದಾರೆ. ಆ ಕೃಷ್ಣ ಮಾಯೆಯನ್ನು ದಾಟಬೇಕು ಅಂತ ಹೊರಟರೂ ಕೂಡ ಆಗಲಿಲ್ಲ ನೋಡಿ. ಅದಕ್ಕೆ ಹೇಳೋದು ಭಾಗ್ಯ ಬೇಕು ಅಂತ. ಆದ ಕಾರಣವೇ ವ್ಯಾಸರು ಹೇಳಿದರು, ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಜನ್ಮಾಂತರೀಯವಾದಂತಹ ಪುಣ್ಯ ಇದ್ದರೆ ಮಾತ್ರ ಭಾಗವತ ಸಿಗ್ತದೆ ಅಂತ. ಆ ಭಾಗ್ಯೋದಯ ಬೇಕು ಮನುಷ್ಯನಿಗೆ. ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ ಸತ್ಸಂಗಮಂಚ ಲಭತೆ. ಸಜ್ಜನರ ಸಂಘ ಸಿಗುವುದಕ್ಕೂ ಕೂಡ ಭಾಗ್ಯ ಬೇಕು. ಆದರೆ ಕೃಷ್ಣ ಮಾಯೆಯನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು. ಅದು ನಮ್ಮನ್ನು ಬೀಳಿಸ್ತದೆ ಅದು. ಆದರೆ ಅದನ್ನು ದಾಟುವುದಕ್ಕೆ ಯತ್ನಶೀಲರಾಗಬೇಕು ಅಂತಾದರೆ ಕೃಷ್ಣನಿಗೇ ಶರಣಾಗಬೇಕು. ಕೃಷ್ಣನಿಗೇ ಶರಣಾಗಬೇಕು. ಎಲ್ಲಿಂದ ಹೊರಟಿತೋ ಮಾಯೆ ಅಲ್ಲಿಗೆ ಹೋಗಿ ಅಡ್ಡ ಬೀಳುವೆ. ಅಂಬರೀಷ ಆ ದುರ್ವಾಸರು ಮಾಡಿದಂತಹ ಕೃತ್ಯದಿಂದಾಗಿ ಅಂಬರೀಷನ ಸುದರ್ಶನ ಚಕ್ರ ಲೋಕಾಲೋಕಗಳಲ್ಲಿ ದುರ್ವಾಸರನ್ನು ಓಡಿಸಿದರೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಆ ಚಕ್ರವನ್ನು ಯಾರು ಧರಿಸಿದ್ದಾನೋ ಅಂತಹ ಮಹಾವಿಷ್ಣುವೇ ಹೇಳಿದ, ನನ್ನ ಕೈ ತಪ್ಪಿದೆ ಅಂತ. ನೀ ಹೋಗಿ ಅದು ಎಲ್ಲಿ ಉಂಟು ಅಂತಹ ಭಕ್ತನಿಗೆ ಹೋಗಿಯೇ ಶರಣಾಗಬೇಕಷ್ಟೇ ಅಂತ. ಹಾಗಾಗಿ ಇಂತಹ ಮಾಯೆ ವಿಪರೀತ ಆಯಿತು ಅಂತಾದರೆ ಮಾಯಿಗೇ ಹೋಗಿ ಶರಣಾಗಬೇಕು. ಬೇರೆ ಗತಿಯೇ ಇಲ್ಲ. ಮಾಯೆಯ ಉಪದ್ರ ಜಾಸ್ತಿ ಆಗ್ತಾ ಉಂಟೋ, ಮಾಯಿಗೆ ಹೋಗಿ ಶರಣಾಗಬೇಕು. ಇಲ್ಲದಿದ್ದರೆ ನಮ್ಮ ಜನ್ಮ ವ್ಯರ್ಥ. ಕೃಷ್ಣ ಮಾಯಾ ವಿಮೂಢಾನಾಂ ಸಂಘರ್ಷ ಸುಮಹಾನಭೂ. ಆ ಮಾಯೆ ವಿಪರೀತ ಆದ ಹಾಗೆ ಈ ಕುಡಿತವು ಜೋರಾಯಿತು. ಇದರಿಂದ ಇಡೀ ಎಲ್ಲವನ್ನೂ ಕಳ್ಕೊಂಡ್ರು, ಎಲ್ಲವನ್ನೂ ಕಳೆದುಕೊಳ್ಳುವುದಕ್ಕೆ ಮುಂದಾದರು. ಅದ್ಭುತವಾದಂತಹ ಸಂಘರ್ಷ, ಗಲಾಟೆ ಶುರುವಾಯಿತು.
ಗಲಾಟೆ ಶುರುವಾದ ಹಾಗೆ ಹದ ತಪ್ಪಿತು. ಹದ ತಪ್ಪಿದ ಹಾಗೆ ಹೊಡ್ಕೊಂಡು ಮತ್ತೆ ಸಂಬಂಧ ಅಂತ ತಲೆಗೆ ಹೋಗುವುದಿಲ್ಲ. ಸಂಬಂಧ ಅಂತ ತಲೆಗೆ ಹೋಗುವುದಿಲ್ಲ. ಧನುಸ್ಸಿನಿಂದ, ಕತ್ತಿಯಿಂದ, ಚಕ್ರದಿಂದ, ಈಟಿಯಿಂದ, ಭರ್ಜಿಯಿಂದ ಹೊಡ್ಕೊಂಡು ಕೆಲವರು ಹಾಳಾಗಿ ಹೋದರು, ಸತ್ತು ಹೋದರು. ಆಮೇಲೆ ಮತ್ತೆ ಪುನಃ ಶುರುವಾಗಿ ಅಪ್ಪ ಮಗ ಅಂತ ಹೇಳುವ ಸಂಬಂಧ ಇಲ್ಲ. ಅಪ್ಪ ಮಗನೂ ಪರಸ್ಪರ ಹೊಡ್ಕೊಂಡ್ರು, ಅಣ್ಣ ತಮ್ಮಂದರು ಹೊಡ್ಕೊಂಡ್ರು, ಚಿಕ್ಕಪ್ಪ ದೊಡ್ಡಪ್ಪಂದರು ಹೊಡ್ಕೊಂಡ್ರು. ಯಾವ ಸಂಬಂಧವೂ ಇಲ್ಲ. ಯಾವ ಸಂಬಂಧ? ಪುತ್ರಾಹ ಅಯೋಧ್ಯನ್ನ ಪಿತೃಭಿ ಭ್ರಾತೃಭಿಶ್ಚ. ಮತ್ತೆ ಕೊಟ್ಟ ಮಗಳು ಅದು ಇದು ಯಾವ ಲೆಕ್ಕವೂ ಇಲ್ಲ. ಮಾವ, ಸೋದರ ಮಾವ, ಅಳಿಯ, ಯಾವ ಲೆಕ್ಕವೂ ಇಲ್ಲ. ಎಲ್ಲ ಹೊಡ್ಕೊಂಡು ಅಸುನೀಗಿದ್ರು. ಬೆಂಕಿ ಹತ್ತಿದ್ರೆ ಹಾಗೆ, ಬೆಂಕಿ ಹತ್ತಿದ್ರೆ ಹಾಗೆ. ಆ ಕಾಲಕ್ಕೆ ಶಸ್ತ್ರಗಳೆಲ್ಲ ಮುಗಿದು ಹೋದವು. ಅತ್ಲಾಗಿತ್ಲಾಗಿ ನೋಡ್ತಾರೆ, ಕೈಯಿಂದ ಹೊಡ್ಕೊಳ್ತಾರೆ. ಅಷ್ಟೊತ್ತಿಗೆ ಸಮುದ್ರ ದಡದಲ್ಲಿ ಎಲ್ಲ ಒಂದು ಅದ್ಭುತವಾದಂತಹ ಒಂದು ಹುಲ್ಲು ಬೆಳೆದು ಬಿಟ್ಟಿದೆ. ಏರಕ ಅಂತ ಹೇಳುವ ಹುಲ್ಲು. ಏರಕ ಅದೆಂಥದ್ದು ಹುಲ್ಲು? ಆ ಹುಲ್ಲು ನೋಡಿ, ಇವತ್ತವರು ತೋರಿಸಿಕೊಟ್ರು, ಇವತ್ತು ಬರುವುದೇ ಅದು ಅಂತ. ಹುಲ್ಲನ್ನು ತಂದ್ರಲ್ಲ ಅವರು ಪುಣ್ಯಾತ್ಮರು. ಆ ಹುಲ್ಲು ಏನಾಯಿತು ಇವತ್ತಿಲ್ಲಿಗೆ? ಒನಕೆಯನ್ನು ಪುಡಿ ಮಾಡಿದ ಕಾಲಕ್ಕೆ ಸಮುದ್ರ ಪಾಲಾಗಿದ್ದು ತಾನೆ. ಆ ಹುಡಿಯೆಲ್ಲ ಮತ್ತೆ ಏನೋ ಒಂದು ರೂಪವನ್ನು ತಾಳಿ ಮತ್ತೆ ಸಮುದ್ರ ಬದಿಗೆ ಬಂದು ಸೇರಿ ಬೆಳೆದಂತಹ ಹುಲ್ಲು, ಜೊಂಡೆ ಹುಲ್ಲು. ಅದು ವಜ್ರ ಕಲ್ಪ, ವಜ್ರ ಸಮಾನವಾದಂತಹ ಹುಲ್ಲದು. ಅದನ್ನು ಕಿತ್ತುಕೊಂಡು ಶರೇಶು ಕ್ಷೀಯಮಾಣೇಶು ಭಜ್ಯಮಾನೇಶು ಧನ್ವಸು ಎಲ್ಲ ಮುಗಿದು ಹೋದ ಕಾಲಕ್ಕೆ ಜಹ್ರುಹು ಏರಕಾಹ ತಾ ವಜ್ರಕಲ್ಪಾಹ್ಯ ಭವನ್. ವಜ್ರಾಯುಧದ ಹಾಗೆ ಆ ಹುಲ್ಲುಗಳು ತಮ್ಮ ಸ್ವರೂಪವನ್ನು ಬದಲಾಯಿಸಿದುವಂತೆ. ಈ ಯಾದವರು ಆ ಹುಲ್ಲನ್ನು ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಅದು ವಜ್ರಾಯುಧ ಆಯಿತಂತೆ. ಎಲ್ಲರ ಕೈಯಲ್ಲೂ ವಜ್ರಾಯುಧ. ಏರಕ ಅಂತ ಹೇಳುವ ಜಾತಿಯ ಹುಲ್ಲು ಅದು ಹಲ್ಲಾಗಿ ಪರಿಣಮಿಸಿತು. ಅದರಲ್ಲಿ ಹೊಡ್ಕೊಂಡು ಜಘ್ನು ದ್ವಿಷಸ್ತೈ. ಕೃಷ್ಣ ತಡದ, ಬೇಡ 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 ಅಂತ. ಕೃಷ್ಣನನ್ನು ಯಾರು ಕೇಳ್ತಾರೆ ಈ ಕಾಲಕ್ಕೆ? ಅಲ್ಲ, ಕೃಷ್ಣ ತಡದ ಅಂತ ಹೇಳಿಕೊಂಡು ಕೃಷ್ಣ ಬಲರಾಮರ ಮೇಲೆ ಸಿಟ್ಟು ಬಂತು. ಅಂತಹ ಮೂರ್ಖತನವಂತವರಲ್ಲ. ಎಲ್ಲಿ ನೋಡಿ, ಕೃಷ್ಣನಿಗೇ ಎದುರು ನಿಂತರಲ್ಲ. ಮಾಯೆಯ ವೈಶಾಲ್ಯ ಅದು, ಅದರ ಪ್ರಭಾವ ಅದು. ಮತ್ತೆ ನಾವು ದೇವರಿಗೆ ಎದುರು ನಿಲ್ಲುವುದಲ್ವ, ಎಲ್ಲವನ್ನೂ ಕೊಟ್ಟರೂ ಕೂಡ. ಇದು ಮಾಯೆಯ ಪ್ರಭಾವ. ಹಂತುಂಗ್ ಪ್ರತ್ಯನೀಕಂ ಮನ್ಯಮಾನಾಃ ಬಲಭದ್ರಂಚ ಮೋಹಿತಾಃ ಹಂತುಂ ಕೃತಧಿಯಃ. ಮತ್ತೆ ಕೃಷ್ಣ ಬಲರಾಮರಿಗೆ ಬಡಿಯುವುದಕ್ಕೆ ಹೊರಟ್ರಲ್ಲ ಮಾರಾಯರೆ. ಏನು ವಿಪತ್ತು, ಏನು ವಿಪತ್ತು! ವಿಪತ್ತಿನ ಪರಂಪರೆ, ವಿಪತ್ತಿನ ನಾಟ್ಯ. ದ್ವಾರಕೆಯಲ್ಲಿ ಒಂದೊಂದೇ ಶುರುವಾಯಿತು, ಸಮುದ್ರ ತೀರದಲ್ಲಿ. ಅಷ್ಟೊತ್ತಿಗೆ ಕೃಷ್ಣ ಬಲರಾಮರಿಗೆ ಬಂದ ಕೋಪ ನೋಡಬೇಕಿತ್ತು. ಯಾವ ಹುಲ್ಲು ಬೇಡ, ಭಯಾನಕವಾದಂತಹ ಕೋಪ. ಕ್ರುದ್ಧರಾದರು ಕೃಷ್ಣ ಬಲರಾಮರು. ಅವರ ಕೈಯಿಂದಲೇ ಎಳ್ಕೊಂಡ್ರ ಆ ಹುಲ್ಲನ್ನು ಎಳ್ಕೊಂಡು ಏರಕ ಮುಷ್ಟಿ ಪರಿಘವು ಚರಂತವು ಜಘ್ನ ತುರಿಯುತಿ. ಇಡೀ ಸಮುದ್ರ ತೀರದಲ್ಲಿ ನಾನಾ ಪ್ರಕಾರವಾಗಿ ತಿರುಗಾಡುತ್ತಾ ಯಾರೆಲ್ಲ ಇನ್ನು ಉಳಿದಿದ್ದಾರೆ, ಯಾರೆಲ್ಲ ನಮಗೆ ವಿರುದ್ಧವಾಗಿ ನಿಂತಿದ್ದಾರೆ, ಆ ಎಲ್ಲ ಯಾದವರನ್ನು ಕೂಡ ಬಡಿದು ಸಾಯಿಸಿದರು ಕೃಷ್ಣ ಬಲರಾಮರು. ಬಗ 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 ಅಂತ ಹೊತ್ತಿ ಇಡೀ ವೇಣು ವೃಕ್ಷದ ವೃಂದವೇ ಹೊತ್ತಿ ಭಸ್ಮಾಗಿ ನೆಲಸಮಾಗಿ ಶಾಂತ ಆಯಿತು.
ಸ್ಪರ್ಧಾ ಕ್ರೋಧ ಕ್ಷಯನ್ ನಿನ್ಯೆ ವೈಣವೋಗ್ನಿ. ವೈಣವೋಗ್ನಿ ಬಿದುರಿಗೆ ಸಿಕ್ಕಿದಂತಹ ಅಗ್ನಿ, ಬಿದುರಲ್ಲಿ ಹೊತ್ತಿಕೊಂಡಂತಹ ಅಗ್ನಿ ಹೇಗೆ ಎಲ್ಲ ಬಿದುರು ಸಾಲನ್ನೇ ವೃಕ್ಷಗಳನ್ನೇ ನಾಶ ಮಾಡಿ ಕೊನೆಗೆ ತಗ್ಗಿ ಹೋಗ್ತವೋ, ಶಾಂತವಾಗ್ತವೋ, ತದ್ರೀತಿಯಲ್ಲಿ ಈ ಕೃಷ್ಣ ಸಂಕಲ್ಪದಿಂದ ಶುರುವಾದಂತಹ ಕೊನೆಯ ಕಾಲದ ವಿಪತ್ ಪರಂಪರೆ ಮುಗಿದು ಹೋಯಿತು. ಹಸನ್ಮುಖಿಗಳಾಗಿದ್ದಾರೆ ಕೃಷ್ಣ ಬಲರಾಮರು. ಅದಕ್ಕೆ ಯಾವ ಸಂಬಂಧವೂ ಇಲ್ಲವಲ್ಲ. ಸುತ್ತ ನೋಡ್ತಾರೆ, ಇನ್ನು ಏನು ಕೆಲಸ ಉಂಟು, ಇನ್ನು ಯಾವುದಾದರೂ ಅವಶಿಷ್ಟವಾಗಿದೆಯೋ ಅಂತ. ಎಲ್ಲವೂ ಕೂಡ ಸಂಕಲ್ಪಿತವಾದ ರೀತಿಯಲ್ಲಿಯೇ ಸಾಗಿದೆ. ಏವನ್ನಷ್ಟೇಷು ಸರ್ವೇಷು ಕುಲೇಷು ಸ್ವೇಷು ಕೇಶವಃ ಅವತಾರಿತೋ ಭುವೋ ಭಾರಃ. ಈ ಭೂಲೋಕದ ಭೂಮಿಯ ಭಾರ ಇಂದಿಗೆ ನಿವೃತ್ತವಾಯಿತು. ಭೂದೇವಿಗೆ ಬಂದಂತಹ ಕಣ್ಣೀರು ಇವತ್ತು ನಿವೃತ್ತವಾಯಿತು. ಭೂದೇವಿಯ ರಕ್ಷಣೆ ಆಯಿತು, ಗೋವುಗಳ ರಕ್ಷಣೆ ಆಯಿತು. ಇನ್ನು ಎಲ್ಲವೂ ಕೂಡ ಸಾಂಗೋಪಾಂಗವಾಗಿ ಮುಂದೆ ಸಾಗಬೇಕು. ನನ್ನದ್ದಾದಂತಹ ಅವತಾರದ ಉದ್ದೇಶ ಭೂಭಾರ ಹರಣ ಹೇಳುವಂತಹ ಮಹತ್ತಮವಾದಂತಹ ಕಾರ್ಯ ಅದು ಇವತ್ತಿಗೆ ಮುಗಿದು ಹೋಯಿತು, ಮಂಗಲವಾಯಿತು. ಆದ ಕಾರಣ ತಾನಿನ್ನು ಸಾಗಬೇಕು ಅಂತಾದರೆ ಪೀಠ ಹೋಗಬೇಕು. ಅದಕ್ಕೋಸ್ಕರ ಬಲರಾಮ ಸಂಕಲ್ಪ ಮಾಡಿದ್ದಾನೆ, ತಾನು ಸಾಗ್ತೇನೆ ಅಲ್ಲಿಗೆ. ದೇವರು ಬರುವ ಕಾಲಕ್ಕೆ ತಾನು ಸ್ವಾಗತಕ್ಕೆ ಸಿದ್ಧನಾಗಬೇಕು. ಅದಕ್ಕೋಸ್ಕರ ರಾಮ ಸಮುದ್ರ ವೇಲಾಯಾಂ ಯೋಗಮಾಸ್ಥಾಯ ಪೌರುಷಿ, ಸಮುದ್ರದ ಒಳಗಡೆ ಪ್ರವೇಶ ಮಾಡಿ ಯೋಗಸ್ಥನಾಗಿ ಸಮಾಧಿಸ್ಥನಾಗಿ ತನ್ನ ಬಾಹ್ಯವಾದಂತಹ ಲೋಕವೆಲ್ಲ ಬೆರಗುಗೊಳ್ಳುವಂತಹ ಯಾವ ಶರೀರ ಇತ್ತೋ ಆ ಭೂಲೋಕದ ಶರೀರವನ್ನು ಬಿಟ್ಟು ತನ್ನ ಮೂಲ ಸ್ವರೂಪದಿಂದ ಆದಿಶೇಷನಾಗಿ ನಿರ್ವಿಶೇಷದ ಕಡೆಗೆ ಸಾಗಿದೆ. ತತ್ಯಾಜ ಲೋಕಂ ಮಾನುಷ್ಯಂ ಸಂಯೋಜ್ಯಾತ್ಮಾನಂ ಆತ್ಮನಿ, ತನ್ನೊಳಗಡೆ ತಾನಿಳಿದು ಏರಿದ. ತನ್ನೊಳಗಡೆ ತಾನಿಳಿದು ಏರಿದ. ಇಳಿಯದಿದ್ದರೆ ಏರುವುದಕ್ಕೆ ಸಾಧ್ಯ ಇಲ್ಲ. ತಾನು ಯಾರೆಂಬುದನ್ನು ಅರಿಯುವುದಕ್ಕೆ ಇಳಿಲೇಬೇಕಾಗ್ತದೆ. ಆವಾಗ ಮಾತ್ರ ಏರುವುದಕ್ಕೆ ಸಾಧ್ಯ. ಬಲರಾಮ ತೋರಿಸಿಕೊಟ್ಟ ಪ್ರಪಂಚಕ್ಕೆ ಇಳಿಬೇಕು ಏರುವುದಕ್ಕೆ ಬೇಕಾಗಿ. ನೋಡ್ತಾನೆ ಕೃಷ್ಣ. ಅಣ್ಣ ಹೋದ ಮೇಲೆ ಲೋಕದಲ್ಲಿರುವ ಬಣ್ಣ ನಿಂತೀತೆ ಇಲ್ಲ. ಹಾಗಿದ್ದಾಗ ತಾನು ಸಾಗಬೇಕು, ಸಿದ್ಧನಾಗಬೇಕು ಅಂತ ಹೇಳಿ ರಾಮನಿರ್ಯಾಣ ಮಾಲೋಕ್ಯ ಭಗವಾನ್ ದೇವಕೀಸುತ ಒಂದು ಮಹಾವೃಕ್ಷ, ಆ ವೃಕ್ಷದ ಬುಡದಲ್ಲಿ ಕುಳಿತುಕೊಳ್ಳುತ್ತಾನೆ. ಒಂದು ಪಿಪ್ಪಲ ವೃಕ್ಷ, ಅದರ ಬುಡದಲ್ಲಿ ಕೂತಿದ್ದಾನೆ, ಮೌನವಾಗಿದ್ದಾನೆ. ಕೂತಲ್ಲಿಗೆ ಅವನ ಕೃಷ್ಣ ರೂಪ ಹೋಯಿತು, ಸೆರೆಮನೆಯ ರೂಪ ಬಂತು. ಸೆರೆಮನೆಯ ರೂಪ ಬಂತು. ಸೆರೆಮನೆಯಲ್ಲಿ ದೇವಕೀ ವಸುದೇವರಿಗೆ ಕಂಡಂತಹ ರೂಪವನ್ನು ಧರಿಸಿದ. ಇದು ನೋಡಿ, ಮೊದಲು ಕಂಡ ರೂಪ ಮತ್ತೆ ಈಗ ಕಾಣ್ತಾ ಇರುವಂತಹ ರೂಪ, ಮೂಲ ರೂಪ ಅಂತ ಹೆಸರು. ಪ್ರತಿಯೊಬ್ಬ ಜೀವಿಯೂ ಕೂಡ
ಮತ್ತೆ ಬಂದಲ್ಲಿಗೆ ಹೋಗಬೇಕು ಅನ್ನೋದು ಸಂದೇಶ. ನಮಗದು ಅರ್ಥ ಆಗದೇ ನಾವು ಸೋತದ್ದು. ಆ ಸೆರೆಮನೆಯಲ್ಲಿ ದೇವಕಿಗೆ ತೋರಿಸಿದಂತಹ ರೂಪವನ್ನೇ ಈಗ ಆಂತಿದ್ದಾನೆ, ಧರಿಸಿದ್ದಾನೆ ಭಗವಂತ. ಬಿಭ್ರ ಚತುರ್ಭುಜಂ ರೂಪಂ. ಅದೇನು ಪ್ರಭೆ! ಇಡೀ ಭೂಲೋಕವನ್ನೇ ಬೆಳಗುವುದು ಮಾತ್ರ ಅಲ್ಲ, ಸಮಸ್ತ ಬ್ರಹ್ಮಾಂಡವನ್ನೇ ಬೆಳಗುವಂತಹ ಮಹಾರೂಪ, ಮಹಾಪ್ರಕಾಶ, ಮಹಾಜ್ಯೋತಿ ಕಾಣ್ತಾ ಉಂಟು. ಶ್ರೀವತ್ಸಾಂಗಂ ಲಾಂಛನ ಘನಶ್ಯಾಮಂ ತಪ್ತಹಾಟಕ ವರ್ಚಸಂ. ಅದೆಂತಹ ಶೋಭೆ ಅದು! ಒಂದು ಶಲ್ಯವನ್ನು ಧರಿಸಿದ್ದಾನೆ. ಯಾಕೆ? ಲೋಕದ ಶಲ್ಯವನ್ನೆಲ್ಲ ತೆಕ್ಕೊಂಡನಲ್ಲ. ಶಲ್ಯ ಅಂದರೆ ಚುಚ್ಚುವುದು ಅಂತ ಅರ್ಥ. ಶಲ್ಯ ಚಿಕಿತ್ಸೆ, ಚುಚ್ಚಿ ಚಿಕಿತ್ಸೆ ಕೊಡುತ್ತೆ. ಎಲ್ಲೆಲ್ಲಿ ಚುಚ್ಚಿ ಚಿಕಿತ್ಸೆ ಕೊಡಬೇಕೋ ಆ ಎಲ್ಲ ಚಿಕಿತ್ಸೆಯನ್ನು ಕೊಟ್ಟ ಚುಚ್ಚಿ. ಮತ್ತೆ ಸಜ್ಜನರ ಶಲ್ಯವನ್ನೆಲ್ಲ ತೆಕ್ಕೊಂಡ ನೋಡಿ. ಸಜ್ಜನರಿಗೆ ಮತ್ತೆ ನೋವು ಬಂತ. ಅವ ಅವತಾರ ಮಾಡುವ ಕಾಲಕ್ಕೆ ಯಾವ ಸಜ್ಜನರು ಕಾಯ್ತಾ ಇದ್ರೋ, ಅಬ್ಬ ನಮ್ಮ ನೋವು ತೆಗೆಯೋನು ಬಂದನಲ್ಲ, ಅಂಥವರ ಎಲ್ಲ ಶಲ್ಯವನ್ನೂ ಕೂಡ ಇವ ತೆಕ್ಕೊಂಡ. ಹಾಗಾಗಿ ಅದನ್ನೇ ತನ್ನ ಶರೀರದ ಮೇಲೆ ಧರಿಸಿಕೊಂಡಿದ್ದಾನೆ. ಕೌಶೇಯಾಂಬರ ಯುಗ್ಮೆನ, 2 ಶಲ್ಯ ಉಂಟಂತೆ. ಆ ಶಲ್ಯವನ್ನು ಧರಿಸಿದ್ದಾನೆ. ಪರಿವೀತಂ ಸುಮಂಗಲಂ. ಅದೆಂತಹ ಮಂಗಲಮಯವಾದಂತಹ ಸ್ವರೂಪ! ಅವನಲ್ಲಿ ಅದು ಶಲ್ಯವಾಗಿರ್ತದೆಯೋ? ಇಲ್ವಲ್ಲ. ಮತ್ತೆ ಹೇಗಿರ್ತದೆ? ಅದು ಉತ್ತರೀಯವಾಯಿತು. ಉತ್ತರೀಯ ಅಂತಂದರೆ ದಾಟುವುದು ಅಂತ. ಉತ್ತರೀಯ, ಉತ್ತರಣ. ಅದು ಉತ್ತರಣಕ್ಕೆ ಕಾರಣ ಆಯಿತು. ಕೃಷ್ಣ ತೋರಿಸಿದ ಪ್ರಪಂಚದ ಪ್ರತಿಯೊಂದು ಜೀವವೂ ಕೂಡ ಕೊನೆಗೆ ಉತ್ತರಿಸಬೇಕು ಅಂತ. ಪರೀಕ್ಷಿತನ ಪ್ರಶ್ನೆಯೂ ಇದ್ದದ್ದು ಹಾಗೆ ಅಲ್ವಾ? ಇದನ್ನು ಉತ್ತರಿಸುವುದಕ್ಕೆ ಏನು ಮಾಡಬೇಕು ಅಂತ. ಯಾವುದನ್ನು? ಜೀವೋತ್ತರಣ, ಜೀವವನ್ನು ಉತ್ತರಿಸುವುದಕ್ಕೆ ಏನು ಮಾಡಬೇಕು? ಆ ಜೀವೋತ್ತರಣಕ್ಕೆ, ಜೀವವನ್ನು ಉತ್ತರಿಸುವುದಕ್ಕೆ ಶುಕ ಮಹರ್ಷಿಗಳು ಉತ್ತರಿಸುವುದಕ್ಕೆ ಪ್ರಾರಂಭಿಸಿದರು. ಹಾಗಾಗಿ ಕೃಷ್ಣ ಅದನ್ನು ತೋರಿಸಿದ. ನೋಡಿ, ಉತ್ತರೀಯ ಮಾಡುವುದು ಹೀಗೆ ಅಂತ. ಶಲ್ಯವನ್ನು ತೆಕ್ಕೊಂಡು ಉತ್ತರಣ ಮಾಡಬೇಕು. ಸಜ್ಜನರ ಸ್ವಭಾವವೇ ಹಾಗೆ. ಲೋಕದ ಎಲ್ಲ ನೋವನ್ನು ನುಂಗಿ ಲೋಕಕ್ಕೆ ಸುಖವನ್ನು ಕೊಡುವಂಥವರೇ ಸಜ್ಜನರು ಅಂತ. ಲೋಕದ ಎಲ್ಲ ನೋವನ್ನು ನುಂಗ್ತಾರೆ. ನಾವು ರಾಮನ ಜೀವನದಲ್ಲಿ ನೋಡುವುದನ್ನೇ, ಕೃಷ್ಣನ ಜೀವನದಲ್ಲಿ ನೋಡುವುದನ್ನೇ, ಎಲ್ಲ ಮಹಾತ್ಮರ ಜೀವನದಲ್ಲಿ ನಾವು ಕಾಣುವುದನ್ನೇ. ಲೋಕದ ನೋವನ್ನು ನುಂಗಿ ಅವರಿಗೆ ಅಮೃತವನ್ನು ಕೊಡುವುದು. ಸಮುದ್ರ ಮಥನದ ಕಾಲದಲ್ಲಿ ವಿಷವನ್ನು ನುಂಗಿ ಅಮೃತವನ್ನು ಕೊಟ್ಟ ಶಿವ. ಇದು ಸಜ್ಜನರ ನಡೆ, ಸಾಧುಗಳ ನಡೆ ಇದು. ಎಂತಹ ನೋವು ಜೀವನದಲ್ಲಿ ಬಂದರೂ, ಜೀವನದ ಪ್ರತಿ ಕ್ಷಣದಲ್ಲಿಯೂ ಕೂಡ ಆಪತ್ತು ಬಂತು, ಆಯ್ತು ಇನ್ನು ಮುಗೀತು ನನ್ನದು ಅಂತ ಹೇಳುವಾಗಲೂ ಅಂತಹ ನೋವನ್ನೆಲ್ಲ ನುಂಗಿಕೊಂಡು ಲೋಕಕ್ಕೆ ಮತ್ತೆ ಅದೇ ಆ ಬೆಳಕನ್ನು ಕೊಡುವವರಿಗೆ ಸಾಧುಗಳು ಅಂತ ಹೆಸರು. ಹಾಗಾಗಿ ಆ ಸುಂದರತೆ ಮನಸ್ಸಿನಲ್ಲಿ, ಮುಖದಲ್ಲಿ ಸುಂದರಸ್ಮಿತ ವಕ್ತ್ರಾಬ್ಜಂ ನೀಲಕುಂತಲ ಮಂಡಿತಂ. ಎಂತಹ ಕಷ್ಟ ಬಂದರೂ ಕೂಡ ಆ ಸುಂದರಸ್ಮಿತೆ ಒಂದು ಹಸನ್ಮುಖತೆ. ಯಾಕೆ? ದುಃಖವನ್ನೆಲ್ಲ ನುಂಗಿದ ಮೇಲೆ ಅದು ಕರಗಿ ಹೋಗ್ತದೆ. ಹಸನ್ಮುಖತೆಯ ಎದುರು ಯಾವ ದುಃಖವೂ ನಿಲ್ಲುವುದಿಲ್ಲ. ಹಾಗಾಗಿ ಸುಂದರಸ್ಮಿತ ವಕ್ತ್ರಾಬ್ಜಂ, ಅವನನ್ನು ನೋಡಬೇಕು. ಅಭಿರಾಮಾಕ್ಷಂ, ಮತ್ತೆ ಮತ್ತೆ ಆ ಸ್ವರೂಪವನ್ನು ನೋಡಿ 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 ನಾವು ಅದಾಗಿ ಬಿಡಬೇಕು ಅಂತ ಅನಿಸ್ತದಂತೆ. ವನಮಾಲೆಯನ್ನು ಧರಿಸಿಕೊಂಡಿದ್ದಾನೆ ಮಾತ್ರ ಅಲ್ಲ, ಆ ಕಾಲಕ್ಕೆ ತನ್ನ ಬಲ ತೊಡೆಯ ಮೇಲೆ ಕೃತ್ವೋರವು ದಕ್ಷಿಣೇ ಪಾದಂ,
ಬಲ ತೊಡೆಯ ಮೇಲೆ ತನ್ನ ಎಡಗಾಲನ್ನು ಇಟ್ಟಿದ್ದಾನೆ. ಧ್ಯಾನಸ್ಥನಾಗಿದ್ದಾನೆ. ಕೃತ್ವರೋ ದಕ್ಷಿಣೇ ಪಾದಂ ಆಸೀನಂ ಪಂಕಜಾರುಣಂ. ಎಂಥ ಅದ್ಭುತವಾದ ಮಾತು ನೋಡಿ. ಕೂತಿದ್ದಾನೆ, ತನ್ನ ಎಡಗಾಲಿನ ಭಾಗ ಬಲ ತೊಡೆಯ ಮೇಲೆ ಉಂಟು. ಹೀಗೆ ಮುಂದೆ ಅದು ಏನಾಗ್ತದೆ ಅನ್ನೋದಕ್ಕಿಂತ ಮುಂಚೆ ಒಂದು 2 ಕೀರ್ತನೆಯನ್ನು ಹಾಡಿ. ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು? ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ನಿತ್ಯ ದಾನವ ಮಾಡಿ ಫಲವೇನು? ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು, ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು? ಜಪ 10,000 ಮಾಡಿ ಫಲವೇನು? ತನ್ನ ಸತಿ ಸುತರು ಬಂಧುಗಳ ನೋಯಿಸಿ, ತನ್ನ ಸತಿ ಸುತರು ಬಂಧುಗಳ ನೋಯಿಸಿ, ಚಿನ್ನ ದಾನವ ಮಾಡಿ ಫಲವೇನು? ಚಿನ್ನ ದಾನವ ಮಾಡಿ ಫಲವೇನು? ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ, ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ, ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ, ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ, ಅನ್ನದಾನವ ಮಾಡಿ ಫಲವೇನು? ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ನಿತ್ಯ ದಾನವ ಮಾಡಿ ಫಲವೇನು? ನಿತ್ಯ ದಾನವ ಮಾಡಿ ಫಲವೇನು? ಗೋಪ್ಯ ಗುಣಗುಟ್ಟು ಇಲ್ಲದ ಹೆಣ್ಣಿಗೆ, ಗೋಪ್ಯ ಗುಣಗುಟ್ಟು ಇಲ್ಲದ ಹೆಣ್ಣಿಗೆ, ರೂಪ ಯೌವನವಿದ್ದು ಫಲವೇನು? ರೂಪ ಯೌವನವಿದ್ದು ಫಲವೇನು? ತಾಪತ್ರಯದಿ ಸಂಸಾರ ಕೆಡಿಸುವಂಥ, ತಾಪತ್ರಯದಿ ಸಂಸಾರ ಕೆಡಿಸುವಂಥ, ತಾಪತ್ರಯದಿ ಸಂಸಾರ ಕೆಡಿಸುವಂಥ, ತಾಪತ್ರಯದಿ ಸಂಸಾರ ಕೆಡಿಸುವಂಥ ಪಾಪಿ ಮಗನು ಇದ್ದು ಫಲವೇನು? ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ನಿತ್ಯ ದಾನವ ಮಾಡಿ ಫಲವೇನು? ನಿತ್ಯ ದಾನವ ಮಾಡಿ ಫಲವೇನು? ತಾಂಡವತನದಿಂದ ತಂದೆ ಮಾತು ಕೇಳದೆ, ತಾಂಡವತನದಿಂದ ತಂದೆ ಮಾತು ಕೇಳದೆ, ತೊಂಡ ಮಗನು ಇದ್ದು ಫಲವೇನು? ತೊಂಡ ಮಗನು ಇದ್ದು ಫಲವೇನು? ಬಂಡು ಮಾಡಿ ಅತ್ತೆ ಮಾವನ ಬೈವ, ಬಂಡು ಮಾಡಿ ಅತ್ತೆ ಮಾವನ ಬೈವ, ಕುಂಡು ಸೊಸೆ ಇದ್ದು ಫಲವೇನು? ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ಹೆತ್ತ ತಾಯಿ ತಂದೆಗಳ ಚಿತ್ತವನೋಯಿಸಿ, ನಿತ್ಯ ದಾನವ ಮಾಡಿ ಫಲವೇನು? ನಿತ್ಯ ದಾನವ ಮಾಡಿ
ಸಾವಿರ ಮಾಡಿ ಫಲವೇನು ಜಪ 10,000 ಮಾಡಿ ಫಲವೇನು ವಿಠಲ ಸಲಹೋ ಸ್ವಾಮಿ ವಿಠಲ ಜಗದಂತರ್ಯ ಎಡಕ್ಕೆ ವಿಠಲ ಬಲಕ್ಕೆ ವಿಠಲ ಎಡಕ್ಕೆ ಬಲಕ್ಕೆ ವಿಠಲ ಎಡಕ್ಕೆ ವಿಠಲ ಬಲಕ್ಕೆ ವಿಠಲ ಎಡಕ್ಕೆ ಬಲಕ್ಕೆ ವಿಠಲ ವಿಠಲ ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯ ವಿಠಲ ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯ ಮೇಲೆ ವಿಠಲ ಕೆಳಗೆ ವಿಠಲ ಮೇಲೆ ಕೆಳಗೆ ವಿಠಲ ಮೇಲೆ ವಿಠಲ ಕೆಳಗೆ ವಿಠಲ ಮೇಲೆ ಕೆಳಗೆ ವಿಠಲ ಒಳಗೆ ವಿಠಲ ಹೊರಗೆ ವಿಠಲ ಒಳಗೆ ಹೊರಗೆ ವಿಠಲ ಒಳಗೆ ವಿಠಲ ಹೊರಗೆ ವಿಠಲ ಒಳಗೆ ಹೊರಗೆ ವಿಠಲ ವಿಠಲ ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯಾಮಿ ವಿಠಲ ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯಾಮಿ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ತಂದೆ ವಿಠಲ ತಾಯಿ ವಿಠಲ ತಂದೆ ತಾಯಿ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ಬಳಗ ವಿಠಲ ಬಂಧು ವಿಠಲ ಬಳಗ ವಿಠಲ ಬಂಧು ಬಳಗ ವಿಠಲ ವಿಠಲ ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯಾಮಿ ವಿಠಲ ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯಾಮಿ ವಿಠಲ 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 ಸಲಹೋ ಸ್ವಾಮಿ ನಮ್ಮ ವಿಠಲ ಜಗದಂತರ್ಯಾಮಿ ವಿಠಲ ಸಲಹೋ ಸ್ವಾಮಿ ಅದನೋಡ ಪ್ರಭು ನಿಂದಿಹನಲ್ಲಿ ಯಮುನಾ ತೀರದಿ ತಿಂಗಳ ಚೆಲ್ಲಿ ಕೊಳಲನ್ನೂದಲು ಇಂದು ಕುಲೇಂದು ಕೊಳಲನ್ನೂದಲು ಇಂದು ಕುಲೇಂದು ಜಗ ಜಗವೇ ನಲಿದಾಡುತ್ತಿದೆ ಅದರದಿ ನಸುನಗೆ ಕರದಲ್ಲಿ ಕೊಳಲು ತನು ಕಾಂತಿಗೆ ಜಗ ಅಚ್ಚರಿಗೊಳ್ಳಲು ಸಜಲ ಜಲದ ನೀಲಂ ದರ್ಶಿತೋ ದಾರಶೀಲಂ ಕರತಲಧೃತಶೈಲಂ ವೇಣುವಾದ್ಯೇ ರಸಾಲಂ ವ್ರಜಜನಕುಲಪಾಲಂ ಕಾಮಿನೀ ಕೇಲಿಲೋಲಂ ತರುಣತುಲಸಿಮಾಲಂ ನೌಮಿ ಗೋಪಾಲಬಾಲಂ ಸರ್ವತ್ರ ಸರ್ವದಾ ಗೋವಿಂದನಾಮ ಸಂಕೀರ್ತನಂ.
ಪ್ರಪಂಚದ ಸಮಸ್ತ ಮಾಯೆಗಳಿಗೂ ಕೂಡ ಅಧಿಪತಿ ಎನಿಸಿದಂತಹ ಪರಮಾತ್ಮ ತನ್ನ ಮೂಲಸ್ವರೂಪಕ್ಕೆ ಹೋಗಬೇಕು ಅಂತ ನಿಚ್ಚಳವಾದಂತಹ ಸಂಕಲ್ಪದಲ್ಲಿದ್ದಾನೆ. ಅರಳಿ ಮರದ ಕೆಳಗಡೆ ಅರಳಿ ಕುಳಿತಿದ್ದಾನೆ. ಹೌದು, ನೋಡಿ ಎಷ್ಟು ಸುಲಭದಲ್ಲಿ ಅರ್ಥ ಆಗ್ತದೆ ಆ ಮಗುವಿಗೆ. ಬಿಗುತನ ಇದ್ದರೆ ಯಾವುದೂ ಅರ್ಥ ಆಗುವುದಿಲ್ಲ. ನಿಜ, ಜೀವನದಲ್ಲಿ ಯಾವತ್ತೂ ಕೂಡ ಕೆರಳಬಾರದು, ಕೆರಳುವಂತಹ ಪರಿಸ್ಥಿತಿಯನ್ನು ತಂದುಕೊಡಬಾರದು. ತಾನು ನಿತ್ಯ ಅರಳುತ್ತಾ ಇರಬೇಕು ಅನ್ನುವಂತಹ ಭಾವ ಸ್ಪಷ್ಟವಾಗಿದ್ದರೆ ಬಾಡುವುದಿಲ್ಲ. ಯಾಕೆ ಕೇಳಿದರೆ, ತಾನು ಹೋಗಿ ಸೇರಬೇಕಾದಂತಹ ಬೀಡಿನ ಬಗ್ಗೆ ನಿಶ್ಚಯ ಬೇಕು. ಬೀಡು ಇದಲ್ಲ, ಅದು ಆ ಬೀಡಿನ ಬಗ್ಗೆ ನಿಶ್ಚಯ ಇದ್ದರೆ ಯಾವತ್ತೂ ಕೂಡ ನಾವು ಅರಳಬೇಕಾದ್ದನ್ನೇ ಕೇಳ್ತಾ ಇರ್ತೇವೆ. ಅಂಥದ್ದನ್ನು ಕೇಳ್ತಾ ಇದ್ದರೆ ನಿತ್ಯ ಜೀವನದಲ್ಲಿ ಹೊರಳಬೇಕಾಗಿಲ್ಲ. ಯಾವ ಮಾಯೆಗೂ ಕೂಡ ಕೊರಳ ಕೊಡಬೇಕಾಗಿಲ್ಲ. ಇದು ನಿತ್ಯ ಸತ್ಯ, ಬಯಲ ಸತ್ಯ. ಆದರೆ ಇದನ್ನು ಬಯಲು ಮಾಡುವುದಕ್ಕೆ ಯಾರೂ ಯತ್ನಶೀಲರಾಗುವುದಿಲ್ಲ. ಇದನ್ನು ಕೃಷ್ಣ ಹಂತ ಹಂತವಾಗಿಯೇ ತೋರಿಸ್ತಾ ಇದ್ದಾನೆ. ಒಂದು ವಿಶಿಷ್ಟವಾದಂತಹ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಆ ಕಾಲಕ್ಕೆ ಮೊನ್ನೆ ಯಾವ ಜರನೆಂಬಂತಹ ಬೇಡ ಕಬ್ಬಿಣದ ತುಂಡನ್ನು ತನ್ನ ಬಾಣದ ತುದಿಯಲ್ಲಿ ಸಿಕ್ಕಿಸಿಕೊಂಡಿದ್ದನೋ, ಅದೇ ಬೇಡ ಈಗ ಬೇಕಾಯಿತು ಕೃಷ್ಣನಿಗೆ. ಅವ ಬಂದ. ಮುಸಲಾವಶೇಷಾಯ ಖಂಡ ಕೃತೇಶು, ಅದೇ ಆ ಮುಸಲಖಂಡದ ತುಂಡನ್ನು ಬಾಣದಲ್ಲಿರಿಸಿದಂತಹ ಒಬ್ಬ ಬೇಡ, ಲುಬ್ಧಕಃ ಜರಾನಾಮಕನಾದವನು ಬಂದು ನೋಡಿದವಾಗ ಅರಳಿ ಮರದ ಕೆಳಗಡೆ ಈ ಸ್ಥಿತಿಯನ್ನು ದೂರದಿಂದ ಕಂಡಂತಹ ಆ ಜರನಿಗೆ ಒಂದು ಮೃಗದಾಕಾರದಂತೆ ಕಂಡಿತಂತೆ. ಕೃಷ್ಣನ ಈ ಪಾದ ಮೂಲ ಯಾವುದೋ ಒಂದು ಪ್ರಾಣಿ ಇರಬೇಕು ಅಂತ ಹೇಳಿಕೊಂಡು ಸ್ವಭಾವತಃ ಅವ ಅದೇ ಆ ಬಾಣವನ್ನು ಧನುಸ್ಸಿಗೆ ಏರಿಸಿ ಸಂಧಾನ ಮಾಡಿ ಪ್ರಯೋಗ ಮಾಡ್ತಾನೆ. ಮೃಗಶಂಕಯ ಅಂತ ಹೇಳ್ತಾರೆ ವ್ಯಾಸರು. ಮೃಗಶಂಕಯ ಪ್ರಯೋಗ ಮಾಡಿದ ತಕ್ಷಣದಲ್ಲಿಯೇ ಅದು ನೇರವಾಗಿ ಬಂದು ಶ್ರೀಕೃಷ್ಣನ ಪಾದಕ್ಕೆ ಘಾತಿಸ್ತದೆ. ಘಾತಿಸ್ತದೆ. ಮೃಗ ಶಂಕ, ಆ ಮೃಗಶಂಕೆ ನಮಗೆ ಯಾವತ್ತೂ ಕೂಡ ಇರಬೇಕು ಮನಸ್ಸಿನಲ್ಲಿ. ಯಾವುದೆಲ್ಲ ನಮ್ಮನ್ನು ಬೆಚ್ಚಿ ಬೀಳಿಸುವಂತಹ ಮೃಗಗಳು, ಮೊನ್ನೆ ಹೇಳಿದಂತಹ 8 ಮೃಗಗಳು, ಆ ಮೃಗದ ಶಂಕೆ ಇಲ್ಲದಿದ್ದರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಮಾದಿಗಳು, ಭಯಶೋಕದವರೆಗೆ 8 ಮೃಗಗಳು, ಅಷ್ಟಮೃಗಗಳು. ಅಂತಹ
ಮೃಗವ್ಯಾಧ ಇವ ಅಂತ ನಾವು ಅರಿಬೇಕು ಅವನನ್ನು. ಮೃಗವ್ಯಾಧ ನಾಮಾನಂ ಶ್ರೀರುದ್ರಮಾವಾಹಯಾಮಿ ಅಂತ ವೈದಿಕರಿಗೆ ಗೊತ್ತಿರ್ತದೆ. ಅವ ಮೃಗವ್ಯಾಧ ಯಾರು? ಕೃಷ್ಣ. ಹಾಗಾಗಿ ಅದನ್ನು ಪ್ರಪಂಚಕ್ಕೆ ತೋರಿಸಿದ. ಕಾಮಾರಿ ಮೃಗಗಳನ್ನು ಕೊಲ್ಲುವಂತಹ ಪರಮಾತ್ಮವ. ಹಾಗಾಗಿ ಮೃಗಶಂಕಯ ಇವನೇ ಇರಬೇಕು ಮೃಗವ್ಯಾಧ ಅನ್ನೋದು ನಮ್ಮ ಜೀವನಕ್ಕೆ ಬೇಕಾದ ಸಂದೇಶ. ಅದು ಕೃಷ್ಣ ಅಂದರೆ ಸುಮ್ಮನೆ ಅಲ್ಲ, ಅವ ಮೃಗವ್ಯಾಧ, ಅವನು ಒಬ್ಬ ವ್ಯಾಧ. ಆ ವ್ಯಾಧನಿಗೆ ನಮಸ್ಕಾರ ಅಂತ ಹೇಳುವುದಲ್ವೇ ನಾವು ರುದ್ರದಲ್ಲಿ. ಆ ವ್ಯಾಧಿನೀಭ್ಯ ವಿವ್ಯಾಧಿನೀಭ್ಯ ಎಲ್ಲ ಅವನೇ. ರುದ್ರ ಪ್ರಶ್ನೆ ಅನ್ನುವುದೇ ಇದೇ ಭಗವಂತನ ವಿಶ್ವರೂಪ. ಅದು ಸಾಯಣಾಚಾರ್ಯರ ಭಾಷ್ಯವನ್ನು ನೋಡಿದವರಿಗೆ ಗೊತ್ತಾಗ್ತದೆ. ವಿಶ್ವರೂಪ ಅದು. ಇವನ ವಿಶ್ವರೂಪ ಬೇರೆ ಅಲ್ಲ ಗೀತೆಯಲ್ಲಿ ತೋರಿಸಿದ್ದು ಅಥವಾ ಇಲ್ಲಿ ತೋರಿಸಿದ್ದು. ರುದ್ರದಲ್ಲಿ ಬರುವ ವಿಶ್ವರೂಪ ಬೇರೆ ಅಲ್ಲ. ಅಲ್ಲಿ ನಾವು ಕೇವಲ ಅದು ಶಿವಂದು ಅಂತ ಹೇಳಿಕೊಂಡು ಹಾಗೆಯೇ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಉನ್ನತವಾಗಿ ಅರ್ಥ ಹೋಗುವುದೇ ಇಲ್ಲ ನಮ್ಮ ತಲೆಗೆ. ಅದೇ ರುದ್ರ ಪ್ರಶ್ನೆ, ಚಮಕ ಪ್ರಶ್ನೆ ಕೃಷ್ಣನ ಪೂಜೆ ಮಾಡುವಾಗ ಅಭಿಷೇಕಕ್ಕೂ ಆಗ್ತದೆ. ಅದು ಶಿವನ ಉದ್ದೇಶವಾಗಿ ಇರುವುದೇ ಅಲ್ಲ. ಅದು ನೀವು ಭಾಷ್ಯವನ್ನು ನೋಡಿ, ತಲೆ ಆಡಿಸೋದು ಮಾತ್ರ ಅಲ್ಲ, ಭಾಷ್ಯವನ್ನು ನೋಡಿ. ನಿಮ್ಮ ಕೈಲಾಸವಾಸಿಯಾದಂತಹ ಶಿವನ ಉದ್ದೇಶಕವಾಗಿ ಬಂದದ್ದೇ ಅಲ್ಲ ರುದ್ರ ಪ್ರಶ್ನೆ. ಅದೆಲ್ಲ ಇವನದ್ದಾದಂತಹ ಲೀಲೆಗಳ ಸ್ವರೂಪ ದರ್ಶನ. ಅದು ಇವ ಮೃಗಶಂಕೆಯಿಂದ ಬಾಣಪ್ರಯೋಗ ಮಾಡಿದ್ದಾನೆ ಕೃಷ್ಣನ ಪಾದಕ್ಕೆ. ಅದು ಬಂದು ಘಾತಿಸಿದೆ. ಪ್ರಾಣಿ ಬಿತ್ತು ಅಂತ ಓಡಿಕೊಂಡು ಬಂದಾಗ ಚತುರ್ಭುಜಂತಂ ದೃಷ್ಟ್ವಾ ಪುರುಷಂ ದೃಷ್ಟ್ವಾ ಸಕೃತ ಕಿಲ್ಬಿಷ. ಹತ್ತಿರ ಬಂದು ನೋಡ್ತಾನೆ, ಒಬ್ಬ ಅವ್ಯಕ್ತನಾದಂತಹ ಪುರುಷ ಚತುರ್ಭುಜಧಾರಿಯಾಗಿ ಇದ್ದಾನೆ, ಸಾಕ್ಷಾತ್ ಭಗವಂತ ಅಂತ ಅವನಿಗೆ ಅರ್ಥ ಆಯಿತು. ಕೃತಕಿಲ್ಬಿಷ, ಪಾಪದ ಅರಮನೆ ಉಂಟವನ ತಲೆಯಲ್ಲಿ. ಕೃತಕಿಲ್ಬಿಷ, ಆ ಪಾಪದ ಅರಮನೆಯವನಿಗೆ, ಜರಾನಾಮಕನಿಗೆ ಕೊನೆಗೆ ಅರ್ಥ ಆಯಿತು ಇವ ಭಗವಂತ ಅಂತ. ನಾವು ವಾಲಿಯ ಜೀವನದಲ್ಲೂ ಅದನ್ನೇ ನೋಡ್ತೇವೆ. ಕೃತಕಿಲ್ಬಿಷ, ಇದೇ ಶಬ್ದ ಉಂಟು ವಾಲ್ಮೀಕಿಗಳದ್ದು, ಕೃತಕಿಲ್ಬಿಷ ಅಂತ. ರಾಮನಿಗೆ ವಾಲಿಯ ಬಗ್ಗೆ ಹೇಳುವಾಗ ಇದೇ ಪ್ರಯೋಗವನ್ನು ಮಾಡ್ತಾರೆ, ಇಲ್ಲಿಯೂ ಅದೇ ಪ್ರಯೋಗ ಉಂಟು, ಕೃತಕಿಲ್ಬಿಷ ಅಂತ. ರಾಮಾಯಣವನ್ನು ನೋಡಿ, ಕಿಷ್ಕಿಂಧಾಕಾಂಡದಲ್ಲಿ ಅದೇ ಪ್ರಯೋಗ ಉಂಟು. ಆ ಕೃತಕಿಲ್ಬಿಷನಾದವನಿಗೆ ಕೊನೆಗೆ ಅರ್ಥ ಆದ್ದು ರಾಮ ಯಾರು ಅಂತ. ನದೋಷಂ ರಾಘವೇ ದಧ್ಯವು ಧರ್ಮೇ ಅಧಿಗತ ನಿಶ್ಚಯ. ಧರ್ಮದಲ್ಲಿ ನಿಶ್ಚಯ ಉಂಟಾಯಿತು ಅವನಿಗೆ. ಧರ್ಮ ಏನು ಅಂತ ಗೊತ್ತಾಯಿತು, ಅಧರ್ಮ ಏನು ಅಂತ ಗೊತ್ತಾಯಿತು. ತಾನು ಕೃತಕಿಲ್ಬಿಷನಾಗಿದ್ದೇನೆ, ಈಗ ಕಿಲ್ಬಿಷವನ್ನು ತೊಳ್ಕೊಳ್ಳುವಂತಹ ಸಮಯ ಅಂತ ಅರ್ಥ ಆಯಿತು. ಯಾಕೆ? ಹಿನ್ನೆಲೆ ಹಾಗುಂಟು ನೋಡಿ, ತುಡಿತ, ಮೃಗಶಂಕೆ ಎಲ್ಲ. ಈ ಮೃಗಗಳು ನನ್ನನ್ನು ಹೋಗುವುದಕ್ಕೆ ಬಿಡುವುದಿಲ್ಲ, ಅಡ್ಡಕಟ್ಟಿದ್ದಾವೆ. ಹಾಗಾಗಿ ಮೃಗಶಂಕೆಯಿಂದ ನಾನು ನಿವೃತ್ತನಾಗಬೇಕು, ಈ ಮೃಗಗಳನ್ನು ಕೊಲ್ಲಬೇಕು, ಕೃತಕಿಲ್ಬಿಷನಾಗಿದ್ದೇನೆ ಅನ್ನುವಾಗ ಅವನಿಗೆ ಚತುರ್ಭುಜದ ದರ್ಶನ ಆಗ್ತದೆ. ಈ ಸಂಕಲ್ಪ ಬಂದವನಿಗೆ ಮಾತ್ರ ನೋಡಿ ದರ್ಶನ ಆಗುವುದು. ಮೃಗಶಂಕೆಯಿಂದ ನಿವೃತ್ತನಾಗಬೇಕು, ಪಾಪ ನಿರ್ಮುಕ್ತನಾಗಿ ಮುಂದೆ ಸಾಗುವುದಕ್ಕೆ ಪ್ರವೃತ್ತನಾಗಬೇಕು. ಆವಾಗ ಚತುರ್ಭುಜ ದರ್ಶನ. ಬಾಂಧವನೇ ಕೃತಕಿಲ್ಬಿಷಃ ಭೀತಃ ಪಪಾತ. ಹೆದರಿಕೊಂಡು ಓಡಿ ಬಂದು ಶ್ರೀಕೃಷ್ಣನ ಪಾದಮೂಲದಲ್ಲಿ ಬಿದ್ದು ಬಿಟ್ಟ. ಭೀತಃ ಪಪಾತ ಶಿರಸಾ ಪಾದಯೋ ಅಸುರದ್ವಿಷಃ. ಕಾಮಕ್ರೋಧಾದಿಗಳನ್ನು ದ್ವೇಷಿಸುವಂತಹ, ಕೊನೆಗಾಣಿಸುವಂತಹ ಶ್ರೀಕೃಷ್ಣನ ಪಾದಮೂಲದಲ್ಲಿ
ಕಾಮಕ್ರೋಧಾದಿಗಳ ಶಂಕೆಯಿಂದ ಬಂದು ತಾನು ಕೃತಕಿಲ್ಬಿಷನಾಗಿದ್ದೇನೆ, ಸರ್ವವನ್ನು ಪರಿತ್ಯಜಿಸಬೇಕು, ಪೂತಾತ್ಮನಾಗಬೇಕು ಅನ್ನುವ ಭಾವದಲ್ಲಿ ಬಂದು ಶ್ರೀಕೃಷ್ಣ ಪಾದಮೂಲದಲ್ಲಿ ಬಿದ್ದು ಬಿಟ್ಟ. ಕಥೆ ಒಂದು ತೆರದಲ್ಲಿ ಸಾಕ್ತದೆ. ಆದರೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕು ಅಂತಾದರೆ ಈ ಭಾವದಲ್ಲಿ ಆಲೋಚನೆ ಮಾಡಬೇಕು. ಭಾಗವತ ಅನ್ನುವುದೇ ನಿತ್ಯ ಜೀವನದ ಅನಾವರಣದ ದರ್ಶನ. ಕಥೆಯನ್ನು ಕಥೆಯನ್ನಾಗಿಯೇ ತೆಗೆದುಕೊಳ್ಬಾರ್ದು. ಕೆಲವೊಂದು ಸಲ ವ್ಯಥೆ ಪಡುವಂತಹ ಸಂದರ್ಭ ಬರ್ತದೆ. ಆ ವ್ಯಥೆ ದೂರ ಆಗಬೇಕು ಅಂತಾದರೆ ಈ ಭಾವದಲ್ಲಿ ಕಥೆಯನ್ನು ಪರಿಗ್ರಹಿಸಬೇಕು. ಇಡೀ ನಮ್ಮ ವೇದೋಪನಿಷತ್ತುಗಳು, ಶಾಸ್ತ್ರಗಳು, ಪುರಾಣಗಳು ಸಾರುವುದೇ ನನ್ನ ನಿತ್ಯ ಜೀವನದ ಅನಾವರಣ ಹೇಗಾಗಬೇಕು ಅಂತ. ಇರುವ ಆವರಣವನ್ನು ತೆಗಿಬೇಕು, ಅವನೆದುರು ತಾನು ಅನಾವರಣಗೊಳ್ಳಬೇಕು. ಇದುವೇ ಜೀವನದ ನಡೆ. ಇವ ಬಿದ್ದು ಬಿಟ್ಟ. ಕೃಷ್ಣ, ಗೊತ್ತಿಲ್ಲದೆ ನನ್ನಿಂದ ಆಗಿ ಹೋಯಿತು, ಅಜಾನತ ಕೃತಮಿದಂ ಕ್ಷಂತುಮರ್ಹಸಿ, ಕ್ಷಮಿಸಬೇಕು ನನ್ನನ್ನು. ಯಾವುದೋ ಮೃಗವೆಂಬಂತಹ ಭಾವನೆಯಿಂದ ನಿನಗೆ ಬಾಣಪ್ರಯೋಗನ ಮಾಡಿದೆ, ನನ್ನನ್ನು ಕ್ಷಮಿಸಬೇಕು ಸ್ವಾಮಿ, ತಪ್ಪಾಯಿತು, ನಾನು ಮಹಾಪಾಪಿಯಾಗಿದ್ದೇನೆ, ನನ್ನನ್ನು ಕ್ಷಮಿಸಬೇಕು. ನೀನು ಸಮಸ್ತ ಪಾಪಗಳನ್ನು ನಿವಾರಣೆ ಮಾಡುವಂತಹ ಏಕೈಕ ಪುರುಷ, ಮಹಾತ್ಮ, ಪುರುಷೋತ್ತಮ, ನನ್ನನ್ನು ಉದ್ಧರಿಸು ಸ್ವಾಮಿ. ಯಾಕೆ ಕೇಳಿದರೆ, ಯಸ್ಯಾನುಸ್ಮರಣಂ ನೃಣಾಂ ಅಜ್ಞಾನಧ್ವಾಂತನಾಶನಂ. ನಿನ್ನ ಸ್ಮರಣೆ ಮಾಡಿದ ಮಾತ್ರಕ್ಕೆ ಮನುಷ್ಯರ ಎಲ್ಲ ಪಾಪಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂಥದ್ದೆಲ್ಲವೂ ಕೂಡ ನಿವೃತ್ತಿ ಆಗ್ತದೆ ಅಂತ ಆದರೆ, ನಾನು ಗೊತ್ತಿಲ್ಲದೆ ನನ್ನಿಂದ ಆಗಿ ಹೋಯಿತು ಸ್ವಾಮಿ, ಅದೂ ಕೂಡ ಪ್ರಪಂಚದ ನೋವನ್ನು ತೆಗೆಯುವಂತಹ ನಿನ್ನನ್ನು ನಾನು ನೋಯಿಸಿದೆಯಲ್ಲ ಸ್ವಾಮಿ. ಹಾಗಾಗಿ ನನ್ನನ್ನು ಜಹಿ, ನನ್ನನ್ನು ಕೊಲ್ಲು ಕೃಷ್ಣ, ನನ್ನನ್ನು ಕೊಲ್ಲು, ನನಗೆ ಸಾಕು ಈ ಜೀವನ, ಈ ದೇಹದಲ್ಲಿ ಆಸೆ ಇಲ್ಲ. ಒಂದು ವೇಳೆ ನೀನು ನನ್ನನ್ನು ಕ್ಷಮಿಸುತ್ತಿ ಅಂತ ಆದರೆ ನಾನು ಮತ್ತೆ ನಾಳೆ 2 ದಿವಸ ಬಿಟ್ಟು ಅದೇ ಪಾಪವನ್ನು ಯಾಕೆ ಮಾಡಬಾರದು? ತನ್ಮಾಶು ಜಹಿ ವೈಕುಂಠ ಪಾಪ್ಮಾನಂ ಮೃಗಲುಬ್ಧಕ ಯಥಾ ಪುನರಹಂತೇವಂ. ಮತ್ತೆ ನಾನು ಈ ಪಾಪವನ್ನು ಮಾಡಬಾರದು, ಕ್ಷಮಿಸು. ಅಲ್ಲ, ನನ್ನನ್ನು ಏರಿಸಬೇಕು. ಸಕಲ ಪಾಪಗಳ ನಾಶಕನಾದಂತಹ ನೀನು ನನ್ನಲ್ಲಿರುವಂತಹ ಎಲ್ಲ ಪಾಪಗಳನ್ನು, ಬಾಹ್ಯದಲ್ಲಿರುವ ಪಾಪಗಳನ್ನು, ಆಂತರ್ಯದಲ್ಲಿರುವಂತಹ ಪಾಪಗಳನ್ನೆಲ್ಲವನ್ನೂ ಕೂಡ ನಿವೃತ್ತಿ ಮಾಡಿ ನನ್ನನ್ನೊಬ್ಬ ಉತ್ತಮ ಪುರುಷನಂತೆ ಮಾಡಿ ನಿನ್ನೊಳಗಡೆ ಸೇರಿಸು ಕೃಷ್ಣ. ತಪ್ಪಾಯಿತು ನನ್ನದು. ಯಸ್ಯಾತ್ಮ ಯೋಗರಚಿತನ್ನ ವಿದುಹು. ಈ ಎಲ್ಲ ಪ್ರಪಂಚದ ಸ್ವರೂಪ ಏನು ಅಂತ ಕೇಳಿದರೆ ನಿನ್ನ ಆತ್ಮಯೋಗದಿಂದ ರಚಿತವಾದದ್ದು. ಆದರೆ ಬ್ರಹ್ಮಾದಿಗಳಿಗೆ ಅದು ಅರ್ಥ ಆಗಲಿಲ್ಲ. ರುದ್ರಾದಯೋಸ್ಯ ತನಯಾಹ. ಸಮಸ್ತ ಬ್ರಹ್ಮಾದಿ ದೇವತೆಗಳು, ರುದ್ರಾದಿಗಳು, ಎಲ್ಲ ದೇವತಾ ಗಣಗಳು, ಪಿತೃಗಳು, ಋಷಿಗಳು, ಪ್ರಜಾಪತಿಗಳು ಎಲ್ಲರೂ ಕೂಡ ನಿನ್ನ ಮಕ್ಕಳೇ ಆಗಿದ್ದಾರೆ. ನಿನ್ನ ಮಾಯೆಯಿಂದಲೇ ನಮ್ಮೆಲ್ಲರ ಕಣ್ಣು ಮುಚ್ಚಿ ಹೋಗಿದೆ. ಪಿಹಿತ ದೃಷ್ಟಯ. ನಾವೆಲ್ಲ ಮುಚ್ಚಿದ ಕಣ್ಣಿನವರಾಗಿದ್ದೇವೆ. ಕಿಂತಸ್ಯತೆ ವಯಮಸದ್ಗತಯೋ ಗೃಣೀಮ. ಅಂತಹ ನಾನು ಒಬ್ಬ ಕೇವಲ ಪಾಪಯೋನಿಯಲ್ಲಿ ಹುಟ್ಟಿ ನಿನ್ನನ್ನು ಹೇಗೆ ಅರ್ಥ ಮಾಡಿಕೊಳ್ಳಲಿ ಕೃಷ್ಣ? ನಿನ್ನೊಳಗಡೆ ನನ್ನನ್ನು ಸೇರಿಸು. ಬೇಡ, ನೀ ಬೇಕು, ನೀ ಬೇಕು, ಹೆದರಬೇಡ. ತ್ವಮುತ್ತಿಷ್ಠ, ಏಳು. ಕಾಮ ಏಷ ಕೃತೋ ಹಿಮೆ. ನನಗೆ ಹೇಗೆ ಬೇಕೋ ಹಾಗೆ ನೀ ಮಾಡಿದ್ದಿ. ನನಗೆ ಇದನ್ನೇ ನೀ ಮಾಡಿದ್ದು ಅತ್ಯಂತ ಪ್ರಿಯವಾಯಿತು, ಅತ್ಯಂತ ಸಂತೋಷ ಆಯಿತು. ನನ್ನ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ಮಾಡಿದ್ದಿ ನೀನು. ಹಾಗಾಗಿ ಯಾಹಿತ್ವಂ ಮದನುಜ್ಞಾತಃ ಸ್ವರ್ಗಂ ಸುಕೃತಿನಾಂ ಪದಂ. ನಿರಂತರವಾದಂತಹ ಪುಣ್ಯ ಕಾರ್ಯವನ್ನು ಮಾಡುತ್ತಾ 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 ಸುಕೃತರಾದಂತಹ, ಸುಕೃತಿಗಳಾದಂತಹ ಪುಣ್ಯಾತ್ಮರು ದೇಹಾಂತ್ಯದಲ್ಲಿ ಗತಿಸುವಂತಹ ಯಾವ ಸ್ವರ್ಗ ಉಂಟು,
ಆ ಸ್ವರ್ಗಕ್ಕೆ ನೀನು ಏರು. ಯಾಹಿತ್ವಂ. ಮಾಡಿದ್ದು ಬೇಡದಿದ್ದ ಕೆಲಸ, ಇವನಿಗೆ ಸ್ವರ್ಗ ಏರುವುದು. ಎಂತಯ್ಯ ಇದು ಕೃಷ್ಣನ ಸಂಕಲ್ಪ. ಹಾಗಿದ್ದಾಗ ಕೃಷ್ಣನಿಗೆ ನ್ಯಾಯಾನ್ಯಾಯದ ನಿರ್ಣಯ ಅವನಿಗೆ ಮಾತ್ರ ಗೊತ್ತಿರುವುದು. ಈ ಒಬ್ಬ ಕೇವಲ ಬೇಡನಾದವನೂ ಕೂಡ ಕೃಷ್ಣನಿಗೆ ಬೇಕಾಗ್ತಾನೆ ಅಂತ ಆದರೆ ಆ ಬೇಡನಲ್ಲಿದ್ದದ್ದೇನು? ಅವನಲ್ಲಿದ್ದದ್ದು ಬೇಕು ಅಂತ. ಕೃಷ್ಣ ಬೇಕು ಅಂತ. ಕೃಷ್ಣನಿಗಿದ್ದದ್ದು ಹಾಗೆ ಬೇಡ ಬೇಕು ಅಂತ. ಆದರೆ ನಮಗೆ ಅರ್ಥ ಆಗೋದಿಲ್ಲ. ಬೇಡ ಬೇಕುಗಳ ಬಗ್ಗೆ ನಮಗೆ ಬ್ರೇಕ್ ಹಾಕಲಿಕ್ಕೆ ಬರುವುದಿಲ್ಲಲ್ಲ. ಬೇಕು ಬೇಡಗಳ ಬಗ್ಗೆ ನಮಗೆ ನಿರ್ಣಯ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಏನು ಮಾಡ್ತೇವೆ? ಬೇಡದ್ದನ್ನೂ ಬೇಕು ಅಂತ ತಕ್ಕೊಳ್ತೇವೆ, ಬೇಕಾದ್ದನ್ನು ಬಿಟ್ಟು ಬಿಡ್ತೇವೆ. ಒಟ್ಟು ದ್ವಂದ್ವ ಗೊಂದಲಗಳು. ಅವನಿಗೆ ಕೊನೆ ಕಾಲಕ್ಕೆ ಸ್ಪಷ್ಟ ಆಯಿತು. ಅಜ್ಞಾನ ಧ್ವಾಂತನಾಶನನಾದಂತಹ, ಸಕಲ ಪಾಪ ಪರಿಹಾರಕನಾದಂತಹ ಕೃಷ್ಣನೇ ಇದಕ್ಕೆ ದಾರಿ ತೋರಿಸುವವನು ಅಂತ ಮೊದಲೇ ಅವನಲ್ಲಿ ಮೃಗಶಂಕೆ ಇತ್ತು. ಪಾಪಿಷ್ಠನಾಗಿದ್ದ, ತನ್ನ ಪಾಪವನ್ನು ತೊಳೆದುಕೊಳ್ಳಬೇಕು ಅಂತ ನಿರ್ಣಯ ಮಾಡಿ ಮುಂದೊತ್ತಿ ಬಂದಾಗ ಅವನಿಗೆ ಅರ್ಥ ಆದದ್ದು ಇವನೇ ನನ್ನ ದಾರಿ ಅಂತ. ದೈವ ಪ್ರೇರೇಪಿಸಿತು ಅವನಿಗೆ. ಮುಂದೆ ಸಾಗಿದ ಕಾಲಕ್ಕೆ ದೇವರಿಗೆ ಬೇಕು ಅಂತಾಯಿತು. ಯಾಕೆ? ಇವನಿಗೆ ದೇವರು ಬೇಕು ಅಂತಾದ ಕಾರಣ. ಅಷ್ಟೇ ಜೀವನದ ಸೂತ್ರ. ನಮಗೆ ದೇವರು ಬೇಕು ಅಂತಾಗಬೇಕು, ಆವಾಗ ದೇವರಿಗೆ ನಾವು ಬೇಕು ಅಂತ ಆಗ್ತೇವೆ. ಆವಾಗ ಕೃಷ್ಣ ಅನುಗ್ರಹ ಮಾಡೋದು. ಯಾಹಿ, ಹೋಗು ನೀನು ಸ್ವರ್ಗಕ್ಕೆ ಅಂತ. ಇಲ್ಲದಿದ್ದರೆ ರಾವಣನಿಗೆ ಎಲ್ಲಿಯಾದರೂ ರಾಮದರ್ಶನ ಆದೀತ? ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ಕದ್ದವನಿಗೆ ಎಲ್ಲಿಯಾದರೂ ಉಂಟಾಗಿ? ಎಷ್ಟು ಹೆಣ್ಣು ಮಕ್ಕಳು, ಜಾಗ ಇರಲಿಲ್ಲಂತೆ. ಹನುಮಂತ ಹೇಳ್ತಾನೆ, ಅವನ ಇದ್ದ ಅರಮನೆಯಲ್ಲಿ, ಭವನದಲ್ಲಿ ಎಲ್ಲ ಹೆಣ್ಣು ಮಕ್ಕಳೇ ಇದ್ದದ್ದು, ಬೇರೆ ಬೇರೆ ಊರಿನವರು ಎಲ್ಲ ತಂದದ್ದೇ ಬೇಕು ಅಂತ. ಅಂದರೆ ಅವನಿಗೆ ಯಾವುದು ಬೇಕು ಯಾವುದು ಬೇಡ ಅಂತ ಆಗಲಿಲ್ಲ. ಬೇಡವಾದ್ದನ್ನು ಬಿಡಲಿಲ್ಲ, ಕೈ ಸುಟ್ಟುಕೊಂಡ. ಆದರೆ ಅವನಿಗೆ ರಾಮದರ್ಶನ ಆಯ್ತಲ್ಲ. ಸುಗ್ರೀವನಿಗೆ ಆಗದ್ದು ವಾಲಿಗೆ ಆಯ್ತಲ್ಲ. ಕೂಡಲೇ ಸಂಶಯಪಟ್ಟ ಸುಗ್ರೀವ ರಾಮನ ಮೇಲೆ ಒಂದು ಕಾಲಕ್ಕೆ. ಆದರೆ ವಾಲಿಗೆ ಸಂಶಯ ಇರಲಿಲ್ಲ ನೋಡಿ, ಸ್ಪಷ್ಟ ಇತ್ತು ಯಾರು ರಾಮ ಅಂತ. ತನ್ನ ಸ್ಪಷ್ಟೀಕರಣಕ್ಕೆ, ತನ್ನ ಅರಿವಿಗೆ ಬೇಕಾಗಿ ರಾಮನಿಗೆ ಬೈದ. ಕೊನೆಗೆ ಹೇಳಿದ, ನಿನ್ನ ಅರಿವಾಯಿತು. ಯಾಕೆ ಅವನಿಗೆ ಅವನ ಅರಿವಾದ ಕಾರಣ. ವಾಲಿಗೆ ವಾಲಿಯ ಅರಿವಾದ ಕಾರಣ ತಾನಿನ್ನು ವಾಲ ಕೂಡದು ಅಂತ ಹೇಳಿ ರಾಮನಲ್ಲಿ ದೋಷವನ್ನು ಕಾಣಲಿಲ್ಲ, ರಾಮನಲ್ಲಿ ರಾಮನನ್ನೇ ಕಂಡ. ಆಯ್ತಲ್ಲ. ರಾವಣ ಹಾಗೆ. ಇದೆಲ್ಲ ಒಂದೊಂದು ನಮಗೆ ಏನು ಅಂತ ಕೇಳಿದರೆ, ರಾವಣನಲ್ಲಿಯೂ ನಾವು ಕಲಿಯುವುದಕ್ಕಿರ್ತದೆ, ವಾಲಿಯಲ್ಲಿಯೂ ಕಲಿಯುವುದಕ್ಕಿರ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಈ ಜರೆ ನಿವೃತ್ತಿ ಆಯಿತು. ಜರೆ ಅಂತಂದರೆ ವಾರ್ಧಕ್ಯ, ವಯಸ್ಸಾಗುವುದು. ಆ ವಯಸ್ಸಾದ ಕಾಲಕ್ಕೆ ಹಣ್ಣಾಗಿ ಬಿಡ್ತದೆ ಎಲ್ಲವೂ ಕೂಡ. ಹಣ್ಣಾದ ಕೂಡಲೇ ಏನು ಹೋಗಿ ಸೇರಬೇಕು ಅನ್ನುವಂತಹ ಭಾವ ನಮಗೆ ಬರಬೇಕು ಅಂತ. ಮತ್ತು ಅದೇ ಆ ಸಂಪತ್ತು ಅದು ಇದು ಅಂತ ಹೇಳಿಕೊಂಡು ಅದರಲ್ಲಿಯೇ ಕೂತುಕೊಳ್ಳುವುದಲ್ಲ. ಒಂದು ಹಂತದ್ದು ದಾಟಿದ ಮೇಲೆ ಮತ್ತೆ ಮೃಗಶಂಕೆ ಬರಬೇಕು ನಿರಂತರವಾಗಿ ಮನಸ್ಸಿಗೆ. ಮೃಗಶಂಕೆ ಆ ಕೃಷ್ಣನ ಮೇಲೆ ಇವನಿಗೆ ಬಂದ ಹಾಗೆ, ಕೃಷ್ಣನ ಮೇಲೆ ಬಂದದ್ದು ಅಂತ ನಾವು ಅದನ್ನು ಒಂದು ಹಂತದಲ್ಲಿ ಅರ್ಥ ಮಾಡಿಕೊಂಡರೂ ಕಥಾ ಸ್ವರೂಪದಲ್ಲಿ ಸ್ವೀಕಾರ ಮಾಡುವಾಗ ಕೃಷ್ಣನ ಮೇಲೆ ಅವನಿಗೆ ಮೃಗಶಂಕೆ.
ಕೆಲವೊಂದು ಸಲ ದೇವರ ಬಗ್ಗೆ ನಮಗೆ ಸಂಶಯ ಬರ್ತದೆ, ಮಾಡ್ತಾನೋ ಇಲ್ವಾ ಅಂತ ಡೌಟುಗಳು. ಇದು ಸಿಗ್ತದಾ ಇಲ್ವಾ, ರುದ್ರಾಭಿಷೇಕ ಮಾಡಿದರೆ ಅದು ಸಿಗ್ತದಾ ಇಲ್ವಾ, ಗಣಪತಿ ಹೋಮ ಮಾಡಿದರೆ ಸಿಗ್ತದಾ ಇಲ್ವಾ, ಎಲ್ಲ ಸರಿಯಾಗ್ತದಲ್ಲ ಪುರೋಹಿತರೆ, ಇದು ಮಾಡಿದರೆ ಎಲ್ಲ ಸರಿಯಾಗ್ತದಲ್ಲ ಅನ್ನುವ ಮೃಗಶಂಕೆ. ನೋಡಿ, ಪುರೋಹಿತರಿಗೆ ಗೊತ್ತುಂಟದು, ಅನ್ನುವ ಮೃಗಶಂಕೆ. ನಿಮ್ಮ ಹತ್ರ ಕೇಳುವುದಿಲ್ವ, ಎಲ್ಲ ಮಾಡಿದರೆ ಸರಿಯಾಗ್ತದ ಅಂತ ಮೃಗಶಂಕೆ. ಆ ಅರ್ಥದಲ್ಲಾದರೂ ತೆಕ್ಕೊಳ್ಳಿ. ಈ ಜರೆ ಬಂದಾಗ ಜರಿಯುವುದಕ್ಕೆ ಶುರು ಆಗ್ತದೆ, ಆವಾಗ ಹರಿಯ ನೆನಪಾಗಬೇಕು ಅಂತ. ಯಾಕೆ? ತನ್ನಲ್ಲಿ ಮೃಗಶಂಕೆ ಬರಬೇಕು. ಆ ಮೃಗ ಭಾವವನ್ನು ನಾನು ತೊಳಿಬೇಕು, ನಿವೃತ್ತನಾಗಬೇಕು, ಕಿಲ್ಬಿಷದಿಂದ ಮುಕ್ತನಾಗಬೇಕು. ಅದಕ್ಕೋಸ್ಕರ ಕೃಷ್ಣನನ್ನು ನಾನು ಬಯಸಬೇಕು. ಈ ಹಿನ್ನೆಲೆಯಲ್ಲಿ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯಿತು. ಅದಾಗಬೇಕು, ಕೃಷ್ಣಾನುಗ್ರಹ ಆಗಬೇಕು ಅಂತ ಆದರೆ ಈ ನಿರಂತರವಾದಂತಹ ಭಾವ ಸಾಯುವಲ್ಲಿಯವರೆಗೆ, ಅದೇ ಮತ್ತೆ ಆ ಪ್ರಶ್ನೆ, ಹುಟ್ಟಿನಿಂದ ಸಾಯುವಲ್ಲಿಯವರೆಗೆ ಏನು ಮಾಡಬೇಕು? ಇವನಿಗೇನೋ ಗ್ರಾಚಾರಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಕೃಷ್ಣ ಚಿಂತನೆ ಈ ಬೇಡನಿಗೆ. ಕೊನೆಯ ಕಾಲಕ್ಕಾದರೂ ಮಾಡಿದ, ಕೊನೆಯ ಕಾಲಕ್ಕಾದರೂ ಶರಣಾಗತ ಭಾವ ಬಂತು. ನೋಡಿ, ವಾಲಿಯ ಹಾಗೆ, ರಾವಣನ ಹಾಗೆ. ಗೊತ್ತುಂಟು ದೇವರು ಯಾರು ಅಂತ, ಆದರೆ ಈ ಒಳಗಿನ ಭಾವ ಬಿಡುವುದಿಲ್ಲಲ್ಲ. ವಾಲಿಗೂ ಅರ್ಥ ಆಯಿತು, ಸಾಗಿದ ಮುಂದೆ ಇವನಿಗೂ ಕೂಡ ಸ್ವರ್ಗ ಪ್ರಾಪ್ತಿ ಆಯಿತು. ಕೃಷ್ಣನಿಗೆ 3 ಪ್ರದಕ್ಷಿಣೆಯನ್ನು ಬಂದು ಮುಂದೆ ಸಾಗಬೇಕು ಅಂತ ಬಯಸಿದ ಕಾಲಕ್ಕೆ ಸ್ವರ್ಗದಿಂದ ವಿಮಾನ ಬಂತು ಅವನಿಗೆ. ಆಯ್ತಲ್ಲ, ಗೋಕರ್ಣನ ಅಣ್ಣನಾದಂತಹ ಧುಂಧುಕಾರಿಯನ್ನು ಕರ್ಕೊಂಡು ಹೋಗಲಿಕ್ಕೆ ವಿಮಾನ ಬಂದಾಗೆ ಪ್ರೇತಯೋನಿಯೆಲ್ಲ ಬಿಡುಗಡೆ ಆಯಿತು. ಬಿದಿರಿನಲ್ಲಿ ಕೂತು, ಬಿದಿರು ಅಂತಂದರೆ ಎಂಥದ್ದು? ವೇಣು ಅಲ್ವ? ವೇಣುವಿನಲ್ಲಿ ಕೂತವನಿಗೆ ಮೋಕ್ಷ ಆಗ್ತದೆ. ಕೃಷ್ಣನಲ್ಲಿಯೇ ಕೂತ್ಕೊಳ್ಬೇಕು ಅಂತ. ವೇಣು ಅದು ಅವನ ಇನ್ನೊಂದು ಸ್ವರೂಪ. ಅದು ಆ ವೇಣುಗಾನವನ್ನು ಕೇಳಿಯೇ ಗೋವುಗಳು ಅವನ ಸುತ್ತ ಸುಳಿತಾ ಇದ್ವಂತೆ, ಕಿವಿಯನ್ನು ಹೀಗೆ ಮಾಡಿ. ಅಷ್ಟು ಆಕರ್ಷಣೆ ಉಂಟದಲ್ಲಿ. ಯಾಕೆ ಕೇಳಿದರೆ ಆ ವೇಣುವಿನಿಂದ ಹೊರಡುವ ನಾದ ಅದು ವೇದನಾದ. ವೇಣುನಾದ ಬೇರೆ ಅಲ್ಲ, ವೇದನಾದ ಬೇರೆ ಅಲ್ಲ. ಹಾಗಾಗಿ ವೇದನಾದಗಳು ಸಾಕ್ಷಾತ್ ಭಗವಂತನ ವರ್ಣನೆ ಮಾಡುವ ಶಬ್ದಗಳು. ಅದರಲ್ಲಿ ಸಹಜವಾಗಿಯೇ ನಮಗೆ ಪ್ರವೃತ್ತಿ ಉಂಟಾದಾಗ ವೇಣುವಿನಲ್ಲಿ ಕೂತವನಿಗೆ ಮೋಕ್ಷ. ಈ ಹಿನ್ನೆಲೆಯಲ್ಲಿ ವಿಮಾನದಲ್ಲಿ ಸಾಕ್ತಾನೆ. ಎಂತ ಕೃಷ್ಣ ಹೋದವ ಸುದ್ದಿ ಇಲ್ಲಲ್ಲ ಅಂತ ಅವನ ನಿತ್ಯ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದ ಸಾರಥಿಗೆ ಆಲೋಚನೆ ಬಂತು ಮನಸ್ಸಿಗೆ, ದಾರುಕನಿಗೆ. ಕೃಷ್ಣ ಎಂತ ಹೋದವ ಸುದ್ದಿ ಇಲ್ಲಲ್ಲ ಇನ್ನೂ ಕೂಡ ಅಂತ. ಕೆಲವೊಂದು ಸಲ ಹಾಗೆ ಅನಿಸ್ತದಲ್ಲ, ಎಂತ ಇವ ಸರಿಯಾಗೋದಿಲ್ಲ ಅಂತ ಬುದ್ಧಿಗೆ ಅನಿಸುವುದು. ಬುದ್ಧಿಂತು ಸಾರಥಿಂ ವಿದ್ಧಿ, ಆತ್ಮಾನಂ ರಥಿನಂ ವಿದ್ಧಿ, ಶರೀರಂ ರಥಮೇವತು, ಬುದ್ಧಿಂತು ಸಾರಥಿಂ ವಿದ್ಧಿ, ಮನಃ ಪ್ರಗ್ರಹಮೇವ ಚ. ಕಠೋಪನಿಷತ್. ಇದು ರಥ, ಅದರ ಒಳಗಿರುವ ರಥಿ. ಅವನನ್ನು ಕರ್ಕೊಂಡು ಹೋಗೋದು ಯಾರು ಅಂತ ಕೇಳಿದರೆ ಬುದ್ಧಿ, ಸಾರಥಿ. ಆ ಸಾರಥಿಯ ಕೈಯಲ್ಲಿ ಉಂಟು ಮನಸ್ಸು, ಬುದ್ಧಿಯ ಕೈಯಲ್ಲಿ ಮನಸ್ಸಿರುವುದು. ಈ ಮನಸ್ಸು ಕೆಲವು ಸಲ ಹೇಳಿದ್ದು ಕೇಳದಿದ್ದರೆ ಹಗ್ಗ ನಿಯಂತ್ರಣಕ್ಕೆ ಬರುವುದಿಲ್ಲ ಕೆಲವೊಂದು ಸಲ. ಯಾಕೆ? ಕುದುರೆಗಳು ಒಟ್ರಾಸಿ ಎಳ್ಕೊಂಡು ಹೋದರೆ. ಇಂದ್ರಿಯಾಣಿ ಹಯಾನಾಹು, ಇಂದ್ರಿಯಗಳನ್ನು ಕುದುರೆಗೆ ಹೋಲಿಸಿದ್ದಾರೆ ನಮ್ಮವರು. ಇಂದ್ರಿಯಗಳು ಹಾಗೆ ಅಲ್ವಾ, ಕುದುರೆ ಹಾಗೆ. ಆ ಕುದುರೆ ಇತ್ಲಾಗಿ ಓಡಲಿಕ್ಕೆ ಶುರು ಮಾಡಿದರೆ ಹಗ್ಗ ತಪ್ಪುವುದಿಲ್ವಾ? ಮನಸ್ಸು ತಪ್ತದೆ. ಮನಸ್ಸು ತಪ್ಪಿದ ಕೂಡ ಸಾರಥಿಗೆ ತಲೆಬಿಸಿ ಆಗುವುದಿಲ್ವಾ? ಬುದ್ಧಿಗೆ ತಲೆಬಿಸಿ ಆಗ್ತದೆ. ಹೇಗೆ ಅವನನ್ನು ಕಂಟ್ರೋಲ್ ಮಾಡುವುದು ಅಂತ. ಕಂಟ್ರೋಲ್ ಮಾಡದೇ ಇದ್ದರೆ ರಥಿಗೆ ಬೇಕಾದ ಕಡೆಗಳಲ್ಲಿ ಹೋಗುವುದಕ್ಕಾಗುವುದಿಲ್ಲಲ್ಲ.
ರಥಿಯೂ ಸಾರಥಿಯ ವಶದಲ್ಲಿ ಕೆಲವೊಂದು ಸಲ ಬೇಕಾಗ್ತದೆ. ಸ್ವಲ್ಪ ಪುರಂಜನೋಪಾಖ್ಯಾನಕ್ಕೆ ಟಚ್ ಉಂಟದು. ಈ ದಾರುಕನಿಗೆ ತಲೆ ವಿಷಯ ಆಯಿತು. ಛೇ, ಹೋದ ಕೃಷ್ಣ ಕಾಣುವುದಿಲ್ಲಲ್ಲ, ಎಲ್ಲಿ ಹೋಗಿದ್ದಾನೆ? ಕೃಷ್ಣ ಪದವೀಂ ಅನ್ವಿಚ್ಛನ್ನು ಹುಡುಕಲಿಕ್ಕೆ ಶುರು ಮಾಡಿದ. ಈ ಭಾಗವತದಲ್ಲಿ ಸುಮಾರು ಕಡೆ ನೋಡಿದೆಲ್ಲ ಹುಡುಕುವುದೇ ಕಾಣ್ತದಪ್ಪ. ಕೃಷ್ಣ ಪದವೀಂ ಅನ್ವಿಚ್ಛನ್, ಯಾವುದು? ದಾರುಕ. ಸ್ವಲ್ಪ ನಿದ್ದೆ ಬಂದಾಗ ಆಗ್ತದೆ ಅಂತ ಮಾಡುವುದು. ಕೃಷ್ಣ ಪದವಿಯನ್ನು ಅನ್ವೇಷಣೆ ಮಾಡಿಕೊಂಡು ಈ ಸಾರಥಿ ಹೊರಟಂತೆ. ಇದು ಮೊದಲಿಂದಲೇ ಅಭ್ಯಾಸ ಆದರೆ ಸಾಧ್ಯವಾಗ್ತದೆ. ಬುದ್ಧಿ ಒಳಮುಖವಾಗಿ ಅವನನ್ನು ಹುಡುಕಬೇಕು ಅಂತ. ಬುದ್ಧಿಂತು ಸಾರಥಿಂ ವಿದ್ಧಿ, ಆ ಬುದ್ಧಿ ಅವನನ್ನು ಹುಡುಕಿಕೊಂಡು ಹೋಗಬೇಕು, ಎಲ್ಲಿದ್ದಾನೆ ಅಂತ. ಒಳಗಿರೋದಲ್ವಾ ಸಾರಥಿ, ರಥಿ. ಆ ರಥಿಯನ್ನು ಹುಡುಕಿಕೊಂಡು ಹೋಗಬೇಕು. ಸಮಯ ಆಯಿತು, ಕಾಣೋದಿಲ್ಲಲ್ಲ ಅಂತ. ಇವ ಕೃಷ್ಣ ಪದವೀಂ ಅನ್ವಿಚ್ಛನ್ ಅಧಿಗಮ್ಯತಾಂ. ಈಗ ಗೊತ್ತಾಯಿತು, ಅಧಿಗಮ್ಯತಾಂ ಎಂಥದ್ದು ಅಂತ ಕೇಳಿದರೆ, ಕೃಷ್ಣನ ಕೊರಳಲ್ಲಿರುವಂತಹ ತುಳಸಿ ಮಾಲೆಯ ಪರಿಮಳ ಅದು ಗಾಳಿಯಲ್ಲಿ ಸೊಯ್ ಅಂತ ಬಂತಂತೆ. ದಾರುಕನ ಹತ್ತಿರ ಆ ದಾರುಕ ಅನ್ವೇಷಣೆ ಮಾಡ್ತಾ ಇದ್ದವನಿಗೆ ಈ ತುಳಸಿಯ ಪರಿಮಳ ಬರುವುದು. ಇಲ್ಲದಿದ್ದರೆ ಯಾರಿಗಾದರೂ ತುಳಸಿಯ ಪರಿಮಳ ಬಂದಿತ? ಅದು ಅದರ ಪರಿಮಳವನ್ನು ಅಡಗಿಸಿಟ್ಟುಕೊಳ್ಳುವುದಲ್ಲ, ಅಡಗಿಸಿಟ್ಟದ್ದು ಕಾಣ್ತದ. ತುಳಸಿಯ ಪರಿಮಳವನ್ನು ಅನ್ವೇಷಣೆ ಮಾಡುವವನಿಗೆ ತುಳಸಿಯ ಪರಿಮಳ ಗೊತ್ತಾಗ್ತದೆ. ಈ ದಾರುಕ ಹುಡುಕಿಕೊಂಡು ಹೋಗ್ತಾ ಇರುವಾಗ ಅವನಿಗೆ ಎದುರಿನಿಂದಲೇ ಆ ಪರಿಮಳ ಬಂತದ್ದು. ವಾಯಂ ತುಳಸಿಕಾಮೋದಂ ಆಘ್ರಾಯ ಅಭಿಮುಖಂ ಯಯೌ. ಈ ಸಾರಥಿ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಬುದ್ಧಿ ಕೃಷ್ಣನನ್ನು, ಒಳಗಿನ ಅಂತರ್ಯಾಮಿ ರೂಪನಾದ ಭಗವಂತನನ್ನು ಹುಡುಕಿಕೊಂಡು ಒಳಗಡೆ ಬರ್ತಾ ಇರುವಾಗ, ಈ ಹುಡುಕಾಟದಲ್ಲಿರುವಾಗ ಅವನಿಗೆ ಸಿಕ್ಕಿದ್ದು ಒಂದು ವಿಶೇಷವಾದ ದಿಗ್ದರ್ಶನ, ತುಳಸಿ ಮಾಲೆಯ ಪರಿಮಳ. ಹಾಗಾಗಿ ನಾವು ಪ್ರತಿ ಸರ್ತಿ ತುಳಸಿಮಾಲನಾದಂತಹ ಕೃಷ್ಣನಿಗೆ ನಮಿಸಬೇಕು. ತರುಣ ತುಳಸಿಮಾಲಂ ನವಮಿ ಗೋಪಾಲ ಬಾಲಂ ಅಂತ. ತುಳಸಿಯ ಪರಿಮಳ ಬಂತು. ಅದೇ ದಾರಿಯಲ್ಲಿ ಹುಡುಕಿಕೊಂಡು ಹೋಗ್ತಾನೆ. ತತ್ರ ತಿಗ್ಮದ್ಯುಭಿ ಆಯುಧೈ ವೃತಂ ಹ್ಯಶ್ವತ್ಥ ಮೂಲೆ ಕೃತ ಕೇತನಂ ಪತಿಂ. ನೋಡಿ ಒಂದು ಸಲ ಹೌಹಾರಿದ. ಏನಂತೆ? ಆ ಚತುರ್ಭುಜದಲ್ಲಿ ಧರಿಸಿದಂತಹ ಯಾವ ಆಯುಧಾದಿಗಳಿದ್ದುವೋ ಆ ಆಯುಧಾದಿಗಳೆಲ್ಲ ಮೂರ್ತಿಮಂತರಾಗಿ ಬಂದು ಕೃಷ್ಣನ ಎದುರು ಸ್ತುತಿ ಮಾಡ್ತಾ ಇದ್ದಾವೆ. ಕಂಡಾಗ ಎಲ್ಲ ಆಯುಧಗಳಿವೆ. ಹೋಗಿ ಕೃಷ್ಣನ ಮೇಲೆ ಅತ್ಯಂತ ಪ್ರೀತಿಯಿಂದ ಅವನ ಪಾದ ಮೂಲದಲ್ಲಿ ಬಿದ್ದು ಬಿಟ್ಟ ದಾರುಕ. ಕೃಷ್ಣ ರಥಾದವಪ್ಲುತ್ಯ ಸ ಬಾಷ್ಪಲೋಚನ. ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಕಣ್ಣೀರು ಆನಂದ ಬಾಷ್ಪ. ಕೃಷ್ಣನನ್ನು ನೋಡಬೇಕು ಹೇಳುವಂತಹ ತುಡಿತ. ಆ ತುಡಿತದಿಂದ ಹೋಗಿ, ಕೃಷ್ಣ ನಿನ್ನ ಪಾದ ಮೂಲ ಕಾಣ್ತಾ ಇಲ್ಲ. ಅಪಶ್ಯತಶ್ಚರಣಾಂಬುಜಂ ಪ್ರಭೋ ದೃಷ್ಟಿ ಪ್ರಣಷ್ಟ. ನನ್ನ ದೃಷ್ಟಿಯೆಲ್ಲವನ್ನೂ ನಾನು ಕಳಕೊಂಡಿದ್ದೇನೆ ಕೃಷ್ಣ. ಅಂಧಕಾರದ ಮಹಾ ಆವರಣದ ಒಳಗಡೆ ನಾನು ಸಿಕ್ಕಾಕೊಂಡಿದ್ದೇನೆ. ದಿಕ್ಕುಗಳು ಕಾಣ್ತಾ ಇಲ್ಲ. ಯಾವ ದಿಕ್ಕಿನೆಡೆಗೆ ನಾ ಸಾಗಬೇಕು ಅನ್ನುವುದು ಮನಸ್ಸಿಗೆ ಪೂರ್ಣವಾದಂತಹ ಕ್ಲೇಶಗಳು ಬಂದು ಬಿಟ್ಟಿವೆ. ಶಾಂತಿ ಸಿಗ್ತಾ ಇಲ್ಲ ಕೃಷ್ಣ. ಮನಸ್ಸಿಗೆ ಶಾಂತಿ ಸಿಗಬೇಕಿದ್ರೆ ಏನು ಮಾಡಬೇಕು ಕೃಷ್ಣ? ಮನಸ್ಸಿಗೆ ಶಾಂತಿ ಸಿಗಬೇಕಿದ್ರೆ ಏನು ಮಾಡಬೇಕು?
ಶಾಂತನಾದವನನ್ನೇ ಅರಸಬೇಕು ತಾನೆ. ಸಿಕ್ಕಿಬಿಟ್ಟಿದೆ. ಇತಿ ಬ್ರುವತಿ ಸೂತೇ ವೈ. ಆ ಆಯುಧಗಳಿಗೆಲ್ಲ ಗೊತ್ತಾಯಿತು ಅಂತ ಕಾಣ್ತದೆ, ಯಾರೋ ಬಂದರು ಅಂತ. ಕೂಡಲೇ ಈ ದಾರುಕ ನೋಡ್ತಾ ಇದ್ದಾನೆ, ಭಾಗ್ಯವಂತ ಪುಣ್ಯಾತ್ಮ. ಇವ ಹಾಗೆ ಹೇಳ್ತಾ ಇರುವಾಗ ಗರುಡಲಾಂಛನವನ್ನು ಹೊಂದಿದಂತಹ ಶ್ರೀಕೃಷ್ಣನ ದಿವ್ಯಮಯವಾದಂತಹ ರಥ ನೇರ ಮೇಲಕ್ಕೆ ಹೋಯಿತಂತೆ. ಖಮುತ್ಪತಾತ ಉತ್ಪಪಾತ ರಾಜೇಂದ್ರ ಶಾಶ್ವಧ್ವಜ ಉದೀಕ್ಷತಃ. ನೋಡ್ತಾ ಇದ್ದಾಗೆ ಮೇಲೆ ಹೋಯ್ತು. ನೋಡಿ, ಜೀವನದಲ್ಲಿ ಆ ದಾರುಕ ಎಂತಹ ಪುಣ್ಯವಂತ. ಅವನಿಗೆ ಪ್ರಪಂಚದಲ್ಲಿ ಯಾರಿಗೂ ಕಾಣದ್ದು ಖಂಡಿತಲ್ವ. ಕೊನೇ ಆ ಒಂದು ಬೀಭತ್ಸವಾದಂತಹ ದೃಶ್ಯ. ರಥ ಮೇಲೆ ಹೋದಾಗ ಅವನನ್ನು, ಆ ರಥವನ್ನು ಅನುಸರಿಸಿ ಅವನ ಶಂಖಚಕ್ರ ಗದಾ ಪದ್ಮಗಳು, ಅವನ ನಾನಾ ಪ್ರಕಾರವಾದಂತಹ ಆಯುಧಗಳು ಎಲ್ಲವೂ ಕೂಡ ರಥವನ್ನನುಸರಿಸಿ ಅಂಬರ ಪಥದಲ್ಲಿ ಸಾಗಿದುವಂತೆ. ಅತ್ಯಂತ ವಿಸ್ಮಿತನಾಗಿದ್ದಾನೆ ದಾರುಕ. ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಮರ್ಥನಾಗಿದ್ದಾನೆ. ಆ ಕಾಲಕ್ಕೆ ದಾರುಕ, ಬಾ ಇಲ್ಲಿ, ನೀನೀಗ ನೇರವಾಗಿ ದ್ವಾರಕೆಗೆ ಹೋಗಬೇಕು. ಗಚ್ಚ ದ್ವಾರವತೀಂ ಸೂತ. ಇಡೀ ಯಾದವರು ಸರ್ವನಾಶವಾಗಿದ್ದಾರೆ, ಎಲ್ಲರೂ ಗತಿಸಿ ಹೋಗಿದ್ದಾರೆ. ಈ ಸುದ್ದಿಯನ್ನು ದ್ವಾರಕೆಯಲ್ಲಿರುವಂಥವರಿಗೆ ಹೇಳಬೇಕು. ನನ್ನ ಅಣ್ಣನಾದಂತಹ ಬಲರಾಮ ನಿರ್ಯಾಣ ಹೊಂದಿದಂತಹ ಸುದ್ದಿಯನ್ನು ದ್ವಾರಕೆಯವರಿಗೆ ಹೇಳಬೇಕು. ಮಾತ್ರ ಅಲ್ಲ, ನನ್ನದ್ದಾದಂತಹ ಈ ಸ್ಥಿತಿಯನ್ನು ದ್ವಾರಕೆಯವರಿಗೆ ಕೊಡಬೇಕು ಸೂಚನೆ. ಆಮೇಲೆ ದ್ವಾರಕೆಯಲ್ಲಿ ನಿಲ್ಲಕೂಡದು, ಅಲ್ಲಿಂದ ನೀವು ತೆರಳಬೇಕು. ಮಯಾ ತ್ಯಕ್ತಾಂ ಯದುಪುರೀಂ ಸಮುದ್ರ ಪ್ಲಾವಯಿಷ್ಯತಿ. ಅರ್ಜುನನಿಗೆ ಪ್ರೇರಣೆಯನ್ನು ಕೊಟ್ಟಿದ್ದೇನೆ, ಅವ ಬರ್ತಾನೆ ದ್ವಾರಕೆಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಲಿಕ್ಕೆ. ನಾನಲ್ಲಿಂದ ಹೊರಟ ಕೂಡಲೇ ದ್ವಾರಕೆಯನ್ನು ಸಮುದ್ರ ತಿಂದು ಬಿಡುತ್ತದೆ, ನುಂಗಿ ಬಿಡುತ್ತದೆ. ನೀವೆಲ್ಲ ನಿಮಗೆ ಬೇಕಾದಂತಹ ಸುವಸ್ತುಗಳನ್ನೆಲ್ಲ ಹಿಡ್ಕೊಂಡು ನೇರವಾಗಿ ಅರ್ಜುನನಿಂದ ಸಂರಕ್ಷಿತರಾಗಿ ಇಂದ್ರಪ್ರಸ್ಥಕ್ಕೆ ಸಾಗಬೇಕು. ಇಂದ್ರಪ್ರಸ್ಥಕ್ಕೆ ಸಾಗಬೇಕು. ಯಾರು ಕೂಡ ದ್ವಾರಕೆಯಲ್ಲಿರಕೂಡದು. ಸ್ವಾಮಿ, ನಾನೇನು ಮಾಡಬೇಕು ಸ್ವಾಮಿ ಮುಂದೆ? ನನ್ನ ಜೀವನದಲ್ಲಿ ನಾ ಏನು ಮಾಡಲಿ? ತ್ವಂತು ನೀ ಮಾಡಬೇಕಾದಿಷ್ಟೇ. ಅಂದಿನಿಂದ ಇಂದಿನವರೆಗೆ ನೀ ನನಗೆ ಸಾರಥಿಯಾಗಿದ್ದವನು. ಸಾರಥಿಯಾಗಿದ್ದ ಕಾಲಕ್ಕೆ ನಾನು ಯಾರ್ಯಾರಿಗೆಲ್ಲ ಉಪದೇಶ ಮಾಡಿದೆ, ಅಂತಹ ಆ ಎಲ್ಲ ಭಾಗವತೋಪದೇಶದ ತತ್ವಗಳನ್ನೆಲ್ಲ ನೀನು ಗ್ರಹಿಸಿ, ಅದೇ ಆ ಭಾಗವತ ಧರ್ಮಾಚರಣೆಯಲ್ಲಿ ನಿನ್ನನ್ನು ನೀನು ಸಾಗಿಸುತ್ತಾ ಜ್ಞಾನನಿಷ್ಠನಾಗಬೇಕು, ನನ್ನ ಸ್ವರೂಪದಲ್ಲಿ ಸ್ಥಿತನಾಗಬೇಕು ಅಂತ. ಮಾತ್ರ ಅಲ್ಲ, ಯಾವುದನ್ನು ಬಯಸಬೇಡ. ಅವನನ್ನು ಬಯಸುವಾಗ ಬಾಹ್ಯವಾದ್ದನ್ನು ಯಾವುದನ್ನೂ ಬಯಸಕೂಡದು. ಉಪೇಕ್ಷಕನಾಗಬೇಕು. ನಿನ್ನ ಕಣ್ಣೆದುರು ಕಾಣ್ತಾ ಇದೆ ಅಲ್ಲ ಪ್ರಪಂಚ, ಈ ಪ್ರಪಂಚ ಏನು ಅಂತ ತಿಳ್ಕೊಳ್ತೀನಿ ನೀನು. ಹೀಗೆ ತಿಳಿಬೇಕು. ನಮ್ಮ ಕಣ್ಣೆದುರು ಕಾಣ್ತದಲ್ಲ ಇಂಥದ್ದೆಲ್ಲ ವಿಚಿತ್ರಗಳು. ಇವತ್ತು ಒಂದು ಸ್ವರೂಪ ಇದ್ದರೆ ನಾಳೆ ಅಲ್ಲಿ ಮತ್ತೊಂದು ಆಗ್ತದೆ, ಏನೇನೋ ಆಗ್ತದೆ. ಅಂಥದ್ದು ಈ ಪ್ರಪಂಚ. ಮನ್ಮಾಯಾ ರಚನಾ ಮೇತಾಂ. ಇದೆಲ್ಲವೂ ಕೂಡ ನನ್ನ ಮಾಯೆಯ ರಚನೆ. ಇದು ಬೇರೆ ಯಾವುದೂ ಅಲ್ಲ. ಇದು ಯಾವುದೂ ಅಲ್ಲ. ನಾವು ನೋಡ್ತೇವೆ ಇವತ್ತು ಪ್ರಪಂಚದಲ್ಲಿ, ಇವಾಗ ಸಂಜೆ ಇದ್ದದ್ದು ನಾಳೆ ಬೆಳಿಗ್ಗೆ ಆಗುವಾಗ ಮಾಯ ಆಗ್ತದೆ. ಇದ್ದಕ್ಕಿದ್ದಾಗೆ ಏನೇನೋ 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 ಉತ್ಪಾತಗಳು. ಮಾಯೆ ಅಂತಂದ್ರೆ ಹಾಗೆ. ಇದೆಲ್ಲವೂ ನನ್ನ ಮಾಯೆ ಅಂತ ನೀನು ಅರ್ಥ ಮಾಡಿಕೊಂಡು ಶಾಂತನಾಗಿ ಮುಂದೆ ಸಾಗು ಅಂತ ಹೇಳಿ ಅವನನ್ನು ಅನುಗ್ರಹಿಸಿ ಕೃಷ್ಣ ಶಾಂತನಾಗಿದ್ದಾನೆ.
ಈ ದಾರುಕ ಬಹಳ ಕಷ್ಟದಿಂದ ಕೃಷ್ಣನನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳುವ ಬೇಸರದಿಂದ ಕಷ್ಟದಲ್ಲಿ ಮುಂದೆ ಸಾಗಿದ ದ್ವಾರಕೆಯತ್ತ. ಮೊನ್ನೆ ಬಂದಂತಹ ಬ್ರಹ್ಮಾದಿ ದೇವತೆಗಳು ಮತ್ತೆ ಈಗ ಕೃಷ್ಣ ನಿರ್ಯಾಣವನ್ನು ನೋಡಬೇಕು ಹೇಳುವ ಉತ್ಸುಕತೆಯಿಂದ, ಆ ದೃಶ್ಯವನ್ನು ನೋಡಿ ಕಣ್ತುಂಬಿಕೊಳ್ಳಬೇಕು ಹೇಳುವಂತಹ ತುಡಿತದಿಂದ ಬ್ರಹ್ಮಾದಿ ದೇವತೆಗಳು, ಕೈಲಾಸವಾಸಿಯಾದಂತಹ ಮಹೇಶ್ವರ, ಇಂದ್ರಾದಿ ದೇವತೆಗಳು, ಪ್ರಜಾಪತಿಗಳು, ಮುನಿಗಳು, ಋಷಿಗಳು ಎಲ್ಲರೂ ಕೂಡ ಬಂದು ನೆರೆದಿದ್ದಾರೆ. ಸಿದ್ಧಾಹ ಪಿತರಃ ಸಿದ್ಧಗಂಧರ್ವಾಹ ವಿದ್ಯಾಧರ ಮಹೋರಗಾಹ ಚಾರಣ ಯಕ್ಷರಕ್ಷಾಂಸಿ ಕಿನ್ನರಾಪ್ಸರಸೋ ದ್ವಿಜಾಹ ದ್ರಷ್ಟುಕಾಮ ಭಗವತೋ ನಿರ್ಯಾಣಂ. ನೋಡಬೇಕು ಅಂತ ಮೇಲಿನ ಲೋಕದಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ ನಿರಂತರವಾಗಿ. ಪಿತಾಮಹನೆನಿಸಿದಂತಹ ಬ್ರಹ್ಮದೇವ ಬಂದದ್ದು ಈ ಸ್ವಾಮಿಗೆ ಗೊತ್ತಾಯಿತು. ಭಗವಾನ್ ಪಿತಾಮಹಂ ವೀಕ್ಷ್ಯ, ಹೀಗೆ ನೋಡ್ತಾನೆ ಕೃಷ್ಣ. ಪಿತಾಮಹಂ ವೀಕ್ಷ್ಯ ವಿಭೂತೇರಾತ್ಮನೋ ವಿಭು. ಆ ಎಲ್ಲ ಬ್ರಹ್ಮಾದಿ ದೇವತೆಗಳು ಅವರು ಇವರು ಯಾರೆಲ್ಲ ಬಂದಿದ್ದಾರೆ, ಇದೆಲ್ಲ ನನ್ನ ಸೃಷ್ಟಿ, ಈ ಪ್ರಪಂಚ ಎಲ್ಲವೂ ಕೂಡ ನನ್ನ ಸೃಷ್ಟಿ ಅನ್ನುವುದನ್ನು ಮನಸ್ಸಿಗೆ ತಂದುಕೊಳ್ತಾನೆ. ವಿಭೂತಿರಾತ್ಮನೋ ವಿಭು. ಹಾಗೆ ಇದ್ದಕ್ಕಿದ್ದ ಹಾಗೆ ಅವನನ್ನು ನೋಡಿ ಸೂಚನೆ ಅದು, ನೀವೆಲ್ಲ ನನ್ನ ವಿಭೂತಿಗಳು, ಮುಂದೆ ಸಾಗಿ ನಾನಲ್ಲಿ ಬರ್ತೇನೆ ಅನ್ನುವುದು ಏನೋ ಒಂದು ಸೂಚನೆ. ಹಾಗೆ ನೋಡ್ತಾ ಇದ್ದಕ್ಕಿದ್ದಾಗೆ ಕಣ್ಣನ್ನು ಮುಚ್ಚಿಕೊಂಡು ಸಂಯೋಜ್ಯಾತ್ಮಾನಮಾತ್ಮನಿ, ತನ್ನ ಬಾಹ್ಯವಾದಂತಹ ಶರೀರ ಏನುಂಟು ಈ ಶರೀರವನ್ನು ತನ್ನೊಳಗಾಗಿಸಿಕೊಂಡ. ಸಂಯೋಜ್ಯಾತ್ಮನಿ ಚಾತ್ಮಾನಂ ಪದ್ಮನೇತ್ರೇನ್ಯಮೀಲಯತ್. ಹಾಗೆ ಎಲ್ಲವನ್ನೂ ಒಳಮುಖವನ್ನಾಗಿಸಿ ತನ್ನ ದೇಹವನ್ನು ಒಳಗಾಗಿಸಿದ, ಕಣ್ಣನ್ನು ಮುಚ್ಚಿಕೊಂಡ. ಎಂತಹ ದೇಹ ಅದು! ಲೋಕಾಭಿರಾಮಾಂ ಸ್ವತನು. ಆ ಕೃಷ್ಣನ ಶರೀರ ಯಾವನಿಗೆ ಇಷ್ಟ ಇಲ್ಲ ಪ್ರಪಂಚದಲ್ಲಿ. 14 ಲೋಕಗಳನ್ನೇ ಬೆರಗುಗೊಳಿಸುವಂತಹ ಅಲ್ಲ, 14 ಲೋಕಗಳೇ ಮುತ್ತಿಗೆ ಹಾಕುವಂತಹ ಶರೀರ. 14 ಲೋಕಗಳೇ ಮುತ್ತಿಗೆ ಬೇಕಾಗಿ ಹಪಹಪಿಸುವ ಶರೀರ. ಅಭಿರಾಮ ರಮಿಸುವುದು ಕೃಷ್ಣ ಶರೀರ. ಕೃಷ್ಣ ಶರೀರ ಇದೆ. ಯಾರೆಲ್ಲ ಅಪ್ಪಿಕೊಂಡ್ರು, ಯೋಗ ಇರುವವರೆಲ್ಲ. ಯಶೋದೆ ಅಪ್ಪಿಕೊಂಡದ್ದಕ್ಕೆ ಲೆಕ್ಕ ಉಂಟೆ? ಯಾಕೆ? ತನ್ನನ್ನು ತಾನು ಶೋಧಿಸಿಕೊಂಡವಳು. ಅಂಥವರು ಅನೇಕರು ತಮ್ಮನ್ನು ತಾವು ಶೋಧಿಸಿಕೊಂಡವರಿಗೆಲ್ಲ ತನ್ನ ಅಪ್ಪುಗೆಯ ಆ ಮರ್ಮವನ್ನು ಕೊಟ್ಟ ಕುಚೇಲನೋಪಾದಿಯಲ್ಲಿ ಅನೇಕರಿಗೆ. ಅಂತಹ ಲೋಕಾಭಿರಾಮನಾದಂತಹ ಕೃಷ್ಣ ಇವತ್ತು ಲೋಕವನ್ನು ಬಿಡುವುದಕ್ಕೆ ಉತ್ಸುಕನಾಗಿದ್ದಾನೆ. ಇನ್ನು ಯಾವ ರೀತಿಯ ಶರೀರವನಂದು? ಧಾರಣಾ ಧ್ಯಾನ ಮಂಗಲಂ. ಅಷ್ಟಾಂಗ ಯೋಗದ ಮುಖೇನವಾಗಿ ನಿರಂತರವಾದಂತಹ ಧಾರಣೆಯ ಮೂಲಕವಾಗಿ ಅವನನ್ನು ಧರಿಸುತ್ತಾ ಧ್ಯಾನಕ್ಕೆ ಯೋಗ್ಯವಾದಂತಹ ಶರೀರ. ಅದೆಷ್ಟು ಜನ ಅವನನ್ನು ಧ್ಯಾನಿಸುತ್ತಾ ಅವನ ಆ ವಿಶ್ವರೂಪ ಇರ್ಬೋದು, ಅವನ ಆ ಕೀಟಲ ಕೊಡುವಂತಹ ರೂಪ ಇರ್ಬೋದು, ಅವನ ಆ ದಿವ್ಯಮಂಗಲವಾದಂತಹ ಪಾರ್ಥಸಾರಥಿಯ ರೂಪ ಇರ್ಬೋದು, ಆ ರೂಪವನ್ನೆಲ್ಲ ಧ್ಯಾನ ಮಾಡುತ್ತಾ ಬಯಸುವಂತಹ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಬಯಸುವಂತಹ ರೂಪ ಅದು ಧಾರಣಾ ಧ್ಯಾನ ಮಂಗಲಂ. ಧಾರಣೆಯ ಮೂಲಕವಾಗಿ ಧ್ಯಾನಕ್ಕೆ ವಸ್ತುವಾದಂತಹ ರೂಪ, ಆ ವಸ್ತುವನ್ನು ನಿರಂತರವಾದಂತಹ ಮಾಡುವಂತಹ ಧ್ಯಾನಕ್ಕೆ ಮಂಗಲವನ್ನು ಕೊಡುವಂತಹ
ಧ್ಯಾನನಿಷ್ಠರಿಗೆ ಮಂಗಲವನ್ನು ಕೊಡುವಂತಹ ರೂಪ ಇದು ಕೃಷ್ಣನದ್ದು. ಭಾಗ ಅಂತಹ ದಿವ್ಯಮಯವಾದಂತಹ ಶರೀರವನ್ನು ಯೋಗ ಧಾರಣೆಯ ಮೂಲಕವಾಗಿ ಎಲ್ಲವನ್ನೂ ಒಳಮುಖವನ್ನಾಗಿಸಿದ. ತನ್ಮೂಲಕ ಯೋಗಾಗ್ನಿ ಸಹಿತನಾಗಿ ಶರೀರವನ್ನು ದಹಿಸದೆ ಸಶರೀರನಾಗಿ ಮೇಲಕ್ಕೆ ಏರುವುದಕ್ಕೆ ಶುರು ಮಾಡಿದ. ಏರಿದ 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 ಏರ್ತಾ 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 ಮೇಲಕ್ಕೆ ಹೋಗುವುದಕ್ಕೆ ಶುರು ಮಾಡಿದ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ, ಭಯಗೊಳ್ತಾ ಇದ್ದಾರೆ. ಅದನ್ನು ನೋಡುವುದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಸಾಗಿದ 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 ತನ್ನ ಮೂಲ ಸ್ವರೂಪ ಶ್ರೀಧಾಮ, ಶಾಂತಿಧಾಮ, ಪರಮಧಾಮ, ತದ್ವಿಷ್ಣು ಪರಮಂ ಪದಂ, ಆ ಪದಕ್ಕೆ ಹೋಗಿ ಸೇರಿ ನಮಗೆ ಯೋಗ ಇಲ್ಲ ಧರ್ಮವನ್ನು ಉಳಿಸಿಕೊಳ್ಳುವಂಥದ್ದು. ಕೃಷ್ಣ ಸಾಗಿದಂತೆ ಕೃಷ್ಣನಿಂದ ಸ್ಥಾಪಿತವಾದ ಸತ್ಯವೂ ಕೂಡ ಕೃಷ್ಣನೊಂದಿಗೆ ಹೊರಟೋಯಿತು. ಅವನಿಂದ ಸ್ಥಾಪಿತವಾದಂತಹ ಧರ್ಮವೂ ಅವನನ್ನು ಅನುಸರಿಸಿತು. ಪ್ರಪಂಚದಲ್ಲಿ ಅವನಿಂದ ಅನುಗ್ರಹೀತವಾದಂತಹ ತುಂಬಿದಂತಹ ಧೈರ್ಯವು, ಸಂಪತ್ತು ಎಲ್ಲವೂ ಕೂಡ ಕೃಷ್ಣನೊಟ್ಟಿಗೆ ಹೋಗಿಬಿಟ್ಟ. ಏನಿಲ್ಲ. ಈಗ ಕೈಕಾಲುಗಳನ್ನು ಕಳೆದುಕೊಂಡು ಏಳುವುದಕ್ಕೆ ಬೇಕಾಗಿ, ಏಳನ್ನು ದಾಟುವುದಕ್ಕೆ ಬೇಕಾಗಿ, 8 ಅಂಟಿಸಿಕೊಳ್ಳುವುದಕ್ಕೆ ಬೇಕಾಗಿ ಹಪಹಪಿಸುವ ನಮ್ಮ ಜೀವನ. ಬ್ರಹ್ಮಾದಿ ದೇವತೆಗಳಿಗೆ ನೋಡುವುದಕ್ಕೆ ಸಾಧ್ಯವಾಗಲಿಲ್ಲ ಆ ದೃಶ್ಯವನ್ನು. ಎಲ್ಲಿ ಹೋದ ಅಂತ ಗೊತ್ತೇ ಆಗಲಿಲ್ಲ. ಅವಿಜ್ಞಾತ ಗತಿ, ಅವಿಜ್ಞಾತ ಗತಿ. ಅವನ ಗತಿ ಕೊನೆಯ ಭಾಗದಲ್ಲಿ ಎಲ್ಲಿ ಅಂತ ಗೊತ್ತಾಗಲಿಲ್ಲ ಯಾರಿಗೂ. ಬ್ರಹ್ಮಾದಿ ದೇವತೆಗಳಿಗೆ ಅರಿವಾಗತ್ತು. ಈ ಕೇವಲವಾದಂತಹ ಸಂಸಾರದಲ್ಲಿರುವವರಿಗೆ ಯಾವಾಗ ಅರಿವಾಗುವುದು? ಅವಿಜ್ಞಾತ ಗತಿಂ ಕೃಷ್ಣಂ. ಕೃಷ್ಣ ಸಮಾಧಿ ಭಾಷೆ, ಗುಹ್ಯ ಭಾಷೆ, ಗುಹ್ಯವಾದ್ದನ್ನು ಭೇದಿಸಬೇಕು. ಅದರ ಒಳಗಡೆ ನಾವು ತೆರಳಬೇಕು ಅಂತಾದರೆ ಯೋಗ ಇಲ್ಲದವನಿಗೆ ಸಾಧ್ಯ ಇಲ್ಲ. ಶುಕ ಮಹರ್ಷಿಗಳು ರಾಜನಿಗೆ ಹೇಳ್ತಾನೆ, ಪರೀಕ್ಷಿತ ಯಾಕೆ ಹೋದದ್ದು? ಕೃಷ್ಣ ಹೋಗಲಿಲ್ಲಪ್ಪ, ಹೋಗಲಿಲ್ಲ. ಮಾಯಾವಿಡಂಬನಮವೇಹಿ ಯಥಾ ನಟಸ್ಯ. ಇದೊಂದು ಕೇವಲವಾದಂತಹ ಮಾಯೆಯೆಂದು ನೀ ಅರಿ. ಹಾಗೆ ಅರಿಬೇಕು ಅಂತಾದರೆ ಕಾಮಾದಿ ಅರಿಗಳನ್ನು ಗೆಲ್ಲಬೇಕು ಅಲ್ವಾ? ಇಲ್ಲದಿದ್ದರೆ ಮಾಯೆ ಅಂತ ಗೊತ್ತಾಗ್ತದ? ಕಾಮಾದಿ ಅರಿಗಳು ಎಲ್ಲಿಯವರೆಗೆ ನಮ್ಮ ಶರೀರವನ್ನು ಅಂತುಕೊಂಡು ನುಂಗಬೇಕು ಹೇಳುವಂತಹ ತುಡಿತದಲ್ಲಿರ್ತಾರೆ, ಅಲ್ಲಿಯವರೆಗೆ ಮಾಯಾವಿಡಂಬನ ಅಂತ ಹೇಳಿಕೊಂಡು ನಾವು ಹೇಗೆ ಅರಿಯುವುದು?
ಪರೀಕ್ಷಿತನಿಗೆ ಅರ್ಥ ಆಯಿತು, ಇದು ಕೇವಲ ಮಾಯಾವಿಡಂಬನ, ಭಗವಂತ ಅನ್ನುವಂಥದ್ದದೊಂದು ಶಕ್ತಿ ಸರ್ವ ಚರಾಚರ ವಸ್ತುಗಳಲ್ಲಿ ಜೀವರೂಪದಲ್ಲಿರುವುದು. ನಾನು ಹೀಗೆ ಮಾತಾಡಬೇಕು ಅಂತಾದರೆ ನನ್ನೊಳಗಡೆ ಅವ ಸೇರಿಕೊಂಡಿರಬೇಕು ಪ್ರಾಯಶಃ ನಿರ್ಯಾಣ ಕಾಲದಲ್ಲಿ. ನೀವು ಹೀಗೆ ಕೇಳಬೇಕು ಅಂತಾದರೆ ನಿಮ್ಮೊಳಗಡೆ ಅವ ಪ್ರವೇಶಿಸಿರಬೇಕು ನಿರ್ಯಾಣದ ಕಾಲದಲ್ಲಿ. ಇಲ್ಲದಿದ್ದರೆ ಯಾಕೆ ಕಿವಿಯನ್ನೆಲ್ಲ ಕಣ್ಣಾಗಿಸಿದ್ದೀರಿ ನೀವು, ಕಣ್ಣನ್ನೆಲ್ಲ ಕಿವಿಯಾಗಿಸಿದ್ದೀರಿ ನೀವು. ಕೃಷ್ಣ ಅಂದರೆ ಅರಿಯುವುದಕ್ಕೆ ಕಷ್ಟ, ಹಾಗೆಂತ ಸೆಳೆತ ಏನೋ ಒಂದು ಅವ್ಯಕ್ತವಾದ್ದು. ಆ ಸೆಳೆತದಿಂದ ಹೀಗೆಲ್ಲ ಆಗ್ತದೆ. ಕೃಷ್ಣ ಅತ್ಯಂತ ಅದ್ಭುತನಾಗಿ ಪರೀಕ್ಷಿತನಿಗೆ ಕಂಡ. ಪರೀಕ್ಷಿತನ ಹೃದಯದಲ್ಲಿ ನೆಲೆ ನಿಂತ ಈ ಕಾಲಕ್ಕೆ ದಾರುಕ ಅಲ್ಲಿಂದ ದ್ವಾರಕೆಗೆ ಹೋದ. ವಸುದೇವಾದಿಗಳನ್ನು ಕಂಡು ವಿಷಯಗಳನ್ನು ತಿಳಿಸಿದ. ಎಲ್ಲ ಸಂಗತಿಗಳನ್ನು ತಿಳಿದ ನಂತರ ಅವರೆಲ್ಲರೂ ಕೂಡ ಬಾಹ್ಯಭಾವವನ್ನು ಬಿಟ್ಟವರು ವಸುದೇವಾದಿಗಳು. ಮತ್ತೆ ಕೃಷ್ಣನನ್ನೇ ಕಾಣಬೇಕು ಅಂತ ಶೋಕ ಮೂಲಕವಾಗಿ ತಮ್ಮ ದೇಹವನ್ನು ಬಿಟ್ಟರು, ಕೃಷ್ಣನನ್ನು ಸೇರಿದರು. ಅರ್ಜುನ ಅಲ್ಲಿಂದ ಬಂದ ಕೃಷ್ಣ ಪ್ರೇರಣೆ. ಯಾವಾಗ ಯಾರಿಗೆ ಯಾವ ಪ್ರೇರಣೆಯನ್ನು ಕೊಡ್ತಾನೆ ಅಂತ ಯಾರಿಗೂ ಗೊತ್ತು. ಅರ್ಜುನ ಬಂದು ಬಿಟ್ಟ, ಇವರನ್ನೆಲ್ಲ ಕರ್ಕೊಂಡು ಇಂದ್ರಪ್ರಸ್ಥಕ್ಕೆ ಸಾಗಿದ. ಯ ಏತಾಂ ಪ್ರಾತರುತ್ಥಾಯ ಕೃಷ್ಣಸ್ಯ ಪದವೀಂ ಪರಾಂ ಪ್ರಯತಃ ಕೀರ್ತಯೇತ್ ಭಕ್ತಿಯ. ಈ ಕೃಷ್ಣ ನಿರ್ಯಾಣದ ಈ ಸ್ಥಿತಿಯನ್ನು ಯಾರು ಅತ್ಯಂತ ಶ್ರದ್ಧೆಯಿಂದ ಪಾರಾಯಣ ಮಾಡ್ತಾರೆ, ಅದನ್ನು ತಿಳ್ಕೊಳ್ತಾರೆ, ಅವರಿಗೆ ಕೃಷ್ಣನೇ ಸಿಕ್ಕಿಬಿಡ್ತಾನಂತೆ. ಹಾಗಾಗಿ ನಾನು ಹೇಳಿದ್ದು, ಕೃಷ್ಣ ನಿರ್ಯಾಣ ಆ ಕಾಲದಲ್ಲಿ ನನ್ನೊಳಗಡೆ ಸೇರಿಬಿಟ್ಟ, ನಿಮ್ಮೊಳಗಡೆ ಸೇರಿಬಿಟ್ಟ. ಅವ ಅಲ್ಲಿಗೆ ಹೋಗಲಿಲ್ಲ. ಯಾಕೆ? ಆ ಪದ ಇದು, ಆ ಪದ ಅದು, ಇದು ತದ್ವಿಷ್ಣೋ ಪರಮಂ ಪದಂ ಅದಲ್ಲ. ಇಲ್ಲಿ ನಾವು ಅವನನ್ನು ಸೇರಿಸಿದ್ದು. ಹೊರಗೆ ಬಂದ, ಮತ್ತೆ ಅವನನ್ನು ಒಳಗೆ ತೆಕ್ಕೊಳ್ಳು. ಸ್ವಾತ್ಮ ಸಂಸ್ಥಂ ಅಜಂ ಶುದ್ಧಂ ತಾಮದ್ಯ ಪರಮೇಶ್ವರ ಅರಣ್ಯಾಮಿವ ಹವ್ಯಾಶಂ. ಅಷ್ಟು ಸುಲಭ ಇಲ್ಲ ಹೃದಯದಿಂದ ಒಂದು ಬಿಂಬಕ್ಕೆ ಆವಾಹನೆ ಮಾಡುವುದು. ಸುಮ್ಮನೆ ಹೀಗೆ ಹೂಗು ಹಾಕಿದ್ರೆ ಆಗುವುದಿಲ್ಲ. ವೈದಿಕರು ಅರ್ಥ ಮಾಡಿಕೊಳ್ಳಬೇಕಿದನ್ನು. ಅತ್ಯಂತ ನೇರವಾಗಿ ಹೇಳ್ತೇನೆ, ಇದು ವಿಷ್ಣು ಪದ ಹೌದು ಅಂತ ಆದರೆ, ಅದೇ ನಿರ್ಯಾಣದ ಕಾಲದಲ್ಲಿ ಕೃಷ್ಣ ಪ್ರಪಂಚದಿಂದ ನಮ್ಮೊಳಗಡೆ ಸೇರಿಕೊಂಡ ಅಂತ ಹೌದು ಅಂತ ಆದರೆ, ನಾವು ಕೇವಲವಾಗಿ ಹೂಗು ಹಾಕಿದರೆ ಇಲ್ಲಿರುವ ಕೃಷ್ಣ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅವ ತನ್ನ ಎಲ್ಲ ಕರ್ತವ್ಯವನ್ನು ಮುಗಿಸಿ ತನ್ನೊಳಗಡೆ ಸೇರಿಕೊಂಡ. ಆವಾಹನೆ ಆಯಿತು ಒಂದು ಕಾಲದಲ್ಲಿ. ಪೂಜೆ ಎಲ್ಲ ಆದ ಮೇಲೆ ಮತ್ತೆ ಉದ್ವಾಸನೆ ಮಾಡುವುದು ತಾನೆ. ಅರಣ್ಯಾಮಿವ ಹವ್ಯಾಶಂ, ಇಲ್ಲಿಂದ ತೆಗೆಯುವುದಕ್ಕೂ ಯೋಗ್ಯತೆ ಬೇಕು. ಒಂದು ಬೆಂಕಿಯಿಂದ ಪುರೋಹಿತರು ಹೇಳ್ತಾರೆ, ಒಲೆಯಿಂದ ಬೆಂಕಿತ ಮಗಳೇ ಅಂತ. ಒಲೆಯಿಂದ ಬೆಂಕಿ ತರುವುದು ಹೇಗೆ? ಭರತ ಹೇಳ್ತಾನೆ, ಭರತ ರಾಮ ಅಂತ ಎತ್ತಿದ ತಕ್ಷಣ ಕಂಠ ಗದ್ಗದಿತವಾಗ್ತದೆ. ಅಯೋಧ್ಯ ಕಾಂಡದಲ್ಲಿ ಹೇಳ್ತಾನೆ, ಯಜ್ಞ ವೇದಿಕೆಯಿಂದ ಕೆಂಡವನ್ನು ತರುವಾಗೆ ನನ್ನ ಅಣ್ಣನಾದಂತಹ ರಾಮನನ್ನು ನಾ ತರ್ತೇನೆ ಅಂತ. ನೋಡಿ ವಾಲ್ಮೀಕಿ ಪದ. ಅರಣ್ಯಾಮಿವ ಹವ್ಯಾಶಂ, ಇದು ಅರಣಿ. ಈ ಅರಣಿಯಿಂದ ಬೆಂಕಿಯನ್ನು ತೆಗೆಯುವ ಹಾಗೆ ಎಷ್ಟು ಕಷ್ಟ. ಅರಣಿಯಿಂದ ಬೆಂಕಿಯನ್ನು ತೆಗೆಯುವ ಹಾಗೆ ನಾನು ತೆಗೆದು ಆ ಪ್ರತಿಮೆಗೆ ಆವಾಹನೆ ಮಾಡ್ತೇನೆ. ಯಾಕೆ? ಅವರೆಲ್ಲ ಅಷ್ಟು ಕಷ್ಟಪಟ್ಟು ಸ್ತುತಿ ಮಾಡಬೇಕಾಯಿತು, ಬ್ರಹ್ಮಾದಿ ದೇವತೆಗಳು ಹೋಗಿ. ಆವಾಗ ಬರ್ತೇನೆ ಅಂತ ಹೇಳಿದ್ದು. ಇಲ್ಲದಿದ್ದರೆ ಆವಾಗ ಎಲ್ಲಿಗೆ ಬರಲಿಕ್ಕೆ ದೇವರು? ಬಂದ ಅವರ ಕೇಳಿಕೆಗೆ ಹಾಗೆ ಮತ್ತೆ ಒಳಗೆ ಸೇರಿಕೊಂಡು
ಯಾರು ಬ್ರಹ್ಮಾದಿ ದೇವತೆಗಳು, ಗೋವುಗಳು ಬೇರೆ ಯಾವುದೂ ಅಲ್ಲ, ನಮ್ಮ ಇಂದ್ರಿಯಗಳೇ. ಇಂದ್ರಿಯಗಳೇ ತಡಿಲಿಕ್ಕಾಗುವುದಿಲ್ಲ ಸಂಸಾರ ವೇದನೆ. ಆವಾಗ ಇವೆಲ್ಲವೂ ಹೋಗಿ ಒಂದೊಂದು ರೂಪದಲ್ಲಿ ಹೋಗಿ ಭಗವಂತನಲ್ಲಿ ಕೇಳಿಕೊಂಡ ಕಾಲಕ್ಕೆ ಆ ಭಗವಂತ ನಮ್ಮ ಹೃದಯದಿಂದಲೇ ಮತ್ತೆ ಹೊರಹೊಮ್ಮಿದ, ಮತ್ತೆ ಹೃದಯಕ್ಕೇ ಬಂದು ಸೇರಿದ. ಇದು ಪೂಜೆ, ಇದು ದೇವರ ಪೂಜೆ. ಇದಲ್ಲದೆ ದೇವರು ನಮಗೆ ಒಲಿಲಿಕ್ಕೆ ಸಾಧ್ಯವೇ ಇಲ್ಲ. ಗಂಧಾಕ್ಷತೆ ಮುಗಿಸಿ ಹೀಗೆ ಹಾಕಿದ್ದರಲ್ಲಿ ದೇವರು ಬರುವುದು ಅಂತ ಆದರೆ ನಿರ್ಮಾಲ್ಯವನ್ನು ಬಿಸಾಡಿದಾಗ ದೇವರು ಬರಬೇಕಲ್ಲ. ಆ ಭಾವನೆ ಬರಲಿ. ಸತ್ಯನಾರಾಯಣ ಪೂಜೆ ಮಾಡುವಾಗ ಏನು ಆ ಸ್ವಾತ್ಮ ಸಂಸ್ಥ ರೋಮಾಂಚವಾಗ್ತದೆ, ನನ್ನಲ್ಲಿರುವಂತಹ ಸತ್ಯನಾರಾಯಣನನ್ನು ನಾನು ಕಲಶಕ್ಕೆ ಆವಾಹನೆ ಮಾಡ್ತೇನೆ ಅಂತ. ಈ ಭಾವ ಬಂದರೆ ಆ ಕಲಶದಲ್ಲಿರುವ ನೀರು ನೀವು ಗಂಗೆ ಚ ಯಮುನೆ ಅಂತ ಹೇಳದಿದ್ದರೂ ಕೂಡ ಅದು ಗಂಗಾ ನದಿಯಾಗಿ ಪ್ರವಹಿಸಬಹುದು ಮನೆ ಇಡೀ. ಆ ಭಾವವನ್ನು ತಂದುಕೊಳ್ಳೋಣ. ಅಂತಹ ಒಂದು ಅದ್ಭುತವಾದಂತಹ ಕಥೆ. ಇದನ್ನು ಕೇಳಿ ಮತ್ತೊಂದಷ್ಟು ಜಿಜ್ಞಾಸೆಗಳಿತ್ತು ಪರೀಕ್ಷಿತನಿಗೆ. ಆ ಜಿಜ್ಞಾಸೆಗಳನ್ನೆಲ್ಲ ಪರಿಹರಿಸುತ್ತಾ ಕೊನೆಗೆ ಇನ್ನೇನಾದರೂ ಉಂಟ ಏನಿಲ್ಲ ಅಂತಂದ. ಒಂದಷ್ಟು ಸಂಗತಿಗಳನ್ನೆಲ್ಲ ಸಣ್ಣ ಸಣ್ಣ ಪುಟ್ಟ ಡೌಟುಗಳೆಲ್ಲ ಇತ್ತವನಿಗೆ. ಅದನ್ನೆಲ್ಲ ಪರಿಹರಿಸಿ ಆದಾಗ ಸರಿ, ಇವನಿಗೆ ಸ್ಪಷ್ಟ ಆಯಿತು. ಕೇಳಿದ, ಎಲ್ಲಿದ್ದಿ? ಹೇಳಿದ, ಎಲ್ಲಿದ್ದಿ ಅಂತ ಕೇಳುವಾಗ ಇಲ್ಲಿದ್ದೆ ಅಂತ ಅಂದ. ಎಲ್ಲಿ? ಅಹಂ ಬ್ರಹ್ಮ ಪರಂಧಾಮ ಬ್ರಹ್ಮಾಹಂ ಪರಮಂ ಪದಂ. ಇದುವೇ ನೋಡಿ ಪೂಜೆಯ ಸ್ವರೂಪ. ನಾನೇ ಬ್ರಹ್ಮ. ಎಲ್ಲ ಉಪನಿಷತ್ತುಗಳ ಕ್ಯಾಪ್ಸೂಲುಗಳ ರಾಶಿ ಭಾಗವತ ಅಂತಂದರೆ. ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯಗಳು, ಉಪನಿಷತ್ತಿನ ಮಹಾವಾಕ್ಯಗಳು 4. ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ ಒಂದು. ಅಹಂ ಬ್ರಹ್ಮ ಪರಂಧಾಮ, ಅದುವೇ ಆ ನೋಡಿ ನಾನೀಗ ಸುಮ್ಮನೆ ಪಟಾಕಿ ಬಿಡಲಿಲ್ಲ ಇಲ್ಲಿ. ನನ್ನ ಈ ಹೃದಯವೇ ವಿಷ್ಣು ಪದ, ಇದರೊಳಗಡೆ ಕೃಷ್ಣ ನಿರ್ಯಾಣ ಹೊಂದಿದ್ದು ಅದನ್ನು ಅವನೇ ಹೇಳ್ತಾನೆ. ಪರೀಕ್ಷಿತನೇ ಅನುಭವಕ್ಕೆ ಬಂತು ನೋಡಿ. ಅಹಂ ಬ್ರಹ್ಮ ಪರಂಧಾಮ, ನಾನೇ ದೇವರು, ನಾನೇ ವೈಕುಂಠ ಪರಂಧಾಮ, ನನ್ನದೇ ಶಾಂತಿಧಾಮ ಅಂತ ನೀವು ಕೂಡ ಭಾವಿಸಬೇಕು ಅಂತ. ಬ್ರಹ್ಮಾಹಂ ಪರಮಂ ಪದಂ, ಇದು ಎಲ್ಲವೂ ಕೂಡ ನನ್ನಲ್ಲಿಯೇ ಇದೆ. ಈಗ ನೀವು ಅನುಗ್ರಹಿಸಿದ್ದೀರಿ. ಏವಂ ಸಮೀಕ್ಷನ್ ಆತ್ಮಾನಂ ಆತ್ಮನಿ ಆದಾಯ, ತನ್ನೊಳಗಡೆ ತಾನು ತನ್ನದ್ದಾದದ್ದು ಎಲ್ಲವನ್ನೂ ಸೇರಿಸಿ ಹೇಳ್ತಾನೆ, ಗುರುಗಳೇ ಇನ್ನು ತಕ್ಷಕ ಅಲ್ಲ, ಅವನ ಅಪ್ಪ ಬಂದರೂ ಕೂಡ ನನಗೇನಾಗಲಿಕ್ಕಿಲ್ಲ. ದಶಂತಂ ತಕ್ಷಕಂ ಪಾದೆ. ಶುಕ ಮಹರ್ಷಿಗಳು ಹೇಳ್ತಾರೆ, ಇನ್ನು ನಿನಗೇನಾಗಲಿಕ್ಕಿಲ್ಲ, ನಿನ್ನ ಎಲ್ಲ ಶಾಪ ಇವತ್ತಿಗೆ ನಿರ್ಮುಕ್ತಿಯಾಯಿತು. ನದ್ರಕ್ಷ್ಯಸಿ ಶರೀರಂ, ಇನ್ನು ನಿನ್ನ ಶರೀರ ನದ್ರಕ್ಷ್ಯಸಿ, ನಿನ್ನ ಶರೀರವನ್ನು ನೀನು ನೋಡ್ತಾ ಇಲ್ಲ, ನಿನ್ನ ಶರೀರವನ್ನು ನೀನು ನೋಡುವುದಿಲ್ಲ. ಇನ್ನು ನೀನು ನಾನು ಸಾಯುತ್ತಾ ಇದ್ದೇನೆ ಅನ್ನುವಂತಹ ಪಶುಬುದ್ಧಿಯನ್ನು ಬಿಡು. ಸಾವಲ್ಲಿ ಆನಂದವನ್ನು ಕಾಣು. ಸಾವು ಅಂತ ಕ್ಷಣ ಹೆದರಿ ಬಿಡ್ತೇವೆ ನಾವು. ಸಾವು ಮರಣ ಅನ್ನುವ ವಿಷಯವನ್ನೇ ಹೇಳಲಿಕ್ಕಿಲ್ಲ. ಹಾಗೆಲ್ಲ ಮಾತಾಡಬಾರ್ದು. ಇದು ಈ ಹೊರಗಿನ ಭಾವ ಇರುವವರಿಗೆ ಹಾಗೆಲ್ಲ ಆಗುವುದದು. ಸಾವಿನ ವಿಷಯ, ಹುಟ್ಟಿದ ವಿಷಯ ಮಾತಾಡಲಿಕ್ಕೆ ಆಗ್ತದಂತೆ, ಸಾವಿನ ವಿಷಯ ಮಾತಾಡಲಿಕ್ಕೆ ಆಗುವುದಿಲ್ಲ. ಇದಕ್ಕೇನು ಭೇದ? ಏನು ಭೇದ? ಸಾವು ಆದರೂ ಒಂದೇ, ಜನನ ಆದರೂ ಒಂದೇ, ಎಲ್ಲ ಒಂದೇ. ಅದು ಎಲ್ಲ ಒಂದೇ ಕಡೆಯಿಂದ ಬಂದದ್ದು. ಅದು ಎರಡೂ ಕೂಡ ಸಮಾನ. ಒಂದನ್ನು ಹೊಗಳಲಿಕ್ಕಿಲ್ಲ, ಇನ್ನೊಂದು ತೆಗಳ್ಲಿಕ್ಕಿಲ್ಲ. ಎರಡನ್ನು ಸಮಾನ ಭಾವದಲ್ಲಿ ಸ್ವೀಕಾರ ಬೇಕು. ಸಾವಿನಲ್ಲಿ ಸಂಭ್ರಮಿಸ್ತಾ ಇದ್ದಾನೆ ಪರೀಕ್ಷಿತ.
ಸಾವಿನಲ್ಲಿ ಸಂಭ್ರಮಿಸ್ತಾ ಇದ್ದಾನೆ. ತಂತುರಾಜನ್ಮನಿಷ್ಯೇತಿ ಪಶುಬುದ್ಧಿಮಿಮಾಂ ಜಹಿ. ನೀನಿನ್ನು ಹೆದರಬೇಕು ಅಂತಿಲ್ಲ, ಸಂಭ್ರಮಿಸು ಸಂಭ್ರಮಿಸು ಅಂತ ಹೇಳುವಾಗ ರಾಜ ಹೇಳ್ತಾನೆ, ಗುರುಗಳೇ, ನಾನು ಸಿದ್ಧನಾಗಿದ್ದೇನೆ. ಅನುಗೃಹೀತೋಸ್ಮಿ. ಮಹಾಕರುಣಾಮಯಿ ಎನಿಸಿದಂತಹ ತಾವುಗಳ ಉಪದೇಶದಿಂದಾಗಿ ನಾನು ಸಿದ್ಧಹಸ್ತನಾಗಿದ್ದೇನೆ. ಆ ಶ್ರೀಹರಿ ಅನಾದಿ ನಿಧನೋ, ಶ್ರೀಹರಿ ಬಂದು ನನ್ನನ್ನು ಸೇರಿದ್ದಾನೆ. ಇದಕ್ಕಿಂತ ದೊಡ್ಡ ಅದ್ಭುತ ನಾನು ಪ್ರಪಂಚದಲ್ಲಿ ಕಾಣ್ತಾ ಇಲ್ಲ ಈಗ. ಇದುವೇ ನನಗೆ ದೊಡ್ಡ ಅದ್ಭುತ. ನಾತ್ಯದ್ಭುತಮಹಂ ಮನ್ಯೆ ಮಹತಾಂ ಅಚ್ಯುತಾತ್ಮನಾಂ ಅಜ್ಞೇಷು ತಾಪತಪ್ತೇಷು ಭೂತೇಷು ಯದನುಗ್ರಹ. ಈ ಶಾಪದಿಂದ ದಗ್ಧನಾದಂತಹ ನನ್ನಲ್ಲಿ ಇಂಥದ್ದೊಂದು ಅದ್ಭುತವನ್ನು ನಾನು ನೋಡ್ತಾ ಇದ್ದೇನೆ ಈಗ. ನನಗೆ ಯಾವುದು ಗೊತ್ತಾಗ್ತಾ ಇಲ್ಲ. ಗುರುಗಳೇ, ನಾನೀಗ ಅಲ್ಲಿ ಹೋಗಿ ಸೇರಿದ್ದೇನೆ. ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಅಭಯಂ. ನೋಡಿ, ಆಗ ಹೇಳಿದ್ದು ಅಭಯ ಪ್ರತಿಷ್ಠೆ. ಯಾವಾಗ ಎರಡಾದ್ದನ್ನು ಒಂದು ಅಂತ ನಾವು ಭಾವಿಸ್ತೇವೆ, ಅಭಯ ಪ್ರತಿಷ್ಠಾಂ ವಿಂದತೆ ಉಪನಿಷತ್ತಲ್ಲಿ ಬರ್ತದಲ್ಲ, ಅನಿರುಕ್ತೆ ಅನಿಲಯನೆ, ಇದರಲ್ಲಿ ನಾವು ಅಭಯ ಪ್ರತಿಷ್ಠೆಯನ್ನು ಹೊಂದುತ್ತೇವೆ. ಅದನ್ನು ಹೇಳ್ತಾನೆ ಈ ಪರೀಕ್ಷಿತ. ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಅಭಯಂ ದರ್ಶಿತಂತ್ವಯ. ನೀವು ನನಗೆ ಅಭಯವನ್ನು ಕೊಟ್ಟಿದ್ದೀರಿ ಅಂತ, ಅಭಯ ಪ್ರತಿಷ್ಠೆ. ಇನ್ನು ನನಗೇನಿಲ್ಲ ನನ್ನ ಎಲ್ಲ ಅಜ್ಞಾನಗಳು ಸಂಶಯಗಳು ಎಲ್ಲವೂ ಕೂಡ ದೂರ ಹೋದವು. ಭವತಾ ದರ್ಶಿತಂ ಕ್ಷೇಮಂ. ನೀವೇ ನನಗೆ ಕ್ಷೇಮವನ್ನು ಕೊಟ್ಟಿದ್ದೀರಿ. ಕ್ಷೇಮ ಅಂದರೆ ಎಂಥದ್ದು? ಯೋಗ ಅಂದರೆ ಎಂಥದ್ದು? ಯೋಗ ಅಂದರೆ ಸಿಗದೇ ಇರುವುದನ್ನು ಪ್ರಾಪಿಸಿಕೊಳ್ಳುವುದಕ್ಕೆ ಯೋಗ ಅಂತ ಹೆಸರು. ಸಿಕ್ಕಿದ್ದನ್ನು ರಕ್ಷಿಸಿಕೊಳ್ಳುವುದಕ್ಕೆ ಕ್ಷೇಮ ಅಂತ ಹೆಸರು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ಆಚಾರ್ಯ ಶಂಕರರು ಗೀತಾಭಾಷ್ಯದಲ್ಲಿ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ. ಒಂದು ವಾರ ಕಥೆ ಹೇಳಲಿಲ್ಲ ಯಾರು? ಶುಕರು. ಆ ಹೇಳಿದ್ದನ್ನು ಉಳಿಸಿಕೊಳ್ಳಬೇಕು, ಆವಾಗ ಕ್ಷೇಮ. ಇದನ್ನು ಇಲ್ಲಿಯೇ ಬಿಟ್ಟು ಇದೆಲ್ಲ ಕೃಷ್ಣಣ್ಣನಿಗಾಯಿತು ಅಂತ ಹೇಳಿಕೊಂಡು ನಾವು ನಮ್ಮ ಬೈಕ್ ಹತ್ತಿ ಹೋದರೆ ಅರ್ಧಕ್ಕೆತ್ತೋಗ ಸ್ಟ್ರೈಕ್ ಆಗ್ತದೆ. ಏನೋ ಒಂದು ಸ್ಟ್ರೈಕ್ ಆಗಿಬಿಡ್ತದೆ. ಅದಾಗ ಕೂಡದು. ಕ್ಷೇಮ ನಮಗೆ ಈ ರೀತಿಯಾಗಿ ನೀವು ತೋರಿಸಿದ್ದೀರಿ ಅಂತ ಶುಕ ಮಹರ್ಷಿಗಳ ಹತ್ರ ಪರೀಕ್ಷಿತ ಕೇಳಿಕೊಳ್ತಾ ಇದ್ದಾನೆ. ಇದು ನಮಗೆ ಸಂದೇಶ. ನನ್ನನ್ನು ಸೇರಿಸಿ ನಿರಂತರವಾಗಿ ಕಥೆಯನ್ನು ಕೇಳುತ್ತಾ ಕಥೆಯನ್ನು ಹೇಳುತ್ತಾ ಏನು ಸಿಗ್ತದೆ ಅದನ್ನು ಉಳಿಸಿಕೊಳ್ಳೋಣ. ಕ್ಷೇಮ ಅಂತ ಭವತಾದ ಕ್ಷೇಮ ಹೇಳುವ ಪದಕ್ಕೆ ಈ ಅರ್ಥ ನಾನೀಗ ಹೇಳಿದ್ದು. ಭಗವಂತನ ಪರಮ ಪದವನ್ನು ನೀವು ತೋರಿಸಿದ್ದೀರಿ ಅಂದರೆ ನನ್ನೊಳಗಡೆ ಇಳಿಯುವ ಕ್ರಮವನ್ನು ನೀವು ಹೇಳಿಕೊಟ್ಟಿದ್ದೀರಿ ಅಂತ ಅರ್ಥ. ಇನ್ನು ಹೊರಗೆ ಬಾರದ ಹಾಗೆ ಭದ್ರವಾದ ಬಾಗಿಲನ್ನು ಹಾಕಿಕೊಳ್ಳಿ. 2-3 ಬೀಗ ಜಡಿದ್ರೂ ಪರವಾಗಿಲ್ಲ. ಆವಾಗ ಇದು ಸೆರೆಮನೆ ಅಲ್ಲ, ಅರಮನೆಯಾಗ್ತದೆ. ಇಲ್ಲದಿದ್ದರೆ ಸೆರೆಮನೆ. ಯಾವಾಗ ನೀವು ಬೀಗವನ್ನು ತೆಗೆದ್ರೋ ಸೆರೆಮನೆ, ಮತ್ತೆ ಬಿಡುಗಡೆ ಇಲ್ಲ. ಸೆರೆಮನೆಯಿಂದ ದಾಟಬೇಕು, ಅರಮನೆಯತ್ತ ನಡಿಬೇಕು, ಒಳಗೆ ಕೂತುಕೊಂಡು ಬೀಗ ಹಾಕಿಬಿಡಿ. ನಮಗೆ ನಾವೇ ಬೀಗ ಹಾಕಿಕೊಳ್ಳುವುದು ಅರಮನೆ, ನಮಗೆ ಇನ್ನೊಬ್ಬರು ಬೀಗ ಹಾಕುವುದು ಸೆರೆಮನೆ ಅಲ್ವ ಸ್ವಾಮಿ? ಅಷ್ಟೇ. ಸೆರೆಮನೆಗೂ ಅರಮನೆಗೂ ವ್ಯತ್ಯಾಸ ಅದು. ನನಗೆ ನಾನೇ ಬೀಗ ಹಾಕಿಕೊಳ್ಳುವುದು ಅಂತ ಹೇಳಿದರೆ ನಾನು ಅರಮನೆಯಲ್ಲಿದ್ದೇನೆ ಅನ್ನುವಂತಹ ಒಂದು ಅವಸ್ಥೆ. ನನಗೆ ಇನ್ನೊಬ್ಬ ಯಾರೋ ಬೀಗ ಹಾಕಿ ನನ್ನನ್ನು ಕೂಡಿ ಹಾಕ್ತಾನೆ ಕೋಣೆಯಲ್ಲಿ ಅಂತಾದರೆ ನನಗದು ಸೆರೆಮನೆ ಅಷ್ಟೇ. ಈ ಸ್ಥಿತಿಯನ್ನು ತಂದುಕೊಟ್ಟಿದ್ದೀರಿ ತಾವು ಅಂತ ಕೈ ಮುಗಿತಾ ಇದ್ದಾನೆ. ಚೋದಿತೋ ವಿಪ್ರವಾಕ್ಯೇನ ನತ್ವಾನ್ ಧಕ್ಷ್ಯತಿ ತಕ್ಷಕ. ಶುಕರು ಹಾಗೆ ಹೇಳ್ತಾ ಇದ್ದಾರೆ, ಇನ್ನು ಏನು ತೊಂದರೆ ಇಲ್ಲ, ಭಯಪಡಬೇಡ ನೀನು ಯಾವುದೇ ಶಾಪದಿಂದ ಅಂತ. ಸರಿ, ಇವ ಸಿದ್ಧಹಸ್ತನಾಗಿದ್ದಾನೆ, ಇವನ ಎಲ್ಲ ಸಂಶಯ ತೀರಿ ಹೋಗಿದೆ, ಇವ ಈಗ ಇಲ್ಲಿ ಇಲ್ಲ
ಅನ್ನುವುದನ್ನು ನಿಶ್ಚಯ ಮಾಡಿಕೊಂಡಂತಹ ಶುಕ ಮಹರ್ಷಿಗಳು ಮತ್ತೆ ಎಲ್ಲಿಗೋ ಹೊರಟು ಹೋದರು. ಎಲ್ಲಿಗೆ ಅಂತ ಅವರಿಗೆ ಗೊತ್ತಿಲ್ಲ, ಅಲ್ಲಿಂದ ಹೋದ್ರು, ಅವರ ಕೆಲಸ ಆಯಿತು. ಇತ್ಯುಕ್ತಸ್ತಮನುಜ್ಞಾಪ್ಯ ಭಗವಾನ್ ಬಾದರಾಯಣಿ ಜಗಾಮ ಭಿಕ್ಷುಭಿಸ್ಸಾಕಂ ನರದೇವೇನ ಪೂಜಿತ. ಈ ಪರೀಕ್ಷಿತ ಮಹಾರಾಜ ಕೊನೆಯ ಹಂತದಲ್ಲಿದ್ದಾನೆ, ತನ್ನೊಳಗಡೆ ತಾನಿಳಿದಿದ್ದಾನೆ, ತನ್ನ ಎಲ್ಲ ಸರ್ವೇಂದ್ರಿಯಗಳನ್ನು ತನ್ನೊಳಮುಖವನ್ನಾಗಿಸಿದ್ದಾನೆ, ಭಗವದ್ ಅಭಿಮುಖೀಕರಿಸಿದ್ದಾನೆ. ಈವಾಗ ಅಸ್ಪಂದಾಸುಹು ಯಥಾ ತರು, ಜೀವ ಇಲ್ಲದ ಮರದ ಹಾಗೆ ನಿಂತಿದ್ದಾನೆ. ಅಸ್ಪಂದಾಸುಹು, ನಮ್ಮ ಹಸು ಅಂದರೆ ಜೀವ, ಹಸು. ಆ ಹಸು ಸ್ಥಗಿತವಾದರೆ ಏನಾಗ್ತದೆ? ಹಾಗೆ ಅಲ್ವಾ, ಹಾಗೆ ಆಗಿಬಿಟ್ಟಿದೆ. ಪರೀಕ್ಷಿತ ಅಲ್ಲಿ ಹೋಗಿ ಸೇರಿಯಾಗಿದೆ. ಭೂಲೋಕದಲ್ಲಿ ಪರೀಕ್ಷಿತ ಇಲ್ಲ. ಕೃಷ್ಣನ ಕಥೆಯನ್ನು ಕೇಳ್ತಾ 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 ಹೋದಾಗೆ ಸಾಂಸಾರಿಕವಾದಂತಹ ನೋವು ಇಲ್ಲ, ನಾವಿಲ್ಲ. ಮತ್ತೆ ಯಾವಾಗ ಹೋಗುವುದು ಮನೆಗೆ? ವೇಷ ಬಿಚ್ಚಲಿಕ್ಕಿಲ್ವಾ? ಹೀಗೆ ಇರುವುದಾ? ಕಾಯ್ತಾ ಇದ್ದಾರೆ ಮನೆಯವರು, ಸಾಗಬೇಕು ಅಲ್ಲಿಗೆ. ಇಲ್ಲಿಂದ ತೆರಳುವುದು ಯಾವಾಗ? ಯಾವಾಗ ಕೆಲಸವನ್ನು ಮಾಡಿ ಮುಗಿಸುವುದು? ಬೇಗ ಕಾಯಬೇಕು, ಅದನ್ನು ಮುಗಿಸುವಾಗ ಸಾಗಬೇಕಲ್ಲಿಗೆ. ಇವನಿಗೆಲ್ಲ ಕರ್ತವ್ಯ ಮುಗಿಯಿತು ತನ್ನ ಜೀವನದಲ್ಲಿ, ಮೇಲೆ ಹೋಗಿ ಆಗಿದೆ. ಅಸ್ಪಂದಾಸುಹು ಯಥಾ ತರುಹು, ಸ್ತಬ್ಧನಾಗಿ ನಿಂತಿದ್ದಾನೆ. ಪೂರ್ವಾಭಿಮುಖವಾಗಿ ದರ್ಭೆಯನ್ನು ಹರಡಿ ಆ ಕೂತ ಸ್ಥಿತಿ ನೋಡಿದರೆ ನಿಶ್ಚಲ ಸ್ಥಿತಿ. ಅಲ್ಲಿ ಹೋಗಿ ಸೇರಿಯಾಗಿದೆ. ಹೊರಗಡೆ ಕೇವಲ ದೇಹ ಮಾತ್ರ. 7ನೇ ದಿವಸ ಆಯಿತು. ಶಾಪ ಅದು ಹೌದಾಗಬೇಕು, ಬ್ರಾಹ್ಮಣರ ಶಾಪ ಸತ್ಯ ಅಂತ ಆಗಬೇಕಲ್ವ. ಭಗವಂತನ ಭಕ್ತರಾದವರಿಗೆ ಅದು ನೋವನ್ನೂ ಕೊಡಬಾರದು, ಈ ಎರಡನ್ನೂ ಸತ್ಯವಾಗಿಸಬೇಕು. ಹಿರಣ್ಯಕಶಿಪುವಿನ ಸಂದರ್ಭದಲ್ಲಿ ನರಸಿಂಹ ಸ್ವರೂಪದಲ್ಲಿ ಭಗವಂತ ಬರಲಿಕ್ಕೆ ಕಾರಣ ಅದುವೇ ಅಲ್ವಾ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ. ಆ ಬ್ರಾಹ್ಮಣನ ಶಾಪವೂ ಹಾಗೆ, ಅದು ಸತ್ಯ ಆಗಬೇಕು. ಈ ಶುಕ ಮಹರ್ಷಿಗಳು ಕೊಟ್ಟ ಉಪದೇಶವೂ ಸತ್ಯ ಆಗಬೇಕು. ಪರೀಕ್ಷಿತನ ಈ ಭಾವವೂ ಸತ್ಯ ಆಗಬೇಕು. ಯಾರಿಗೂ ಬೇಜಾರಾಗಕೂಡದು. ಹೌದು, ಬೇಜಾರಾಗಕೂಡದು. ಎಲ್ಲರೂ ಸಂತೋಷದಲ್ಲಿರಬೇಕು, ಬಂದವರಿಗೆಲ್ಲ ಸಂತೋಷ ಆಗಬೇಕು. ಅದಕ್ಕೋಸ್ಕರ ತಕ್ಷಕ ಬರ್ತಾನೆ 7ನೇ ದಿವಸದಲ್ಲಿ. ಬರ್ತಾ ಇರ್ತಾನೆ ಮಾರ್ಗದಲ್ಲಿ. ಇಲ್ಲಿ ಈ ಕೆಲವು ಬಾಹ್ಯಾರಾಮರಾದವರು ಇದ್ರಲ್ಲಿ ಪರೀಕ್ಷಿತನನ್ನು ರಕ್ಷಣೆ ಮಾಡಲಿಕ್ಕೆ ಹೇಳಿ, ಅವ ಇಲ್ಲಿಂದ ಹೋದದ್ದು ಯಾರಿಗೂ ಗೊತ್ತಿಲ್ಲ. ಅದು ಕೆಲವರಿಗೆ ಮಾತ್ರ ಗೊತ್ತಾಗುವುದು. ಇಲ್ಲಿಂದ ಹೋದವರಿಗೆ ಗೊತ್ತು. ಯಾರಿಗೆ? ಶುಕ ಮಹರ್ಷಿಗಳಿಗೆ. ಅಲ್ಲಿ ಇರುವವರಿಗೆ ಗೊತ್ತಾಗಲಿಲ್ಲ ಪರೀಕ್ಷಿತ ಎಲ್ಲಿದ್ದಾನೆ ಅಂತ. ಇವರು ಏನು ಕೆಲವೆಲ್ಲ ಡಾಕ್ಟ್ರನ್ನು ಕರ್ಕೊಂಡು ಬಂದು ಏನು ಚಿಕಿತ್ಸೆ, ವೈದ್ಯರು. ಒಬ್ಬ ಬರ್ತಾ ಇದ್ನಂತೆ, ವಿಷವೈದ್ಯ ಬ್ರಾಹ್ಮಣ. ತಕ್ಷಕನೂ ಬರ್ತಾ ಇದ್ದ. ಅವನ ಸಮಯಕ್ಕೆ ಬರಬೇಕಲ್ಲ. ನಾವಾದರೂ ಸ್ವಲ್ಪ ಬರುವಾಗ ತಡ ಆದೀತು, ಅವನು ತಡ ಆಗಲಿಕ್ಕಿಲ್ಲ. ಯಾಕೆ? ಅವನಿಗೆ ಹೆದರಿ ಅಲ್ವ ಕೆಲಸ ಮಾಡೋದು. ಮೊನ್ನೆ ದಿವಸ ಹೇಳಿದ್ದೇವೆ ನಾವು ಅದನ್ನು. ಅವನಿಗೆ ಹೆದರಿ ಕೆಲಸ ಮಾಡುವವರಿಗೆ ಸಮಯ ಪ್ರಜ್ಞೆ ಇರ್ತದೆ, ಅವನ ಭಯ ಇಲ್ಲದವರಿಗೆ ಸಮಯ ಪ್ರಜ್ಞೆ ಇರುವುದಿಲ್ಲ. ಹಾಗಾಗಿ ಅವನಿಗೆ ಅಷ್ಟು ನಿಷ್ಠೆ ತನ್ನ ಕರ್ತವ್ಯದಲ್ಲಿ. ತಕ್ಷಕ ಬರ್ತಾ ಇದ್ದಾನೆ. ಹಂತು ಕಾಮೋ ನೃಪಂ ಗಚ್ಚನ್ ದದರ್ಶ ಪಥಿ ಕಶ್ಯಪಂ. ಅವನಿಗೆ ಕಶ್ಯಪ ಅಂತ ಹೆಸರು. ದಾರಿಯಲ್ಲಿ ಸಿಕ್ಕಿದ ಈ ತಕ್ಷಕ ಬರುವಾಗ. ಯಾರು ನೀನು? ನಾನು ಹೀಗೆ ಪರೀಕ್ಷಿತನಿಗೆ ಇವತ್ತು ಹಾವು ಕಚ್ಚುವ ದಿನ, ಹಾವು ಕಚ್ಚುವ ದಿನ. ಹಾಗಾಗಿ ಮೊನ್ನೆಯಿಂದ ನಾವು ಹೋಗಿ ಬರುವುದು ಕೆಲಸ. ಸ್ವಲ್ಪ ಔಷಧಿ ಬ್ಯಾಗಿನಲ್ಲಿ ಖಾಲಿಯಾಗಿತ್ತು, ಹಾಗೆ ಸ್ವಲ್ಪ ತರಲಿಕ್ಕೆ ಅಂತ ಹೋಗಿ ವಾಪಸ್ ಬರ್ತಾ ಇರುವುದು.
ಔಷಧಿ ಏನಷ್ಟು ಶಕ್ತಿ ಉಂಟ ನಿನ್ನಲ್ಲಿ? ನಾವು ನಮ್ಮ ಗುರುಗಳು ಉಪದೇಶ ಮಾಡಿದ್ದು, ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ, ನಿರಂತರ ಅಧ್ಯಯನ ಮಾಡಿದ ಕಾರಣ ಒಂದಷ್ಟು ಉಪಸ್ಥಿತಿ ಉಂಟು. ಹೌದಾ? ನೋಡಬೇಕಿತ್ತು ನನಗೆ ಅಂತ ಹೇಳಿಕೊಂಡು ಆ ತಕ್ಷಕ ಒಂದು ಮರವನ್ನು ಕಚ್ಚಿಬಿಡ್ತದೆ. ಅದು ವಿಷದಲ್ಲಿ ಸರ್ವನಾಶ ಆಯಿತು. ಅದನ್ನು ಈ ವಿಷವೈದ್ಯ ಏನೋ ಚಿಕಿತ್ಸೆ ಮಾಡಿ ಮತ್ತೆ ಮೊದಲಿನ ಹಾಗೆ ಬದುಕಿಸಿದ. ಈ ತಕ್ಷಕನಿಗೆ ತಲೆ ಬಿಸಿ ಆಯಿತು. ಈಗ ತ್ರಾಸಿ, ಇವನನ್ನು ಇಲ್ಲಿಗೆ ಉಳಿಸಿದರೆ ಕಷ್ಟ ಆದೀತು. ಹಾಗಾಗಿ ತಕ್ಷಕ ಹೇಳಿದ, ಎಷ್ಟು ಬೇಕು? ಅಲ್ಲಿ ಅವರು ಕೊಡಲಿ, ನೀನು ಇನ್ನು ಅಲ್ಲಿಗೆ ಹೋಗಬೇಕು ಅಂತಿಲ್ಲ, ನಿನ್ನ ಜೀವನದಲ್ಲಿ ಇನ್ನು ಯಾರ ಹತ್ರ ನೀನು ಕೇಳಲಿಕ್ಕೆ ಹೋಗಬಾರ್ದು, ಅಷ್ಟು ಕೊಡ್ತೇನೆ ಅಂತ ಹೇಳಿ ಅವನಿಗೆ ಒಂದಷ್ಟು ಸಂಪತ್ತನ್ನು ಕೊಟ್ಟ. ಅವನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಸಾಕದು ಅಷ್ಟು ಮತ್ತೆ ಯಾರು ಸತ್ರೇನು ಬದುಕಿದ್ರೆ ಸಿಕ್ಕಿತು. ಸೀದಾದ ಮನೆಗೆ. ಈ ತಕ್ಷಕನಿಗೆ ಅದುವೇ ಬೇಕಾದ. ಬಂದು ಮಹಾಭಾರತದಲ್ಲಿ ಬಹಳ ವಿಸ್ತಾರವಾಗಿ ಉಂಟ ಆ ಕಥೆ, ನಾವೀಗ ಭಾಗವತದ ನಡೆಯಲ್ಲಿ ಹೇಳುವುದು. ಬಂದ ಬ್ರಾಹ್ಮಣ ವೇಷದಲ್ಲಿ ಬಂದದ್ದವ, ಇಲ್ಲಿಗೆ ಎತ್ತಿದವಾಗ ಮತ್ತೆ ಅದೇ ಆ ಭಯಾನಕವಾದಂತಹ ತಕ್ಷಕ ಸ್ವರೂಪವನ್ನು ಆಂತುಕೊಂಡ. ಕಾಮರೂಪ ಅದಶತ್ ನೃಪಂ. ಈ ರಾಜನಿಗೆ ಕಾಚಿಬಿಟ್ಟಲ್ಲಿಗೆ ಇವನಿಗೆ ಅವನಲ್ಲಿದ್ದಾನೆ. ಪರೀಕ್ಷಿತ ಅಲ್ಲಿ ಹೋಗಿ ಆಗಿದೆ, ಪ್ರಾಯಶಃ ಅಲ್ಲಿಂದ ನೋಡ್ತಾ ಇರಲಿಕ್ಕೂ ಸಾಕು ತನ್ನ ದೇಹವನ್ನು ಹೇಗೆ ಕಚ್ಚುತ್ತಾನೆ ನೋಡಬೇಕು ಅಂತ. ಬ್ರಹ್ಮಭೂತಸ್ಯ ರಾಜಋಷೇಹೇ ದೇಹ. ಈ ಬ್ರಹ್ಮಭೂತನಾದಂತಹ ಈ ರಾಜಋಷಿಯ ದೇಹ ಆ ವಿಷಾಗ್ನಿಯಿಂದ ಸಮಸ್ತವಾಗಿ ದಗ್ಧವಾಗಿ ಭಸ್ಮೀಭೂತವಾಗಿ ಹೋಗ್ತದೆ. ಎಲ್ಲ ನೋಡ್ತಾ ಇದ್ದಾರೆ, ಭಯಗೊಂಡ್ರು. ಹಾಹಾಕಾರೋ ಮಹಾನಾಸೀತ್. ಇಡೀ ಆಶ್ಚರ್ಯವಾಗಿ ಎಲ್ಲ ಬೊಬ್ಬೆ ಹೊಡಿತಾರೆ. ಆದರೆ ಈ ಒಂದು ವಿಚಿತ್ರಕ್ಕೆ ನಮಿಸಿದರು. ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಅಲ್ಲಿರೋರ ಮಂಕೆಲ್ಲ ಹೋಯ್ತು. ನಮಿಸಿದ್ರು ಆ ವಿಚಿತ್ರಕ್ಕೆ. ಹೀಗೊಂದು ಆಗ್ತದಲ್ಲ ಅಂತ. ಯಾಕೆ? ಪರೀಕ್ಷಿತನ ಸ್ಥಿತಿಯನ್ನು ನೋಡಿ ಆಶ್ಚರ್ಯಗೊಂಡ್ರು. ಅವನಿಗೆ ಯಾವ ನೋವೂ ಇಲ್ಲ, ಕಚ್ಚಿದ ನೋವೇ ಗೊತ್ತಾಗಲಿಲ್ಲ. ಸಾಂಸಾರಿಕವಾದಂತಹ ನೋವುಗಳು ನಮಗೆ ಗೊತ್ತಾಗಬಾರದು ಅಂತಂದರೆ ಶರೀರದ ರೋಮ ಕೂಪಗಳಲ್ಲಿ, ರೋಮ ರಾಜಿಗಳಲ್ಲಿ ನಾವು ಕೃಷ್ಣನನ್ನು ಆವಾಹಿಸಿಕೊಳ್ಳಬೇಕು. ನರನಾಡಿಗಳಲ್ಲಿ ಕೃಷ್ಣನನ್ನು ಧರಿಸಿಕೊಳ್ಳಬೇಕು. ರಕ್ತದ ಕಣಕಣಗಳಲ್ಲಿಯೂ ಕೂಡ ಕೃಷ್ಣನನ್ನು ಧರಿಸಿಕೊಳ್ಳಬೇಕು. ಮಾತ್ರ ಅಲ್ಲ, ಇಡೀ ದೇಹವೇ ಕೃಷ್ಣನಾಗಬೇಕು. ಪರೀಕ್ಷಿತನಿಗೆ ದೈವಾನುಗ್ರಹ ವಶಾತ್, ಅವನ ಹಿನ್ನೆಲೆಯ ವಶಾತ್, ಶುಕ ಮಹರ್ಷಿಯ ವಿಶೇಷಾನುಗ್ರಹ ವಶಾತ್ ಅವನಿಗೆ ಆ ಸ್ಥಿತಿ ಪ್ರಾಪ್ತವಾಗಿದೆ. ಆನಂದಿಯಾಗಿ ಸೇರಿದ್ದಾನೆ. ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತಿ ಅಭಿಸಂವಿಶಂತಿ. ಮತ್ತೆ ಆನಂದಿಯೇ ಆಗಿದ್ದಾನೆ. ಆಮೇಲೆ ತಕ್ಷಕ ಹೋದ, ಅವನ ಕೆಲಸ ಆಯಿತು. ಅವನ ಈ ಪರೀಕ್ಷಿತನ ಮಗ ಜನಮೇಜಯ, ನನಗೆ ಸಿಟ್ಟು ಬಂತು, ನನ್ನ ಅಪ್ಪಯ್ಯನನ್ನು ಕೊಂದ ತಕ್ಷಕ ನೀನು ಕಲಿಸ್ತೇನೆ ಬುದ್ಧಿ ಅಂತ ಹೇಳಿಕೊಂಡು ಒಂದು ಬಹುದೊಡ್ಡದಾದಂತಹ ಸರ್ಪಯಾಗವನ್ನು ಮಾಡ್ತಾನೆ. ಆ ಸರ್ಪಯಾಗದಲ್ಲಿ ಅವುಗಳನ್ನು ಕರೆಸುವುದು, ಹೋಮಕ್ಕೆ ಆಹುತಿ ಕೊಡುವುದು ಸರ್ಪಯಾಗ. ಕೊನೆಗೆ ತಕ್ಷಕ ಬರುವುದು ಕಾಣುವುದಿಲ್ಲ. ಬಾಕಿ ಎಷ್ಟೋ ಹಾವುಗಳು ಸತ್ತೋದವು. ಉವಾಚ ತಕ್ಷಕ ಕಸ್ಮಾನ್ ನ ದಹ್ಯೇತ ಉರಗಾಧಮಃ. ಉರಗಾಧಮ ಅಂತ ಕರೀತಾನೆ ಜನಮೇಜಯ. ಅಪ್ಪಯ್ಯನನ್ನು ಕೊಂದದ್ದಲ್ವಾ? ತಕ್ಷಕನನ್ನು ಯಾರೋ ರಕ್ಷಿಸಿ ಇಟ್ಟುಕೊಂಡಿದ್ದಾರೆ ಅಲ್ಲಿ. ನೋಡುವಾಗ ದೇವೇಂದ್ರ ತಂಗೋಪಾಯತಿ ರಾಜೇಂದ್ರ ಶಕ್ರಃ ಶರಣಮಾಗತಂ. ಅವನಿಗೆ ಮಾಡ್ತೇನೆ ಅಂತ ಹೇಳಿಕೊಂಡು ಸೇಂದ್ರಾಯ ತಕ್ಷಕಾಯ ಸ್ವ, ಇಂದ್ರ ಸಮೇತ ಬಂದು ಹೋಮಕ್ಕೆ ಬೀಳಲಿ.
ಆವಾಗ ಹೇಳಿದ, ಈಗ ಭಟ್ರು ಪುರೋಹಿತರು ಹೇಳಿದರು, ಹೆಚ್ಚು ಗಡಿಬಿಡಿ ಮಾಡಬೇಡ, ಎಲ್ಲವೂ ಕೂಡ ದಿಷ್ಟಂ ಹಿ ಭುಜ್ಯತೆ, ಅವರವರ ಭಾಗ್ಯಕ್ಕೆ ಸರಿಯಾಗಿ ಅವರಿಗೆ ಸುಖ ದುಃಖಾನುಭವ ಪ್ರಪಂಚದಲ್ಲಿ. ಹಾಗಾಗಿ ಶಾಂತನಾಗು ಅಂತ. ಅಲ್ಲಿ ಮತ್ತೆ ಮಹಾಭಾರತದ ಪ್ರಕಾರವಾಗಿ ಹೇಳುವುದಿದ್ದರೆ ಬೇರೆ ಬೇರೆ ಅದು ವಿಸ್ತಾರವಾದ ಕಥೆ ಉಂಟು. ಇರಲಿ, ಅಂತೂ ನೀನು ಹೀಗೆ ಮಾಡುವುದು ಒಳ್ಳೆಯದಲ್ಲ ಅಂತ ಹೇಳಿಕೊಂಡು ಅದನ್ನು ತಡೆದರು. ಯಾಕೆ ಕೇಳಿದರೆ, ಜೀವಿತಂ ಮರಣಂ ಜಂತೋಹ ಗತಿ ಸ್ವೇನೈವ ಕರ್ಮಣ. ಯಾರೂ ಯಾರಿಗೂ ಅಲ್ಲ ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದೇವೆ. ಯಾರು ಯಾರನ್ನೂ ಕೊಲ್ಲುವುದಲ್ಲ, ತಲೆ ಕಡಿಯುವುದೂ ಅಲ್ಲ, ಅವರವರು ಮಾಡಿಕೊಳ್ಳುವುದು. ನಾ ಅನ್ಯಸ್ಯ ಪ್ರದಾತ ಸುಖ ದುಃಖಯೋ, ನಾನು ನಿಮಗೆ ಸುಖ ಕೊಡುವುದೂ ಅಲ್ಲ, ದುಃಖ ಕೊಡುವುದೂ ಅಲ್ಲ. ಅವರವರ ತಲೆಯಡಿಗೆ ಅವರವರದ್ದೇ ಕೈ. ನೀವು ನನ್ನ ತಲೆಯಡಿಗೆ ಕೈ ಇಟ್ಟರೆ ನಿಮ್ಮ ಕೈ ನೋವಾದೀತು, ಹಾಗೆ ನಿಮ್ಮ ಕೈಯನ್ನು ನೀವೇ ತಲೆಗಡೆಗೆ ಇಟ್ಟರೆ ನಿಮಗೆ ನೋವಾಗುವುದಿಲ್ಲಲ್ಲ. ಯಾಕೆ, ಅದು ಅನುಭವದ ಸ್ಥಿತಿ ಅದು. ಹಾಗಾಗಿ ಅನುಭವಿಸುತ್ತಾ ಅವರವರೇ ಹೋಗುವುದು, ಬೇರೆ ಯಾರೂ ಕಾರಣರಲ್ಲ. ಇದು ಎಲ್ಲಿಯೋ ಒಂದಷ್ಟು ನಿಮಿತ್ತಗಳು ಬಂದು ಸೇರಿಕೊಳ್ಳುವುದಷ್ಟೇ. ಗ್ರಹಚಾರ ವಶಾತ್ ಅಲ್ಲ, ಅವರವರ ದಿಷ್ಟವಶಾತ್, ಭಾಗ್ಯವಶಾತ್ ಅಂತ ಹೇಳಿ ಜನೈಹಿ ದಿಷ್ಟಂ ಹಿ ಭುಜ್ಯತೆ ಅಂತ ಒಂದು ಸಂದೇಶ ನೋಡಿ. ಅಂತೂ ಸರ್ಪಯಾಗವನ್ನು ಅಲ್ಲಿಗೆ ಕೊನೆಗೊಳಿಸಿದರು. ಮುಂದೆ ಶೌನಕರು ಹೇಳ್ತಾರೆ, ಸೂತರು ಹೇಳ್ತಾರೆ, ಈ ರೀತಿಯಾಗಿ ಪರೀಕ್ಷಿತನಿಗೆ ಮುಕ್ತಿಯಾಯಿತು ಅನ್ನುವುದೇ, ಭಾಗವತ ಶ್ರವಣದಿಂದ ಮುಕ್ತಿಯಾಯಿತು ಅನ್ನುವುದೇ ಇಲ್ಲಿಯ ಪ್ರಧಾನವಾದಂತಹ ವಸ್ತು. ಆ ಮುಕ್ತಿ ಆಗಬೇಕಿದ್ರೆ ಮೋಕ್ಷೇಶನಾದಂತಹ ಶ್ರೀಹರಿಯನ್ನು ಶರೀರದಲ್ಲಿ ಧರಿಸಿದ ಕಾರಣ ಅವನಿಗೆ ಅದು ಪ್ರಾಪ್ತವಾಯಿತು. ಏತದಧಿಗಚ್ಚಂತಿ ವಿಷ್ಣೋರ್ಯತ್ ಪರಮಂ ಪದಂ ಅಹಂ ಮಮೇತಿ ದೌರ್ಜನ್ಯಂ ನಯೇಶಾನ್ ದೇಹಗೇಹಜಂ. ಅಂತಹ ವಿಷ್ಣುವನ್ನು ಹೇಗೆ ತನ್ನ ಶರೀರದಲ್ಲಿ ಧರಿಸಿಕೊಂಡನೋ ಅದೇ ರೀತಿಯಲ್ಲಿ ನಾವೂ ಕೂಡ ಧರಿಸಿಕೊಳ್ಳಬೇಕು. ಆವಾಗ ನಾನು ನನ್ನದು ಅನ್ನುವಂಥದ್ದು ಹೊರಟು ಹೋಗ್ತದೆ. ದೇಹ ಸಂಬಂಧವಾದಂತಹ ನಾನು ಅನ್ನುವಂಥದ್ದು, ಗೇಹ ಸಂಬಂಧವಾದಂತಹ ನನ್ನದು ಅನ್ನುವಂಥದ್ದು, ಈ ಎರಡೂ ಭಾವವೂ ಕೂಡ ನಿವೃತ್ತವಾಗ್ತವೆ. ಯಾವಾಗ ಈ ದೇಹವೂ ಕೃಷ್ಣನೇ, ಈ ಗೇಹವೂ ಕೃಷ್ಣನೇ ಅನ್ನುವ ಭಾವಕ್ಕೆ ನಾವು ತಲುಪಿದಾಗ. ಅದನ್ನೇ ಆಗ ಹೇಳಿದ್ದು, ಕೃಷ್ಣ ನಿರ್ಯಾಣ ಹೊಂದಿದ್ದು ಅಂತ ಹೇಳಿಕೊಂಡಲ್ಲಿಗೆ ದುಃಖಿಸುವುದಲ್ಲ, ಕೃಷ್ಣ ನಿರ್ಯಾಣ ಹೊಂದಿದ ಅಂತ ಹೇಳಿಕೊಂಡಲ್ಲಿಗೆ ಅವ ಮೇಲೆ ಹೋದ ಅಂತ ಹೇಳುವುದಲ್ಲ, ಅವ ಮೇಲೆ ಹೋಗುವುದಲ್ಲ, ಅವ ನಮ್ಮನ್ನು ಮೇಲೇರಿಸಿದ, ಹಾಗಾಗಿ ನಮ್ಮೊಳಗಡೆ ಅವ ಇಳಿದ ಅನ್ನುವುದೇ ನೈಜ ಸತ್ಯ. ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಅದುವೇ ನಿಜವಾದಂತಹ ಭಾಗವತ. ಈ ದೇಹ ಭಾಗವತ. ಭಗವತಃ ಇದಂ, ಸಂಸ್ಕೃತ ಗೊತ್ತಿರುವವರಿಗೆ ಅರ್ಥ ಆಗ್ತದೆ. ಭಗವತಃ ಇದಂ, ದೇವರ ವಸ್ತು ಇದು. ಹಾಗಾಗಿ ಭಗವತಃ ಇದಂ ಭಾಗವತಂ. ಯಾಕೆ, ದೇವರು ಇರುವುದು ಇಲ್ಲಿ ಅಲ್ವಾ, ಅವ ಇಲ್ಲದಿದ್ದರೆ ನನಗೆ ಹೇಗೆ ಮಾತಾಡಲಿಕ್ಕೆ ಆಗ್ತದೆ? ನಮ್ಮ ದಿನನಿತ್ಯದ ಕ್ರಿಯಾಕಲಾಪಗಳು ಹೇಗೆ ಸಾಕ್ತದೆ? ಹಾಗಿದ್ದಾಗ ಅವ ಇಲ್ಲಿ ಇರಲೇಬೇಕಲ್ಲ. ಅವ ಅಲ್ಲಿಗೆ ಹೋಗಲಿಲ್ಲ, ಅಲ್ಲಿಂದ ಬರಲೂ ಇಲ್ಲ. ಸ್ವಾತ್ಮ ಸಂಸ್ಥಂ ಅಜಂ ದೇವಂ ಆವಾಹಯಾಮ್ಯ. ಮತ್ತೆ ಪುನಃ ಗಚ್ಚ ಗಚ್ಚ ಸುರಶ್ರೇಷ್ಠ ಸ್ವಸ್ಥಾನಂ. ಸ್ವಸ್ಥಾನ ಯಾವುದು? ಇದು. ಹಾಗಾಗಿ ನಮ್ಮೊಳಗಡೆ ಅವ ಇರುವ ಕಾರಣ ನಮಗೆ ಆ ಭಾವ ಬರುವುದಿಲ್ಲ. ನಾನು ನನ್ನದು ಹೇಳುವಂತಹ ಏನು ಗಜೇಂದ್ರ ಮೋಕ್ಷದ ಆನೆ, ಅದು ನಿವೃತ್ತವಾಗಬೇಕು. ಆನೆ ಅನ್ನೋದು ನಿವೃತ್ತವಾಗ್ತದೆ ಯಾವಾಗ ನೀನೇ ಅನ್ನುವನ್ನು ಅರ್ಥ ಮಾಡಿಕೊಂಡಾಗ. ಇದು ಭಾಗವತ. ಹಾಗಾಗಿ ದೇಹವೇ ಭಾಗವತ, ಜೀವನವೇ ಭಾಗವತ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ದಯವಿಟ್ಟು. ಇಂತಹ ಒಂದು ಅದ್ಭುತವಾದಂತಹ ಜೀವನದ ನೋವನ್ನು ಹೋಗಲಾಡಿಸುವುದಕ್ಕೆ ಇರುವಂತಹ ಒಂದು ಮಹಾಗ್ರಂಥವನ್ನು ಕಳೆದ 7 ದಿವಸಗಳಿಂದ ಶ್ರವಣ ಮಾಡಿದಿರಿ. ಇದರಲ್ಲಿ ನಾನಂತೂ ಪುಣ್ಯವಂತ, ನೀವು ಪುಣ್ಯವಂತರು ಅನ್ನುವುದಕ್ಕೆ ಯಾವ ಸಂಶಯವೂ ಇಲ್ಲ.
ಸಂಶಯ ಉಂಟು. ಹಾಗಾಗಿ ಇಂತಹ ಪುಣ್ಯ ಮತ್ತೆ ಮತ್ತೆ ನಮ್ಮ ಮನಕ್ಕೆ ಬರಬೇಕು, ಮನೆಗೆ ಬರಬೇಕು. ಅಂದರೆ ನಮ್ಮ ಮನೆಗೆ ಈ ಭಾಗವತ ಗ್ರಂಥ ಬರಲಿ, ಭಾಗವತ ಗ್ರಂಥ ಮನೆಗೆ ಬರಬೇಕು ಅಂತ ಅಂದರೆ ದೇಹವೇ ಭಾಗವತವಾಗಲಿ. ಅವಶ್ಯವಾಗಿ ಖಂಡಿತವಾಗಿ ನಾವು ಪತನವಾಗುವುದಿಲ್ಲ, ಪತಿತರಾಗುವುದಿಲ್ಲ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನೀವೇ ನಿಮ್ಮಷ್ಟಕ್ಕೆ ಸಪ್ತಾಹ ಮಾಡಿಕೊಳ್ಳಿ. ಎಷ್ಟು ದಿನ ಅಂತ ಗೊತ್ತಿಲ್ಲ. ಈ ದೇಹದಲ್ಲಿ ಹಸು ಅದು ಯಾವಾಗ ನೀಗ್ತದೆ, ಆ ಹಸು ನೀಗುವುದರ ಮೊದಲಾಗಿ ಕೃಷ್ಣ ವಿಷಯಕವಾದಂತಹ ಬಾಯಾರಿಕೆ ನೀಗಬೇಕು. ಹಾಗಾಗಿ ಅಲ್ಲಿಯವರೆಗೆ ಈ ಹಸುವನ್ನು ಗಟ್ಟಿ ಹಿಡ್ಕೊಳ್ಬೇಕು. ಹಸು ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಕೃಷ್ಣನನ್ನು ಹಿಡ್ಕೊಂಡ್ರೂ ನಿಮ್ಮ ಹಸುವನ್ನು ನೀವು ಹಿಡ್ಕೊಂಡಾಗೆ. ಯಾಕೆ ಹೇಳಿ? ಒಂದು ಕಾಲಕ್ಕೆ ರಾಮನಿಂದ ಪ್ರಯುಕ್ತವಾದಂತಹ ಯಾವ ಬಾಣ, ಆ ಬಾಣ ವಾಲಿಯ ಎದೆಗೆ ಬಿದ್ದ ಕೂಡಲೇ ಹಿಡ್ಕೊಂಡ ನೋಡಿ. ಬಾಣವನ್ನು ಹಿಡ್ಕೊಂಡದ್ದ, ಬಾಣದ ಹಾಗಿರುವಂತಹ ರಾಮ ಬಾಣವನ್ನು ಹಿಡ್ಕೊಂಡದ್ದು, ರಾಮನನ್ನೇ ಹಿಡ್ಕೊಂಡದ್ದು ಅಂತ ಅರ್ಥ. ಅದನ್ನು ಬಿಡು ಅಂತ ಅಂದ, ನಿನ್ನನ್ನು ಬಿಡುವುದಿಲ್ಲ ಅಂತ ಅಂದ. ರಾಮನನ್ನು ಬಿಟ್ಟರೆ ಆರಾಮ ಉಂಟ ಜೀವನದಲ್ಲಿ? ಇಲ್ವಲ್ಲ. ರಾಮನನ್ನೇ ಹಿಡ್ಕೊಂಡದ್ದು. ರಾಮನನ್ನೇ ಹಿಡ್ಕೊಂಡದ್ದು ಅಂತಂದರೆ ಏನು? ಪ್ರಾಣವನ್ನು ಹಿಡ್ಕೊಂಡದ್ದು. ಹಾಗಾಗಿ ಆ ಭಾವದಲ್ಲಿ ನಮ್ಮನ್ನು ನಾವು ಹಿಡ್ಕೊಳ್ಬೇಕು, ನಮ್ಮ ಹಸುವನ್ನು ನಾವು ಹಿಡ್ಕೊಳ್ಬೇಕು, ನಮ್ಮ ಪ್ರಾಣವನ್ನು ನಾವು ಹಿಡ್ಕೊಳ್ಬೇಕು, ನಮ್ಮ ಕೃಷ್ಣನನ್ನು ನಾವು ಹಿಡ್ಕೊಳ್ಬೇಕು. ಆವಾಗ ಜೀವನ ಕಸವಾಗುವುದು ತಪ್ತದೆ. ಆದ್ದರಿಂದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮೊನ್ನೆಯಿಂದ ನಿರಂತರವಾಗಿ ಮತ್ತೆ ಮತ್ತೆ ಕೇಳಬೇಕು, ನಿರಂತರವಾಗಿ ಕೇಳಬೇಕು ಅನ್ನುವಂತಹ ಸಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ಆ ಶ್ರವಣಕ್ಕೆ ವಿಶೇಷವಾದಂತಹ ದೈವಾನುಗ್ರಹ ಮುಂದೆ ನಿಮ್ಮ ಅನುಭವಕ್ಕೆ ಬರುವುದಕ್ಕೆ ಹೆಚ್ಚು ದಿನ ಇಲ್ಲ. ಅನುಭವಕ್ಕೆ ಬರಲಿ. ಆ ಆನಂದವನ್ನು ಕಳಿಬೇಡಿ, ವೃದ್ಧಿಸಿ. ಮತ್ತೆ ಅದೇ ಗುಂಗಿನಲ್ಲಿ ನಿಮ್ಮ ಜೀವನ ಅರಳಬೇಕು. ಆ ದಿವ್ಯಾತ್ಮನಾದಂತಹ ಶ್ರೀಕೃಷ್ಣನ ಅದೇ ಆ ಭಾಗವತ ತತ್ವಗಳು, ಭಾಗವತ ಎಲ್ಲವೂ ಕೂಡ ನಮ್ಮ ಹೃದಯದಲ್ಲಿ ನಿರಂತರವಾಗಿ ರಾರಾಜಿಸ್ತಾ ಇರಲಿ. ಅಂತಹ ಒಂದು ಪುಣ್ಯತಮವಾದಂತಹ ಯಾವ ಭಾಗವತನ್ನು ನಾವು ಇಲ್ಲಿ ಶ್ರವಣ ಮಾಡಿದ್ದೇವೆ, ಅಂತಹ ಭಾಗವತ ಗ್ರಂಥ ನಮ್ಮೆಲ್ಲರ ಮನೆಗಳಲ್ಲಿ ಕಾಣಬೇಕು. ನಿರಂತರವಾಗಿ ಅದನ್ನು ಒಂದು ಶ್ಲೋಕವನ್ನಾದರೂ ಕೂಡ ಓದಿದಲ್ಲಿಗೆ ಅದರ ಅನುಭವ ಏನು ಅಂತ ನಾನು ಹೇಳುವುದಿಲ್ಲ, ನೀವು ತಿಳ್ಕೊಳ್ಳಿ. ನಿಮಗೆ ಬಂದ ಅನುಭವವನ್ನು ನನಗೆ ಹೇಳಿ, ಅದರ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಯಾಕೆ ಕೇಳಿದರೆ ಇದೆಲ್ಲ ಅನುಭವ. ರಸಿಕಾಹ ಭುವಿ ಭಾವುಕಾಹ. ಅದಾಗದೇ ಭಾಗವತ ಅರ್ಥ ಆಗುವುದಿಲ್ಲ. ತಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಭಾಗವತಂ ಮಮ ಜೀವಾಮೃತಂ ಹೇಳುವಂತಹ ಭಾವದಲ್ಲಿ ಅದನ್ನು ಪರಿಗ್ರಹಿಸಿ ಇನ್ನು ಮುಂದಿನ ಜೀವನ ಶೇಷಾಯುಷ್ಯ ಅದು ಭಾಗವತದ ಜೊತೆಗೇ ಸಾಗಲಿ ಅಂತ ಹೇಳುತ್ತಾ, ನಾಮ ಸಂಕೀರ್ತನೆಯ ಮೂಲಕವಾಗಿ, ಪಾಕಶಾಸನನ ಸೇವೆಯ ಮೂಲಕವಾಗಿ ನಾನಾ ಪ್ರಕಾರದ ಸೇವೆಯನ್ನು ಸಮರ್ಪಿಸುತ್ತಾ ತಮ್ಮನ್ನು ತಾವು ಏನೂ ಅಲ್ಲ, ಎಲ್ಲವೂ ಅವನೇ ಹೇಳುವಂತಹ ಭಾವದಲ್ಲಿ ಇಲ್ಲಿ ತೊಡಗಿಸಿಕೊಂಡಂತಹ ಸರ್ವ ಬಂಧುಗಳಿಗೂ ಕೃಷ್ಣ ಭಕ್ತರಿಗೂ ಅತ್ಯಂತ ಪ್ರೇಮಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಅದೇ ಪ್ರಕಾರವಾಗಿ ಸರ್ವಾರಂಭಾ ತಂಡುಲಪ್ರಸ್ಥಮೂಲಾ, ಎಲ್ಲ ಕಾರ್ಯಕ್ರಮ ಸರಿಯಾಗಬೇಕು ಅಂತಂದರೆ ಅಡುಗೆ ಮನೆ ಸರಿ ಇರಬೇಕಂತೆ. ಹಾಗಾಗಿ ಸರ್ವ ಯಶಸ್ಸಿಗೆ ದಿನದಿಂದ ದಿನಕ್ಕೆ ಕೊಟ್ಟಂತಹ ಯಾವ ಆಹಾರ ಉಂಟು, ಆ ಆಹಾರವೇ ನಮಗೆ ಆಹಾರ್ಯವಾಯಿತು. ಇಲ್ಲಿ
ಹಾಂ, ಏನಾದರೂ ಹೊಸ್ತು ಆಲೋಚನೆ ಬರ್ತದೆ. ಅದಿನ್ನು ಎಂತ ಹಾಕಿದ್ರೂ ಗೊತ್ತಿಲ್ಲ ಪುಟ್ಟಣ್ಣ. ಇವತ್ತು ಬಂದ ಆಲೋಚನೆ ನಾಳೆ ಬರುವುದಿಲ್ಲ, ನಾಳೆ ಎಂಥದೋ ಬೇರೆ ಬರ್ತದೆ. ಹಾಗಾಗಿ ಆ ಹಿಂದಿನ ದಿವಸ ಕೊಟ್ಟಂತಹ ಆಹಾರವೇ ನಮಗೆ ಯಾವುದೋ ಒಂದು ಅಮೃತ ಆಯಿತು ಅಂತ ಕಾಣ್ತದೆ. ಪ್ರವಚನದಲ್ಲಿ ಸಾಮಾನ್ಯತಃ ಪಾರಾಯಣದಲ್ಲಿ ಬಂದ ಭಾವ ಬರುವುದಿಲ್ಲ, ಗೊತ್ತುಂಟು. ಪಾರಾಯಣದಲ್ಲಿ ಬಂದ ಭಾವುಕತನ ಸಾಮಾನ್ಯತಃ ನಮಗೆ ಪ್ರವಚನದಲ್ಲಿ ಬರುವುದಿಲ್ಲ. ಆದರೆ ಇಲ್ಲಿ ಅದು ಮೊನ್ನೆಯಿಂದ ಅನುಭವಿಸ್ತಾ ಇದ್ದೇನೆ. ಅದಕ್ಕೆ ಆ ಅಗ್ನಿಮೂಲೆ ಶಾಂತವಾದ್ದೇ ಕಾರಣ. ಆ ಅಗ್ನಿಮೂಲೆಯಲ್ಲಿ 33 ಕೋಟಿ ದೇವತೆಗಳ ಆವಾಸ ಸ್ಥಾನವಾದಂತಹ ಗೋಲೋಕವನ್ನೇ ಕಂಡ ಕಾರಣ, ಆ ಗೋಲೋಕವೇ ಗೋಕಿರಣವನ್ನು ಇಲ್ಲಿಗೆ ನೇರವಾಗಿ ಕೊಟ್ಟ ಕಾರಣ ಅಲ್ಲಿಯ ಕೃಷ್ಣ ಇಲ್ಲಿ ಪ್ರವೇಶ ಮಾಡಿದ, ಅಲ್ಲಿ ಅವರ ರೂಪದಲ್ಲಿದ್ದದ್ದು. ಹಾಗಾಗಿ ಯಾರೋ ಮೊನ್ನೆ ಹೇಳ್ತಾ ಇದ್ರಂತೆ, ಅದೇನೋ ಆ ಹಟ್ಟಿಯ ಹತ್ತಿರ ಅಡಿಗೆ ಮಾಡಿದ್ದು ಸರಿಯಾಗಲಿಲ್ಲ ಅಂತ. ಈ ಆನೆ ಹೇಳುವ ಭಾವ ಹೋದರೆ ಎಲ್ಲವೂ ಸರಿಯಾಗ್ತದೆ. ಹಟ್ಟಿಯಲ್ಲಿಯೇ ತನ್ನನ್ನು ತಾನು ಕರೆಸಿಕೊಂಡಂತಹ ಕೃಷ್ಣನನ್ನೇ ನಾವು ಇವತ್ತಿಲ್ಲಿ ಮಾತಾಡಿದ್ದು ಮೊನ್ನೆಯಿಂದ. ಮತ್ತೆ ಹಟ್ಟಿಯ ಬದಿಯಲ್ಲಿ ಅಡಿಗೆ ಮಾಡಿದ್ರೆ ಆಗುವುದಿಲ್ವ? ಹೊಟ್ಟೆ ತುಂಬಿದೆ. ಯಾಕೆ? ಕೃಷ್ಣನೇ ಹೊಟ್ಟೆ ತುಂಬಿಸಿದ್ದು, ನೀವು ತುಂಬಿಸಿದ್ದಲ್ಲ. ಒಳಗಿರುವಂತಹ ಕೃಷ್ಣನೇ ಆ ಹಟ್ಟಿಯ ಬದಿಯಲ್ಲಿ ಮಾಡಿದ ಚಿತ್ರಾನ್ನವೋ ಪಲಾವೋ ಇನ್ನೆಂಥದೋ ಅದನ್ನೆಲ್ಲ ಅವನೇ ತಿಂದದ್ದು ಅಂತ. ನಾನಾದರೂ ಅಷ್ಟೇ, ರುಚಿಯಾಗಲಿಲ್ವ? ಯಾಕೆ? ಒಳಗೆ ಅವ ತೆಕ್ಕೊಂಡು ಮತ್ತೆ ನಿಮಗೆ ಕೊಟ್ಟದ್ದಲ್ಲ. ಉದ್ಧವ ಹೇಳಿದ್ದೆ ಅದನ್ನೇ ಅಲ್ವಾ, ನೀನು ತಿಂದದ್ದರಲ್ಲಿ ಉಳಿದದ್ದನ್ನು ನಾನು ತಿಂದು ಅದನ್ನು ಆನಂದಿಸಿದೆ, ಅಂಥವ ನೀನು ನನ್ನನ್ನು ಬಿಟ್ಟೋಗಬೇಡ, ನನಗೆ ನೀನು ತಿಂದದ್ದು ಇನ್ನೂ ಮುಂದಿನ ಜೀವನದಲ್ಲಿ ಶೇಷಾಯುಷ್ಯದಲ್ಲಿ ಬೇಕು ಅಂತ. ಬೇಕಾದ್ದನ್ನು ಕೊಟ್ಟನಲ್ಲ. ಇದು ಭಾಗವತ. ಹಾಗಾಗಿ ಮನೇ ಭಾಗವತವಾಗಲಿ, ಮನಸ್ಸೇ ಭಾಗವತವಾಗಲಿ, ಜೀವನವೇ ಭಾಗವತವಾಗಲಿ, ಇದು ಬಿಟ್ಟರೆ ಜೀವನದಲ್ಲಿ ಉಸಿರೇ ಇಲ್ಲ ಅಂತ ಹೇಳುವಂತಹ ಒಂದು ಹಂತಕ್ಕೆ ಕೃಷ್ಣ ನಮ್ಮನ್ನು ತಂದು ನಿಲ್ಲಿಸಲಿ ಅಂತ ಮತ್ತೊಮ್ಮೆ ಆ ಕೃಷ್ಣನಲ್ಲಿ ಬೇಡುತ್ತಾ, ಸರ್ವ ಶರಣಾದವರನ್ನು ಶರಣ್ಯನಾಗಿಯೇ ಕಾಪಾಡುವಂತಹ ಶ್ರೀಕೃಷ್ಣ ಶರಣ್ಯೋ ಲೋಕೇಶೋ ಮಮ ಭವತು ಕೃಷ್ಣೋಕ್ಷಿ ವಿಷಯ, ಅವನನ್ನು ಕಣ್ಣಿಗೆ ಕಾಣಲಿ, ವಿಷಯವಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಅತ್ಯಂತ ಸಾದರವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಈ ಮಾತುಗಳನ್ನು ಮೊನ್ನೆಯಿಂದ 7 ದಿವಸಗಳ ಕಾಲ ನಿರಂತರವಾಗಿ ಹೇಳಿದಂಥದ್ದರಲ್ಲಿ ಕೆಲವೊಂದಷ್ಟು ಅನುಕ್ತವಾಗಿರ್ಬೋದು, ಕೆಲವೊಂದಷ್ಟು ದುರುಕ್ತವಾಗಿದ್ದಿರ್ಬೋದು, ಅಥವಾ ಹೇಳಿದ್ದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದಿರಲೂಬಹುದು. ಅದನ್ನೆಲ್ಲವನ್ನು ಕೂಡ ಕೃಷ್ಣಾರ್ಪಣಗೊಳಿಸುತ್ತಾ ಎಲ್ಲರಿಗೂ ಕೂಡ ಧನ್ಯತೆಯ ಭಾವವನ್ನು ಹೇಳುತ್ತಾ, ನಾನು ಧನ್ಯನಾಗುತ್ತಾ ಸದ್ಯ ಕಾಲದಲ್ಲಿ ವಿರಾಮವನ್ನು ಹೇಳ್ತೇನೆ. ಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತನ್ನಮಾಮಿ ಹರಿಂ ಪರಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರವೋಭಿನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ.
ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್झितकैतवोऽत्र ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾರ್ಪಣಮಸ್ತು. ಒಂದು ವಾರದ ಸಪ್ತಾಹದ ಬಗ್ಗೆ ಹೇಳುವುದಿದ್ರೆ 4 ತಾರೀಕಿನ ಮೊದಲುಗೊಂಡು 10 ತಾರೀಕಿನ ನಡೆದಂತಹ ಸಪ್ತಾಹ 7 ದಿನದ ಕಾರ್ಯಕ್ರಮ. 7 ದಿನ ಬೆಳಿಗ್ಗೆ ಬೇಗ ಎದ್ದು ದೇವರ ಸೇವೆ ಮಾಡುತ್ತಾ ಅನಾಯಾಸೇನ ಮರಣ ವಿನಾಧೀನ ಜೀವನ ದೇಹಿಮಿ ಕೃಪಯಾಶಂಭು ತ್ವಯಿ ಭಕ್ತಿ ಮಚಂಚಲ. ಅನಾಯಾಸವಾಗಿ ಮರಣವನ್ನು ಕೊಡಬೇಕು. ಯಾರತ್ರೂ ಅಗತ್ಯ ಇಲ್ಲದೆ ಕೈಚಾಚುವಂಥ ಪರಿಸ್ಥಿತಿ ಬರಬಾರದು. ಇನ್ನತ್ರ ಭಕ್ತಿ ಶ್ರದ್ಧೆ ಅನ್ನುವಂಥದ್ದು ಅಚಂಚಲವಾಗಿರಬೇಕು ಅಂತ ನಾವು ಮಾಡಬೇಕಾದ ಪ್ರಾರ್ಥನೆ ದೇವರ ಹತ್ರ. ಈ ಥರದಲ್ಲಿ ನಾವು ಇರಬೇಕು ಅಂತ ಹೇಳುವಂಥದ್ದು ಈ ದಿನ ಬೇಗ ಏಳು ಅಂತ ಹೇಳುವಂಥದ್ದು ಅರ್ಥವಾಗಿರ್ತದೆ. ಹಾಗೆ ಇವತ್ತು 4 ತಾರೀಕಿನ ಮೊದಲುಗೊಂಡು ಇಲ್ಲಿಯವರೆಗೆ ವಿಷ್ಣು ಸಹಸ್ರ ಪಾರಾಯಣ ಮತ್ತು ಭಜನೆ ಶ್ರೀ ದುರ್ಗಾ ಗಣಪತಿ ಗಾನ ಕಲಾವೃಂದ ಬಲಮುರಿ ಬನ್ನೂರು ಇವರಿಂದ ಸೇವೆ ನಡೆದಿದೆ. ಅವರಿಗೂ ಧನ್ಯವಾದಗಳು. 1 ವಾರ ಕಾಲ ರುಚಿಯಾದ ಪ್ರಸಾದ ಅಂತೇಳಿ ಅಡುಗೆ ಅಂತ ಹೇಳಿದರೆ ಅದು ಪ್ರಸಾದ. ಯಾಕಂತೇಳಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಗೋವುಗಳಿಗೆ ಕೊಟ್ಟು ಆನಂತರ ನಾವು ಫಲಾರ ಮಾಡ್ತಾ ಇದ್ದೇವೆ. ಅದು ಅನ್ನಪ್ರಸಾದ. ಅದನ್ನು ತಯಾರು ಮಾಡಿದಂತಹ ಅಡುಗೆಯವರಿಗೆ ಹೃದಯಾಂತರದ ಕೃತಜ್ಞತೆಗಳು. ಹಾಗೆ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ ಕಿದಿಮಾರು ಬಾಲಣ್ಣ. ಒಂದು ಧ್ವನಿವರ್ಧಕ ವ್ಯವಸ್ಥೆ ಇಲ್ಲದಿದ್ದರೆ ಯಾವುದೇ ಕಾರ್ಯಕ್ರಮವು ನಿಷ್ಫಲವಾಗ್ತದೆ. ಅದು ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಸಾಧ್ಯ ಆಗುವುದು ಅಂತ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ ಕಿದಿಮಾರು ಬಾಲಣ್ಣನಿಗೆ ಧನ್ಯವಾದಗಳು. ಹಾಗೆ ಮಾಧ್ಯಮ ಇವತ್ತಿನ ದಿನದಲ್ಲಿ ಅಗತ್ಯವಾಗಿರುತ್ತದೆ. ಮಾಧ್ಯಮ ವ್ಯವಸ್ಥೆಗಾಗಿ ವಿಡಿಯೋ ಚಿತ್ರೀಕರಣ ಮಾಡಿದ ನಮ್ಮ ಪ್ರಸನ್ನ ಬಾಕಿಲಪದು ಇವರಿಗೆ ಧನ್ಯವಾದಗಳು. ಹಾಗೆ ಹೊರಗಡೆ ಬ್ಯಾನರ್ 2 ನೀವು ನೋಡಿರ್ಬೋದು. ಆ ಬ್ಯಾನರು ಪ್ರವೀಣ್ ಕುಮಾರ್ ಕೆಡಿಂಜಿ ಅಂತ ಹೇಳುವವರು ಕೊಟ್ಟದ್ದು. ಅವರು ತುಂಬ ಮನಸ್ಸಿನಿಂದ ಅದನ್ನು ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿ ಭಾಗವತ ಸಪ್ತಾಹ ಆಗುವ ಸಂದರ್ಭದಲ್ಲಿ ಮಾಡಿದಂಥ ಬ್ಯಾನರ್. ಅವರು ಭಾಗವತ ಸಪ್ತಾಹ ಮಾಡಿದ್ರಿಂದಾಗಿ ಅವರಿಗೆ ತುಂಬ ಪ್ರಯೋಜನ ಆಗಿದೆ. ಅದನ್ನು ಅವರು ಯಾವತ್ತೂ ಸ್ಮರಿಸಿಕೊಳ್ತಾರೆ. ಈಗಲೂ ಮೊನ್ನೆ ಬಂದಿದ್ದಾರೆ, ಅವರು ಮೊನ್ನೆ ಬಂದವರು ಹೇಳಿದ್ದಾರೆ. ಹಾಗೆ ವೇದಾರ್ಥ ವಾಹಿನಿಯ ಬಗ್ಗೆ ಹೇಳೋದಿದ್ರೆ, ವೇದಾರ್ಥ ವಾಹಿನಿಯ ಮೂಲಕವಾಗಿ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಮಾಡಬೇಕು. ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ 18 ಪುರಾಣಗಳಿದೆ. ಈ 18 ಪುರಾಣಗಳನ್ನು ವರ್ಷಕ್ಕೊಂದು ಪುರಾಣವನ್ನು ಅನಾವರಣ ಮಾಡಬೇಕು ಅಂತ ಹೇಳುವಂಥದ್ದು ವೇದಾರ್ಥ ವಾಹಿನಿಯ ನಮ್ಮ ಸಂಕಲ್ಪ. ಇದಕ್ಕೆ ಪೂರಕವಾಗಿ ತಾವುಗಳೆಲ್ಲರೂ ಸಹಕರಿಸಿದ್ದೀರಿ. ಇನ್ನು ಮುಂದೆ ಪಿತೃಪಕ್ಷದಲ್ಲಿ ಗರುಡ ಪುರಾಣವನ್ನು ಮತ್ತು ಮಾರ್ಗಶೀರ್ಷ ಮಾಸ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಗೀತಾ ಜಯಂತಿ ಕಾರ್ಯಕ್ರಮವನ್ನು ಮಾಡುವಂತ ನಿನ್ನೆ ದಿನ ನಾನು ಮತ್ತು ಕೇಶವನ್ನ ಮಾತಾಡಿಕೊಂಡಿದ್ದೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವುಗಳೆಲ್ಲರೂ ಬಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಾಗವಹಿಸಿ ಶ್ರೀದೇವರ ಕೃಪಾ ಕಟಾಕ್ಷಕ್ಕೆ ಭಾಜನರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮ್ಮೆಲ್ಲರ ಹೃದಯದಲ್ಲಿ ಇರತಕ್ಕಂತಹ ಭಗವಂತನನ್ನು ನಮಿಸ್ತಾ ಒಂದೆರಡೇ ಮಾತುಗಳು, ಹೆಚ್ಚು ಮಾತಾಡುವುದಿಲ್ಲ. ಯಾಕೆಂತ ಹೇಳಿದರೆ ಈ ಕಾರ್ಯಕ್ರಮ ಇದು ನನ್ನ 10ನೆಯ ಭಾಗವತ ಸಪ್ತಾಹದ ಶ್ರವಣ. ಪ್ರತಿಯೊಂದು ಕಡೆ ಹೋಗ್ತಾ ಇರ್ತೇನೆ, ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಕೂಡ ಆಗ್ತಾ ಇರ್ತದೆ. ನನಗೆ ಕೂಡ ಅವರ ಹಾಗೆ ಈ ಸಂದರ್ಭ ಮಾತಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ತುಣುಕಾಗಿ ಮಾತೊಂದು 2 ಕ್ಯಾಪ್ಸೂಲ್ ನೀವು ಹೇಳಿದ ಹಾಗೆ ಹೇಳಿಬಿಡ್ತೇನೆ, ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾವುದೊಂದು ರೀತಿಯ ಔಪಾಸನ ಸೌಂದರ್ಯದ ಒಂದು ಕ್ರಿಯೇಷನ್ ಈ ವೇದಿಕೆಯಲ್ಲಿ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ.
ಔಪಾಸನ ಸೌಂದರ್ಯ ಅಂತ ಹೇಳಿದರೆ, ಮದುವೆ ಸಮಾರಂಭಗಳಲ್ಲಿ ತಾಳಿ ಕಟ್ಟುವಾಗ ಮಾಲೆ ಹಾಕಬೇಕಿದ್ರೆ ವಾದ್ಯದವರು ಜೋರಾಗಿ ಬಾರಿಸ್ತಾರೆ, ಅಥವಾ ವೈದಿಕರು ಜೋರಾಗಿ ಮಂತ್ರವನ್ನು ಹೇಳ್ತಾರೆ. ಯಾಕಂತ ಹೇಳಿದರೆ, ನಮ್ಮ ಎಲ್ಲ ಏನು ಎಡರು ತೊಡರುಗಳು ಅಡೆತಡೆಗಳು ಏನಾದರೂ ಇದ್ದರೆ ಮನಸ್ಸಲ್ಲಿ ಅದೆಲ್ಲವೂ ಕೂಡ ಬದಿಯಲ್ಲಿರಬೇಕು. ಕೇವಲ ವೇದಿಕೆ ಮಾತ್ರ ಕಾಣಬೇಕು, ಬೇರೆ ಕೇವಲ ನಮಗೆ ವರ ಮತ್ತು ವಧು ಮಾತ್ರ ಕಾಣಬೇಕು. ಒಂದು ವಾತಾವರಣ ನಿರ್ಮಾಣ ಆಗತಕ್ಕಂಥದ್ದು ಇದನ್ನು ಹೇಳ್ತಾರೆ. ಅಕ್ಬರ ಆಸ್ಥಾನದಲ್ಲಿರತಕ್ಕಂಥ ತಾನಸೇನಲ್ಲಿ ಪ್ರಶ್ನೆ ಮಾಡ್ತಾನೆ, ನೀನು ಇಷ್ಟು ಚೆನ್ನಾಗಿ ಹಾಡ್ತಾ ಇದೆಯಲ್ಲ ಮಾರೆ, ಹಾಗೆ ನೀನು ಗುರುಗಳು ಇಷ್ಟು ಚೆನ್ನಾಗಿ ಹಾಡಿರಬೇಕು, ನನಗೆ ಗುರುಗಳನ್ನು ಕಾಣಿಸ್ಬೇಕು ಅನ್ಸತ್ತೆ ಅಂತ ಹೇಳ್ತಾನೆ. ಅದಕ್ಕೆ ತಾನಸೇನ ಹೇಳ್ತಾನೆ, ಇಲ್ಲ, ಗುರುಗಳು ಹಾಗೆ ಸಿಕ್ಕುವುದಿಲ್ಲ, ನಿಮಗೆ ಸುಲಭ ಸಾಧ್ಯ ಅಲ್ಲ, ನಾನು ರಾಜ ಹೇಳ್ತೇನೆ, ನೀನು ತೋರಿಸಿರಬೇಕು. ಸರಿ, ವೇಷ ಮರಮಾಚಿಕೊಂಡು ಅವರು ಗುರುಗಳಲ್ಲಿ ಹೋಗ್ತಾರೆ, ಅಕ್ಬರ ಮತ್ತು ತಾನಸೇನ. ಹರಿದಾಸ್ ಭಟ್ಟ ಅಂತ ಅವನ ಗುರುಗಳ ಹೆಸರು. ಹಿಮಾಲಯದ ತಪ್ಪಲಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗ್ತಾನೆ. 1 ವಾರ ಕಾಯ್ತಾರೆ, ಗುರುಗಳು ಕಣ್ಣು ತೆರೆಯುವುದಿಲ್ಲ, ಸಮಾಧಿ ಸ್ಥಿತಿಯಲ್ಲಿದ್ದಾರೆ ಅವರು. ಏನು ಮಾರಾಯ, ಕಣ್ಣು ತೆರೆಯುವುದಿಲ್ಲ, ಏನು ಮಾಡಲಿ, ನಮಗೆ ಹಾಡು ಕೇಳಬೇಕಲ್ಲ ಅಂತ ಹೇಳಿದಾಗ, ಶಿಷ್ಯನಿಗೆ ಗುರುಗಳ ಜಾತಕ ಗೊತ್ತುಂಟು. ಅವ ಏನು ಮಾಡ್ತಾನೆ, ಯಾವುದೋ ರಾಗವನ್ನು ಅಪಭ್ರಂಶವಾಗಿ ಹಾಡ್ತಾನೆ. ಗುರುಗಳಿಗೆ ಎಚ್ಚರ ಆಗಿದೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಎದ್ದು ಬಂದು ಅವನಿಗೆ ಕಪಾಳ ಮೋಕ್ಷ ಮಾಡ್ತಾರೆ. ಇದನ್ನೇ ನಾನು ಹೇಳಿಕೊಟ್ಟದ್ದು ಅಂತ ಹೇಳಿಕೊಂಡು ಆರಾಮದಲ್ಲಿ ಕೂತ್ಕೊಂಡು ಆ ರಾಗವನ್ನು ಸವಿಸ್ತಾರವಾಗಿ ಶಾಸ್ತ್ರೀಯವಾಗಿ ಹಾಡ್ತಾನೆ. ಅಕ್ಬರನಿಗೆ ಬೇಕಾದಷ್ಟೇ, ಇವನಿಗೆ ಬೇಕಾದ್ದು ಅಷ್ಟೇ. ಗುರುಗಳ ನಮಸ್ಕಾರ ಮಾಡಿ ಅಲ್ಲಿಂದ ಬರ್ತಾನೆ. ಅಕ್ಬರ ಕೇಳ್ತಾನೆ ಅವನ, ನೀನು ಯಾಕೆ ಹಾಡೋದಿಲ್ಲ ಚೆನ್ನಾಗಿ, ಅವರಷ್ಟು ಚೆನ್ನಾಗಿ ಹಾಡಿದ್ರಲ್ಲ. ಸ್ವಾಮಿ, ನಾವು ಹೊಟ್ಟೆಪಾಡಿಗೋಸ್ಕರ ನಿಮ್ಮ ಎದುರುಗಡೆ ಸ್ತುತಿ ಮಾಡ್ತೇವೆ, ಹಾಡ್ತೇವೆ. ಆದರೆ ನನ್ನ ಗುರುಗಳು ಹಾಗೆಲ್ಲ, ಅವರು ಪರಮಾತ್ಮನ ಕಾಣಬೇಕು ಅಂತಿದ್ದಾಗ ಹಾಡ್ತಾರೆ. ಕೃಷ್ಣ ನೀ ಬೇಗನೆ ಬರು ಅಂತ ಹೇಳ್ತಾರೆ, ಬಾಗಿಲನ್ನು ತೆರೆಯುವರಿ ಅಂತ ಹೇಳ್ತಾರೆ. ಆಗ ಸಾಕ್ಷಾತ್ ಪರಮಾತ್ಮನೇ ಬಂದುಬಿಡ್ತಾನೆ. ಆವಾಗ ಔಪಾಸನ ಸೌಂದರ್ಯದ ಕ್ರಿಯೇಷನ್ ಅಲ್ಲಿ ಆಗ್ತದೆ. ಆ ರೀತಿಯ ಔಪಾಸನ ಸೌಂದರ್ಯದ ಕ್ರಿಯೇಷನ್ ಈ ವೇದಿಕೆಯಲ್ಲಿ ಆಗಿದೆ. ಗುಬ್ಬಿಯಾಳೋ 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 ಗೋವಿಂದ, ಗುಬ್ಬಿಯಾಳೋ 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 ಗೋವಿಂದ. ಗೋವಿಂದನ ನೆನೆದರೆ ಕ್ಲೇಶವೊಂದು ಇನಿತಿಲ್ಲ, ಗುಬ್ಬಿಯಾಳೋ 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 ಗೋವಿಂದ. ಕೇಶವನ ನೆನೆದರೆ ಕ್ಲೇಶ ಪರಿಹಾರ, ಕೇಶವನ ನೆನೆದರೆ ಕ್ಲೇಶ ಪರಿಹಾರ, ಗುಬ್ಬಿಯಾಳೋ 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 ಗೋವಿಂದ. ವಾದಿರಾಜರು ಬರೆದಂಥ, ವ್ಯಾಸರಾಜರು ಬರೆದಂಥ ಒಂದು ಪದ್ಯ, ದಾಸರ ಕೀರ್ತನೆ ಅದು. ಅಲ್ಲಿ ಕೇಶವ, ನಾರಾಯಣ, ಗೋವಿಂದ ಅವರನ್ನು ಹಾಡಿದರೆ ಯಾವ ಯಾವ ರೀತಿ ಕಷ್ಟ ಪರಿಹಾರ ಆಗ್ತದೆ ಅಂತ ಚೆನ್ನಾಗಿ ಹೇಳಿದ್ದಾರೆ. ನಾನು ಇವತ್ತು ಸಾಂದರ್ಭಿಕವಾಗಿ ಹೇಳಿದೆ ಅಷ್ಟೇ. ಯಾಕೆ ಅಂತ ಹೇಳಿದರೆ, ತಾವುಗಳು ಇವತ್ತು ಇಷ್ಟು ಜನರಿಗೆ ಆ ಭಾಗವತದ ರಸದ ಔತಣವನ್ನು ಉಣಬಡಿಸಿದ್ದೀರಿ ಅಂತ ಹೇಳಿಕೊಂಡು ನಿಮ್ಮ ಮುಖಾಂತರ ಅದು ಬಂದಿದೆ. ನಮಗೆ ಒಂದು ದೃಷ್ಟಿಯಿಂದ ಶುಗನ ಹಾಗೆ ನೀವು ಅಂತ. ನಾನು ಗುಣಂ ಸರ್ವತ್ರ ಪೂಜ್ಯಂತೆ ಪಿತೃವಂಶ ನಿರರ್ಥಕ ಅಂತ ಒಂದು ಮಾತಿದೆ, ಅದು ಬೇಡ ನಮಗೆ. ಗುಣ ಸರ್ವತ್ರ ಪೂಜ್ಯಂತೆ ಇರತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೇನೆ, ಹೊಗಳಿಕೆ ಮಾತು ಅಲ್ಲ. ದಯವಿಟ್ಟು ನಾನು ತಪ್ಪು ತಿಳ್ಕೊಳ್ಬೇಡಿ. ಇನ್ನೊಂದು, ಭಾಗವತದಲ್ಲಿ ಬರತಕ್ಕಂಥ ಒಂದು ವಿಚಾರವನ್ನು ನಾನು ಹೇಳಬೇಕು, ಬಹುಶಃ ಅವರಿಗೆಲ್ಲ ಅದು ಗೊತ್ತಿದೆ. ಹಾಲು ಹಾಲಾಗಿರಬೇಕಿದ್ರೆ ಅದರ ರುಚಿ ಒಂದು ಬೇರೆ. ಅದನ್ನು ಮೊಸರು ಮಾಡಿದಾಗ, ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿದಾಗ, ಮಜ್ಜಿಗೆ ನಂತರ ಬರತಕ್ಕಂಥ ಬೆಣ್ಣೆ ಇದೆಯಲ್ಲ, ಆ ಬೆಣ್ಣೆ ರುಚಿ ಬೇರೆ. ರೊಟ್ಟಿಗೆ ಹಾಕಿ ತಿನ್ನಬೇಕು, ಅದು ಭಾರಿ ರುಚಿ ಆಗ್ತದೆ. ರೊಟ್ಟಿಗೆ ಹಾಕಿ ಬೆಣ್ಣೆಯನ್ನು ತಿಂದಾಗ ಗೊತ್ತಾಗುತ್ತೆ. ಅದಕ್ಕಿಂತ ರುಚಿ ಬೇಕು ಅಂದಿದ್ದಾಗ ಅದನ್ನು ತುಪ್ಪವಾಗಿ ನಾವು ಕಾಯಿಸಬೇಕು. ತುಪ್ಪ ಹಾಲಿನ ಫಲರೂಪಿ ಅಂತ ಹೇಳ್ತೇವೆ ಅದನ್ನು. ಹಾಗೆಯೇ ವೃಕ್ಷದಲ್ಲಿ ನೀರು ಅಂತ ಇರ್ತದೆ, ಇದು ಭಾಗವತದ ಪ್ರಥಮ ಸ್ಕಂದಲ್ಲೇ ಬರ್ತದೆ, ತಾವು ಕೇಳಿರ್ಬೋದನ್ನು. ವೃಕ್ಷ ನೀರು ಅಂತ, ಆ ವೃಕ್ಷ ನೀರು ಅದನ್ನೇ ಕುಡಿಲಿಕ್ಕೆ ಸಾಧ್ಯ ಇಲ್ಲ, ಒಗರು ಇರ್ತದೆ. ಆ ವೃಕ್ಷ ನೀರು ಕಾಲಕ್ಕೆ ಪರಿಪಕ್ವವಾಗಿ ಏನಾಗ್ತದೆ ಅಂತ ಹೇಳಿದರೆ, ಹೂವಾಗ್ತದೆ, ಮಿಡಿ ಆಗ್ತದೆ, ಕಾಯಿ ಆಗ್ತದೆ, ಹಣ್ಣಾಗ್ತದೆ. ಅದನ್ನು ಸೇರಿಸಿದಾಗ ಅದು ಫಲರೂಪಿ, ಅದು ಭಾಗವತ. ಹಾಗೇನೆ ಕಬ್ಬು ಹಾಗೆ ತಿನ್ನಲಿಕ್ಕೆ ಕಷ್ಟ ಆಗ್ತದೆ, ಅದರ ರಸವನ್ನು ತೆಗೆದು ಅದನ್ನು ನಾವು ಸಕ್ಕರೆ ಮಾಡಿಯೋ ಬೆಲ್ಲ ಮಾಡಿ ತಿಂದಾಗ ಅದು ಅದರ ಫಲರೂಪಿ, ಅದು ಭಾಗವತ. ವೇದ ಕಲೀಲಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಸಂಸ್ಕೃತ ಪರಿಜ್ಞಾನ ನಮಗಿಲ್ಲ, ನಮಗೆ ಯಾರು ಗುರುಗಳು ಸಿಕ್ಕಿಲ್ಲ, ಯಾರೂ ಚಿತ್ತ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಹೇಳಿದಾರಲ್ಲ ನಮ್ಮ ಪ್ರವಚನಕಾರರು ಹೇಳಿದ್ದಾರೆ, ಈಗಾಗಲೇ ನಿನ್ನೆ ಮೊನ್ನೆಲ್ಲ ಹೇಳಿದ್ದಾರೆ ಅದನ್ನು. ಉಪನಿಷತ್ತು, ಭಾಗವತ, ರಾಮಾಯಣ ಪ್ರತಿಯೊಂದರ ವಿಚಾರವೂ ಕೂಡ ಈ ಭಾಗವತದಲ್ಲಿದೆ. ಭಾಗವತ ಶ್ರವಣ ಏನು ಮಾಡಿದ್ರು ನೀವೆಲ್ಲರೂ ಕೂಡ ವೇದಮೂರ್ತಿಗಳು ಅಂತ ಹೇಳ್ತೇನೆ. ಅದು ಹೆಂಗಸರಾಗಿರ್ಬೋದು, ಗಂಡಸರಾಗಿರ್ಬೋದು, ತಾವೆಲ್ಲರೂ ಕೂಡ ವೇದಮೂರ್ತಿಗಳು. ಬಹುಶಃ ನಿಮ್ಮ ಅಪ್ಪಣೆ ಇದ್ದರೆ ನಾವೆಲ್ಲರೂ ವೇದಮೂರ್ತಿಗಳು ಅಂತ ಹಾಕಿಕೊಳ್ಬೋದು. ವೇದ ಆಗದಿದ್ದರೂ ವೇದಮೂರ್ತಿಗಳು ಅಂತ.
ಅಂಥ ಒಂದು ಅವಕಾಶವನ್ನು ಇವತ್ತು ನಮಗೆ ಇವರು ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗಿದೆ ನನಗೆ. ಕೊನೆಯ ಒಂದು ವಿಚಾರ ಅವರ ಬಗ್ಗೆ ಹೇಳಿ ಆಯಿತು. ನಾವು ನಮ್ಮ ಪ್ರೇಕ್ಷಕರ ಬಗ್ಗೆ ಕೂಡ ಒಂದು ಗರುಡ ಪುರಾಣದಲ್ಲಿ ಕೊನೆಯ ಫಲ ಹೇಳ್ತಾ ಇರಬೇಕಿದ್ದೊಂದು ವಿಚಾರ ಬರುತ್ತೆ. 5 ಪ್ರಾಣಿಗಳ ಹೆಸರನ್ನು ಅವರು ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ ತುರಂಗ, ಮಾತಂಗ, ಪತಂಗ, ಭೃಂಗ, ಮೀನ ಅಂತ ಹೇಳಿಕೊಂಡು 5 ಪ್ರಾಣಿಗಳು. ಈ 5 ಪ್ರಾಣಿಗಳನ್ನು ಮನುಷ್ಯನ ಪಂಚೇಂದ್ರಿಯಗಳಿಗೆ ಹೋಲಿಸ್ತಾರೆ. ಜಿಂಕೆ, ಅದಕ್ಕೆ ಶ್ರವಣ ಶಕ್ತಿ ಭಾರಿ ಜೋರು ಅಂತ ಹೇಳಿಕೊಂಡು ತೀಕ್ಷ್ಣವಾಗಿರ್ತಕ್ಕಂಥದ್ದು. ಅದು ಭಾರಿ ಜೋರಾಗಿ ಓಡ್ತಾ ಇರ್ತಾರೆ ನೋಡಿ. ಅದಕ್ಕೆ ಬೇಟೆ ಆಗಿದ್ದು ಹೊಡಿಬೇಕು ಅಂತಿದ್ರೆ ಅಷ್ಟು ಸುಲಭದಲ್ಲಿ ಬೇಟೆಗಾರನಿಗೆ ಆಗುವುದಿಲ್ಲ. ಅದಕ್ಕೆ ಏನು ಸಣ್ಣ ಪದ್ಯವನ್ನು ಹಾಳ್ತಾನೆ, ಕುಣು ಅಂತ ಪದ್ಯವನ್ನು ಹೇಳ್ತಾನೆ. ಏನೋ ಶಬ್ದ ಕೇಳ್ತಾ ಇದೆ, ನಿಲ್ತದೆ, ಬಾಣ ಹೊಡಿತಾನೆ. ಅದರ ಶಕ್ತಿ ಅದಕ್ಕೆ ಮರಣ ಹೋಮ ಆಗುತ್ತೆ ಅಂತ. ಮಾತಂಗ ಆನೆ ತುರಿಕೆ ಜಾಸ್ತಿ ಹಿಂದಿನ ಕಾಲದಲ್ಲಿ. ಈಗಾದರೆ ಅದನ್ನು ಹಿಡಿಲಿಕ್ಕೆ ಬೇರೆ ದಾರಿಗಳೆಲ್ಲ ಇದ್ದಾವೆ. ಹಿಂದೆ 3 ವರ್ಷ 4 ವರ್ಷ ಕಾಯಬೇಕು ಒಂದು ಆನೆಯನ್ನು ಹಿಡಬೇಕು ಅಂತಿದ್ದಾಗ ಹೆಡ್ಡವನ್ನು ತೋಡುವಂಥದ್ದು, ಎಡೆಯಲ್ಲಿ ಬಿದಿರೆ ಮೇಳೆಗಳನ್ನು ಕಡಿಯುವಂಥದ್ದು, ಮತ್ತು ಪರ್ವತಗಳನ್ನು ಬಂಡೆಗಳನ್ನು ಸೇರಿಸಿರುವಂಥದ್ದು. ಆನೆಗೆ ತುರಿಕೆ ಸುರಿದಾಗ ಅದು ಚರ್ಮ ನೋಡಿದದ್ದು, ಅದು ತುರಿಸ್ತಾ ಅಂತ ಹೀಗೆ ತಪ್ಪಿ ಹೊಂಡಕ್ಕೆ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟು ಮನುಷ್ಯನ ಅಡಿಯಾಳಾಗಿ ಮತ್ತೆ ಜೀವನ ಮಾಡ್ತದೆ. ಅಷ್ಟು ಶಕ್ತಿವಂತ ಪ್ರಾಣಿ ಅದು. ಆದರೂ ಕೂಡ ಮನುಷ್ಯನ ಅಡಿಯಾಳಾಗಿ ಜೀವನ ಮಾಡ್ತದೆ. ಮತ್ತೆ ಬರತಕ್ಕಂಥದ್ದು ಪತಂಗ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ಹಾತೆ ದೀಪದ ಹತ್ತಿರ ಬರ್ತದೆ. ಅದಕ್ಕೆ ಎಲ್ಲದಕ್ಕೂ ಬೇಕು ಅಂತ ಒಂದು ಆಶೆ ಅದಕ್ಕೆ. ನನಗೆ ಅದು ಬೇಕು, ಇದು ಬೇಕು ಅಂತ, ಪ್ರತಿಯೊಂದು ಬೇಕು ಅಂತ. ಈಗ ಮರಿ ಅಂತ ಹೇಳ್ತೇವಲ್ಲ ನಾವು, ಅದರ ಹತ್ತಿರ ಹೋದಾಗ ಮುಂದೆ ಬರ್ತದೆ ಸುರುವಿಗೆ, ಚೋದ್ಯ ಜಾಸ್ತಿ ಅದಕ್ಕೆ ಅಂತ. ಮತ್ತೆ ಹಿಂದಕ್ಕೆ ಹೋಗ್ತದೆ, ಸುರುವಿಗೆ ಅದಕ್ಕೆ ಬರ್ತದೆ. ಖಚಿತದಿಂದ ನಮ್ಗೆ ಹೆದರ್ತೇವೆ, ಅಷ್ಟು ಖಚಿಯುವುದಿಲ್ಲ ಅದು. ಅಂದರೆ ಇದು ಉಂಟಲ್ಲ, ಆಶೆ ಉಂಟಲ್ಲ, ಆಶೆಗೋಸ್ಕರ ದೀಪದ ಹತ್ರ ಬರುವಂಥದ್ದು. ದೀಪಕ್ಕೆ ಬಿದ್ದು ಇದು ರೆಕ್ಕೆಯನ್ನು ಕಳೆದುಕೊಂಡು ನೆಲಕ್ಕೆ ಬಿದ್ದು ಎರುವುಗಳ ಪಾರಾಗ್ತದೆ, ಅಥವಾ ಎಣ್ಣೆಗೆ ಬಿದ್ದು ಸತ್ತು ಹೋಗ್ತದೆ ಅದು ಅಂತ ಹೇಳಿದ್ರು. ಮತ್ತೆ ಬರತಕ್ಕಂಥದ್ದು ಭೃಂಗ ಅಂತ ಹೇಳಿದರೆ ಈ ಈಕ್ವೇಟೋರಿಯಲ್ ರೀಜನ್ ಅಂತ ನಿಮಗೆ ಗೊತ್ತಿರಬಹುದು, ಭೂಮಧ್ಯ ಪ್ರದೇಶ ಅಂತ. ಅಲ್ಲಿ ದೊಡ್ಡ ದೊಡ್ಡ ದುಂಬಿಗಳು ಇರ್ತವೆ ಅಂತ. ಅಲ್ಲಿ ದೊಡ್ಡ ದೊಡ್ಡ ಹೂಗಳು ಕುಡಿತವೆ. ಒಂದೊಂದು ಹೂಗಳು ಎಷ್ಟು ಅಂತ ಹೇಳಿದ್ರೆ ಸಾಮಾನ್ಯ ಅರ್ಧ kg 3/4 kg ಅಷ್ಟು ಭಾರಿ ಇರತಕ್ಕಂಥ ಹೂಗಳೆಲ್ಲ ಇರ್ತವೆ ಅಂತ. ಪೆಟಲ್ಸ್ ಅದರದ್ದು ಹೆಸರು ಎಲ್ಲ ಭಾರಿ ದೊಡ್ಡದಾಗಿರ್ತದೆ. ಈ ದುಂಬಿ ಅದರಲ್ಲಿ ಹೋಗಿ ಕೂತ್ಕೊಳ್ತದೆ. ಅದಕ್ಕೆ ಪರಿಮಳ ಉಂಟಲ್ಲ, ಆ ಪರಿಮಳಕ್ಕೆ ಹೋಗುವಂಥದ್ದು. ಮೂಗು ಅದಕ್ಕೆ ಮುಖ್ಯವಾದದ್ದು. ಕೂತುಕೊಂಡು ರಾತ್ರಿ ಆದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಮುಚ್ಚಿಬಿಡ್ತದೆ, ಹೂ ಮುಚ್ಚಿಬಿಡ್ತದೆ. ಅಲ್ಲಿ ಸಾದರೆ ಅದರ ಶಕ್ತಿ ಅದಕ್ಕೆ ಮುಳುವಾಗ್ತದೆ ಅಂತ ಹೇಳಿಕೊಂಡು ಕೊನೆಗೆ ಬರತಕ್ಕಂಥ ಯಾವುದು ಅಂತ ಹೇಳಿದರೆ ಪತಂಗ, ಭೃಂಗ, ಮೀನ ಅಂತ ಹೇಳಿಕೊಂಡು. ಅದಕ್ಕೆ ನಾಲಿಗೆ ಚಪಲ ಜಾಸ್ತಿ, ಅದಕ್ಕೆ ಪ್ರತಿಯೊಂದು ಕೂಡ ಬೇಕು ಅಂತ. ನೀರಲ್ಲಿರತಕ್ಕಂಥದ್ದು ಜಲಚರ ವಸ್ತು ಬೇಕಾದಷ್ಟು ತಿನ್ಬೋದು ಅದಕ್ಕೆ. ಆದರೂ ಕೂಡ ಗಾಳಿ ಹಾಕತಕ್ಕಂಥ ಒಬ್ಬ ವ್ಯಕ್ತಿ ಮಿಡತೆಯನ್ನು, ಎರೆಹುಳವನ್ನು ಇಟ್ಟು ಕಟ್ಟಿದಾಗ ಅದನ್ನು ಬಂದು ಬಾಯಿಗೆ ಹಾಕ್ತದೆ, ಗಾಢ ಮೇಲೆ ಎಳಿತಾನೆ, ಹೊರಗೆ ಬರ್ತದೆ. ಅರ್ಥ ಮಾಡಿಕೊಳ್ಳಿ, ಈ 5 ಪ್ರಾಣಿಗಳು ಕೂಡ ಪಂಚೇಂದ್ರಿಯಗಳಿಗೆ ಸೀಮಿತವಾಗಿರತಕ್ಕಂಥದ್ದು. ನಮ್ಮ ಪಂಚೇಂದ್ರಿಯಗಳಿಗೆ ಅದನ್ನು ನಾವು ಹೋಲಿಸಿ ಹೇಳ್ತೇವೆ. ಅಷ್ಟು ಶಕ್ತಿ ಒಂದು ಪ್ರಾಣಿಗೆ ಇರ್ತದೆ ಅಂತ ಹೇಳಿಕೊಳ್ಳಿ. ಅರ್ಥ ಮಾಡಿಕೊಳ್ಳಿ, ಇದೇ ನಾನು ಬೇಕಾಗಿರತಕ್ಕಂಥ. ಇದು ಕತೆ ಮುಗಿಯುತ್ತದೆ. ಆದರೆ ಈ 5 ಶಕ್ತಿಗಳು ಕೂಡ ಮನುಷ್ಯನಲ್ಲಿ ಏಕವಾಗಿ ಕೇಂದ್ರೀಕೃತವಾಗಿರ್ತದೆ. ಅಂದರೆ ನಮ್ಮ ಶಕ್ತಿ ಎಷ್ಟು ಇರಬೇಕು, ನಾವು ಶುಕ ಆಗದಿದ್ದರೂ, ನಾವು ವೇದವ್ಯಾಸರುಗಳು ಆಗದಿದ್ದರೂ, ಬಾದರಾಯಣರು ಆಗದಿದ್ದರೂ ಕೂಡ ನಮಗೆ ಶಕ್ತಿ ಉಂಟು. ಆ ಪಂಚೇಂದ್ರಿಯಗಳು ಅತ್ಯಂತ ಪ್ರಖರವಾಗಿರತಕ್ಕಂಥದ್ದು. ನೋಡುವುದರಲ್ಲಿ, ಕೇಳುವುದರಲ್ಲಿ, ತಿನ್ನುವುದರಲ್ಲಿ, ಸ್ಪರ್ಶ ಮಾಡುವುದರಲ್ಲಿ, ಸ್ಮೆಲ್ ನೋಡುವುದರಲ್ಲಿ, ರುಚಿಯಲ್ಲಿ ಸರಿಯಾದ ರೀತಿ ಬಳಸಿಕೊಂಡೆ ಬಹುಶಃ ನಾವು ಕೂಡ ಭಾಗವತವನ್ನು ಕೇಳಿದ್ದಕ್ಕೆ ಸಾರ್ಥಕ ಅಂತ ಅಂದುಕೊಂಡಿದ್ದೇನೆ. ನಮಸ್ಕಾರ. ಅತ್ಯಂತ ಸೂಕ್ಷ್ಮವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ, ಧನ್ಯವಾದಗಳು. ಈಗ ಮಹಿಳೆಯರ ಪೈಕಿಯಲ್ಲಿ ಯಾರಾದರೂ ಒಬ್ಬರು ಅನಿಸಿಕೆ ಹೇಳಬೇಕು. ಯಾಕಂತೇಳಿದ್ರೆ ನಮಗೆ ಮಾತೆಯರು ಹಾಗೆ ಮಹನೀಯರು ಇಬ್ಬರು ಸಮಾನರಾದ ಕಾರಣ ಯಾರಾದರೂ ಒಬ್ಬರು ಮಹನೀಯರು ಮಾತೆಯರು ಅನಿಸಿಕೆ ಹೇಳಬೇಕು ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ಬಹಳಷ್ಟು ಅನುಭವಸ್ಥರು ಬಹಳಷ್ಟು ಜನ ಇದ್ದೀರಿ, ಹಿರಿಯರಿದ್ದೀರಿ. ನನ್ನದು ಬಾಲ ಭಾಷೆಯಾದೀತು, ಆದರೂ ನನ್ನ ಅನುಭವವನ್ನು ಹಂಚಿಕೊಳ್ತೇನೆ. ವಚನ ಭಾಗವತ ನನ್ನ ಮೊದಲ ಓದು ಆಗಿತ್ತು. ಸಾಕಾಗಲಿಲ್ಲ, ಇನ್ನು ಕೇಳಬೇಕು, ಇನ್ನು ಓದಬೇಕು ಅನ್ನುವ ಹಂಬಲ. ಅದಕ್ಕೆ ಭಾರತ ದರ್ಶನದವರ ಭಾಗವತದ ಸಂಪುಟಗಳನ್ನು ತರಿಸ್ಕೊಂಡು ಓದಿದೆ. ಇನ್ನೂ ಆಗಲಿಲ್ಲ, ಸಾಕಾಗಲಿಲ್ಲ ಅಂತ. ಇನ್ನೂ ನಾನು ತಿಳ್ಕೊಳ್ಬೇಕು, ಇದರಲ್ಲಿ ಏನೋ ಹೇಳ್ತಾ ಇದೆ ಅನ್ನುವ ಭಾವ ಇತ್ತು. ಆಮೇಲೆ ಹಲವು ಕಡೆ ಪ್ರವಚನಗಳಿಗೆ ಹೋದೆ. ಒಂದಷ್ಟು ಯೂಟ್ಯೂಬಲ್ಲಿ ನಮಗೆ ಸಿಗ್ತದೆ, ಅದನ್ನು ಕೇಳಿದೆ. ಇಲ್ಲ, ಸಾಕಾಗಲಿಲ್ಲ ಅನ್ನುವ ಭಾವನೆ ಇತ್ತು. ಇಲ್ಲಿ ಬಂದು ಇವರ ಪ್ರವಚನವನ್ನು ಕೇಳಿದಾಗ ನನಗೆ ಮೊದಲ ದಿನ ಗೊತ್ತಾಗಲಿಲ್ಲ, ಇರೋದು ವಿಷಯ ಗೊತ್ತಾಗಲಿಲ್ಲ. ಯಾವುದೋ ಗ್ರೂಪಲ್ಲಿ ಬಂತು, ನನ್ನ ಮನೆಯವರು ಹೇಳಿದರು ಹೀಗಿದೆಯಂತೆ ಅಂತ. ನಮಗಿದು ಹೊಸ ಪರಿಚಯ. ಹಾಗಾಗಿ ನೋಡು, ಬೇಡ ಅಂತ ಹೇಳಲಿಕ್ಕಿಲ್ಲ, ಹೋಗು ಆಮೇಲೆ ನೋಡ್ಕೊಳ್ಳೋಣ ಅಂತ ಮೊದಲ ದಿನ ನೇರ ಒಳಗೆ ಬಂದಿದ್ದೇವೆ. ಬಹುಶಃ ದೇವರು ಅವಕಾಶ ಕೊಟ್ಟ ಅಂತ ಭಾವಿಸ್ತೇನೆ ನಾನು. ಹಾಗೆ ಬಂದವಳಿಗೆ ಧ್ರುವ ಚರಿತೆ ನನ್ನನ್ನು ತುಂಬ ಕಾಡಿದ್ದು. ಧ್ರುವ ಚರಿತೆ, ಪ್ರಹ್ಲಾದ ಚರಿತೆ, ಅದರಲ್ಲೂ ನರಕಾಸುರ ವಧೆ, ಅದನ್ನವರು ನಮ್ಮ ಜೀವನಕ್ಕೆ ಅನುಸಂಧಾನ ಮಾಡಿದ ರೀತಿ
ಅದು ಅದ್ಭುತ. ನಿಜವಾಗಿ ಭಾಗವತವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಅದರ ತತ್ವವನ್ನು, ಆ ಮತಿತಾರ್ಥವನ್ನು ಹೇಗೆ ಗ್ರಹಿಸಬೇಕು, ಇದು ನಾನು ಇವರ ಪ್ರವಚನದಲ್ಲಿ ಕಂಡಂಥ ಒಂದು ವಿಶೇಷವಾದ. ನಮ್ಮ ಜೀವನವೇ ಭಾಗವತ ಅಂತಾಗ ಹೇಳಿದರು. ಕಥೆಯನ್ನು ಕಥೆಯಾಗಿ ಸ್ವೀಕರಿಸಬಾರ್ದು ಅಂತ ನಾನು ಶಿಕ್ಷಕಿಯಾಗಿರೋದ್ರಿಂದ ಮಕ್ಕಳಿಗೆ ಹೇಳಲಿಕ್ಕಿದೆ. ಮಹಾಭಾರತದ ಕಥೆ ಹೇಳುವಾಗ ನನ್ನದನ್ನು ಹೇಳಲಿಕ್ಕಿದೆ, ಕತೆ ಅಂತ ತಗೊಳ್ಬೇಡಿ, ಅದರಲ್ಲೇನೋ ಸಂದೇಶ ಇದೆ ತಗೊಳ್ಳಿ ಅಂತ. ಆದರೆ ಭಾಗವತದ ಕಥೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದಿದೆಯಲ್ಲ, ನಾವು ಒಳಗಿಳಿಯುವುದು ಅದಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಸುಲಭದ ರಹದಾರಿಯನ್ನು ಗುರುಗಳು ತೋರಿಸ್ಕೊಟ್ಟಿದ್ದಾರೆ. ನಾನು ಭಾಗವತದ ಪಾಠವನ್ನು ಈಗ ಕೇಳ್ತಾ ಇದ್ದೇನೆ, ಉಡುಪಿ ಮಠದ ಮೂಲಕ ಆ ಪಾಠ ತಗೊಳ್ತಾ ಇದ್ದೇನೆ. ನನ್ನ ಗುರುಗಳ ಜೊತೆ ಹಂಚಿಕೊಂಡೆ ವಿಷಯವನ್ನು, ಲಿಂಕನ್ನು ಹಂಚಿಕೊಂಡೆ. ಅವರು ಕೂಡ ತುಂಬ ಖುಷಿಪಟ್ಟರು. ಸರಿಯಾದ ಒಳ್ಳೆಯ ಸಮಯಕ್ಕೆ ನಿಮಗೆ ಇದು ಸಿಕ್ಕಿದೆ ಅಂತ ಹೇಳಿದರು. ನನ್ನ ಪಾಠಕ್ಕೆ ಇದು ಇನ್ನೂ ಪೂರಕವಾಯಿತು ಅಂತ. ಹಾಗಾಗಿ ಇಂತಹ ಒಂದು ಅವಕಾಶವನ್ನು ಮತ್ತು ಹಲವರ ಪರಿಚಯ ಆಯಿತು. ಈ ಭಾಗದಲ್ಲಿ ಇಷ್ಟೊಂದು ಭಗವಂತನ ಕಡೆಗೆ ಸೆಳೆಯುವ ಆತ್ಮಬಂಧುಗಳು ಬಹಳಷ್ಟು ಜನ ನನಗೆ ಸಿಕ್ಕಿದ್ದೀರಿ. ಎಲ್ಲ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಮೊದಲು ಪ್ರಣಾಮವನ್ನು ಸಲ್ಲಿಸ್ತೇನೆ. ಹಾಗೆ ಆಚಾರ್ಯರಿಗೂ ಕೂಡ ನನ್ನ ಗೌರವಪೂರ್ವಕ ಪ್ರಣಾಮ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಶ್ರೀಕೃಷ್ಣ ಅಣ್ಣವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಇನ್ನಷ್ಟು ಇಂತಹ ಸತ್ಕಾರ್ಯಗಳು, ಸಚ್ಚಿಂತನೆಗಳು, ಸತ್ಸಂಗ ಈ ಮನೆಯಲ್ಲಿ ನಡೆಯಲಿ, ನಮಗೂ ಬರಲಿಕ್ಕೆ ಅವಕಾಶ ಸಿಗಲಿ ಅಂತ. ನಮಸ್ಕಾರ. ತುಂಬ ಧನ್ಯವಾದಗಳು. ಹಾಗೆ ಈಗ ಮಾಂಬಾಡಿ ವೇಣುವಣ್ಣ ಒಂದು 2 ಮಾತಲ್ಲಿ ಹೇಳಬೇಕು ಅಂತ ಕೇಳಿಕೊಳ್ತೇನೆ. ಹೇಳುವುದಕ್ಕೆ ಮನಸ್ಸಿನಲ್ಲಿ ಬಹಳ ವಿಷಯಗಳು, ಸಮಯದ ಅಭಾವವೂ ಇದೆ. ಅಷ್ಟು ಮಾತ್ರ ಅಲ್ಲ, ಗುರುಗಳ ಮಾತುಗಳನ್ನು ಕೇಳಿದ ಮೇಲೆ ಶಬ್ದಗಳು ಹಿಂದೇಟು ಹಾಕಲಿಕ್ಕೆ ಪ್ರಾರಂಭ ಆಗ್ತದೆ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಂ. ಇವತ್ತು ಗುರುಪೂರ್ಣಿಮೆಯ ದಿವಸ. ನಮಗೆ ಬೇರೆ ಬೇರೆ ಅವಕಾಶಗಳಲ್ಲಿ ಗುರುವಿನ ಆರಾಧನೆ ಮಾಡುವುದಕ್ಕೆ ಇವತ್ತಿನ ದಿವಸ ಅವಕಾಶವಿದ್ದರೂ ಕೂಡ ನಮಗಿವತ್ತು ಒದಗಿ ಬಂದವರು ಗುರುಗಳಾದಂಥ ವೇದಮೂರ್ತಿ ಕೇಕಣಾಜಯ ಕೇಶವ ಭಟ್ರು. ಅವರ ಗುರುತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಗುರುವಿಗೆ 2 ಲಕ್ಷಣಗಳನ್ನು ಹೇಳಿದ್ದಾರೆ. ವೇದವಿದನು, ಬ್ರಹ್ಮಜ್ಞಾನಿಯು. ಅದೆರಡೂ ಅಲ್ಲಿ ನಿಕ್ಷೇಪವಾಗಿದೆ ಅಂತ ಹೇಳುವುದನ್ನು ನಾವು ಅವರ ಮಾತುಗಳಿಂದ ಕೇಳಿಯೂ ಅದನ್ನು ಅನುಭವಿಸಿಯೂ ಇವತ್ತು ಆ ಪರಮಗುರುವಿನ ಸ್ಥಾನದನ್ನು ಅವರಿಗೆ ಸಮರ್ಪಿಸ್ತಾ ಇದ್ದೆ. ಆಮೇಲೆ ಅವರು ಹೇಳುವಂತಹ ರೀತಿಯೋ ಇತ್ಯಾದಿಗಳು ನಮಗೆಲ್ಲ ವಿದಿತವಾದಂಥದ್ದು. ಆದರೆ ಅವರು ಇಳಿಯುವಷ್ಟು ಆಳಕ್ಕೆ ಇಳಿಯುವುದಕ್ಕೆ ಬಹುಶಃ ಅದು ಎಷ್ಟು ಜನ್ಮದ ಪುಣ್ಯದ ಸಂಚಯನವನ್ನು ತಕ್ಕೊಂಡು ಇಲ್ಲಿ ಒಂದಷ್ಟು ಹಾಕಿದ್ದಾರೆ ಅಂತ ಕಾಣುತ್ತದೆ. ಅದು ಯಾವ್ಯಾವ ಸಂದರ್ಭಗಳು ಅಂತ ಹೇಳಿಕೊಂಡು ನಮಗೆಲ್ಲ ಗೊತ್ತಿದೆ. ಅದು ಅಕ್ರೂರನಾಗಿ ಒಳಗೆ ಹೋದರು, ಜಾಂಬವಂತನಾಗಿ ಒಳಗೆ ಹೋದರು, ಇವತ್ತು ಉದ್ಧವನಾಗಿ ಒಳಗೆ ಹೋದರು. ಎಷ್ಟು ಸಲ ಹೋಗಿದ್ದಾರೆ. ಆ ಅನುಭವಿಸುವಂಥ ಯೋಗ ಇನ್ನೆಷ್ಟು ಜನ್ಮಕ್ಕೆ ಕಾಯಬೇಕು ಗೊತ್ತಿಲ್ಲ. ಆದ್ದರಿಂದ ಅಂತಹ ಪರಮಗುರು ಇವತ್ತು ನಮಗೆ, ಅವರಿಗೆ ನಾನು ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ 7 ದಿವಸದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸುವುದಕ್ಕೆ ಒಂದು ನಮಗೆ ಮಾಧ್ಯಮವಾಗಿ ಸಿಕ್ಕಿದ್ದು ಶ್ರೀಕೃಷ್ಣ ಭಟ್ಟರ ಮನೆ. ಆವಾಗವಾಗ ಅವರು ಪ್ರಾಗ್ಜ್ಯೋತಿಷ ನಗರಕ್ಕೆ ಹೋಗ್ತಾ ಇದ್ರು. ಆದರೂ ಕೂಡ ಅವರ ಬಾಗಿಲು, ಕಿಟಕಿಗಳು, ಗೋಡೆಗಳು ಸಾಕು ಅವರಿಗೆ. ಇಲ್ಲದಿದ್ದರೆ ನಮ್ಮ ಯೋಗಕ್ಷೇಮ ಆಗ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಅವರ ಮಗ ಇನ್ನೂ ಮೇಲಿನವ, ವಿಶ್ವಂಬರನಂತೆ. ಎಲ್ಲರದ್ದು 3 ಜನಗಳದ್ದು ಸೇರಿತ ವಿಶ್ವಂಬರ. ವಿಶ್ವನೇ ಅಮರ ಮಾಡಿದ್ದು ಶಿವನಾದರೂ ಅವನೇ, ವಿಷ್ಣುವಾದರೂ ಅವರೇ, ಅದೇ ಬ್ರಹ್ಮನಾದರೂ ಅವರೇ. ಹಾಗಾಗಿ ಅಂಥವರು ಕೂಡ ಇದರಲ್ಲಿ ಕೈ ಜೋಡಿಸ್ಕೊಂಡು ಅಕ್ಕನವರು ಎಲ್ಲರೂ ಮಾಡಿ ಅಂತಹ ಒಂದು ಯೋಗ ಬರಬೇಕಾದ್ರೆ ಅಂಥ ಯೋಗ್ಯತೆಯೂ ಬೇಕಲ್ಲ, ಅದು ಅವರ ಹತ್ರ ನಿಕ್ಷೇಪವಾಗಿದ್ದರಿಂದ ಅದು ಸಾಧ್ಯವಾಯಿತು. ಅವರಿಗೂ ಕೂಡ ನನ್ನ ಅತೀವ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ. ಆಮೇಲೆ ನಮಗೆ ಏನು ಅಂತ ಹೇಳಿಕೊಂಡು
ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ. ಆ ನಿಶ್ಚಲ ತತ್ವ ಆದಮೇಲೆ ಜೀವದ ಮುಕ್ತಿಯೇ ಬರ್ತದೆ ಅಂತ ಹೇಳಿ. ಬಹುಶಃ ಆ ಪ್ರಯಾಣಕ್ಕೆ ಅದೆಷ್ಟು ಶಂಕರಾಚಾರ್ಯರು ಹೇಳಿದಾಗೆ 100 ಜನ್ಮಗಳನ್ನು ಎತ್ತಿದ್ರು ಕೂಡ ಅದು ಬಹಳ ಕಷ್ಟತರವಾದ್ದು ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ಯಾಕೆಂತ ಹೇಳಿದರೆ ಇಲ್ಲಿಂದ ಒಂದಷ್ಟು ಪುಣ್ಯವನ್ನು ತೆಗೆದುಕೊಂಡು ಹೋಗುವ ಅಂತ ಹೇಳಿಕೊಂಡು ಮನಸ್ಸಿನಲ್ಲಿ ಗ್ರಹಿಸಿದಾಗ ಎಲ್ಲ ಪಾಪಗಳ ಸಾಲುಗಳು ನಾನಿದ್ದೇನೆ ಅಂತ ಹೇಳುವಾಗ ಆಗ್ತದೆ. ಬಹುಶಃ ಆ ಮುರನ ಪಾಶ 10,000 ಇದೆಯಲ್ಲ, ಅದೆಲ್ಲ ನಮಗೆ ಸುತ್ತಿಕೊಂಡಿದೆ. ಅದರಲ್ಲಿ ಒಂದಷ್ಟೇನೋ ತುಂಡಾಗಿ ಹೋಗಿರಬಹುದೋ ಅಂತ ಗ್ರಹಿಸುವುದು ಗೊತ್ತಿಲ್ಲ. ಮುಂದಿನ ದಿನಗಳು ಹೇಳಬೇಕಷ್ಟೆ. ಅವರು ಹೇಳಿದ ಹಾಗೆ ಆ ಅನುಸಂಧಾನ ಆಯಿತು ಅಂತ ಹೇಳಿದರೆ ಇಲ್ಲಿ ಅದು ಸಾಧ್ಯ ಇದೆ. ಅದಕ್ಕೂ ಕೂಡ ನಮಗೆ ಯೋಗ ಬೇಕು. ಅಂತೂ ಇಂತಹ ಒಂದು ವಿಶಿಷ್ಟವಾದಂಥ ಅನುಭವವನ್ನು ಪಡೆದಂಥ ನಾವೆಲ್ಲರೂ ಧನ್ಯರು. ಅದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಕೊನೆಗೆ ಒಂದು ಮಾತು. ಅಜಮಿಳ್ಳನಿಗೆ ಅಂಥ ಕೆಲಸ ಮಾಡಿದ್ರೂ ನಾರಾಯಣ ಅಂತ ಹೇಳಿ ಬಂತಂತೆ. ಆದರೆ ನಮ್ಮದು ಆ ಕಥೆ ಅಲ್ಲ. ನಮ್ಮದು ಒಬ್ಬ ವೈಶ್ಯದಂತೆ. ಅವನಿಗೆ ಈ ಪ್ರವಚನ ಎಲ್ಲೋ ಕೇಳಿ ಅವನು ಹೇಳಿದ್ನಂತೆ, ಮಕ್ಕಳಿಗೆಲ್ಲ ನಾರಾಯಣ, ಕೇಶವ, ಗೋವಿಂದ ಎಲ್ಲ ಹೆಸರಿಟ್ಟ. ಹೆಸರಿಟ್ಟ ಮೇಲೆ ಕಾರಣ ಇಷ್ಟೇ, ಕೊನೆಗೆ ಮಕ್ಕಳ ಹೆಸರನ್ನು ಕರೆಯುವಾಗ ಒಂದು ಸದ್ಗತಿ ದೊರೆಯಲಿ ಅಂತ ಒಳ್ಳೆ ಉದ್ದೇಶ ಇತ್ತು. ಆದರೆ ಅವ ವೈಶ್ಯ ದಿನಾಲೂ ಅಲ್ಲ, ಕೊನೆಯ ಗಳಿಗೆ ಬಂತು, ಮಲಗಿದ್ದ. ಕೇಶವ ಅಂದ, ಬಂದ, ಗೋವಿಂದ ಅಂತ ಹೇಳಿದ, ನಾರಾಯಣ ಅಂತ ಹೇಳಿದ, 3 ಬಂದ್ರು. ನಿಜವಾಗಿ ಎಷ್ಟು ಸುಖ ಆಗಬೇಕಾಯ್ತು. ಕೂಡಲೇ ಕೇಳಿದ್ನಂತೆ, ನೀವೆಲ್ಲ ಇಲ್ಲಿದ್ರೆ ಅಲ್ಲಿ ಅಂಗಡಿ ನೋಡುವವರು ಯಾರು? ನಮ್ಮ ಪರಿಸ್ಥಿತಿ ತಮಾಷೆ ಮಾಡುವಂಥದ್ದಲ್ಲ. ಪ್ರಾಯಶಃ ಅದು ನಮ್ಮೆಲ್ಲರ, ನನ್ನಂತೂ ನಾನು ಗ್ರಹಿಸ್ತಾ ಇದ್ದೇನೆ, ಇದು ನನ್ನ ಪರಿಸ್ಥಿತಿ ಹಾಗೆ ಉಂಟಷ್ಟೇ. ಹಾಗಾಗಿ ಏನೋ ಇನ್ನು ಉಳಿದ ಜೀವನದಲ್ಲಿ ಏನೋ ಒಂದಷ್ಟು ಮೆಟ್ಲಿಗೆ ಹತ್ತಲಿಕ್ಕೆ ಸಾಧ್ಯ ಆದರೆ ಅಂತ ಹೇಳುವಂಥ ಒಂದು ಭಾವನೆ ಮಾತ್ರ, ಧೈರ್ಯ ಇಲ್ಲ. ಅದರಲ್ಲಿ ಬಂದಿದ್ದೇನೆ. ಬಹುಶಃ ಮತ್ತೆ ಈ ಅವಕಾಶಗಳು ದೊರಕಿದರೆ ಅಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಬಹುದು ಅಂತ ಹೇಳುವಂಥ ಒಂದು ಧೈರ್ಯ ಮಾತ್ರ ಇವತ್ತು ಬಂತು. ಹಾಗೆ ಹೇಳ್ತಾ ನನ್ನ ಮಾತುಗಳನ್ನು ಆ ಗುರುಗಳ ಚರಣಕ್ಕೂ ಹಾಗೂ ಭಗವಂತನಿಗೂ ಸಮರ್ಪಿಸ್ತಾ ಇದ್ದೇನೆ. ಹರೇ ರಾಮ. ಉಮಾಂಬಾಡಿ ವೇಣುವಣ್ಣ, ಖಂಡಿತವಾಗಿಯೂ ನಾವು ಒಳಗಿಳಿದ್ರೆ ಆ ಭಗವಂತನನ್ನು ಕಾಣಲಿಕ್ಕೆ ಖಂಡಿತವಾಗಿ ಸಾಧ್ಯ ಉಂಟು. ಒಳಗಿಳಿಯುವ ಪ್ರಯತ್ನ ನಾವು ಮಾಡಬೇಕಷ್ಟೆ. ಇನ್ನು ಮುಂದಕ್ಕೆ ಗೀತಕ್ಕನ ಒಂದು 2 ಅನಿಸಿಕೆ. ಶ್ರೀ ಗುರುಭ್ಯೋ ನಮಃ. ಇವತ್ತು ಗುರುಪೂರ್ಣಿಮೆ ಆದ್ದರಿಂದ ತಮಗೆಲ್ಲರಿಗೂ ಈ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಕೇಶವಣ್ಣ ನನಗೆ ಪರಿಚಯ ಇಲ್ಲಿ ನಮ್ಮ ಯಜಮಾನರಿಗೆ ಗೊತ್ತಿದ್ದವಳು ಹೇಳ್ತೇವೆ, ಸಬ್ಬನಕೋಡಿ ಮನೆ. ಇವರ ಹನುಮಜ್ಜೆ ಶ್ರೀ ಕೃಷ್ಣ ಭಟ್ರ ಅವರ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವ ಅವಕಾಶ ನಮ್ಮ ಗ್ರೂಪು ಸ್ವರ್ಣಗೌರಿ ಅಕ್ಕ ಅವರಿಂದ ನಮಗೆಲ್ಲ ಪ್ರಾಪ್ತವಾಗಿದೆ. ಮೊಟ್ಟ ಮೊದಲು ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಿಜವಾಗಿ ಕೆಲವರೆಲ್ಲ ಈಗ ಹೇಳಿದಾಗೆ ಇವರ ಮನೆಯಲ್ಲಿ ಇವರು ಯಾರು ಏನು ಎಂತಂದು ಗೊತ್ತಿಲ್ಲ. ಪ್ರಥಮವಾಗಿ ಇವರ ಮನೆಗೆ ಬಂದದ್ದು ಅದು ನಮ್ಮ ಗ್ರೂಪಿನ ಮೂಲಕ ವಿಷ್ಣು ಸಹಸ್ರನಾಮ ಪಾರಾಯಣ ಇದ್ದಲ್ಲಿ ಭಾಗವತ ಪ್ರವಚನ ಆಗುತ್ತಾ ಇದ್ದೋಳಿ ಮೆಸೇಜ್ ಬಂದ ತಕ್ಷಣ ಇಲ್ಲಿಗೆ ಬಂದು ಸೇರಿದ್ದು. ಅದು ಸಹ ಅವನಿಚ್ಛೆಯೇ ಹೇಳಿ ಅನಿಸುತ್ತು. ಇಲ್ಲದಿದ್ದರೆ ಈ ಭಾಗವತವ ಪ್ರವಚನ ಕೇಳುವಂಥ ಭಾಗ್ಯ ಸಿಕ್ಕುತ್ತಿತ್ತಿಲ್ಲ ಹೇಳಿ ಎನ್ನ ಅನಿಸಿಕೆ. ಸೊ ಎಲ್ಲದಕ್ಕೂ ಅವನ ಪ್ರೇರಣೆ ಬೇಕು. ಆ ಪ್ರೇರಣೆ ನಮಗೆ ಸಿಕ್ಕಿದ್ದು ಇಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲೇ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಶ್ರೀ ಕೃಷ್ಣ ಭಟ್ ಅವರಿಗೆ ತುಂಬ ಕೃತಜ್ಞತೆಗಳು. ಮತ್ತು ಪ್ರವಚನಕಾರರ ಬಗ್ಗೆ ಅಥವಾ ಅದರ ಭಾಗವತದ ತುಂಬ ಜ್ಞಾನ ಕಡಿಮೆ ಆದರೂ ಇದ್ದದರಲ್ಲಿ
ಅವು ತುಂಬ ಚೆಂದಾಗಿ ಮಾಡಿದ್ದವು. ಅದನ್ನು ಇನ್ನೂ ಹೆಚ್ಚು ಓದಬೇಕು ಹೇಳಿ ಈಗ ಅವು ಹೇಳಿದ ಹಾಗೆ ಅದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕು, ತಿಳಿದುಕೊಳ್ಳಬೇಕು, ಎಲ್ಲರೂ ಓದಬೇಕು. ಅವು ಹೇಳಿದ ಹಾಗೆ ಅವನಲ್ಲಿ ನಾವು ಲೀನಾಯಕು, ಅವನಲ್ಲಿ ಭಕ್ತಿ ಇಡಬೇಕು. ಅದರಿಂದ ನಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತು. ಅಲ್ಲಿ ಹೇಳಿದಾಗೆ ಅಲ್ಲಿ ಯಾವುದೆಲ್ಲ ಪ್ರಯೋಜನ ಆಗುತ್ತೋ ಹೇಳಿ ಇದರಲ್ಲಿ ಹಾಕಿದ್ದವು. ದಯವಿಟ್ಟು ಇಲ್ಲಿ ಬಂದವು ಎಲ್ಲರೂದೇ ಅದರೆಲ್ಲ ಓದಿಕೊಳ್ಳಬೇಕು. ಇದರಿಂದ ಯಾವುದೆಲ್ಲ ಪ್ರಯೋಜನ ಆಯಿತು ನಮಗೆ, ನಮ್ಮ ಜೀವನದಲ್ಲಿ, ನಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಹೇಳಿ ತಿಳ್ಕೊಳ್ಳಬೇಕು. ಈ ಥರ ಕಾರ್ಯಕ್ರಮ ಎಲ್ಲ ಕಡೆ ಹೆಚ್ಚು ಹೆಚ್ಚು ಆಯಕ್ಕೂ ಹೇಳಿ ನಮ್ಮ ಅನಿಸಿಕೆ. ಯಾಕೆಂದರೆ ಈಗಿನ ಒಂದು ಆಧುನಿಕ ಯುಗದಲ್ಲಿ ಓದುವುದೇ ಕಡಿಮೆ, ಮತ್ತು ಭಾಗವತ, ವಿಷ್ಣು ಸಹಸ್ರನಾಮ ಇರಲಿಕ್ಕೂ, ರಾಮಾಯಣ ಇರಲಿಕ್ಕೂ ಯಾವುದು ಸಹ ಈಗಿನ ಮಕ್ಕಳಿಗೆ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ. ಮಕ್ಕಳ ದೂರಲಿಲ್ಲ. ನಾವು ಟೀಚರಾಗಿ ಹೇಳೋದು ಮಕ್ಕಳದ್ದು ತಪ್ಪೋಳಿ ಹೇಳಲಿಲ್ಲ, ಇಲ್ಲಿ ಪೋಷಕರದ್ದೇ ತಪ್ಪೋಳಿ 100ಕ್ಕೆ 100 ಹೇಳಲಕ್ಕು. ಎಂತ ಕೇಳಿದರೆ ಕೆಲವು ಸತಿ ಕ್ಲಾಸಲ್ಲಿ ನಾನು ಹೇಳಿದ್ದಿದ್ದು, ಯಾರಿಗೂ ಪೇರೆಂಟ್ಸ್ ಸರಿ ಇದ್ದರೆ ಮಕ್ಕ ಆಲ್ಮೋಸ್ಟ್ 70-80% ಮಕ್ಕ ದಾರಿ ತಪ್ಪುತ್ತವಿಲ್ಲ, ಮತ್ತು ಅದೇ ರೀತಿಯಲ್ಲಿ ಹೋಗ್ತವು. ಈ ಮನೆಯಲ್ಲಿ ಇವರ ಮಗನನ್ನು ನೋಡುವಾಗ ತಂದೆ ತಾಯಿ ಹಾಗೆ ಮಗ ಇನ್ನೂ ಹೆಚ್ಚಿನ ಧರ್ಮ ಕಾರ್ಯಗಳಲ್ಲಿ ಅದು ಓದೋದ್ರಲ್ಲಿ ನೋಡುವಾಗ ತಿಳಿದಾಯ್ತು. ನಿಜವಾಗಿ ಇದು ಎಲ್ಲರಿಗೂ ಆದರ್ಶ ಆಯ್ಕೊಳ್ಳಿ ನಾನು ಹೇಳ್ತಾ ಇದ್ದೆ. ಎಲ್ಲ ಪೋಷಕರಿಗೂ ಈ ರೀತಿ ನಾವು ಮನೆಯಲ್ಲಿ ಈ ಭಜನೆ ಆಗಿರ್ಲಕ್ಕೂ, ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೂ ಅಥವಾ ರಾಮಾಯಣಕ್ಕೂ ಪುಸ್ತಕ ಇಟ್ಟು ಅದರ ಬಗ್ಗೆ ನಾವು ತಿಳಿ ಹೇಳಿದರೆ ಖಂಡಿತವಾಗಿಯೂ ಮಕ್ಕಳು ಅದರ ಅನುಸರಿಸುತ್ತವೋ ಹೇಳೋದು ಎನ್ನ ಭಾವನೆ. ಹಾಗಾಗಿ ಆದಷ್ಟು ಹೆಚ್ಚು ಹೆಚ್ಚು ಈ ಕಡೆಯಲ್ಲಿ ಈ ರೀತಿ ಭಾಗವತ ಪ್ರವಚನ ನಡೆಯಕ್ಕೂ, ಅದರಲ್ಲಿ ಎಲ್ಲರೂ ಸಾಧ್ಯವಾದಷ್ಟು ಭಾಗವಹಿಸಬೇಕು. ಅದೇ ಅಣ್ಣ ಹೇಳಿದವು, ಅಲ್ಲಿ ಹೋಪಲ ಇದ್ದು ಇಲ್ಲಿ ಹೋಪಲ ಇದ್ದು ಸಮಯ ಇಲ್ಲೇ ಪುರ್ಸೊತ್ತಿಲ್ಲೇ ಹೇಳಿ ತುಂಬ ಕಾರಣಂಗ ಇದ್ದು, ಅದರ ನಮಗೂ ಇದ್ದು ಇಲ್ಲೇಳಲ್ಲ, ಆದರೆ ಅದರನ್ನೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದರೂ ಇಲ್ಲಿ ಬಂದು ಕೇಳಿ ಅದರ ಅನುಭವ ಪಡ್ಕೊಳ್ಳೇಕು ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹೆಚ್ಚು ಮಾತಾಡಲಿ ತುಂಬ ಇದ್ದು, ಆದರೆ ಇದು ಸ್ವರ್ಣಕ್ಕ ಹೇಳಿದ ಹಾಗೆ ಈಗ ಕೋಟಿ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಈಗ ಗುರುಗಳ ಮಠದಿಂದ ಆಗ್ತಾ ಇದ್ದು, ಅದರ ಹೆಚ್ಚು ಹೆಚ್ಚು ಪುಸ್ತಕ ತೆಕ್ಕೊಂಡೋದ್ರು ಬರೆಯೋ ಹಾಗೆ ನಾವು ಪ್ರೇರೇಪಣೆ ಕೊಡಬೇಕು. ಈಗ ಇಲ್ಲಿ ವಿಷ್ಣು ಸಹಸ್ರನಾಮ ಮಾಡಿದ್ದಲ್ಲಿ 2-3 ಪುಸ್ತಕ ಇವು ತೆಕ್ಕೊಂಡ ಓಳಿ ಹೇಳಿದವು. ಹಾಗೆ ಎಲ್ಲರಿಗೂ ಇದು ಪ್ರೇರಣೆ ಆಯಕು, ಅದರಲ್ಲಿ ಬರೆಯೋದ್ರಲ್ಲಿಯೂ ತಾವು ತೊಡಗಿಸಿಕೊಳ್ಳಬೇಕು. ಆದಷ್ಟು ಸಮಯ ಮಾಡಿ ದೇವರಲ್ಲಿ ನಾವು ಆದಷ್ಟು ಭಕ್ತಿಯಿಂದ ನಡ್ಕೊಳ್ಳೇಕು. ಆ ಭಕ್ತಿಯಿಂದ ನಡ್ಕೊಂಡಲ್ಲಿ ಯಾವುದೇ ದುಷ್ಟ ದುಮ್ಮಾನ ದುಃಖ ಇದು ಇರ್ತಿಲ್ಲ, ಎಲ್ಲವೂ ಸುಖಮಯವಾಗುತ್ತು ಹೇಳಿ ಅವು ಹೇಳಿದ್ದವು. ನಾವು ಹೇಳೋದು ಹಾಗೆ, ನಂಬಿದ್ದು ಹಾಗೆ, ಇನ್ನು ಮುಂದೆಯೂ ಇದೇ ಥರ ನಡೆಯೋಕ್ಕೂ, ಈ ಸಂಸ್ಕೃತಿ ಮುಂದುವರಿಯೋಕ್ಕೂ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೆ. ನಮ್ಮ ಆಚಾರ್ಯ ಕೇಶವಣ್ಣ ಅವರು ಪ್ರವಚನ ತುಂಬ ಅದ್ಭುತವಾಗಿತ್ತು. ಅವಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಳ್ಳಲಿ, ಸೇವೆ ಮಾಡಿಕೊಡುವಲ್ಲಿ ಭಗವಂತನಲ್ಲಿ ಪ್ರೇರಣೆ ಕೊಡುತ್ತೆ. ಅವರಿಗೆ ಹೆಚ್ಚು ಶಕ್ತಿ ಕೊಡಲಿ, ಅವರಿಂದ ಹೆಚ್ಚು ಹೆಚ್ಚು ಜನಕ್ಕೆ ಈ ಭಾಗವತ ಪ್ರವಚನ ನಡೆಯಲಿ, ಹೆಚ್ಚು ಮನೆ ಬರೆಯಲಿ, ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರಿಗೂ ಇದರಲ್ಲಿ ತೊಡಗಿಸಿಕೊಂಬಂಗಾಗಲಿ ಹೇಳಿ ಕೇಳಿಕೊಳ್ಳುತ್ತೆ. ನಿಗಳೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇನ್ನು ಮುಂದೆ ಅವಕಾಶಕ್ಕಾಗಿ ವಸಂತಣ್ಣನ ಕರೀತಾ ಇದ್ದೆ. ಓಂ ನಮೋ ಭಗವತೆ ವಾಸುದೇವಾಯ. ಇಲ್ಲಿ ಈ ಸ್ಥಳದಲ್ಲಿ ನಮಗೆ ಭಾಗವತ ಒಂದು ಪ್ರವಚನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಕೃಷ್ಣ ಭಟ್ರ ದಂಪತಿಗಳು, ಮಕ್ಕಳು, ಅವರ ಮನೆಯವರಿಗೂ ಮತ್ತು ಪ್ರವಚನವನ್ನು ನಿರ್ವಹಿಸಿಕೊಟ್ಟಂತಹ ಶ್ರೀ ಕೇಶವ ಭಟ್ರು ಇವರಿಗೆ ವಂದಿಸುತ್ತಾ ಒಂದೆರಡು ಮಾತುಗಳು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡು ಅಂತೇಳಿ. ಅದನ್ನೇ ಭಾಗವತದಲ್ಲಿ ಹೇಳುವುದು. ನೀನು ನನ್ನನ್ನು ಭಕ್ತಿಪೂರ್ವಕ ಆರಾಧನೆ ಮಾಡು, ನಿನಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ. ಏನು ಬೇಕು, ನಿನಗೇನು ಬೇಕು ನನಗೆ ಗೊತ್ತಿದೆ, ನೀನು ಏನನ್ನು ಕೇಳುವ ಅಗತ್ಯ ಇಲ್ಲ ಅಂತೇಳಿ. ಇದನ್ನು ಭಾಗವತ ಓದಿದ ನಂತರ ನಾನು ಸ್ವಲ್ಪ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನೊಂದು ಇದರಲ್ಲಿ ಬರುವಂಥದ್ದು ನಮ್ಮ ಜೀವನಕ್ಕೆ, ಇದು ಭಾಗವತ ಅಂತ ಹೇಳುವುದು ಪ್ರಸ್ತುತವಾಗಿದೆ ಫುಲ್ಲು ಎಲ್ಲವೂ.
ಇಲ್ಲಿ ಪ್ರತುವಿಗೆ ಭಗವಾನ್ನ ಒಂದು ಉಪದೇಶ ಹೇಳ್ತಾರೆ. ಏನು ಅಂತ ಹೇಳಿದರೆ, ನೀನು ಸರಿಯಾಗಿ ರಾಜ್ಯಭಾರ ಮಾಡಬೇಕು, ಅದರಲ್ಲಿಯೂ ಪ್ರಜೆಗಳ ತೆರಿಗೆಯನ್ನು ಸರಿಯಾಗಿ ತಗೊಂಡು ಸದ್ವಿನಿಯೋಗ ಮಾಡಿದರೆ ಪ್ರಜೆಗಳ ಪುಣ್ಯದಲ್ಲಿ 6ನೇ 1 ಪಾಲು ನಿನಗೆ ಸಿಗ್ತದೆ ಅಂತೇಳಿ. ಅದನ್ನು ಮಾಡದಿದ್ದರೆ ಅವರ ಪಾಪ ಸಂಪೂರ್ಣ ನಿನಗೆ ಸಿಗ್ತದೆ ಅಂತೇಳಿ. ಇವತ್ತಿನ ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿದರೆ ನನಗೆ ಇದು ನೆನಪಿಗೆ ಬಂತು. ಅದಕ್ಕಾಗಿ ಒಂದು ಮಾತು ಹೇಳಿದಂಥ ವಿಚಾರಗಳು. ಇನ್ನು ಭಾಗವತದಲ್ಲಿ ವಿಜ್ಞಾನ ಎಲ್ಲವನ್ನು ಡಿಫೈನ್ ಮಾಡಿದೆ. ಪರಮಾಣುವಿಂದ ಹಿಡಿದು ಎಲ್ಲ ಬ್ರಹ್ಮಾಂಡ, ಎಷ್ಟೆಷ್ಟು ಯಾವ ಯಾವ ಗ್ರಹಗಳು ಎಷ್ಟೆಷ್ಟು ದೂರದಲ್ಲಿದೆ ಅಂತ. ಯಾವುದು ನಾವು ಇದರಲ್ಲಿ ಓದಿದ್ದೇವೆ, ಮರ್ಕ್ಯುರಿ, ವೀನಸ್ ಮತ್ತೊಂದು ಅಂತೇಳಿ. ಭೂಮಿಗೆ ಹತ್ತಿರ ಯಾವ ಗ್ರಹ ಇದೆ, ಬುಧ ಗ್ರಹ ಇದೆ, ಎಲ್ಲ ಜೋಯಿಸರಿದ್ದಾರೆ ಇಲ್ಲಿ ಹೇಳ್ತಾರೆ. ಅದು ಎಲ್ಲವನ್ನು ಭಾಗವತ ಹೇಳಿದೆ. ಸುಮಾರು 18,000 ಶ್ಲೋಕಗಳಲ್ಲಿ ಇದನ್ನೆಲ್ಲ ವರ್ಣಿಸಿದ್ದಾರೆ. ಇನ್ನು ನಾನು ಯಾಕೆ ಈ ಭಾಗವತದಲ್ಲಿ ಇದಕ್ಕೆ ಪ್ರವಚನ ಅಥವಾ ಪಠನದಲ್ಲಿ ಯಾಕೆ ನಾನು ನನ್ನನ್ನು ಸೇರಿಸಿ ಮಾಡಿಕೊಂಡಿದ್ದೇನೆ ಅಂತ ಹೇಳುವಾಗೆ ಒಂದು ಮಾತು. ಸುಮಾರು 1.5 ವರ್ಷಗಳ ಹಿಂದೆ ನನಗೆ ಒಂದು ಪ್ರೋಸ್ಟೇಟ್ ಸರ್ಜರಿ ಆಯಿತು. ಪ್ರೋಸ್ಟೇಟ್ ಸ್ವಲ್ಪ 60 ದಾಟಿದವರಿಗೆ ಸ್ವಲ್ಪ ಸಮಸ್ಯೆ ಬರ್ತದೆ. ನನಗೆ 63 ರನ್ನಿಂಗ್. ಈಗ ಪ್ರೋಸ್ಟೇಟ್ ಸರ್ಜರಿ ಆಯಿತು. ಆ ನಂತರ ಸ್ವಲ್ಪ ವಿಶ್ರಾಮದಲ್ಲಿದ್ದೆ. ನಿತ್ಯವೂ ಕೆಲಸಕ್ಕೆ ಹೋಗ್ತಿದ್ದೆ. ಆದರೂ ನಾನು ಸ್ವಲ್ಪ ವಿಶ್ರಾಮದಲ್ಲಿ ಏನೋ ಇದ್ದಾಗ ರಾತ್ರಿ ಹೊತ್ತಲ್ಲೆಲ್ಲ ನನಗೆ ತನ್ನಷ್ಟಕ್ಕೆ ದುಃಖ ಬರ್ತಿತ್ತು. ಅಲ್ಲಿ ಪ್ರಾಥಮಿಕದಲ್ಲಿ ಭಕ್ತಿ ಎಲ್ಲ ಬಂತಲ್ಲ, ಹಾಗೆ ಅದು ನನ್ನ ಹೆಂಡತಿ ಹೇಳಿದ್ಲು, ನೀವು ಇದಕ್ಕಿಂತ ಬಹಳ ಕಷ್ಟದ ಪರಿಸ್ಥಿತಿಯನ್ನೆಲ್ಲ ಮೆಟ್ಟಿ ಬಂದಿದ್ದೀರಿ ಜೀವನದಲ್ಲಿ. ಅಂದರೆ ನಂದು ಏನೇನೋ ಎಲ್ಲ ಕೆಲವೆಲ್ಲ ಎಂಥದ್ದು ಕೋರ್ಟ್ ಕೇಸ್ಗಳು ಅದು ಇದೆಲ್ಲ ಇತ್ತು. ಏನು ನಾನು ಮಾಡಿದ ತಪ್ಪಿಗಲ್ಲ, ಅದನ್ನೆಲ್ಲವನ್ನು ಮೆಟ್ಟಿ ಮೀರಿ ಬಂದಿದ್ದೇನೆ. ಆವಾಗಲೂ ಯಾವ ಇದು ಆಗಲಿಲ್ಲ. ಅದನ್ನು ಧೈರ್ಯವಾಗಿ ಎದುರಿಸಿದ್ದೀರಿ. ಈಗ ಯಾಕೆ ನೀವು ಕಣ್ಣೀರು ಬರ್ತಾ ಇದೆ ಅಂತೇಳಿ. ಹಾಗೆ ಒಂದು ದೈವಜ್ಞರಲ್ಲಿ ನಾನು ಹೋದೆ. ಅವರು ಹೇಳಿದರು, ನಿಮ್ಮ ಕುಟುಂಬದವರಿಗೆ ಹಿರಿಯರಿಗೆ ಎಲ್ರಿಗೂ ಸದ್ಗತಿ ಆಗಲಿಲ್ಲ, ಅದರ ಸಮಸ್ಯೆ ಕಾಡ್ತಾ ಇದೆ. ಅದಕ್ಕಾಗಿ ನೀನು ಭಾಗವತ ಪಾರಾಯಣ ಮಾಡು ಅಂತ ನನ್ನಲ್ಲಿ ಹೇಳಿದರು. ಅವಾಗ ಅವರು ಹೇಳಿದರು, ಮಹಾಲಯದಲ್ಲಿ ಸಪ್ತಾಹ ಮಾಡು. ನಾನು ಹೇಳಿದೆ, ಸಪ್ತಾಹ ಮಾಡಿದರೆ 7 ದಿನ ಕೂತು ಕೇಳುವಷ್ಟು ಪುರುಸೋತು ನನಗೆ ಇಲ್ಲ. ನನ್ನ ಕೆಲಸದ ನಿಮಿತ್ತ ಅದರಲ್ಲಿ ನಾನು ಬರೇ ಪುರೋಹಿತರಿಗೆ ನೀವು ಓದಿ ಅಂತ ಹೇಳಿ ಹೋಮಾವಡಿ ನೈ ಬರ್ಪುಂಡಿ ಅಂತ ಹೇಳಿದಾಗ ಆಗಲಿಕ್ಕಿಲ್ಲ, ನಾನೇ ಓದ್ತೇನೆ ಅಂತ ಹೇಳಿದೆ. ಹಾಗೆ ಪ್ರಾರಂಭ ಮಾಡಿದೆ. ಅದು ಅವತ್ತೇ ಭಾಗವತ ಪುಸ್ತಕ ನಾನು ತಗೊಂಡು ಹೋದೆ. ಪುಸ್ತಕ ತಗೊಂಡು ಹೋದಾಗ ನನ್ನ ಹೆಂಡತಿ ಮನೆಯಲ್ಲಿ ಹೇಳಿದ್ಲು, ನೀವು ಭಾಗವತ ಪುಸ್ತಕ ಮೊದಲೇ ತಂದಿಟ್ಟಿದ್ದೀರಲ್ಲ ಮನೆಯಲ್ಲಿ, ಇದನ್ನೇಕೆ ಪುನಃ ತಂದದ್ದು ಕೇಳಿದ್ವಿ. ಅಲ್ಲ, ನನಗೆ ಮರೆತು ಹೋಗಿದೆ ತಂದದ್ದು ಅಂತ ಹೇಳಿದೆ. ಗೀತಾ ಬುಕ್ ಹೌಸ್ ಗೋರಖ್ಪುರ್ ಅವರ ಭಾಗವತ, ಅವಾಗ ಅದು ತಂದಿಟ್ಟಾಗ ಅದಕ್ಕೆ ಕ್ರಯ 150 ರೂಪಾಯಿ ಒಂದು ವಾಲ್ಯೂಮಿಗೆ. ಈಗ 350 ರೂಪಾಯಿ ಆಗಿದೆ ಒಂದು ವಾಲ್ಯೂಮಿಗೆ. ಅಷ್ಟು ಸಮಯದ ಹಿಂದೆ ನಾನು ತಗೊಂಡು ಬಂದಿಟ್ಟದ್ದು ಮನೆಯಲ್ಲಿ ಇತ್ತು. ಅಂದರೆ ಆ ಭಾಗವತ ನೀನು ಓದು ಅಂತೇಳಿ ಮೊದಲು ಯಾವತ್ತೊಂದು ಪ್ರೇರೇಪಣೆ ಆಗಿದೆ, ಅದು ಪ್ರಾರಂಭ ಆಗಲಿಲ್ಲ ಅಷ್ಟೇ. ಇದು ಒಂದು. ಹಾಗೆ ಪ್ರಾರಂಭ ಮಾಡಿದ ನಂತರ ಆ ದಿನದಿಂದ ಆ ಸಮಸ್ಯೆಗಳೆಲ್ಲ ದೂರ ಆಗಿದೆ. ಭಾಗವತದಲ್ಲಿ ಹೇಳ್ತಾರೆ, ಭಾಗವತ ಪ್ರವಚನ ಎಲ್ಲಿ ಆಗ್ತದೆ ನೀನು ಅದನ್ನು ಹೋಗಿ ಕೇಳಬೇಕು, ಸಾಧ್ಯ ಇದ್ದರೆ ಸಪ್ತಾಹ ನಡೆಸಬೇಕು ಅಂತೇಳಿ. ಇದೀಗ 2ನೇ ಭಾಗವತ ಪ್ರವಚನ ನಾನು ಕೇಳ್ತಾ ಇರೋದು. 1 ತಿಂಗಳ ಹಿಂದೆ ವೀಣಾ ಬನ್ನಂಜಿ ಅವರದ್ದು ಪುತ್ತೂರಿನಲ್ಲಿ ಆಯಿತು. ಆದ್ದರಿಂದ ನಾನು ಎಲ್ಲರಲ್ಲಿ ಕೇಳಿಕೊಳ್ಳೋದು ಅಂತಂದರೆ, ಈ ಭಾಗವತ ಅಂತ ಹೇಳೋದು ನಮ್ಮ ಜೀವನಕ್ಕೆ ಹತ್ತಿರ ಅಲ್ಲ. ಅದನ್ನು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಂತೃಪ್ತಿಯಿಂದ ಸುಖ ಶಾಂತಿ ಎಲ್ಲವೂ ಬರ್ತದೆ ಅಂತ ಹೇಳುವಂಥದ್ದು ಎಲ್ಲವೂ ಕೃಷ್ಣಾರ್ಪಣ ಸ್ವಾಮಿಗಳಿಗೆ. ಇನ್ನು ಮುಂದೆ ನಮ್ಮ ವಿಷ್ಣು ಸಹಸ್ರನಾಮ ತಂಡದ ಅಧಿನಾಯಕಿ ಸ್ವರ್ಣಕ್ಕ 1-2 ಮಾತು ಹೇಳಬೇಕು. ಹರೇ ರಾಮ ಎಲ್ಲರಿಗೂ. ಈಶ ನೀನಾದರೆ ನಿನ್ನ ದಾಸ ನಾನು ಪ್ರಭುವೆ ಅಂತ ಈಶನನ್ನು ದರ್ಶಿಸುವಂತಹ, ನಮಗೆ ದರ್ಶನ ಮಾಡಿಸುವಂತಹ ಆ ಪರಮ ಗುರುವಿಗೆ, ಗುರು ಪರಂಪರೆಗೆ ವ್ಯಾಸ ಹುಣ್ಣಿಮೆಯ ಇಂದಿನ ಈ ಶುಭಗಳಿಗೆಯಲ್ಲಿ ಪೊಡಮಟ್ಟು ಶರಣಾಗಿ ಕಣ್ಣಿಗೆ ಕಾಣುವ, ಕಣ್ಣೆದುರು ಕಾಣುವ ಈ ಗುರು ತತ್ವಕ್ಕೆ ನತಮಸ್ತಕಳಾಗಿ ಸಮಸ್ತ ದೇವರುಗಳಿಗೆ ವಂದಿಸಿ ಆಗಮಿಸಿರುವಂತಹ ಎಲ್ಲ ಭಗವತ್ ಭಕ್ತರಿಗೆ
ಹೃದಯಪೂರ್ವಕ ಪ್ರಣಾಮಗಳ ಸಲ್ಲಿಸಿ ಮಾತಾಡಲು ಎಷ್ಟೋ ಸಮಯ ಇರುವುದು ಇಷ್ಟೇ. ಆದರೆ ನಮಗೆ ಕೊಟ್ಟ ಅವಕಾಶವನ್ನ ಗೀತಕ್ಕನಿಗೆ ಕೊಟ್ಟೆ. ನಮ್ಮ ತಂಡದಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಸಿಗ್ಲಿ ಹೇಳಿ. ಮತ್ತು ಕೃಷ್ಣಣ್ಣನ ಬಾಯಿಲಿ ಸ್ವರ್ಣಕ್ಕೆ 2 ಮಾತೆಂತಾರಿದ್ದರೆ ಅಂದ್ರೆ ಹಾಗೆ ಅವರು ಹೇಳಬೇಕಿದ್ರೆ ಅಲ್ಲಿ ಭಗವಂತನ ಇಚ್ಛೆ ಇದೆ ಅಂತ ನಾನು ಭಾವಿಸಿ 2 ಮಾತಿಗೆ ಒಪ್ಪಿಗೆಯನ್ನು ಇಲ್ಲಿಗೆ ಬಂದೆ. ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ನಮ್ಮ ಲೌಕಿಕ ಬದುಕಿನ ಗುರುತತ್ವ ಮೇಲಿಂದ ಕೆಳಕ್ಕೆ ಸೆಳೆಯುವಂಥದ್ದು, ಅಂದ್ರೆ ಗುರುತ್ವಾಕರ್ಷಣ ಬಲ ಅಲ್ವಾ? ಆದರೆ ನಮ್ಮ ಈ ಗುರುತತ್ವಕ್ಕೆ ಇರುವಂತಹ ಬಲ ಕೆಳಗೆ ಬಿದ್ದದ್ದನ್ನು ಮೇಲೆ ಎತ್ತುವ ಬಲ. ಹೌದಾ ಅಲ್ವೇ? ನಾವು ಇದ್ದೇವೆ, ಜೀವ ಇದ್ದೇವೆ, ಎಲ್ಲರೂ ಹಸು ಇದೆ, ಆದರೆ ಬಿದ್ದಂತಿದ್ದೇವೆ ಅಂದ್ರೆ ನಾವು ಡಂಕಿ ಬಿದ್ದಂತ ಅಂತಲ್ಲ. ನಮ್ಮ ಜೀವನದಲ್ಲಿ ನಿತ್ಯ ಕಷ್ಟ ಕಾರ್ಪಣ್ಯ, ಒಂದು ಆ ನೋವು ಈ ನೋವು ಮತ್ತೊಂದು ಮೊದಲೊಂದು ಅದೇ ಇರೋದು. ಅಂತ ಜೀವ ಏಳ್ಬೇಕಾದ್ರೆ ಇಂಥ ಗುರುತತ್ವ, ಇಂಥ ಪುರಾಣಗಳ ರಸಾಮೃತ ಪ್ರತಿ ಮನೆಯಲ್ಲಿ ನಡಿಬೇಕು. ಇದು ಭಾಗವತ ಅಂತಲ್ಲ, ಪ್ರತಿ 18 ಪುರಾಣಗಳು ನಮ್ಮೂರಲ್ಲಿ ನಡೆದರೆ ಅದು ಖಂಡಿತ ಫಲಪ್ರದ ಅಂತ ಹೇಳುವುದಕ್ಕೆ ಬೇರೆ ಇದುವೇ ಬೇಡ. ಅಂತ ಒಂದು ಹಚ್ಚ ಹಸಿರಾಗಿ ಇಂದಿಗೂ ಕೂಡ ನಮ್ಮ ಕಣ್ಣೆದುರಿಗೆ ಬರುವಂತದ್ದು ಪೌಳ್ಯದ ಭಾಗವತ ಸಪ್ತಾಹ ಕಾರ್ಯಕ್ರಮ. ನಾವು ಅಲ್ಲಿ ಗಲ್ಫಿಂದ ಬಂದಾಗ ಇದೇ ರೂಟಲ್ಲಿ ಹೋಗುವಾಗ ನಾನು ಗ್ರಹಿಸ್ತಿದ್ದೆ, ನಾನು ಆಕ್ಚುಲಿ ನಂಗೇನು ಗೊತ್ತಿಲ್ಲ, ನಾನು ಶೂನ್ಯ. 2004ರಿಂದ 25ರ ಈ ಕ್ಷಣದವರೆಗೂ ಭಾಗವತ ಅಥವಾ ಇನ್ನೇನಾದರೂ ಒಂದು ಚೂರು ನಿತ್ಯ ಶ್ರವಣ ಅಥವಾ ಅಲ್ಲಿ ಇಲ್ಲಿ ಹೋಗಿ ಕೇಳುವಂತಹ ಒಂದು ಅಭ್ಯಾಸ ಅವನ ಇಚ್ಛೆ. ಅದು ಇಲ್ಲಿ ಹೋಗುವಾಗ ಗ್ರಹಿಸಿದ್ದೆ ಅಥವಾ ಅಲ್ಲಿ ಕೇಳುವಾಗ ಗ್ರಹಿಸಿದ್ದೆ, ನಮ್ಮೂರಲ್ಲಿ ಇಂಥ ಕಾರ್ಯಕ್ರಮ ಆಗುತ್ತೇ ಇಲ್ಲಲ್ಲ, ಆರಿಗೂ ಒಂದು ದೇವರು ಆ ಶಕ್ತಿಯ ಅಥವಾ ಇಂಥರೊಂದು ಇದುವರೆಗೆ ಕೊಟ್ಟಿದ ಇಲ್ಲದ ಹೇಳುವಂತ ಪರಿತಪ್ಪ, ಆ ಒಂದು ಪರಿತಪಿಸುವಿಕೆ ನಿತ್ಯ ದೇವರ ಎದುರೇ ಇತ್ತು. ಇಲ್ಲಿ ಶ್ರೀನಿವಾಸನ ಎದುರೇ ಹೋಪಗಳು ಹಾಗೆ, ಶ್ರೀನಿವಾಸನ ಸನ್ನಿಧಿಯಲ್ಲಿ ಇಂಥ ಕಾರ್ಯಕ್ರಮ ಆಗುತ್ತಿದ್ದರೆ ಎಷ್ಟು ಒಳ್ಳೆದಿತ್ತು ಹೇಳುವಂತ ಆ ಭಾವವೂ ಇತ್ತು. ಆ ಭಾವ ಮನಸ್ಸಲ್ಲಿ ಬಂದು ಒಂದಷ್ಟು ತಿಂಗಳಿಗೆ ನಮ್ಮ ಪರಿಚಯ ಅಲ್ಲಿಗೆ ಆಯ್ತು. ಅಲ್ಲಿಂದ ಬಂದಪ್ಪ ಲಕ್ಷ್ಮಿ ಇವಕ್ಕೆ ಉಮಾಶಂಕರಣ್ಣಂಗೆ ಮತ್ತೆ ಕೃಷ್ಣಣ್ಣಂಗೆ ಎಲ್ಲರಿಗೂ ಪರಿಚಯ ಆಯ್ತು. ವಿಷ್ಣು ಸಹಸ್ರನಾಮ ಕಾರ್ಯಕ್ರಮ, ರಾಮನವಮಿ, ಅಲ್ಲಿಗೆ ಎಲ್ಲಿಗೆ ಹೆಂಗಳ ಪದೇ ಪದೇ ಕರಿತಾ ಇಪ್ಪ ಹಂಗೆಲ್ಲತ್ತು ಭಾಗವತ ಸಪ್ತಾಹ ಬಂದೇ ಬಿಡ್ತು. ಅಂಬಗ ಯಾನಾರೋ ಏನೋ ನನಗೆ ಅದು ನನಗೆ ಅಲ್ಲಿ ಏನು ಆನೊಬ್ಬ ದಾಸ ಅಥವಾ ಆನೊಬ್ಬ ಅವನೊಂದು ಒಂದಿಷ್ಟು ಸಣ್ಣ ತುಣುಕಷ್ಟೇ. ಆ ಒಂದು ಮನಸ್ಸಲ್ಲಿ ಬಂದಂತಹ ಪರಿತಪ ಆ ಬೇಗೆ ಅಲ್ಲಿಗೆ ಮುಟ್ಟಿದ್ದು, ಅಲ್ಲಿ ಭಾಗವತ ಸಪ್ತಾಹ ಇದು ಅದರ ಅನುಭವಿಸಿದ್ದು ನಾವೆಲ್ಲರೂ ಅದಕ್ಕೆ ಕಾರಣರಿದ್ದು ಹೇಳುದು ಕೂಡ. ಅಂತ ಒಂದು ಆದಿವಿಯ ಕೇಶವನ, ಈ ಭುವಿಯ ಕೇಶವನ ಬಾಯಿಯಲ್ಲಿ ಆ ಕೇಶವನನ್ನು ಕಾಣುವ ದರ್ಶನ ಮಾಡುವಂತಹ ಒಂದು ಎಂತ ಹೇಳಬೇಕು, ಅಂಥ ಒಂದು ಅದ್ಭುತವಂತಹ ಆ ಕ್ಷಣವ ನಮ್ಮ ಕೇಶವಣ್ಣ ನಮಗೆಲ್ಲರಿಗೂ ಕರುಣಿಸಿದ್ದವು. ಕೇಶವಣ್ಣ ಹೇಳ್ತಾ ಇದ್ದೆ ಅಂತ ಅಷ್ಟು ಒಂದು ಆಪ್ತರಾದ ಕಾರಣ ಹೇಳ್ತಾ ಇಪ್ಪದು ಅವರು ಗುರುಗ. ಹಾಗಾಗಿ ಆ ಒಂದು ಆಪ್ತತೆಯಲ್ಲಿ ಹೇಳುವಂಥದ್ದು ಅಂತ ಒಂದು ಅವಕಾಶವನ್ನು ನಮಗೆಲ್ಲರಿಗೂ ಕೃಷ್ಣಣ್ಣ ಕೊಟ್ಟಿದ್ದವು. ಅವರ ಮೂಲಕ ನಮಗೆಲ್ಲರಿಗೊಂದು ಲಭಿಸಿದ್ದು ಅಂತ ಒಂದು ರಸಾಮೃತವ ಪಿಬತ ಭಾಗವತ ರಸವಾನ ಬತ್ತಲ್ದ ಅದೇ ನಮಗೆ ಲಭಿಸಿದ್ದು. ಇನ್ನು ಮುಂದೆಯೂ ಇಂಥ ಕಾರ್ಯಕ್ರಮ ಅಲ್ಲೆಲ್ಲಿ ಆಯಕ್ಕೂ ಇಲ್ಲಿ ಆಯಕ್ಕೂ ನಮ್ಮಲ್ಲಿಯೂ ಆಯಕ್ಕೂ. ಈಗ ನಾವು ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬಗೂ ಮನಸ್ಸಲ್ಲಿ ಇತ್ತು, ಇಂಥ ಕಾರ್ಯಕ್ರಮ ಎನ್ನ ಮನೆಯಲ್ಲಿ ಆದರೂ ಒಳ್ಳೇದಿತ್ತು, ನನಗೂ ಹಿಂಗೆ ಒಂದು 10 ಜನರು ಬರ್ಸಿ ಮಾಡಿದ್ರು. ಪ್ರತಿಯೊಬ್ಬಂಗೂ ಇಲ್ಲಯಾ? ಪ್ರತಿಯೊಬ್ಬಂಗೂ ಇದ್ದು. ಆದರೆ ನಮಗೆ ಮಾಡ್ಲಿಡ್ತೋ ಇಲ್ಲೇ ಗೊತ್ತಿಲ್ಲ. ಖಂಡಿತ ದೃಢ ಇಚ್ಛೆ ಇದ್ದರೆ, ಭಗವಂತನ ಅನುಗ್ರಹ ಇದ್ದರೆ ಅದು ಹಾಗೇ ಆಗ್ತು. ಆದರೆ ಕೆಲವೊಂದು ಸಂದರ್ಭ ಕೈಗೂಡ್ತಿಲ್ಲ, ಎಲ್ಲವೂ ಕೈಗೂಡ್ತಿಲ್ಲ. ಆದರೆ ಎಲ್ಲಿ ಕಾರ್ಯಕ್ರಮ ಆಯಿತು ಅಂತ ಕಾರ್ಯಕ್ರಮಕ್ಕೆ ನಾವು ಒಂದು 10 ಜನರ ಸೇರಿಸಿಕೊಂಡು ನಮ್ಮಿಂದಾದಂತಹ ಕಿಂಚಿತ್ ಸೇವೆ ಮಾಡಿಕೊಂಡು ನಾವು ಅಲ್ಲಿಗೆ ಒಂದು ಆ ಸೇವೆಯ ಸಲ್ಲಿಸಿದರೆ ಖಂಡಿತ ಅದು ಇಲ್ಲಿಗೆ ಸಮರ್ಪಣೆ ಆಗ್ತು ಹೇಳಿದರೆ ಅದರಲ್ಲಿ 2 ಮಾತೇ ಇಲ್ಲೇ. ಹಾಗಾಗಿ ಇಂಥ ಕಾರ್ಯಕ್ರಮ ಎಲ್ಲರ ಮನೇಲಿ ಆಗಲಿ, ನಮ್ಮ ಮನೇಲಿ ಆಗಲಿ, ಎಲ್ಲರ ಮನೇಲಿ ಇಲ್ಲೂ ಕೂಡ ಇನ್ನು ಮುಂದಷ್ಟು ಅದೇ ಆಗಲೇ ಹೇಳಿದಾಗೆ ಗರುಡ ಪುರಾಣ ಪ್ರತಿಯೊಬ್ಬನೂ ಕೇಳಬೇಕು. ಇಂದು ಸಮಾಜದಲ್ಲಿ ಇಂಥ ಒಂದು ಅನ್ಯಾಯಾದಿಕ್ಕೂ ಬಲಾತ್ಕಾರಿಗೂ ಎಂಥದೇ ಒಂದು ಆ ಒಂದು ದುಷ್ಟರ ಒಂದು ಶಕ್ತಿ ಪ್ರವಹಿಸುವುದು ಗರುಡ ಪುರಾಣದ ಒಂದೊಂದು ಆ ಒಂದು ತತ್ವ ಮನುಷ್ಯನ ಒಳಗೆ ಅದರ ಇಳಿದರೆ ಯಾವ ತಪ್ಪಿಗೆ ಯಾವ ಶಿಕ್ಷೆ ಈ ನಮಗೆ ಅಲ್ಲಿ ಬರದಿದ್ದು ಅದರ ನಾವು ಅನುಭವಿಸುವ ಹೇಳುವಂಥ ಒಂದು ಪರಿಜ್ಞಾನ ಇದ್ದರೆ ಖಂಡಿತ ನಮ್ಮ ಲೋಕಲ್ಲಿ ಇಂಥ ಒಂದು ಅನ್ಯಾಯಂಗ ನಡೆಯ ಅಂಥ ಒಂದು ಗರುಡ ಪುರಾಣ ಈ ಮನೆಯಲ್ಲಿ ಅನಾವರಣ ಆಗಲಿ, ಅದರಿಂದ ಲೋಕಕ್ಕೂ ಅದು ಅನಾವರಣಗೊಳ್ಳಲಿ ಹೇಳ್ತಾ ನಮ್ಮ ತಂಡಕ್ಕೆ ಇಷ್ಟು ದಿನ ಇಲ್ಲಿ ಭಗವಂತನ ನಾಮಸ್ಮರಣೆಯ ಹರಿನಾಮ ಸ್ಮರಣೆಯ ಇಲ್ಲಿ ಮಾಡಿಕೊಟ್ಟಂತಹ ಕೃಷ್ಣಣ್ಣಂಗೆ ಹಂಗೆ ಅವರ ಮನೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಗೆ
ದೂರ ದೂರಿಂದ ಬೈಂದವು ನನಗೆ ಕೆಲವು ದಿನ ಬಪ್ಪಲ ಆಯ್ದಿಲ್ಲ ಹೇಳ್ರೆ, ಮನೇಲಿ ಟ್ಯೂಷನ್ ಇದ್ದ ಕಾರಣ ಬಪ್ಪಲ ಆಯ್ದಿಲ್ಲ, ಅಥವಾ ಇನ್ನೇನೋ ಬೇರೆ ಸಮಸ್ಯೆಗೆ ಇದ್ದಂದ ಬಪ್ಪಲ ಆಯ್ದಿಲ್ಲ. ಆದರೂ ಇಂದು ನಿನ್ನೆ ಮತ್ತೆ ಪುನಃ ಕೃಷ್ಣಣ್ಣ ಸ್ವರ್ಣಕ್ಕ ನಾಳೆ ಬರಲೇಬೇಕು, ಇಂದು ಮಗಳಿನ ಟ್ಯೂಷನ್ಗೆ ಕೂರಿಸಿ ಇಲ್ಲಿ ಬೈಂದೆ ನಾನು. ಆದರೂ ಏನೋ ಒಂದು ಅದು ಹೇಳಲು ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಕೇಶವಣ್ಣನ ಪ್ರವಚನ, ಮೊನ್ನೆ ಕೇಶವಣ್ಣ ಹೇಳಿದೆ, ಕೇಶವಣ್ಣ ಕೆಲವು ಜನ ಹೇಳ್ತಾವಳು, ಖಂಡಿತ ನಾನು ಹೇಳೋದು ಕೇಳಿದೆ, ಅವು ತುಂಬ ಮಾಡ್ತಾರೆ, ಅವು ಅನುಭವಿಸೋದು ಬೇರೆ, ನಾವೆಷ್ಟು ಅನುಭವಿಸುತ್ತೋ ಹೇಳೋದಿಪ್ಪದು, ನಾವೆಷ್ಟು ಆಗಲೇ ಅಣ್ಣ ಹೇಳಿದೆವು ಹಾಗಾಗಿ ನಾವು ಅದರ ಅನುಭವಿಸಬೇಕಾರೆ ಅದರಲ್ಲಿ ಇದು, ಅಥವಾ ಈ ಭಾಗವತ ಎಂತರ ಆ್ಯಕ್ಚುಲಿ ಎಂತರ ಇದೊಂದು ಓವರ್ ಆಲ್ ಹೇಳ್ತಾರೆ. ಈಗ ಒಂದು ವಸ್ತು ಇದ್ದು, ಆ ವಸ್ತುವಿನ ಮೇಲೆ ಆ ಲೌಕಿಕ ಕಾಳಿಮಣಿಕಂ, ಆ ವಸ್ತುವಿನ ಮೇಲೆ ಒಂದು ನಮಗೆ ಆಶೆ ಬಂದಪ್ಪ ಅಲ್ಲಿ ನಮಗೊಂದು ಭಕ್ತಿ ಬಂತು, ಇದೆಂಥದೋ ಅಂತ ಹೇಳೋ ಒಂದು ಕುತೂಹಲ ಬಂತು, ಅದೇ ಭಕ್ತಿ. ಆ ಭಕ್ತಿಯಿಂದ ಇನ್ನೂ ಹೆಚ್ಚು ಕಲಿಯುವಂಥ ಜ್ಞಾನ ಬಂತು, ಅಲ್ಲಿ ಹೇಳಿದ್ರೆ ವಿಷಯ ಸ್ಪಾಂಟೇನ್ ಇದಾಗುತ್ತೆ ಅಂತ ಎಕ್ಸ್ಪೋಜ್ ಆಗುತ್ತೆ. ಸೊ ನೆಕ್ಸ್ಟ್ ನಂತರ ವೈರಾಗ್ಯ, ಎಲ್ಲರಿಗೂ ವೈರಾಗ್ಯ ಹೇಳಿದ ಕೂಡಲೇ ಅಂತ ಹೇಳೋದು ಮನೆ ಬಿಟ್ಟು ಓಡಿ ಹಪ್ಪದು, ಕಾವಿ ಧರಿಸು, ಚೀಲ ಹಾಕೊಂಡು ಹೋಗೋದೊಳಗೆ ಕಳಿಸೋದು ಅಲ್ಲ. ವೈರಾಗ್ಯ ಹೇಳಿದ್ರೆ, ಜ್ಞಾನ ಭಕ್ತಿ ಬಂದ ಕೂಡಲೇ ವೈರಾಗ್ಯ ಹೇಳಿದರೆ ನಮ್ಮ ಲೈಫಿಗೆ ನಾವು ಒಂದು ಫ್ರೇಮ್ ವರ್ಕ್ ಹಾಕೊಂಬೋದು. ಇಷ್ಟಿದ್ದ ಏನತ್ರ ಇಷ್ಟಿದ್ರೆ ಸಾಕು, ಅವು 25,000 ದುಡ್ಲಿ, ನನಗೆ 10,000 ಇದ್ದು ಏನು ಸಾಕೋದು, ಅವ್ರ ಹತ್ರ ಆ ಕಾರ್ ಇದ್ದು, ಎನ್ನತ್ರ ಸ್ಕೂಟಿ ಇದ್ದಪ್ಪ, ನನಗೆ ದೇವರು ಇಷ್ಟು ಕೊಟ್ಟಿದ್ದಾನಂತ ಆ ಸಾಕು ತೃಪ್ತಿ ಹೇಳುವ ಭಾವನೆಯೇ ವೈರಾಗ್ಯ. ಅಂಥ ಒಂದು ಜ್ಞಾನ ಭಕ್ತಿ ವೈರಾಗ್ಯವ ಕರುಣಿಸುವಂಥ ಈ 18 ಪುರಾಣ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅತ್ಯುನ್ನತ ಒಂದು ಏಳಿಗೆಯ, ಆ ಒಂದು ಸುಖ ಶಾಂತಿ ನೆಮ್ಮದಿಯ ಬಿದ್ದ ಜೀವವ ಎದ್ದೇಳಿಸುವ ಈ ತತ್ವಕ್ಕೆ ಶರಣಾಗುತ್ತಾ ಎಲ್ಲರಿಗೂ ಈ ಕಾರ್ಯಕ್ರಮ ವೀಕ್ಷಿಸುವ, ದರ್ಶಿಸುವ, ಪಾನ ಮಾಡಿಸುವ, ಆ ರಸಾಮೃತದಲ್ಲಿ ಮುಳುಗುವಂಥ ಒಂದು ಅವಕಾಶ ಕೊಟ್ಟಂತಹ ಕೃಷ್ಣಣ್ಣಂಗೆ, ಅವರ ಮನೆಯವರಿಗೂ ಹಾಗೂ ಗುರುತತ್ವಕ್ಕೆ, ಗುರುವಿಂಗೆ, ಪರಮ ಗುರುವಿಂಗೆ, ಆ ಒಂದು ಎಲ್ಲ ಜೀವರಾಶಿಗಳ ಒಡೆಯ ಪರಮಾತ್ಮಂಗೆ ಶರಣಾಗಿ ಸಕಲ ಜೀವರಾಶಿಯ ಕ್ಷೇಮವನ್ನು ಬಯಸಿ ಹರೇ ರಾಮ. ಧನ್ಯವಾದಗಳು ಸ್ವರ್ಣಕ್ಕ. ಉತ್ತಮವಾಗಿ ನಿಂಗಳ ಮನಸ್ಸಿನ ಭಾವನೆಗಳ ಇಲ್ಲಿ ಹಂಚಿಕೊಂಡಿದೆ. ಧನ್ಯವಾದ. ಖಂಡಿತವಾಗಿಯೂ ನಾವು ಒಳಗಿಳಿದ ತೋಳಿ ಆದರೆ ಕೃಷ್ಣ ನಾವು ಸೇರ್ತು, ಕೃಷ್ಣ ನಮ್ಮೊಟ್ಟಿಗೆ ಸದಾ ಇರ್ತಾ ಹೇಳುವಂಥದ್ದು ಖಂಡಿತವಾಗಿ ಸತ್ಯ. ಇಲ್ಲಿ ಸೇರಿದಂತಹ ಎಲ್ಲ ಸದ್ಭಕ್ತರಿಗೂ ಅತ್ಯಂತ ಶೀಘ್ರವಾಗಿ ಕೃಷ್ಣನ ದರ್ಶನ ಆಗಲೇ ಹೇಳುವಂಥ ಮತ್ತೊಮ್ಮೆ ಬಯಸುತ್ತೆ. ಹಾಗೆ ಇಂದು ವಿಶೇಷವಾಗಿ ನಮ್ಮ ಮಣಿಲದ ಕೇಶವಣ್ಣ, ಅವು ವಯಸ್ಸಿನ ಎಷ್ಟು ವಯಸ್ಸುಗಳನ್ನ ಗೊತ್ತಿಲ್ಲ, ದೊಡ್ಡ ಒಂದು ಕೆಲಸ ಮಾಡಿದ್ದವು. ನಮ್ಮಲ್ಲಿ ಇಲ್ಲೇಳಿ ಅಲ್ಲ, ಅವಕ್ಕೆ ಮನಸ್ಸಿಂಗೆ ಕಂಡಂಥದ್ದು. ಪಾಪ ಅಷ್ಟು ದೂರದ ಬುಳೆಲೆಕಟ್ಟೆ ಸೈಡಿಂದ ಮಣಿಲನ್ನ ಬಪ್ಪಗ ಸ್ಕೂಟರ್ಲಿ ಒಂದು ಹೊರೆ ಹುಲ್ಲು ತೆಕ್ಕೊಂಡು ಬಂದವು ದನಗೋಕ್ಕೆ ಬೇಕಾಗಿ. ನಾನು ಹೇಳಿದೆ, ಕೇಶವಣ್ಣ ನಿಗಳದ್ದು ಖಂಡಿತವಾಗಿ ಇದು ಕೃಷ್ಣಂಗೆ ಸಂಪೂರ್ಣ ಸಮರ್ಪಿತವಾದ ಕೆಲಸ. ಗೋಮಾತೆಯ ಸೇವೆ ಹೇಳುವಂಥದ್ದು ಗೋಪಾಲಕೃಷ್ಣಂಗೆ ಅತ್ಯಂತ ಪ್ರಿಯವಾದ್ದು. ಎಲ್ಲ ಮನೆಗಳಲ್ಲೂ ಖಂಡಿತವಾಗಿ ಒಂದು ಸಣ್ಣ ಕಂಜಿಯ ಕಟ್ಟಿ ಸಾಂಕುಲ ಎಲ್ಲರಿಗೂ ಸಾಧ್ಯ ಇಲ್ಲೇಳಿ ಅಪ್ಪಲ ಇದಿಲ್ಲ. ನಾವು ಮನೇಲಿ ಪುಚ್ಚೆ, ಅದು ಪರ್ಷಿಯನ್ ಕ್ಯಾಟು ಅಥವಾ ಜರ್ಮನ್ ಶೆಪರ್ಡು ಹೇಳೋ ನಾಯಿ ತಕ್ಕೊಂಡು ಬಂದು ಪುಚ್ಚೆ ತಕ್ಕೊಂಡು ಬಂದು ಸಾಂಕುತ್ತು. ಒಂದು ಸಣ್ಣ ಕಂಜಿಯ ನಮ್ಮ ಮನೇಲಿ ಇಡ್ಕೊಂಥ ವಸ್ತುವಿನ ಕೊಟ್ಟು ಸಾಂಕಲೆ ಖಂಡಿತವಾಗಿ ಸಾಧ್ಯ ಇದ್ದು. ಎಲ್ಲರೂ ಗೋಮಾತೆಯನ್ನು ನಾವು ಪೂಜೆ ಮಾಡುವ, ಸೇವೆ ಮಾಡುವ ಅಂತ ಹೇಳುವ ಒಂದು ಕಳಕಳಿಯ ವಿನಂತಿ ಹೇಳಿ, ಅದು ಕೇಶವಣ್ಣ ಅವರ ಆ ಪ್ರಾಯಲ್ಲಿ ಸ್ಕೂಟರ್ಲಿ ಅಲ್ಲಿಂದ ತಕ್ಕೊಂಡು ಬಂದು ಅಷ್ಟು ದೂರಂದ ಯೌವನಿಗರ ಸಮೇತ ತಲೆಯಲ್ಲಿ ತಾರೋ ಬಿಡಿ, ಕಾರ್ಲಿ ತಾರೋ ಬಿಡಿ ಅಂಥ ಕೆಲಸವು ಕೇಶವಣ್ಣ ಮಾಡಿದ್ದವು. ಕೇಶವಣ್ಣ ಖಂಡಿತವಾಗಿ ನಿಂಗೆ ಮಾಡಿದ ಸೇವೆ ಕೃಷ್ಣಂಗೆ ಅದ್ಭುತವಾಗಿ ಸಮರ್ಪಣೆ ಇದು. ಧನ್ಯವಾದ. ಇನ್ನು ಮುಂದೆ ಸಪ್ತಾಹದ ಪ್ರಧಾನ ಆಚಾರ್ಯರಿಗೆ ಒಂದು ಗೌರವ ಸಮರ್ಪಣೆ, ಹಾಗೆ ಶಾಖಪಾಕ ಶುಚಿರುಚಿಯಾಗಿ ಮಾಡಿಕೊಟ್ಟಂತಹ ನನಗೆ ಕುಟುಂಬದಲ್ಲಿ ದೊಡ್ಡ ಪಾಯಕದಂತಹ ವೆಂಕಟರಮಣ ಭಟ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡಿಕೊಡುವಂಥದ್ದು ನನ್ನ ಭಾವನೆ. ಇಲ್ಲಿ ಶ್ರೀಚಕ್ರ ಪೂಜೆ ಮಾಡುವಂತಹ ಪರಕ್ಕಜ ಗಣೇಶ್ ಭಟ್ರು ಅದರ ಒಂದು ನಡೆಸಿಕೊಡಿ ಕೇಳಿಕೊಳ್ತೇವೆ. ಗಣೇಶ ಮಾವ ನಿಂಗೆ ಬರೇಕು. ಸಪ್ತಾಹದ ಪ್ರಧಾನ ಆಚಾರ್ಯರಿಗೆ ಗೌರವ ಸಮರ್ಪಣೆ. ನಮ್ಮ ಇಲ್ಲಿಯೇ ಹತ್ತಿರದ ಕೊಳಚೆಪ್ಪು ವಿಶ್ವನಾಥ ಭಟ್ರು ದೈವಜ್ಞರು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಅವರಲ್ಲಿ ವಿನಯಪೂರ್ವಕ ಕೇಳಿಕೊಳ್ತೇನೆ.
ಇನ್ನು ಮುಂದಕ್ಕೆ ದೇವರಿಗೆ ಮಂಗಳಾರತಿ, ದೇವರನ್ನು ಗರ್ಭಗೃಹದಲ್ಲಿ ಸೇರಿಸುವಂಥ ಕಾರ್ಯಕ್ರಮ, ತದನಂತರ ಅಲ್ಲಿ ಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ. ಇವತ್ತು ಎಲ್ಲ ಬಂದ ಸಜ್ಜನ ಕೃಷ್ಣ ಬಂಧುಗಳಿಗೆ ಅನ್ನದಾನದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಇನ್ನು ಮುಂದೆ ನಡೆಯುವಂತಹ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರ ಪೂರ್ಣ ಸಹಕಾರವನ್ನು ಬಯಸುತ್ತಾ ನಮ್ಮನ್ನೆಲ್ಲರನ್ನೂ ಆಶೀರ್ವದಿಸಬೇಕು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿ ಮಾಡುತ್ತಾ ಇದ್ದೇನೆ. ಧನ್ಯವಾದಗಳು. Kanya